ಕಣ್ಣು ಬಿಟ್ಟೇ ಮಾಡಿ ಕಣ್ಣು ಮುಚ್ಚುವುದು ಯಾಕೆ? ನಾವು ಕಣ್ಣಿನಲ್ಲಿ ನೋಡಿದಂತಹ ಭಾವ ನಮ್ಮ ಹೃದಯದ ಒಳಗೆ ಇಳಿಯುತ್ತದೆ, ಅಲ್ಲಿ ಇರಬೇಕು. ಅದಕ್ಕೆ ಆ ಹೃದಯದ ಒಳಗೆ ಇಳಿದ ದೇವರಿಗೆ ನಾವು ನಮಸ್ಕಾರ ಮಾಡೋದು. ಹೀಗೆ 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 ಅಲ್ಲ, ಅದೆಲ್ಲ ನಮಸ್ಕಾರ ಅಲ್ಲ. ಒಂದೋ ತಲೆಯ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡೋದು, ಅದು ದೊಡ್ಡ ನಮಸ್ಕಾರ ಆಯ್ತು. ದೇವರಿಗೆ
ನನಕ ಭಯಗಳು ಮನುಷ್ಯ ಬದುಕಿರುವುದು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ. ಅದಿಲ್ಲ ಅಂತಾದರೆ ಇಷ್ಟು ಮಂದಿ ಬಂದು ಆ ದೊಡ್ಡಜ್ಜನನ್ನ ನೋಡ್ಲಿಕ್ಕೆ ಆಸೆ ಪಡ್ತಾರೆ, ನಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ. ಒಮ್ಮೆ ಒಬ್ಬರು ದೊಡ್ಡ ವಿದ್ವಾಂಸರು ಮರಾಠಿ ಭಾಷೆಗೆ ಭಗವದ್ಗೀತೆಯನ್ನ ಭಾಷಾಂತರ ಮಾಡಲಿಕ್ಕೆ ಆಸೆ ಪಟ್ಟರಂತೆ. ಬಹಳ ದೊಡ್ಡ ಭಕ್ತರು. ಆರಾಧನೆ ಮಾಡಬೇಕು ಅಂತ ಬರೀಲಿಕ್ಕೆಲ್ಲ ಆರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗಲಿಲ್ಲ, ಊಟಕ್ಕೆ ಗತಿ ಇಲ್ಲ, ಸಂಕಟ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೆಂಡತಿ ಹೇಳ್ತಾ ಇದ್ದಾಳೆ, ಏನಿದ್ರಿ ನೀವು ಬರೀ ಧರ್ಮ ದೇವರು ಬರೀ ದುಡ್ಡು ಹೇಳಿದ್ರೆ ಊಟಕ್ಕೆ ಏನು ಗತಿ? ಆತ ಹೇಳ್ತಾನೆ, ದೇವರು ಕೊಡ್ತಾನೆ ಕಣೆ. ಏನು ದೇವರು ಕೊಡುವುದು? ಮಕ್ಕಳು ಉಪವಾಸ ಇದ್ದಾರೆ, ನೀವು ಹೀಗೆ ಮಾಡಿದ್ರೆ ಆಗ್ತದ? ಏನಾದರೂ ಹೋಗಿ ಸಂಪಾದನೆ ಮಾಡಿಕೊಂಡು ಬನ್ನಿ. ನಾನು ಬರೀಲಿಕ್ಕೆ ಹೊರಟದ್ದು ದೇವರ ಕತೆ, ಅದು ಅರ್ಧದಲ್ಲಿ ಆಗಬಾರದು. ಆದ ಕಾರಣ ತಾಳ್ಮೆಯಿಂದ ಇರು. ಒಂದು ದಿನ ಉಪವಾಸದ ಸಂದರ್ಭ, ಉಪವಾಸ ಮಾಡುವಂತ ಅನಿವಾರ್ಯತೆ ಬಂತು. ಆಗ ಇವರು ಬರೀತಾ ಇದ್ದಾರೆ, ಅನನ್ಯ ಚಿಂತಯಂತೋ ಮಾ, ಅನನ್ಯ ಚಿಂತಯಂತೋ ಮಾ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ಯೋಗವನ್ನು ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಭಗವಂತ ಒಂದು ಆಧಾರವನ್ನು ಕೊಟ್ಟ ಮೇಲೆ, ಆದೇಶವನ್ನು ಕೊಟ್ಟ ಮೇಲೆ ಮತ್ತೆ ನಾವು ದೇವರಿದ್ದಾನ ಅಂತ ಕೇಳಬೇಕು. ನಮ್ಮ ಸಂಸ್ಕೃತಿ ಪುರಾಣಗಳನ್ನು ನಂಬುವಂತಹ ಸಂಸ್ಕೃತಿ. ರಾಮ ಇದ್ನೋ ಕೃಷ್ಣ ಇದ್ನೋ ಅನ್ನುವಂತ ಪ್ರಶ್ನೆ ಕೇಳುವವರಿಗೆ ನಮ್ಮ ಭರತ ಖಂಡದ ನೆಲ ನೀರು ಗಾಳಿ ಆಗುವುದಿಲ್ಲ ಅಂತಲೇ ಅರ್ಥ. ಕೃಷ್ಣ ಇದ್ದ, ರಾಮ ಇದ್ದ. ಕೃಷ್ಣ ಹೇಳಿದ್ದು ಏನೂ ಯೋಚನೆ ಮಾಡಬೇಡ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಆಗ ನಾನು ಅದಕ್ಕೆ ತಕ್ಕ ಫಲವನ್ನು ಕೊಡುತ್ತೇನೆ. ಅನನ್ಯ ಚಿಂತಯಂತೋ ಮಾ ಅಂತ ಬರೆದಾಗ ಈ ಪಂಡಿತನಿಗೆ ಸಂಶಯ ಬರ್ತದೆ. ಎಂತದು ಅನನ್ಯ ಚಿಂತೆಯಂತೋ ಯೇ ಜನ ಪರಿಭಾಸತೆ? ಇಲ್ಲ ಇಲ್ಲ ಇಲ್ಲ, ಆ ರೀತಿಯಾಗಿ ಇರ್ತಿದ್ರೆ ಇಷ್ಟು ಹೊತ್ತಿಗೆ ನನ್ನ ಹೊಟ್ಟೆ ತುಂಬಬೇಕಿತ್ತು, ನನ್ನ ಹೆಂಡತಿ ಮಕ್ಕಳು ಹೀಗೆ ಬೊಬ್ಬೆ ಹೊಡೆಯುತ್ತಿರಲಿಲ್ಲ ಅಂತ ಹೇಳಿ ಅನನ್ಯ ಚಿಂತೆಯಂತೋ ಮಾವು ಬರ್ದದಕ್ಕೆ ಪೆನ್ನಲ್ಲಿ ಮತ್ತೆ 4 ಗೆರೆ ಹೊಡೆದಂತೆ ಹೊಡೆದು ಸ್ನಾನಕ್ಕೆ ಹೋಗ್ತಾನೆ. ಛೇ ಛೇ, ನಾನು ದೇವರನ್ನು ಇಷ್ಟೆಲ್ಲ ನಂಬಿ ನನಗೆ ಉಪವಾಸ ಮಾಡ್ತಾ ಇದ್ದಾನಲ್ಲ. ಸ್ನಾನ ಮಾಡಲಿಕ್ಕೆ ಹೋದಂತಹ ಸಂದರ್ಭ, ಯಾವನೋ ಒಬ್ಬ ಹುಡುಗ ಒಂದು ಬುಕ್ಕಿಯಲ್ಲಿ ಒಂದಿಷ್ಟು ಹಣ್ಣು ಮತ್ತು ಅಕ್ಕಿ ಬೇಳೆಯನ್ನ ತಂದು, ಅಮ್ಮ ಅಮ್ಮ ಕೃಷ್ಣ ಕೊಟ್ಟಿದ್ದಾನೆ ಅಂತ ಆ ಬುಟ್ಟಿಯನ್ನು ಮನೆಯಲ್ಲಿ ಇಡ್ತಾನೆ. ಯಾವ ಕೃಷ್ಣ? ಪಕ್ಕದ ಊರಿನ ಕೃಷ್ಣ. ಪಕ್ಕದ ಊರಿನ ಕೃಷ್ಣ ನನಗೆ ಕೊಟ್ಟಿದ್ದಾನೆ. ಹೌದಾ? ಇರ್ಲಿ ಇರ್ಲಿ. ನೋಡ್ತಾಳೆ, ಅಕ್ಕಿ ಬೇಳೆ ಎಲ್ಲ ಉಂಟು, ಚಂದ ಅಡಿಗೆ ಮಾಡಿದ್ದೆ. ಆತ ಬಂದ ಸಂದರ್ಭದಲ್ಲಿ ಈಕೆ ಆತನ್ನ ಗಮನಿಸ್ತಾ ಇದ್ದಾಳೆ.
ಬಹಳ ಸಪ್ಪೆ ಆಗಿದ್ದಾನೆ. ಮನೆಯಲ್ಲಿ ಒಳ್ಳೆಯ ಮೃಷ್ಟಾನ್ನ ಭೋಜನ ಆಗ್ತಾ ಉಂಟು. ಈತ ಸ್ನಾನ ಮಾಡಿ ಬರುವ ಹೊತ್ತಿಗೆ ಘಮ 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 ಮುಗಿಗೆ ಹೊಡಿತಾ ಇದೆ. ಏನಿಲ್ಲ ಅಂತ ಹೆಂಡತಿ ಹೇಳಿದ್ಲು, ಇದೇನು ಒಳ್ಳೆ ಒಗ್ಗರಣೆ ವಾಸನೆ ಬರ್ತಾ, ಸುವಾಸನೆ ಬರ್ತಾ ಇದೆಯಲ್ಲ. ನೇರವಾಗಿ ಅಡಿಗೆಯಲ್ಲಿಗೆ ಬರ್ತಾನೆ. ಏನೇ ಎಲ್ಲಿಂದ ಇದು? ಬೇಳೆ ಅನ್ನ ಎಂತ ಏನೋ ಮೈಸೂರು ಪಾಕ್ ಎಲ್ಲ ಮಾಡಲಿಲ್ಲ ಹೊರಟಿದ್ದೀವಿ. ಹೌದು ಸ್ವಾಮಿ, ಕಡಲೆ ಹಿಟ್ಟೆಲ್ಲ ಇಟ್ಟು. ಓ, ಯಾರು ಕೊಟ್ಟದ್ದೆ? ಅದು ಯಾವನೊಬ್ಬ ಹುಡುಗ ಬಂದ, ಇದು ಕೃಷ್ಣ ಕೊಟ್ಟು ಕಳಿಸಿದ್ದಾನೆ ಅಂತ ಅಂದ. ಹೌದಾ? ನಿಮ್ಮ ಬಾರಿ ಪರಿಚಯದವನಂತೆ, ನಿಮಗೆ ಗುರುತು ಉಂಟಂತೆ ಅವನದ್ದು. ಅಯ್ಯೋ ದೇವರೇ, ಯಾವ ಕೃಷ್ಣ? ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಹೌದಾ? ಹೇಗಿದ್ದ? ಏನು ಮೈಯಲ್ಲೆಲ್ಲ ಗೆರೆ ಎಳೆದಾಗಿತ್ತು, ಪೆಟ್ಟು ಹೊಡೆದ ಹಾಗಿತ್ತು, ರಕ್ತ ಬರುವ ಹಾಗಿತ್ತು. ಹೌದಾ? ಅಯ್ಯಯ್ಯೋ 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 ಅಯ್ಯಯ್ಯೋ. ಮತ್ತೆ ಈತ ಬರೆದಂತಹ ಆ ಪುಸ್ತಕವನ್ನ ನೋಡ್ತಾನೆ. ಅಲ್ಲಿ ಹಾಗೆ ಇವನು ಎಳೆದದ್ದು ನೀಲಿ ಪೆನ್ನಲ್ಲಿ, ಅಂದ್ರೆ ಲೇಖನಿಯಲ್ಲಿ, ಅಲ್ಲೆಲ್ಲ ಕೆಂಪಾಗಿತ್ತು. ಓಡೋಡಿ ಬರ್ತಾ ಇದ್ದಾನೆ. ದೇವರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಹೇಳ್ತಾ ಇದ್ದಾನೆ, ದೇವರೇ ನಾನು ತಪ್ಪು ಮಾಡಿದೆ. ನೀನಿಲ್ಲ ಅನ್ನುವಂತಹ ಭಾವನೆಯಿಂದ ನಾನಿದ್ದೆ. ಆದ್ರೆ ನಾನು ಅನನ್ಯ ಚಿಂತೆಯಂತೋ ಮಾಂತ ಬರ್ದಲ್ಲಿಗೆ ನಾನು ಹೊಡೆದದ್ದು, ಅದು ನಿನ್ನ ಮೇಲೆ ಬರೆ ಎಳೆದ ಹಾಗೆ ಆಯ್ತೆ ದೇವರೇ. ತಪ್ಪಾಯ್ತು, ಖಂಡಿತ ಇನ್ನು ಹಾಗೆ ಮಾಡುವುದಿಲ್ಲ ಎಂಬುದಾಗಿ ಹೆಂಡತಿಗೆ ಹೋಗಿ ಹೇಳ್ತಾನಂತೆ. ಬೇರೆ ಯಾರು ಅಲ್ಲ ಬಂದದ್ದು ದೇವರು ಕೃಷ್ಣ. ನಾನು ತಪ್ಪು ಮಾಡಿದೆ, ಆ ತಪ್ಪನ್ನು ತೋರಿಸಿಕೊಟ್ಟ. ನಾನು ಅವನ ಮೇಲೆ ಎಳೆದಂತಹ ಗೆರೆ ಆ ದೇವರ ಮೇಲೆ ಇತ್ತು. ಪ್ರಪಂಚದಲ್ಲಿ ಯಾವಾಗಲೂ ಕೂಡ ದೇವರು ಪರೀಕ್ಷೆ ಮಾಡ್ತಾನೆ. ನಾವು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ದೇವರು ಇದ್ದರೆ ಹೀಗೆ ಆಗ್ತಿತ್ತೋ ಅನ್ನುವಂಥದ್ದು ತಪ್ಪಿಯೂ ನಮ್ಮ ಬಾಯಿಯಲ್ಲಿ ಬರಬಾರದು. ದೇವರ ಬಗ್ಗೆ ಸಂಶಯ ಅಂತ, ದೇವರು ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತ ಭಾವನೆ ನಮ್ಮಲ್ಲಿ ಇರಬೇಕು. ಯಾವಾಗ ಯೋಗ್ಯರಾಗಿ ಭೋಗ್ಯರಾಗಿ, ಆಗ ನಮಗೆ ಭಾಗ್ಯವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನು ಮಾಡಬೇಕು? ಅನ್ನದಾನವ ಮಾಡುವರಾಗಿ, ಆಮೇಲೆ ಅನ್ನ ಛತ್ರವ ನಿಟ್ಟವರಾಗಿ. ಕೆಲವೆಲ್ಲ ಈಗ ಬರ್ತಾ ಇದ್ದಾರೆ ಮಂದಿ, ಬಹಳ ಕಿಲೋಮೀಟರ್ ದೂರಗಟ್ಟಲೆ ಗಣಪತಿಯನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಮನೆಯಲ್ಲಿ ಅವರು ನೀರು ಕೊಡ್ತಾ ಇದ್ದಾರೆ. ನಮ್ಮಿಂದ ಆಗುವ ಕೆಲಸ ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ. ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ, ಈ ಹೊತ್ತಿನವರೆಗೆ ನೀವೆಲ್ಲ ಇದ್ದೀರಿ. ಒಂದು ಯೋಚನೆ ಮಾಡಿ, ನಾವು ಎಷ್ಟು ಒಳ್ಳೆಯ ಕೆಲಸ ಇವತ್ತು ಮಾಡಿದ್ದೇವೆ. ಅದು ಒಂದು ಕ್ಷಣ ನಾನು ಬರುವ ಹೊತ್ತಿಗೆ ಒಬ್ಬರಿಗೆ ಏನೂ ಕೊಡ್ತಿರ್ಲಿಲ್ಲ, ಕ್ಯೂವನ್ನು ಬಿಟ್ಟು ನಾನು ಅವರಿಗೆ ಜಾಗ ಮಾಡಿಕೊಟ್ಟೆ. ಅಲ್ಲಿ ಪ್ರಸಾದ ಸಿಕ್ಕಿರ್ಲಿಲ್ಲ, ನನಗೆ ಸಿಕ್ಕಿತ್ತು. ನೋಡಿ ಸ್ವಾಮಿ, ಪ್ರಸಾದ ಇಲ್ಲಿ ಉಂಟು. ಟಿವಿ ದೊಡ್ಡ ಪರದೆ ಮೇಲೆ ಗಣಪತಿ ಕಾಣ್ತಾ ಇದ್ದಾನೆ, ಅಲ್ಲಿ ನೋಡಿ. ನಿಮಗೆ ಆ ಕ್ಯೂನಲ್ಲಿ ಹೋಗ್ಲಿಕ್ಕೆ ಕಷ್ಟ ಆದೀತು, ಪ್ರಸಾದ ಸ್ವಲ್ಪ ತಗೊಳ್ಳಿ. ಎಂತ ಒಳ್ಳೆಯ ಕೆಲಸ, ಎಂತ ಪುಣ್ಯದ ಕೆಲಸ. ಪುಣ್ಯದ ಕೆಲಸ ಮಾಡಲಿಕ್ಕೆ ನಾವು ಹುಡುಕಬೇಕು ಅಂತಿಲ್ಲ. ನಮ್ಗೆ ದೇವರು ಯಾವಾಗಲೂ ಅವಕಾಶ ಕೊಡ್ತಾ ಇರ್ತಾನೆ. ಸನ್ನಿವೇಶಗಳನ್ನ ನಾವು ಬಳಸಿಕೊಳ್ಳುವ ಹಾಗೂ ಉಪಯೋಗಿಸಿಕೊಳ್ಳುವ ಹಾಗೂ, ನಮ್ಮ ಮನಸ್ಸು ದುರ್ಬಲ ಆದಾಗ ಆ ಸನ್ನಿವೇಶಗಳು ನಮಗೆ ಸವಾಲಾಗಿರ್ತದೆ. ಅಯ್ಯೋ ದೇವರೇ, ಎಂತದಪ್ಪ ಮಾಡುವುದು, ದೊಡ್ಡ ಬೆಟ್ಟ ಉಂಟು ನನ್ನ ಎದುರಿನಲ್ಲಿ, ಸಾಧ್ಯ ಇಲ್ಲ. ಯಾಕೆ? ಮನಸ್ಸು ದುರ್ಬಲ. ಇಲ್ಲ, ಬೆಟ್ಟ ಇರಲಿ, ನಡೀತೇನೆ, ಮೆಲ್ಲ ಹೋಗ್ತೇನೆ. ಎಷ್ಟು ಮಂದಿ ನಡ್ಕೊಂಡು ಯಾತ್ರೆ ಮಾಡುವುದಿಲ್ಲ,
ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ 4 ದಿವಸ 5 ದಿವಸ ನಡ್ಕೊಂಡು ಹೋಗುವವರಿದ್ದಾರೆ. ಶಬರಿಮಲೆಗೆ ಎಷ್ಟೋ 500-600 ಕಿಲೋಮೀಟರ್ ನಡ್ಕೊಂಡು ಹೋಗುವವರಿದ್ದಾರೆ. 6 ದಿವಸ 7 ದಿವಸ 8 ದಿವಸ 10 ದಿವಸ. ಯಾಕೆ ಸಾಧ್ಯ ಉಂಟು. ಆ ರೀತಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡಾಗ ಅಥವಾ ಮನಸ್ಸು ಸಮತೋಲನದ ಸ್ಥಿತಿಯಲ್ಲಿದ್ದಾಗ ಆ ಸನ್ನಿವೇಶಗಳು ನಮಗೆ ಬಹಳ ಅವಕಾಶಗಳನ್ನ ಅಲ್ಲ, ಬದುಕಿನಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ. ಮನಸ್ಸು ದುರ್ಬಲಾದ ಸಮಸ್ಯೆ ಆಗ್ತದೆ. ಸಮತೋಲನ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಲಿಕ್ಕಾಗ್ತದೆ. ಮನಸ್ಸು ಗಟ್ಟಿ ಇದ್ದಾಗ, ಪ್ರಬಲವಾಗಿದ್ದಾಗ ಅವಕಾಶ. ದೇವರು ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಹೋಗ್ತೇನೆ. ದೇವರು ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ತಾಳ್ಮೆ ಕೊಟ್ಟಿದ್ದಾನೆ, ಇವು ನಿಲ್ತೇನೆ. ಹಾಗಾಗಿ ಪ್ರತಿಯೊಂದಕ್ಕೂ ಮನಸ್ಸು ಮುಖ್ಯ ಆಗ್ತದೆ. ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು. ಒಮ್ಮೆ ಒಬ್ಬ ರಾಜ ತನ್ನ ಬಳಗವನ್ನೆಲ್ಲ ಸೇರಿಸಿಕೊಂಡು ನದಿ ದಾಡ್ತಾ ಇದ್ದಾನೆ. ತನ್ನ ಬಳಗ ಎಲ್ಲ ಉಂಟು. ಆ ರಾಜನಿಗೆ ಪ್ರೀತಿಯ ಒಂದು ನಾಯಿ ಕೂಡ ಅದು ಆ ಸೇತುವೆಯನ್ನ ದಾಟುವ ಹೊತ್ತಿಗೆ ದೋಣಿಯಲ್ಲಿ ಆ ಕಡೆ ಈ ಕಡೆ ಓಡುವುದು ಆ ನಾಯಿ. ದೋಣಿ ನಡೆಸುವವನಿಗೆ ಸಮಸ್ಯೆ ಆಗುತ್ತೆ, ಅದು ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ. ಬೈಲಿಕ್ಕೆ ಸಾಧ್ಯ ಉಂಟು? ಅರಸನ ಪ್ರೀತಿಯ ನಾಯಿ ಬೈಲಿಕ್ಕಿಲ್ಲ. ಏನು ಮಾಡುದು ಸಂಕಟ ಹೇಳಿಕ್ಕಾಗುದಿಲ್ಲ. ರಾಜ ಮತ್ತೆ ಕೂಡ ಖುಷಿ ಪಡ್ತಾ ಇದ್ದಾನೆ. ಓ, ನನ್ನ ನಾಯಿ ಈ ಬದಿಯಿಂದ ಆ ಬದಿಯಿಂದ ಈ ಬದಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. ಅಂಬಿಗ ಮಂತ್ರಿಗೆ ಹೇಳ್ತಾನೆ, ಏನು ಸ್ವಾಮಿ, ಏನಾದ್ರೂ ಮಧ್ಯ ದಾರಿಯಲ್ಲಿ ಮುಳುಗಿ ಹೋದ್ರೆ ಕತೆ ಅಂತದ್ದು. ಹೌದಾ, ನೋಡೋಣ ಅಂತ ಆ ನಾಯಿ ಆ ಕಡೆ ಈ ಕಡೆ ಓಡುವ ಹೊತ್ತಿಗೆ ಹಿಡ್ಕೊಂಡ ಆ ನದಿಗೆ ಬಿಸಾಡಿದ ಒಂದು ಹಗ್ಗ ಕಟ್ಟಿ. ಅದು ಪಳ 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 ಅಂತ ಮಾಡ್ತಾ ಇವನ ಜೊತೆಯಲ್ಲಿ ಬಂತು. ಅರ್ಧ ದಾರಿಯವರೆಗೂ ಹಾಗೇ ನೀರಿನಲ್ಲಿ ಈಜುತ್ತಾ ಹಗ್ಗ ಹಿಡ್ಕೊಂಡಿದ್ದಾನೆ. ರಾಜನಿಗೆ ಗೊತ್ತೇ ಇಲ್ಲ ಇದೆ. ಅರ್ಧಕ್ಕೆ ಬಂದಾಗ ನಾಯಿಯನ್ನ ಎತ್ತಿ ದೋಣಿಯ ಬದಿಯಲ್ಲಿ ಹಾಕಿದ. ಸುಮ್ಮನೆ ಮಲ್ಕೊಂಡೆ. ಸುದ್ದಿ ರಗಳೆ. ನಮ್ಮ ಮನಸ್ಸು ನಾಯಿ ಭಾರಿ ಓಡಾಡ್ತಾ ಇದೆ. ಅದಕ್ಕೆ ಸರಿಯಾದಂತಹ ಒಂದು ಶಿಕ್ಷೆಯನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು ಅದಕ್ಕೆ ಮತ್ತೆ ಓಡಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಸ್ಥಿತಿಯನ್ನು ತಂದಾಗ ನಮ್ಮ ಕೆಲಸ ಸಾಧನೆ ಆಗ್ತದೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವನ್ನಿಟ್ಟವರಾಗಿ, ಅನ್ಯ ವಾರ್ತೆಯ ಬಿಟ್ಟವರಾಗಿ. ನಮಗೆ ಕೂತುಕೊಂಡಾಗ ಮಾತಾಡ್ಲಿಕ್ಕೆ ಇರುವುದೇ ಪಕ್ಕದ ಮನೆಯ ಕತೆ, ಪಕ್ಕದವರ ಕತೆ. ನಮ್ಮ ಕತೆ ಎಂತಂದು ನಮ್ಗೆ ಗೊತ್ತಿಲ್ಲ. ಅವರ ಬಗ್ಗೆ ಮಾತಾಡು. ಯಾಕೆ ಕೊನೆಗೆ ಹೇಳುದು, ಯಾಕೆ ಸ್ವಾಮಿ ನಮ್ಗೆ ಅವರ ರಗಳೆ, ಏನ್ ಬೇಕಾದ್ರೂ ಸಾಯಿಲಿ, ಮತ್ತಿಷ್ಟೊಳಗೆ ಎಂತದ್ದು ಹೊಗಳಿದ್ದು ಬೇಕ ನಮಗೆ. ಮತ್ತೊಬ್ಬರ ವಿಚಾರಕ್ಕೆ ಹೋಗಲೇಬಾರದು. ಅವರ ಕೆಲಸ, ಅವರು ತಪ್ಪು ಮಾಡಿದ್ರೆ ಉಪ್ಪು ತಿಂದವ ನೀರು ಕುಡಿಯೇ ಕುಡಿತಾನೆ. ನಾವು ಹೇಳಿ ಅವನ ಪಾಪವನ್ನು ಯಾಕೆ ಕಟ್ಟಿಕೊಳ್ಬೇಕು? ಅದು ಮಾಡಲೇಬಾರದೆ. ಆದ ಕಾರಣ ಅನ್ಯ ವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ದಾಸರು ಹೇಳಿದ್ದು ಮೊನ್ನೆ 27ನೇ ತಾರೀಕಿಗೆ ಭಜನೆ ಆರಂಭ ಆಗಿದೆ. 7ನೇ ತಾರೀಕು ಸಂಜೆಯವರೆಗೂ ಭಜನೆ ನಡೆಯಲಿಕ್ಕೆ ಅನವರತ 488 ತಂಡ ಬರ್ತಾ ಇದೆ. ನಡುರಾತ್ರಿಯಲ್ಲಿ ಕೂಡ ಭಜನೆ ನಡೀತಾ ಇದೆ. ಯಾಕೆ? ಆ ಭಗವಂತನನ್ನ ಕಲಿಯುಗದಲ್ಲಿ ಕಲವು ಸಂಕೀರ್ತ್ಯ ಕೇಶವಂ. ಕಲಿಯುಗದಲ್ಲಿ ಭಜನೆಗೆ ಇರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ. ಒಂದು ಒಳ್ಳೆಯ ಹೋಮ ಮಾಡುವ ಅಂತಾದ್ರೆ ಹೋಮಕ್ಕೆ ಹಾಕುವಂತಹ ತುಪ್ಪ, ಅದಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ಪೊಲ್ಯೂಷನ್, ಎಲ್ಲ ಕೆಮಿಕಲ್. ಮತ್ತೆ ಧ್ಯಾನ ಮಾಡುವಂತಾದ್ರೆ ಮೊಬೈಲ್ ಬಿಡುವುದಿಲ್ಲ, ಆಫ್ ಮಾಡಿದ್ರೆ ಮತ್ತೊಬ್ರು ಸಂಕಟ ಕೈಯುವಂತ, ಅದು ಆಗುದಿಲ್ಲ. ಭಜನೆ ಮಾಡುವ ಹೊತ್ತಿಗೆ ಆ ಒಂದು ಕ್ಷಣ ಆದ್ರೂ ಭಗವಂತನ ಚಿತ್ರಣ ನಮ್ಮ ಮುಂದೆ ಬರ್ತದೆ. ಹಾಗಾಗಿ ನಮ್ಮ ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ನಮ್ಮ ಹಿರಿಯರನ್ನ ಗೌರವಿಸುತ್ತಾ ಮಾತಾ ಪಿತೃಗಳ ಪೋಷಿಸುವರಾಗಿ ನಾವು ಬಹಳ ಸಂತೋಷದಿಂದ ಇರುವಂತದ್ದು. ಅಪ್ಪ ಅಮ್ಮ ಅಲ್ಲಿ ನರಕ ಪಡ್ತಾ ಇದ್ದಾರೆ,
ಕುಪುತ್ರೋ ಜಾಯೇತ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ. 7 ಮಕ್ಕಳು ಮಕ್ಕಳನ್ನ ತಾಯಿ ಕಷ್ಟಪಟ್ಟು ಸಾಕ್ತಾರೆ. ಈಗಲ್ಲ, ಅಜ್ಜನ ಕಾಲದಲ್ಲಿ. ಈಗಲೂ 2 ಜನ 3 ಜನ ಮಕ್ಕಳಿದ್ರೆ ಆ ಮಕ್ಕಳನ್ನ ಭಾರೀ ಮುದ್ದಿನಿಂದ ಸಾಕ್ತಾರೆ. ಕೊನೆಗೆ ಆಗುವ ಹೊತ್ತಿಗೆ ಆ 3 ಮಕ್ಕಳಿಗೆ ತಾಯಿಯನ್ನು ಸಾಕಲಿಕ್ಕೆ ಆಗುವುದಿಲ್ಲ. ಏನು, ನನ್ನ ಮನೆಯಲ್ಲೇ ಇದ್ದಿ, ಇನ್ನೊಬ್ಬ ಮಗ ಇಲ್ವಾ, ಅಲ್ಲಿ ಹೋಗಿ ಇರ್ಲಿಕ್ಕೆ ಆಗುದಿಲ್ವ ನಿನಗೆ? ಮಗ ಹೇಳುವ ಮಾತು, ತಾಯಿ ದೇವರು, ಮಾತೃದೇವೋ ಭವ. ಆ ತಾಯಿಯನ್ನ ಪ್ರೀತಿಯಿಂದ ಕಾಣುವಂಥದ್ದು ನಮ್ಮ ಕರ್ತವ್ಯದಲ್ಲಿ ಒಂದಾಗ್ತದೆ. ದಾಸರು ಹೀಗೆ ದೊಡ್ಡ ಪಟ್ಟಿಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಏನು, ನಮ್ಮ ಕರ್ಮವನ್ನ ನಾವು ಶುದ್ಧದಿಂದ ಮಾಡಬೇಕು. ದೇವರು ಕೊಟ್ಟಿರುವಂತಹ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು, ಹಿರಿಯರನ್ನ ಗೌರವಿಸಬೇಕು ಅನ್ನುವಂತಹ ರೀತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯಾಗಿ ತಾಯಿ ತಂದೆಯ ಪ್ರೀತಿಯನ್ನು ಗಳಿಸಿದಂತಹ ಗಣಪನ ಕಥೆಯನ್ನ ಇರುವಷ್ಟು ಸಮಯದಲ್ಲಿ ನಾವು ಶ್ರವಣ ಮಾಡೋಣ. ಆ ಮೂಲಕವಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಮೆರವಪುರದೊಳಗೆ ಹಿರಿಯನು ಎನಿಸಿದ ಕೈಲಾಸದ ಗಿರಿಯಲಿ ನೆಲೆಸಿದ ಪರಪರಮೇಶನ ಕಾಣಲು ಸುರಮುನಿ ಅತಿಮೋದದಿ ತಾಯಿ ಕದ. ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವ ನಮಾಮಿ ಶಂಕರ, ನಮಾಮಿ ಶಂಕರ. ಉಮಾ ಮಹೇಶ್ವರ ತವ ಚರಣಂ, ಉಮಾ ಮಹೇಶ್ವರ ತವ ಚರಣಂ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಲಾಸಗಿರಿ ಪರಮೇಶ್ವರ ಸಂತೋಷದಿಂದ ತನ್ನ ಮಡದಿ ಪಾರ್ವತಿಯ ಜೊತೆಯಲ್ಲಿ ಶ್ರೀಮದ್ ರಾಮಾರಮಣ ಗೋವಿಂದ ಗೋವಿಂದ ಸಂತೋಷದಿಂದ ಇದ್ದಾನೆ. ಆ ಗಳಿಗೆಯಲ್ಲಿಗೆ ಅಲ್ಲಿಗೆ ನಾರದರು ಬರ್ತಾ ಇದ್ದಾರೆ. ಓಂ ಶಿವ ಪರ ಪರ ಶಿವ ಓಂಕಾರ ಶಿವ ತವ ಚರಣ ನಮಾಮಿ ಶಂಕರ ಭವಾಮಿ ಶಂಕರ ನಮಾಮಿ ಶಂಕರ ಭವಾಮಿ ಶಂಕರ. ಉಮಾ ಮಹೇಶ್ವರ ತವ ಚರಣಂ, ಉಮಾ ಮಹೇಶ್ವರ ತವ ಚರಣಂ. ಓಂ ಶಿವ ಶಿವ ಪರಾತ್ಪರ ಶಿವ ಓಂಕಾರ ಶಿವ ತವ ಚರಣಂ, ಓಂಕಾರ ಶಿವ ತವ ಚರಣ ಓಂಕಾರ ತವ ಚರಣ. ನಾರದರ ಆಗಮನ ಆಗಿದೆ. ಪರಮೇಶ್ವರ ದೇವರು ಕೇಳ್ತಾ ಇದ್ದಾರೆ, ಏನು ನಾರದರೇ, ಇಲ್ಲಿಯವರೆಗೆ ನೀವು ಬರುವಂತಹ ಅವಸರ ನನಗೆ ಏನು ಅಂತ ಗೊತ್ತಿಲ್ಲ. ನಾರದರು ಹೇಳ್ತಾ ಇದ್ದಾರೆ, ಏನು ಹೇಳೋಣ, ಯಾವುದು ಈ ಪ್ರಪಂಚದಲ್ಲಿ ಹೇಗೆ ಇರಬೇಕೋ ಹಾಗೆ ಇಲ್ಲ. ಏನು ಮಾಡೋಣ?
ಜನಗಳಿಗೆಲ್ಲ ನಾನೇ ದೊಡ್ಡವ, ನನ್ನಿಂದಲೇ ಈ ಪ್ರಪಂಚ ನಡೀತಾ ಇರುವಂತದ್ದು, ಸರ್ವಸ್ವಕ್ಕೂ ನಾನೇ ನಾನು 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 ಅನ್ನುವಂತಹ ಅಹಂಕಾರದಿಂದ ಭೂಲೋಕದಲ್ಲಿ ಮಂದಿ ಮೆರೀತಾ ಇದ್ದಾರೆ. ಯಾವ ಕೆಲಸವನ್ನು ಕೂಡ ತನಗೆ ಯೌವನ ಇದೆ, ತನಗೆ ಪ್ರಭುತ್ವ ಇದೆ, ತನಗೆ ಸಂಪತ್ತು ಇದೆ ಎಂಬಂತಹ ರೀತಿಯಲ್ಲಿ ಯಾರನ್ನೂ ಗಣಿಸದೆ, ದೇವರನ್ನೂ ಗಣಿಸದೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಟ್ಟ ಕಡೆಗೆ ಸತ್ಯ ನ್ಯಾಯ ಧರ್ಮ ಅಂತ ಇರುವವನಿಗೆ ತೊಂದರೆಯನ್ನು ಕೊಡುತ್ತಾರೆ, ದುರ್ಬಲನಾದವನನ್ನು ಶಿಕ್ಷಿಸ್ತಾ ಇದ್ದಾರೆ. ಪರಮೇಶ್ವರ ಹೇಳ್ತಾ ಇದ್ದಾರೆ, ನಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನೋ ದೇವಾ ಎನ್ನುವಂತಹ ವಿಚಾರ ನಿಮಗೆ ಗೊತ್ತಿಲ್ವ ನಾರದನೇ? ಅವರವರು ಮಾಡಿದಂತಹ ಕರ್ಮವನ್ನು ಅವರು ಅನುಭವಿಸ್ತಾರೆ. ಒಳ್ಳೆಯದೋ ಕೆಟ್ಟದ್ದೋ ಅದು ಗಂಟೆ ಅನುಭವಿಸಲೇಬೇಕು. ಇಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಸೂರ್ಯ ಉದಯಿಸುವುದಿಲ್ಲ, ಸೂರ್ಯ ಅಸ್ತಮಾನ ಆಗುವುದಿಲ್ಲ, ದಿಕ್ಕುಗಳು ಬದಲಾಗುತ್ತದೆ. ನಮಗೆ ಕಾಣುತ್ತದೆ ಅನ್ಯಾಯ ಮೋಸ ಮಾಡಿದವ ಮನೆಯ ಮೇಲೆ ಮನೆ ಕಟ್ತಾ ಇದ್ದಾನೆ, ಆಸ್ತಿ ಮಾಡ್ತಾ ಇದ್ದಾನೆ, ಅಯ್ಯೋಯ್ಯೋಯ್ಯೋ ಏನು ಶ್ರೀಮಂತಿಕೆ, ಹೊಟ್ಟೆ ಹೊರಿತಾ ಇದ್ದಾನೆ. ಅಯ್ಯಪ್ಪ, ನಾನು ಏನು ಧರ್ಮ ಸತ್ಯ ನ್ಯಾಯ ಬಿಟ್ಟು ಹೋಗ್ಲಿಲ್ಲ, ಆದರೂ ನರಕ ಪಡ್ತಾ ಇದ್ದೇನೆ. ಅದಕ್ಕೆ ಸರಿಯಾಗಿ ಹೆಂಡತಿಯೂ ಕೂಡ ಸ್ವಲ್ಪ ಪಕ್ಕದವರನ್ನ ನೋಡಿ ಅನುಸರಿಸುವವಳಾದ್ರೆ, ನೋಡ್ರಿ ಪಕ್ಕದ ಮನೆ, ಅಯ್ಯ ನೀವು ಇದ್ದೀರಿ ಮಣ್ಣು ತಿನ್ಲಿಕ್ಕೆ, ಏನೂ ಪ್ರಯೋಜನ ಇಲ್ಲ, ನಿಮ್ಮಿಂದ ಸಣ್ಣ ಕೆಲಸ ಇರುವುದು ಅವರಿಗೆ ಎಷ್ಟು ಸಂಪಾದನೆ ಮಾಡಿದ್ದಾರೆ, ನಿಮಗೆ ದೊಡ್ಡ ಕೆಲಸ ಉಂಟು, ತಿಂಗಳಿಗೆ ಒಂದಿಷ್ಟು ಯಾವುದಾದ್ರೂ ಚಿನ್ನವ ತರುವುದಲ್ವ, ಲಂಚ ತಗೊಳ್ಬೇಕು ಅನ್ನುವಂತ ಸೂಚನೆ. ಕೊನೆಗೆ ಒಂದು ದಿವಸ ಯಾರೋ ಇನ್ಕಮ್ ಟ್ಯಾಕ್ಸ್ ನವರು ಬಂದಿರ್ತಾರೆ, ಅವನನ್ನ ಆಗ ಗಂಡ ಹೇಳ್ತಾನೆ, ಏನೇ ನೋಡಿದ್ಯಾ ಪಕ್ಕದ ಮನೆಯವರ ಶ್ರೀಮಂತಿಗೆ ನೋಡಿದ್ಯಾ? ಬೇಕು ದೇವರು ಕೊಟ್ಟದ್ದರಲ್ಲಿ ಸಂತೋಷ ಪಡುವಂತಹ ಮನೋಭಾವ ನಮಗೆ ಯಾವಾಗ ಬರ್ತದೋ, ಇರುವುದೆಲ್ಲ ಬಿಟ್ಟು ಇರದಿರುವುದರ ಕಡೆಗೆ ಹೋಗುವುದೇ ಜೀವನ ಅಂತ ಆಗುವಾಗ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು. ಒಬ್ಬ ಕೈಕಾಲು ಸರಿ ಇದ್ದವ ಭಿಕ್ಷೆ ಇಡ್ಲಿಕ್ಕೆ ಹೋಗ್ತಾನಂತೆ, ಶ್ರೀಮಂತನಲ್ಲಿಗೆ ಹೋಗ್ತಾನೆ, ಅವನೇನೋ ಸ್ವಲ್ಪ ಕೊಟ್ಟ. ಇನ್ನೊಂದು ಕಡೆಯಲ್ಲಿ ಆತ ಸ್ವಲ್ಪ ವಿದ್ವಾಂಸ, ಅವನಲ್ಲಿಗೆ ಹೋಗ್ತಾನೆ, ಸ್ವಾಮಿ ಏನಿಲ್ಲ ಕೊಡಿ, ಏನಿಲ್ವಾ, ಒಂದು ಕೆಲಸ ಮಾಡಿ, ನಿನಗೆ ಎಷ್ಟು ಬೇಕು ಹಣ ನಾನು ಕೊಡ್ತೇನೆ, ನಿನ್ನ ಒಂದು ಕಣ್ಣು ಕೊಡು, ಕಣ್ಣು ಕೊಡು, ಎಲ್ಲಾದ್ರೂ ಉಂಟ, ಕಣ್ಣು ಕೊಡು, ಸರಿ ಸರಿ ಕಣ್ಣು ಬೇಡ, ಒಂದು ಕೈ ಕೊಟ್ರೆ ನಿಮ್ಗೇನು ಹುಚ್ಚಿ ಹಿಡ್ದಿದ್ಯಾ? ಕೈ ಯಾರಾದ್ರೂ ಕೊಡ್ತಾರ? ಅಡ್ಡಿ ಇಲ್ಲ, ಯಾರಿಗಾದ್ರೂ ದಾನ ಮಾಡು, ಒಂದು ಕಾಲು ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ. ಒಂದು ಕಣ್ಣಿಗೆ 1 ಲಕ್ಷ, ಒಂದು ಕಾಲಿಗೆ 1 ಲಕ್ಷ, ಒಂದು ಕೈಗೆ 1 ಲಕ್ಷ, 3 ಲಕ್ಷ ಆಯ್ತು. ನೀನು ಜನ್ಮ ಇಡೀ ಭಿಕ್ಷೆ ಬೇಡುವುದೇ ಬೇಡ, ಅದೆಲ್ಲ ಆಗುದಿಲ್ಲ. ಕೊಡುವುದಾದ್ರೆ ಕೊಡಿ. ನೋಡು, ಲಕ್ಷ ಬೆಲೆ ಬಾಳುವಂತ ಸಂಪತ್ತನ್ನ ನೀನು ಇಟ್ಟುಕೊಂಡು ಭಿಕ್ಷೆ ಕೇಳ್ತೀಯಲ್ವ, ನಾಚಿಕೆ ಆಗುದಿಲ್ವಾ ನಿನಗೆ? ಮಾನವ ಜನ್ಮ ದೊಡ್ಡದು, ಕಣ್ಣು ಕೈ ಕಾಲು ಕಿವಿ ಎಲ್ಲವೂ ಸರಿ ಇದ್ದಾಗ ನಾವು ದುಡಿದು ತಿನ್ನುವುದು ಬಿಟ್ಟು ಭಿಕ್ಷೆ ಕೇಳುವುದ? ಆ ರೀತಿಯಾದಂತಹ ಮನೋಭಾವ ಬರಲೇಬಾರದು. ನಾರದ ಹೇಳ್ತಾ ಇದ್ದಾನೆ, ಸ್ವಾಮಿ ಪ್ರಪಂಚ ಸರಿ ಇರಬೇಕು ಅಂತಾದ್ರೆ ನಮ್ಮ ನಿಷ್ಠೆಯಲ್ಲಿ ನಾವು ಇರಬೇಕು. ನಿಷ್ಠೆಯಲ್ಲಿ ಇರಬೇಕು ಅಂತಾದ್ರೆ ಅಹಂಕಾರ ಯಾವಾಗಲೂ ಅಲಂಕಾರ ಅಲ್ಲ.
ಅಹಂಕಾರ ಬಂದಾಗ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು. ಇಲ್ಲೇ ಆ ನಾರದರು ಹೇಳ್ತಾ ಇದ್ದ ಹಾಗೆ ಏನು ಮಾಡಬೇಕಯ್ಯ, ನನಗೆ ಏನೂ ಗೊತ್ತಾಗುವುದಿಲ್ಲ, ನೀನೊಂದು ಕೆಲಸ ಮಾಡು. ಪಾರ್ವತಿ ಇದ್ದಾಳೆ, ಅವಳಲ್ಲಿ ಹೋಗಿ ಕೇಳಿ, ಪಾರ್ವತಿ ಪಾಲಿಸೆನ್ನನು ಪಾರ್ವತಿ ಪಾಲಿಸೆನ್ನನು ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನನು ಪಾರ್ವತಿ ಭಕ್ತರ ಸಾರಥಿ, ಪಾರ್ವತಿ ಭಕ್ತರ ಸಾರಥಿ, ವಂದಿತ ಸುರಪತಿ ಗಜಮುಖ ಷಣ್ಮುಖ ರಾಮಾದೆ, ಪಾರ್ವತಿ ಪಾಲಿಸೆನ್ನನ್ನೇ ಪಾರ್ವತಿ ಪಾಲಿಸೆನ್ನೋ. ಮಂಗಳೇ ಮೃಡನಂತರಂಗಳೇ, ಮಂಗಳೇ ಮೃಡನಂತರಂಗಳೇ, ಹರಿಪದ ಪುಂಗಳೇ ತುಂಗಳೇ ಅನ್ನಗವೇಳಿ, ಪಾರ್ವತಿ ಪಾಲಿಸೆನ್ನನ್ನೇ ಪಾರ್ವತಿ ಪಾಲಿಸೆನ್ನೋ. ಮನದಭಿಮಾನಿಯೇ ನೆನೆವೇನೆ ನಿನ್ನನು, ಮನದಭಿಮಾನಿಯೇ ನೆನೆವೆನೆ ನಿನ್ನನು, ಅನುಗ್ರಹಿಸೆಮ್ಮನು ಅಂಬುಜಪಾಣಿ, ಅನುಗ್ರಹಿಸೆಮ್ಮನು ಅಂಬುಜಪಾಣಿ, ಪಾರ್ವತಿ ಪಾಲಿಸೆನ್ನನು ಪಾಣಿನಿಯನ್ನೇ ಪಾರ್ವತಿ ಪಾಲಿಸೆನ್ನನು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನೇರವಾಗಿ ಪಾರ್ವತಿಯಲ್ಲಿಗೆ ಬಂದು ನಮಸ್ಕರಿಸಿ, ಅಮ್ಮ ನೀನೇ ಜಗತ್ತನ್ನು ಉದ್ಧಾರ ಮಾಡಬೇಕು, ಸರ್ವಶಕ್ತಳು ನೀನು, ಸರ್ವ ಮಂಗಲ ಮಾಂಗಲ್ಯೇ, ಎಲ್ಲ ಮಂಗಲ ಕಾರ್ಯಗಳಿಗೆ ನೀನೇ ಹಿರಿಯಳು, ನೀನೇ ನಿಂತು ನಡೆಸಬೇಕು ಅದನ್ನು ಎಂಬುದಾಗಿ ಹೇಳಿದಾಗ ಪಾರ್ವತಿ ಕೇಳ್ತಾ ಇದ್ದಾನೆ, ಏನು ನಾರದ ಇದು, ಯಾಕೆ ಹೀಗೆ ಮಾಡ್ತಾ ಇದ್ದಿ? ದಯವಿಟ್ಟು ಕತೆ ಊರಿನ ಪಂಚಾಯತಿಗೆ ಮಾಡುವವರು ಸ್ವಲ್ಪ ಹೊರಗೆ ಹೋದರೆ ಒಳ್ಳೆಯದು. ಯಾಕಮ್ಮ ಹೀಗೆ, ಯಾಕೆ ಜನಗಳು ಹೀಗೆ ನಡೆಯುತ್ತಾ ಇದ್ದಾರೆ? ಪಾರ್ವತಿಗೆ ಅರ್ಥ ಆಗಲಿಲ್ಲ. ಇಲ್ಲ ಅಮ್ಮ, ಜನಗಳು ಅಹಂಕಾರದಿಂದ ಮೆರೀತಾ ಇದ್ದಾರೆ, ಅವರಿಗೆ ಸದ್ಬುದ್ಧಿಯನ್ನು ಸತ್ಪ್ರೇರಣೆಯನ್ನು ಕೊಡುವಂತಹ ಕೆಲಸವನ್ನು ನೀನು ಮಾಡಬೇಕು. ನಾರದ, ನನಗೆ ಏನೂ ಅರ್ಥ ಆಗುವುದಿಲ್ಲ, ಎಲ್ಲ ಭಗವಂತನ ಲೀಲೆ. ನೋಡೋಣ, ಕೆಲವದಕ್ಕೆಲ್ಲ ಕಾಲವೇ ಉತ್ತರಿಸಬೇಕು, ಸಮಯ ಬರಬೇಕು. ಆ ಸಮಯ ಬಾರದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತು, ನೀನು ಹೋಗು. ಒಂದು ದಿನ ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾ ಇದ್ದಾಳೆ, ನಾರದ ಬಂದಿದ್ದನೋ? ಬಂದಿದ್ದ. ಏನು ಹೇಳಿದ? ಪ್ರಪಂಚದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಶಕ್ತಿಯನ್ನ ಜನರಿಗೆ ಕೊಡಬೇಕು, ಎಲ್ಲ ಅಹಂಕಾರದಿಂದ ಮೆರೀತಾ ಇದ್ದಾರೆ. ನನಗೂ ಅರ್ಥ ಆಗಲಿಲ್ಲ, ನೋಡೋಣ ಅಂತ ಹೇಳಿಬಿಟ್ಟು ಪರಮೇಶ್ವರ ಸಂಚಾರಕ್ಕೆ ಹೊರಟಿದ್ದಾನೆ. ಪಾರ್ವತಿ ಯಾಕೋ ಗೊಂದಲ, ಚಿಂತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೈ ತುರಿಕೆ ಆರಂಭ ಆಗಿದೆ.
ಗಣಗಳು ಯಾರೂ ಅಲ್ಲಿ ಇಲ್ಲ, ದೂರದಲ್ಲಿ ಪರಮೇಶ್ವರನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ತಾನು ಸ್ನಾನಕ್ಕೆ ಹೋಗಬೇಕು. ಅಲ್ಲೇ ಸ್ವಲ್ಪ ತನ್ನ ಕಾಲ ಅಡಿಯ ಮಣ್ಣನ್ನು ತೆಗೆಯುತ್ತಾ ಇದ್ದಾಳೆ. ಕಾಲ ಅಡಿಯ ಮಣ್ಣು, ತಾನು ತುಳಿದ ಮಣ್ಣು, ಬೆವರಲ್ಲ, ಕಾಲ ಪಾದ ಸ್ಪರ್ಶದ ಮಣ್ಣನ್ನು ತೆಗಿತಾ ಇದ್ದಾಳೆ. ಅಲ್ಲೇ ಶಿವನಿಗೆ ಅಭಿಷೇಕ ಮಾಡಿದ ನೀರಿತ್ತು. ಆ ನೀರಿನಿಂದ ಆ ಮಣ್ಣಿನ ಮೂರ್ತಿಯನ್ನು ಮಾಡ್ತಾ ಇದ್ದಾಳೆ. ಮೂರ್ತಿಯನ್ನ ಮಾಡಿ ಅದನ್ನು ಬಾಗಿಲಲ್ಲಿ ನಿಲ್ಲಿಸ್ತಾ ಇದ್ದಾಳೆ. ಅದಕ್ಕೆ ಜೀವವನ್ನು ಕೊಡ್ತಾ ಇದ್ದಾಳೆ. ಓಂ ನಮಃ ಶಿವಾಯ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ದೇವಾಯ ಮಹಾದೇವಾಯ ತೇ ನಮಃ. ಜೀವವನ್ನು ಕೊಟ್ಟಿದ್ದಾಳೆ. ಕೈ ಜೋಡಿಸಿ ನಮಸ್ಕರಿಸಿದೆ. ತಲೆಯ ಮೇಲೆ ಕೈಯನ್ನು ಇಟ್ಟಿದ್ದಾಳೆ. ಚಂದ ಇದೆ. ಮಗು, ಇಗೋ ನಿನಗೆ ಒಂದು ಕತ್ತಿಯನ್ನು ಕೊಡ್ತಾ ಇದ್ದೇನೆ, ಇದನ್ನು ಕೈಯಲ್ಲಿ ಹಿಡ್ಕೊ. ಏನು ಮಾಡಬೇಕಮ್ಮ? ನಾನು ಸ್ನಾನ ಮಾಡಿ ಬರುವವರೆಗೆ ಯಾರಿಗೂ ಅದರ ಅರ್ಥಾತ್ ಒಳಗೆ ಪ್ರವೇಶ ಕೊಡಬೇಡ. ಮತ್ತು ಬಲಾತ್ಕಾರವಾಗಿ ಬಂದರೆ ತಲೆಯೇ ಕಡಿ, ಯೋಚನೆ ಮಾಡಬೇಡ. ಆಯ್ತಮ್ಮ. ಪಾರ್ವತಿ ಸ್ನಾನಕ್ಕೆ ಹೋಗಿದ್ದಾಳೆ. ಈತ ಸ್ನಾನಕ್ಕೆ ಹೋದ ಮನೆಯ ಬಾಗಿಲಿನಲ್ಲಿ ಅಲ್ಲ, ಮಹಾದ್ವಾರದಲ್ಲಿ ನಿಂತಿದ್ದಾನೆ. ಮನೆ ಒಳಗೆ ಯಾರೂ ಬರಲಿಕ್ಕಿಲ್ಲ. ಪರಮೇಶ್ವರ ಸಂಚಾರಕ್ಕೆ ಹೋದವ ತನ್ನ ಗಣಗಳಿಗೆಲ್ಲ ಸಮಾಧಾನವನ್ನು ಹೇಳಿ ಅವರಿಗೆ ಅನುಗ್ರಹ ಮಾಡಿ ಹಾಗೆ ಮನೆಗೆ ಬರ್ತಾ ಇದ್ದಾನೆ. ಮನೆಗೆ ಬಂದಂತಹ ಸಂದರ್ಭ, ನಿಲ್ಲಲ್ಲಿ ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯ ಆಗ್ತಾ ಇದೆ. ನಿಲ್ಲಲ್ಲಿ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಏ ಪಿಳ್ಳೆ, ನನ್ನನ್ನು ನಿಲ್ಲಲ್ಲಿ ಅಂತ ಹೇಳಲಿಕ್ಕೆ ನೀನು ಯಾರು? ಕತ್ತಿಯನ್ನ ಜಳಪಿಸಿ ಹೇಳ್ತಾ ಇದ್ದ, ನಿಲ್ಲಲ್ಲಿ. ಶಿವ ಮೊದಲೇ ಆತ ತಾಮಸ ಗುಣವುಳ್ಳಂತಹ ಮಹಾಶಕ್ತಿಶಾಲಿ. ಮಗು, ಇದು ನನ್ನ ಮನೆ, ನನ್ನ ಮನೆಗೆ ಬಂದಿದ್ದೇನೆ. ನೀನು ಕತ್ತಿ ಜಳಪಿಸಿದ ತಕ್ಷಣ ನಾನು ಹೆದರುವವನಲ್ಲ, ಹಾಗೆಲ್ಲ ಮಾಡಬೇಡ. ನೋಡು, ದಾರಿ ಬಿಡು, ನೀನು ಇಲ್ಲೇ ಇರು. ಯಾಕಂದ್ರೆ ಸುಮಾರು ಮಂದಿ ಗಣಗಳಿದ್ದಾರೆ, ಅವರ ಜೊತೆಯಲ್ಲಿ ನೀನು ಸೇರಿಕೋ. ನೀನು ಏನು, ಹೇಗೆ, ಎಲ್ಲಿಂದ ಬಂದಿ ನಾನು ಕೇಳೋದಿಲ್ಲ. ದಾರಿ ಬಿಡು. ಒಂದು ಹೆಜ್ಜೆ ಮುಂದೆ ಇಟ್ರೆ ತಲೆ ಕಡ್ದೇನು? ಪರಮೇಶ್ವರ ಹೇಳಿದ, ನನ್ನ ತಲೆಯಷ್ಟು ಉದ್ದ ಇಲ್ಲ ನೀನು, ನನ್ನ ತಲೆ ಕಡೀತಿ ಅಂತ ಹೇಳ್ತಾ ಇದ್ದೀಯಲ್ಲ. ಹೆಚ್ಚು ಮಾತಾಡಬೇಡ. ನನಗೆ ತಾಯಿಯ ಅಪ್ಪಣೆ ಆಗಿದೆ, ಯಾರನ್ನೂ ಒಳಗೆ ಬಿಡಬೇಡ ಎಂದು. ಯಾವ ತಾಯಿಯೋ? ಅವಳು ಒಳಗೆ ಸ್ನಾನ ಮಾಡ್ತಾ ಇದ್ದಾಳೆ. ನನ್ನ ಹೆಂಡತಿ ಅದು. ನಿನ್ನ ಹೆಂಡತಿಯ ಮತ್ತೊಬ್ಬಳ ನನಗೆ ಗೊತ್ತಿಲ್ಲ, ಒಳಗೆ ಬಿಡೋದಿಲ್ಲ. ನನಗೆ ತಾಯಿ ಹೇಳಿದಂತಹ ಕೆಲಸ. ಮತ್ತು ಒಂದು ಹೆಜ್ಜೆ ಇಟ್ಟ, ಕತ್ತಿಯನ್ನು ಹಾಗೆ ಶಿವನ ತಲೆಗೆ ಇಡುವ ಸಂದರ್ಭ, ಶಿವ ಕತ್ತರಿಸಿಯೇ ಬಿಟ್ಟ ಆ ಹುಡುಗನ ತಲೆಯನ್ನ. ಒಳಗೆ ಹೋಗ್ತಾನೆ, ತನ್ನ ಕೆಲಸದಲ್ಲಿ ನಿರತನಾಗಿದ್ದಾನೆ. ಹಾಗೆ ಪಾರ್ವತಿ ಸ್ನಾನವನ್ನ ಮುಗಿಸಿ ಪರಮೇಶ್ವರನಲ್ಲಿ ಕೇಳ್ತಾ ಇದ್ದಾಳೆ, ಈಗ ಬಂದ್ರ? ಹೌದು. ಓ, ಆಯ್ತು ಆಯ್ತು. ನೋಡಿ, ಅಲ್ಲಿ ಹಾಲಿದೆ, ತೆಗೆದುಕೊಳ್ಳಿ. ಆಗಬಹುದು ಆಗಬಹುದು. ಮಗೋ, ಹೊರಗೆ ಬರ್ತಾ ಇದ್ರೆ ತಲೆ ಕತ್ತರಿಸಿ ಬಿದ್ದಿದೆ, ರಕ್ತ ಕೋಡಿಯಾಗಿ ಹರಿತಾ ಇದೆ.
ಅಯ್ಯಯ್ಯೋ ಶಿವನೇ, ಬೊಬ್ಬೆ ಹೊಡೆಯುತ್ತಾ ಇದ್ದಾನೆ. ನನ್ನ ಕರುಳ ಕುಡಿಯನ್ನ ಕತ್ತರಿಸಿದೆಯಾ ಪರಮೇಶ್ವರ? ಪರಮೇಶ್ವರ, ಜಗದೀಶ್ವರ, ನೀನೇ ನನ್ನನ್ನು ರಕ್ಷಿಸಬೇಕು. ನಾನು ಮುದ್ದಿನಿಂದ ಸಾಕಿದಂತಹ ಮಗು. ಇವಳ ಬೊಬ್ಬೆಯನ್ನು ಕೇಳಿ ಪರಮೇಶ್ವರ ಬರ್ತಾ ಇದ್ದಾನೆ. ಏನೇ ನೋಡಿ, ಆ ಮಗುವಿನ ತಲೆಯನ್ನು ಯಾರು ಕಡ್ದದ್ದು? ಮಗುವಿನ ತಲೆಯನ್ನು ನಾನು ಕಡ್ದದ್ದು. ಯಾಕೆ ಕಡಿದ್ರಿ? ನನ್ನ ಮನೆಗೆ ಬರಲಿಕ್ಕೆ ಬಿಡಲಿಲ್ಲ. ನಾನೇ ಹೇಳಿದ್ದು, ಇಲ್ಲಿ ಯಾರೂ ಇರಲಿಲ್ಲ. ಆ ಬಾಗಿಲನ್ನು ಕಾಯಬೇಕು ಅಂತ ಹೇಳಿದವಳು ನಾನೇ. ನನಗೆ ನೀನು ಮೊದಲೇ ಹೇಳುವುದಲ್ವಾ? ಮೊದಲೇ ಹೇಳಲಿಕ್ಕೆ ನೀವು ಎಲ್ಲಿದ್ರಿ? ಹೇಗೆ ಮಗುವನ್ನು ಸೃಷ್ಟಿ ಮಾಡಿದೆ? ಅದೇ ನನ್ನ ಪಾದದ ಅಡಿಯ ಮಣ್ಣಿಗೆ ನಿಮ್ಮನ್ನು ಅಭಿಷೇಕ ಮಾಡಿದಂತಹ ನೀರನ್ನು ಬೆರೆಸಿ ಸೃಷ್ಟಿ ಮಾಡಿದ್ದೇನೆ. ಯಾರು ಅದನ್ನ ಕಲಸಿದ್ದು? ನಾನೇ. ಅದು ನಿನ್ನ ಮಗು. ನಿನ್ನ ಮಗು ಮಾತ್ರ ಬದುಕಲಿಕ್ಕಿಲ್ಲ, ಅದಕ್ಕೆ ತಲೆ ಕಡ್ದಿದ್ದೇನೆ. ಅದು ನಮ್ಮ ಮಗು ಆಗಬೇಕು. ಇವಳಿಗೆ ಅರ್ಥ ಆಗಲಿಲ್ಲ. ಸ್ವಾಮಿ, ನಮ್ಮ ಮಗು ಅಂದ್ರೆ ಅದು ನೀನು ಸೃಷ್ಟಿ ಮಾಡಿದಂತಹ ಮಗು. ಈ ಸೃಷ್ಟಿಗೆ ಪ್ರಕೃತಿ ಮತ್ತು ಪುರುಷ ಬೇಕು. ಬರೇ ಪ್ರಕೃತಿ ಮಾತ್ರ ಅಲ್ಲ, ಬರೇ ಪುರುಷ ಮಾತ್ರ ಅಲ್ಲ. ಸಂಕಲ್ಪ ಮಾತ್ರೇಣ ಸೃಷ್ಟಿ. ದೇವರು ಸಂಕಲ್ಪ ಮಾಡಿದರೆ ಸಾಕು, ಸೃಷ್ಟಿಯಾಗ್ತದೆ. ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿದರೆ ಸಾಕು, ಅದು ನಡೆಯುತ್ತದೆ. ಈಕೆ ಶಿವನ ಪಾದಕ್ಕೆ ಬಿದ್ದು ಹೇಳ್ತಾ ಇದ್ದಾಳೆ, ಜಗದೀಶ್ವರ ಪರಮೇಶ್ವರ ದೇವನು ನೀನಲ್ಲವೇ ಈ ಜಗದೊಳಗೆ ಹೊರೆಯುವೆಯ. ಜಗದೀಶ್ವರ ಪರಮೇಶ್ವರ ದೇವರು ನೀನಲ್ಲವೇ ಈ ಜಗದೊಳಗೆ ಹೊರೆಯುವೆಯ. ದೇವನು ನೀನೆಂದು ಬೇಡುವೆ ನಾನು, ಬೇಡಿದ ವರವ ಬೇಗ ನೀಡೆಂದು. ದೇವನು ನೀನೆಂದು ಬೇಡುವೆ ನಾನು, ಬೇಡಿದ ವರವ ಬೇಗ ನೀನೆಂದು. ಜಗದೀಶ್ವರ ಪರಮೇಶ್ವರ ದೇವರು ನೀನಲ್ಲವೇ ಈ ಜಗದೊಳಗೆ ಹೊರೆಯುವೆಯ. ಕೈಲಾಸವಾಸ ಪಾರ್ವತಿ ರಮಣ ದೀನರ ಪಾಲ ನೀನೇ ದೇವಾ. ಕೈಲಾಸವಾಸ ಪಾರ್ವತಿ ರಮಣ ದೀನರ ಪಾಲ ನೀನೇ ದೇವಾ. ಜಗದೀಶ್ವರ ಪರಮೇಶ್ವರ ದೇವರು ನೀನಲ್ಲವೇ ಈ ಜಗದೊಳಗೆ ಹೊರೆಯುವೆಯ. ಜಗದೀಶ್ವರ ಪರಮೇಶ್ವರ ದೇವರು ನೀನಲ್ಲವೇ ಈ ಜಗದೊಳಗೆ ಹೊರೆಯುವೆಯ. ಜಗದೀಶ್ವರ ರಕ್ಷಿಸಬೇಕು ಸ್ವಾಮಿ, ಇಲ್ಲ ಅಂತಾದರೆ ನಾನು ಬದುಕುವುದಿಲ್ಲ. ನನ್ನ ಸೃಷ್ಟಿ ಅದು. ಪರಮೇಶ್ವರ ಹೇಳ್ತಾ ಇದ್ದಾನೆ, ನಂದಿ ಬಾಯಿಲಿ, ನೀನು ಈಗ ಸಂಚಾರಕ್ಕೆ ಹೋಗಬೇಕು. ಯಾವ ದಿಕ್ಕಿಗೆ ಬೇಕಾದರೂ ಹೋಗು. ಅಲ್ಲಿ ಏನು ಮೊದಲು ಸಿಗ್ತದೆ ಅದರ ತಲೆಯನ್ನು ಕಡ್ಕೊಂಡು ಬಾ. ಇಷ್ಟು ಆಗಬೇಕು ಅಂತಾದರೆ ಅಲ್ಲಿಯೇ
ಅರ್ಥಾತ್ ನಂದಿ ನೇರವಾಗಿ ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಒಬ್ಬ ಅಸುರ ಗಜಾಸುರ ಅನ್ನುವವ ಪರಮೇಶ್ವರನನ್ನು ಒಲಿಸಿಕೊಂಡು ನನಗೆ ಯಾರಿಂದಲೂ ಮರಣ ಬರಬಾರದು, ಒಂದು ವೇಳೆ ಮರಣ ಬಂದರೆ ಸತ್ತವರು ಬದುಕಿ ಮೃಗದ ತಲೆಯನ್ನು ಧರಿಸಿದ್ರೆ ಬರಬೇಕು ಅಂತ ಕೇಳ್ತಾನೆ. ವರವನ್ನ ಕೇಳುವಂಥದ್ದು, ಶಾಪವನ್ನು ಕೊಡುವಂಥದ್ದು ದೇವರಿಗೆ ಸಾಧ್ಯ, ನಮಗಲ್ಲ. ಆದರೆ ಆ ದೇವರು ವರವನ್ನು ಶಾಪವನ್ನು ಕೊಡುವಂಥದ್ದು ನಮ್ಮ ಕರ್ಮದ ಮೇಲೆ ಹೊಂದಿಕೊಂಡಿರ್ತದೆ. ಈತ ಆ ವರವನ್ನು ಕೇಳಿದ್ದ, ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಅನ್ನಿಸ್ತದೆ, ನಾನು ಮಾಡ್ತಾ ಇರುವಂಥ ತಪಸ್ಸನ್ನು ಕೆಡಿಸಲಿಕ್ಕೆ ಯಾರಾದರೂ ಬರಬಹುದು. ಅವನಿಗೆ ಆಸೆ ಇದ್ದದ್ದು ಏನು ಅಂತ ಹೇಳಿದ್ರೆ ದೇವಲೋಕವನ್ನು ಆಳಬೇಕು. ಆದರೆ ಆ ಸಂದರ್ಭದಲ್ಲಿ ಇದನ್ನು ಅರಿತಂತಹ ಯಾರಾದರೂ ನನ್ನ ತಪಸ್ಸನ್ನು ಕೆಡಿಸಿಯಾರು ಅಂತ ಹೇಳಿ ಒಂದು ಆನೆಯ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಬಹಳಷ್ಟು ಸಮಯ ತಪಸ್ಸನ್ನು ಮಾಡ್ತಾನೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಏಕಾಗ್ರತೆಯಿಂದ ತಪಸ್ಸನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಂದಿ ಅಲ್ಲಿಗೆ ಬರ್ತಾನೆ. ಠಪ್ಪ ತಲೆಯನ್ನು ಕಡಿತಾನೆ. ತಲೆಯನ್ನು ಎತ್ತುಕೊಂಡು ಹೋಗ್ತಾ ಇದ್ದಾನೆ. ಹೋಗಿಬಿಟ್ಟು ಪಾರ್ವತಿಗೆ ಕೊಡ್ತಾ ಇದ್ದಾನೆ. ಪಾರ್ವತಿಗೆ ಕೊಟ್ಟಾಗ, ನಾನಲ್ಲ, ಅವರಲ್ಲಿ ಕೊಡು. ಪರಮೇಶ್ವರ ಆ ತಲೆಯನ್ನು ತೆಗೆದು ಆ ತಲೆ ಕಡಿದಂಥ ಶಿಶುವಿಗೆ ಜೋಡಿಸ್ತಾ ಇದ್ದಾನೆ. ಸೊಂಡಿಲನ್ನು ಅಲ್ಲಾಡಿಸ್ತಾ ಇದೆ. ಪರಮೇಶ್ವರ ಮತ್ತೆ ಹೇಳ್ತಾ ಇದ್ದಾನೆ, ಪಾರ್ವತಿ ನೋಡು, ಈ ತಲೆ ಅನ್ನುವಂಥದ್ದು ಬರೇ ಆನೆಯ ತಲೆ ಅಲ್ಲ. ತಪಸ್ಸನ್ನು ಮಾಡಿದಂತಹ, ಸಿದ್ಧಿಯನ್ನು ಮಾಡಿದಂತಹ, ಸಾಧನೆಯನ್ನು ಮಾಡಿದಂತಹ ಮಹಾಶಕ್ತಿ ಅದು. ಅಸುರ ಇರಬಹುದು, ಆದರೆ ಶರೀರವನ್ನು ಸೃಷ್ಟಿ ಮಾಡಿದ್ದು ನೀನು. ಪರಾಶಕ್ತಿ, ನಿನ್ನ ಶಕ್ತಿಗೆ ಎಣೆ ಇಲ್ಲ. ನೀನು ಬಹಳ ಪರಾಕ್ರಮಶೀಲಳು. ದುರ್ಗಾಶಕ್ತಿಯೂ ಹೌದು, ಮಾತೃಶಕ್ತಿಯೂ ಹೌದು. ಆ ಮಾತೃಶಕ್ತಿಗೆ, ದುರ್ಗಾಶಕ್ತಿಗೆ ಶಿವನ ತಪಸ್ಸನ್ನು ಮಾಡಿದಂತಹ ಒಂದು ಮಹಾಶಕ್ತಿಯ ತಲೆ ಕೂತಿದೆ. ಹಾಗಾದ್ರೆ ಆ ಮೂರ್ತಿಯ ಪರಾಕ್ರಮ ಎಷ್ಟಿರುವುದು ಬೇಡ. ಇಲ್ಲಿಯವರೆಗೆ ನಿನ್ನ ಸೃಷ್ಟಿ ಮಾತ್ರ ಆಗಿತ್ತು, ಈಗ ನನ್ನ ಸೃಷ್ಟಿಯೂ ಸೇರಿದೆ. ಇನ್ನು ಯಾರೋ ಈ ಮಗುವನ್ನ ಬರೇ ತಾಯಿಯ ಮಗ ಅಂತ ಹೇಳಲಿಕ್ಕಿಲ್ಲ. ತಂದೆಯ ಮಗನೂ ಹೌದು, ತಂದೆ ತಾಯಿಯ ಪ್ರೀತಿಯ ಮಗ ಇವನು ಅಂತ ಹೇಳಿದಾಗ ಆ ಪುಟ್ಟ ಬಾಲಕ ಓಡೋಡಿ ಬಂದು ಪಾರ್ವತಿಯ ತೊಡೆಯನ್ನ ಏರಿ ಸೊಂಡಿಲನ್ನ ತಾಯಿಯ ತಲೆಯ ಸುತ್ತ ಅಲ್ಲಾಡಿಸ್ತಾ ಇದೆ. ಅಲ್ಲಿ ಏನೂ ಸಿಕ್ಕಲಿಲ್ಲ. ತಕ್ಷಣ ಕೈಗೆ ಸಿಕ್ಕಿದ್ದು ಬೆಲ್ಲದ ತುಂಡು. ಆ ಬೆಲ್ಲದ ತುಂಡನ್ನೇ ಹುಡಿ ಮಾಡಿ ಅಲ್ಲೇ ಇದ್ದಂತಹ ಕೈಲಾಸದಲ್ಲಿಯೂ ಹೋಮ ನಡೆಯುತ್ತಾ ಇತ್ತು. ಹೋಮಕ್ಕೆ ಬೇಕಾಗಿ ತಯಾರಿ ಮಾಡಿದಂಥ ಹಿಟ್ಟನ್ನು ಬೆಲ್ಲವನ್ನು ಕಲಸಿ ಆನೆಯ ಬಾಯಿಗೆ ಇಡ್ತಾ ಇದ್ದಾಳೆ. ಆ ಸೊಂಡಿಲ್ನಲ್ಲಿ ಆ ಅಪ್ಪ ಹಿಟ್ಟನ್ನ, ಬೆಲ್ಲದ ಮತ್ತು ಅಕ್ಕಿ ಹಿಟ್ಟನ್ನು ತಿನ್ನುವ ಹೊತ್ತಿಗೆ ಅಪ್ಪ 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 ಅಂತ ಪ್ರೀತಿಯಿಂದ ಹೇಳ್ತಾ ಇದೆ. ಪರಮೇಶ್ವರ ಹೋಗಿ ತಬ್ಬಿಕೊಳ್ತಾ ಇದ್ದಾನೆ. ಪಾರ್ವತಿ ಹೇಳ್ತಾ ಇದ್ದಾಳೆ, ಸ್ವಾಮಿ
ನೀವೇನೋ ಸೃಷ್ಟಿಯನ್ನ ಮಾಡಿದ್ರಿ, ಆದರೆ ಜನ ಏನಂದಾರು? ಪರಮೇಶ್ವರನಿಗೆ ಆನೆಯ ತಲೆಯ ಒಬ್ಬ ಮಗ, ಛೀ, ಏನು ಸರಿ ಇಲ್ವಾ ಮಗ, ಅಂಗವಿಕಲನ ಅಂತ ಹೇಳಲಿಕ್ಕಿಲ್ವ? ತಕ್ಷಣ ಪರಮೇಶ್ವರ ಹೇಳ್ತಾ ಇದ್ದಾನೆ, ಪಾರ್ವತಿ ಯೋಚಿಸದಿರು ನೀನು, ದೇವರ್ಗಳೆಲ್ಲರೂ ಸಮಷ್ಟಿಯಲಿ ಜಯಕಾರವನು ಮಾಡುವಂದದಿ ನಾನು ಮಾಡ್ಪೇ. ಯೋಚನೆ ಮಾಡಬೇಡ ನೀನು, ದೇವತೆಗಳೆಲ್ಲರೂ ಕೂಡ ಆರಾಧನೆ ಮಾಡುವ ಹಾಗೆ ಮಾಡ್ತೇನೆ. ಅದು ಹೇಗೆ ಸ್ವಾಮಿ? ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ. ಅಲ್ಲಿ ಸೃಷ್ಟಿಯಾದಂತಹ ಶ್ಲೋಕ ಇದು ನೋಡು. ಅಗಜಯ ಮಗ ಗಜಾನನ, ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ದೇವತೆಗಳೆಲ್ಲರೂ ಬಂದು ಸೇರ್ತಾ ಇದ್ದಾರೆ. ಜಯ ಜಯ ಫಾಲಾಸ್ಯನಾಥಾಯ ಮಹೇಶ್ವರಾಯ ಹಾಲಾಹಲಾಲಂಕೃತ ಗಂಧರಾಯ ಮೀನೇಕ್ಷಣಾಯ ಪತಯೇ ಶಿವಾಯ ನಮೋ ನಮೋ ಸುಂದರ ತಾಂಡವಾಯ. ಎಲ್ಲರೂ ಬರ್ತಾ ಇದ್ದಾರೆ ಅಲ್ಲಿಗೆ. ಎಲ್ರಿಗೂ ಹೇಳ್ತಾ ಇದ್ದಾನೆ, ಇನ್ನು ಮೊದಲು ನನ್ನ ಈ ಮಗನನ್ನ ಪರಿಹಾಸ್ಯ ಮಾಡದೆ ಎಲ್ಲರೂ ಕೂಡ ಮೊದಲು ಯಾರಿಗೆ ಬೇಕಾದರೂ ಪೂಜೆ ಮಾಡಿ, ನೀವು ಪರಮೇಶ್ವರನಿಗೆ ಪೂಜೆ ಮಾಡಿ, ದುರ್ಗೆಗೆ ಪೂಜೆ ಮಾಡಿ, ಅಥವಾ ಇನ್ಯಾವುದೇ ಸತ್ಕಾರ್ಯವನ್ನು ಮಾಡಿ, ಮೊದಲು ಈ ಮಗನಿಗೆ ಪೂಜೆ ಆಗಬೇಕು. ಅವನನ್ನ ವಕ್ರತುಂಡ ಅಂತ ಪರಿಹಾಸ್ಯ ಮಾಡುವುದಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಅವನ ಪ್ರಭೆಯನ್ನು ನೋಡಿ, ತಪಸ್ಸಿನ ಪ್ರಭೆ ಅದು. ವಕ್ರತುಂಡ ಹೌದು, ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾರು ಯಾವ ಕಾರ್ಯಕ್ಕೆ ಹೊರಡುವಾಗಲೂ ಓಂ ಶ್ರೀ ಮಹಾಗಣಪತಿಯೇ ನಮಃ. ತಿಳಿದವರು ವೈದಿಕ ರೂಪದಲ್ಲಿ ಗಣಹೋಮವನ್ನು ಮಾಡಿ ಗಣಪತಿಯನ್ನು ಆರಾಧನೆ ಮಾಡಿ, ನಾವೆಲ್ಲ ಮನೆಯಿಂದ ಹೊರಡುವ ಹೊತ್ತಿಗೆ ಓಂ ಶ್ರೀ ಮಹಾಗಣಪತಿಯೇ ನಮಃ ಅಂತ ಹೇಳಿ ನೋಡಿ. ಸಮಸ್ಯೆ ಇಲ್ಲದೆ, ಗೊಂದಲ ಇಲ್ಲದೆ ನಮ್ಮ ಕೆಲಸ ಆಗ್ತದೆ. ಬಹಳ ಖುಷಿಯಲ್ಲಿದ್ದಾಗ, ಯೌವನ, ಶ್ರೀಮಂತಿಗೆ, ಧನ ಸಂಪತ್ತು ಇದ್ದಾಗ ಹೊರಟು ದಾರಿಯಲ್ಲಿ ಬರುವ ಹೊತ್ತಿಗೆ ಕಾರು ಪಂಚರ್ ಆದರೆ ಓ ದೇವರೇ, ಅದು ಯಾವನು ತಲೆ ಸರಿ ಇಲ್ಲದ ಗುಬ್ಬಿಚೂರು ಹಾಕಿದ್ದು ದಾರಿಗೆ. ಮನೆಯಿಂದ ಹೊರಡೋತ್ತಿಗೆ ಗಣಪತಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸಲಿಲ್ಲ. ಅಲ್ಲೇ ಪರಮೇಶ್ವರ ಹೇಳ್ತಾನೆ, ಪ್ರಪಂಚದಲ್ಲಿ ಯಾರಾದರೂ ಕೂಡ ಮಹಾಗಣಪತಿಯನ್ನು ಆರಾಧನೆ ಮಾಡದೆ, ಪೂಜಿಸದೆ ಹೊರಟ್ರೆ ಅವರ ಕಾರ್ಯ ಹಾಳಾಗಿ ಹೋಗಲಿ ಅಂತ ಪರಮೇಶ್ವರ ಶಾಪವನ್ನೇ ಕೊಡ್ತಾ ಇದ್ದಾನೆ. ಅನುಗ್ರಹ ಯಾರಿಗೆ? ನಮಗೆ ಅನುಗ್ರಹ. ಓಂ ಶ್ರೀ ಮಹಾಗಣಪತಿಯೇ ನಮಃ ಎನ್ನುವುದಕ್ಕೆ ಕಾರಣ ಆ ಪರಾಶಕ್ತಿಯ ಅನುಗ್ರಹ. ಅವರೆಲ್ಲರೂ ಜಯಕಾರ ಹೇಳುವ ಹೊತ್ತಿಗೆ ವಿಷ್ಣು ಅಲ್ಲಿ ಇರಲಿಲ್ಲ. ಆಗ ಎಲ್ಲರೂ ಹೇಳ್ತಾರೆ, ಸ್ವಾಮಿ ವಿಷ್ಣು ಮಾತ್ರ ಇದನ್ನ ಒಪ್ಪಲಿಲ್ಲ. ಪರಮೇಶ್ವರ ಕಣ್ಣು ಮುಚ್ಚಿ ಒಂದು ಕ್ಷಣ ಅವನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಪಾಲನಾ ಕರ್ತೃ ಪನ್ನಗ ಶಯನ ಲಕ್ಷ್ಮೀ ರಮಣ, ಪನ್ನಗ ಶಯನ ಲಕ್ಷ್ಮೀ ರಮಣ, ವೇದ ಸನ್ನುತ ಪಾದ ಸರ್ವೇಶ. ಇನ್ನು ಬಿಡಿಸೋ ಮೋಹಾಪಾಶ, ಇನ್ನು ಬಿಡಿಸೋ ಮೋಹಾಪಾಶ. ಆಪದ್ಬಾಂಧವ ಶ್ರೀನಿವಾಸ, ಆಪದ್ಬಾಂಧವ
ಶ್ರೀನಿವಾಸ ನಿನ್ನ ಭಕ್ತಿ ಬೀರೋ ದೇವ ಎನ್ನ ಮನ್ನಿಸಿ ಸಲಹುವರ್ಯಾರೋ ನಿನ್ನ ಭಕ್ತಿ ಬೀರೋ ದೇವಾ ದೇವಾ ಕರಿರಾಜವರದ ಅಪ್ರಮೇಯ ಸ್ವಾಮಿ ಗೋವಿಂದ ಕರಿರಾಜವರದ ಅಪ್ರಮೇಯ ಅರಿತು ಪಾಲಿಸಬೇಕು ಯೋಗೀಶ ಸುರ ಮುನಿ ಹೃದಯ ನೀನೇ ಕಾಯೋ ಸುರ ಮುನಿ ಹೃದಯ ನೀನೇ ಕಾಯೋ ಗುರು ಪುರಂದರ ವಿಠಲರಾಯ ಗುರು ಪುರಂದರ ವಿಠಲರಾಯ ನಿನ್ನ ಭಕ್ತಿ ಬೀರೋ ದೇವಾ ಎನ್ನ ಮನ್ನಿಸಿ ಸಲಹುವರ್ಯಾರೋ ನಿನ್ನ ಭಕ್ತಿ ಬೀರೋ ದೇವಾ 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 ತಕ್ಷಣದಲ್ಲಿ ಮಹಾವಿಷ್ಣು ಪ್ರತ್ಯಕ್ಷನಾಗಿದ್ದಾನೆ. ಎಲ್ಲರೂ ಕೂಡ ಜಯಕಾರ ಹೇಳ್ತಾ ಇದ್ದಾರೆ. ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾರಾಯಣ ಹೇಳ್ತಾ ಇದ್ದಾನೆ, ಒಳ್ಳೆಯದು, ಪ್ರಪಂಚಕ್ಕೆ ಹೊಸ ದೇವರ ಸೃಷ್ಟಿಯಾಗಿದೆ. ಇನ್ನು ಮೇಲೆ ಜಗತ್ತಿನಲ್ಲಿ ಯಾರು ಗಣಪತಿಯನ್ನ ಪೂಜೆ ಮಾಡದೆ ಹೊರಡ್ತಾರೋ ಆವಾಗಲೇ ಅವರಿಗೆ ನನ್ನಿಂದ ಮೀರಿದ ಒಬ್ಬ ಗಣಪತಿ ಇದ್ದಾನೆ, ವಕ್ರತುಂಡ ಇದ್ದಾನೆ ಅನ್ನುವ ಪ್ರಜ್ಞೆಯಿಂದ ಜನರೆಲ್ಲರೂ ಕೂಡ ಪ್ರಜ್ಞಾವಂತಿಕೆಯಲ್ಲಿ ಬದುಕಲಿ, ಒಳ್ಳೆಯದಾಗಲಿ ಅಂತ ಮಹಾವಿಷ್ಣು ಹೇಳ್ತಾನೆ ಎಂಬಲ್ಲಿಗೆ ನನ್ನ ಈ ಪರಾಶಕ್ತಿಯ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಭಗವದ್ಭಕ್ತರೇ, ಯಾವಾಗಲೂ ನಮ್ಮಿಂದ ಮೀರಿದ ಒಂದು ಶಕ್ತಿ ಇದೆ ಎಂಬುದನ್ನು ಯಾವಾಗಲೂ ಮರೆಯಬಾರದು. ದೇವರನ್ನು ಪರಿಹಾಸ್ಯ ಮಾಡುವುದು ಬೇಡ. ದೇವರಿದ್ದಾನೆ, ಯಾವಾಗಲೂ ಇರ್ತಾನೆ. ನಾವು ನಂಬಿಕೊಂಡು ಇದ್ದರೆ ಇಂಬುವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಯಾವಾಗಲೂ ಕೂಡ ನಾನು ಮೊದಲೇ ಹೇಳಿದ ಹಾಗೆ ನಮ್ಮಿಂದಾಗಿ ಒಬ್ಬರು ಕಣ್ಣೀರು ಹಾಕಬಾರದು. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಮನೋಧರ್ಮದಿಂದ ಭಗವಂತ ಕೊಟ್ಟಿರುವಂಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ನನ್ನಲ್ಲಿ ಜೊತೆಯಲ್ಲಿ ಸಹಗಾಯನ ಮಾಡಿದಂಥ ವಿಷ್ಣು ಪ್ರಸಾದ ಕಲ್ಲೂರಾಯ, ಹಾಗೆ ಪವನ್ ಕಲ್ಲೂರಾಯ ತಬ್ಲದ ಸಹಕರಿಸಿದ್ದಾನೆ, ಮೃದಂಗದಲ್ಲಿ ಸಹಕರಿಸಿದ್ದಾನೆ. ಇಷ್ಟು ಹೊತ್ತು ಈ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಕಥೆಯನ್ನು ಮಾಡಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲ ಅಧಿಕಾರ ವರ್ಗದವರಿಗೆ, ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ, ಅವನ ಕೃಪೆ ನಮಗೆಲ್ಲರಿಗೂ ಇರಲಿ. ನಾವು ಸರಿಯಾದ ದಾರಿಯಲ್ಲಿ ನಡೆಯುವ ಹಾಗೆ ಸತ್ಪ್ರೇರಣೆಯನ್ನು ಆ ಮಹಾಗಣಪತಿ ಮದನಂತೇಶ್ವರ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಜಯ, ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ, ಧರೆಯನ್ನು ಧರಿಸಿದವರ ಅವತಾರಗೆ ತಳನ ಕಾಡಚಿ ನರಸಿಂಹಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತೇ ಹರ 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 ಮಹಾದೇವ.
ಇದುವರೆಗೆ ಹರಿಕಥಾ ಸತ್ಸಂಗ ಪರಾಶಕ್ತಿ ಲೀಲೆ ಎನ್ನುವಂತಹ ಸುಂದರವಾದ ಹರಿಕಥಾ ಸತ್ಸಂಗವನ್ನು ಪ್ರೊಫೆಸರ್ ಶ್ರೀ ಮೋಹನ ಕಲುರಾಯ ಹಾಗೂ ಇವರ ತಂಡದವರು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಸಮಿತಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಅವರಿಗೆ ಗೌರವ ಸ್ಮರಣಿಕೆಯನ್ನು ಸಾಂಸ್ಕೃತಿಕ ಸಮಿತಿಯ ಗೌರವ ಸಲಹೆಗಾರರಾದಂತಹ ರಾಮ್ ಯಲ್ಲಂಗಳ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಗೌರವ ಸ್ಮರಣಿಕೆಯನ್ನು ಪಡೆದಂತಹ ಪ್ರೊಫೆಸರ್ ಮೋಹನ್ ಕಲುರಾಯ ಹಾಗೂ ತಂಡ ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿದಂತಹ ಸಾಂಸ್ಕೃತಿಕ ಸಮಿತಿಯ ಗೌರವ ಸಲಹೆಗಾರರಾಗಿರುವಂತಹ ರಾಮ್ ಯಲ್ಲಂಗಳ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಹರಿಕಥಾ ಸತ್ಸಂಗ ಪ್ರಸಂಗ ಗಣೇಶ ಮಹಿಮೆ ನಡೆಸಿಕೊಡುವವರು ಗೌರೀಶ ವಿಶ್ವಾಮಿತ್ರ ಶಿರಿಯ. 12:30ಕ್ಕೆ ಸರಿಯಾಗಿ ಪಂಚದುರ್ಗ ಯಕ್ಷಗಾನ ಕಲಾ ಸಂಘ ಕೊಯ್ಯಾರು ಬೆಳ್ತಂಗಡಿ ಇವರಿಂದ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ. ಅದೇ ರೀತಿಯಾಗಿ ಸಂಜೆ 3 ಗಂಟೆಗೆ ಯಕ್ಷಗಾನ ಜಾಂಬವತಿ ಕಲ್ಯಾಣ ಶಾರದಾ ಯಕ್ಷ ಕಲಾರಾಧಕ ಮಹಿಳಾ ತಂಡ ಸುರತ್ಕಲ್ ಇವರಿಂದ. ಸಂಜೆ 5:30ಕ್ಕೆ ಇಂದ್ರಜಿತು ಕಾಳಗ ಹವ್ಯಾಸಿ ಯಕ್ಷಮಿತ್ರರು ಕೋಳಿಯೂರು. ಹಾಗೆ ರಾತ್ರಿ 7 ಗಂಟೆಗೆ ಯಕ್ಷಗಾನ ಬಯಲಾಟ ಶ್ರೀ ಗಣಪತಿ ಮಹಾತ್ಮೆ ಪ್ರಣವ ಕಲಾವೃಂದ ಕಾಸರಗೋಡು ಇವರಿಂದ ನಡೆಯಲಿದೆ. ಇಂದಿನ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಹರಿಕಥಾ ಸತ್ಸಂಗ ಗಣೇಶ ಮಹಿಮೆ ನಡೆಸಿಕೊಡುವವರು ಗೌರೀಶ ವಿಶ್ವಾಮಿತ್ರ ಶಿರಿಯ. ಗೌರೀಶ ವಿಶ್ವಾಮಿತ್ರ ಶಿರಿಯ ಇವರನ್ನು ಹರಿಕಥಾ ಸತ್ಸಂಗ ನಡೆಸುವುದಕ್ಕೆ ನಮ್ಮ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಹಾಗೂ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸಿ ಕ್ಲಬ್ದ ಸಮಯಕ್ಕೆ ಮುಗಿಸಿಕೊಟ್ಟು ಮುಂದಿನ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.
ഒന്ന് മണ്ടി നമ്പറുണ്ട്, ഒന്ന് പിടിച്ചു നോക്കിയപ്പ ആരും ആവും, ഒന്ന് പൊട്ടിയാൽ മതി. ಎಂತ ನೀನು ಕೂಗ್ತದೆ ಮಾತ್ರ ಬಾಕಿ ತಿನ್ಲಿ ಆಗ್ಲಿ ಆಯ್ತು ಈಗ. ഓ ഓ അല്ലേ ഏർപ്പാട് എല്ലാം പഠിച്ചു കേട്ടോ, എല്ലാവരും പഠിച്ചു. നേരെ പോവാ, നമ്മൾ പോവാ. അവരെ കാത്തുന്നാവൂല, അവരേടുണ്ടെന്ന് അറിയില്ലാന്ന് വേണം. परम धामवती जयति, परम धामवती जयति, अम्ब 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 परम धामवती जयति, पार्वती परमे जयुवती परम पार्वती परमे जयुवती परम धामवती जयति, पार्वती परमे जयुवती परम धामवती जयति, परम ज्योति विकासिनी, देव ज्योति विकासिनी, परम 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 ज्योति विकासिनी. धामवती जयति, पार्वती परमे जयुवती परम धामवती जयति, पम पद मद मव मद मवरं धामवती जयति,
ಮ ಧನಿ ದ ಪ ಮ ಗ ಮ ಪರಂ ದ ಮ ಪತಿ ಜಯತಿ ಗಮ ಮದು ಮಮ ಮದ ಪದ ಮ ಪ ಮ ನಿ ದ ನಿ ಮ ಪ ಮ ದ ನಿ ದ ದ ನಿ ದ ದ ಪ ಮ ಗ ರಿ ಗ ಮ ಪ ರಂ ದ ಮ ವ ತಿ ಗಮ ಪದ ಪ ಮ ಪದ ನಿ ದ ಪದ ನಿ ಸ ನಿ ದ ನಿ ಸರಿ ಗರಿ ಗ ಸರಿ ನಿ ಸ ದ ನಿ ಸ ನಿ ಗರಿ ಸ ನಿ ದ ಪ ಮ ಗ ರಿ ಗ ಮ ಪ ರಂ ದ ಮ ವ ತಿ ದ ಪ ಮ ಪ ದ ದ ಪ ಮ ಪ ದ ದ ಮ ಪ ಮ ದ ದ ಪ ಮ ಪ ದ ನಿ ದ ಪ ಮ ಪ ಮ ನಿ ದ ನಿ ದ ಪ ಮ ದ ನಿ ದ ನಿ ದ ಪ ದ ನಿ ಗ ರಿ ದ ರಿ ದ ನಿ ದ ನಿ ದ ಗ ರಿ ದ ನಿ ದ ರಿ ದ ನಿ ದ ಪ ದ ನಿ ದ ಪ ದ ರಿ ದ ನಿ ದ ನಿ ದ ನಿ ದ ಪ ರಿ ದ ನಿ ದ ಪ ದ ನಿ ದ ಪ ಮ ರಿ ಗ ಮ ಪ ದ ದ ರಿ ಗ ರಿ ಗ ಮ ಗ ಮ ಪ ದ ರಿ ಗ ಮ ಪ ರಿ ಗ ಮ ಪ ಗ ಮ ಪ ದ ನಿ ಗ ರಿ ದ ನಿ ದ ರಿ ದ ನಿ ದ ಪ ಮ ಗ ರಿ ಗ ಮ ಪ ರೌ ದ ಮ ವ ತಿ ಜಯತಿ ತದರಿ ನ ತದರಿ ನ
ಭವರೋಗಾತಿ ದುಃಖಪಗ ಭವರೋಗಾತಿ ದುಃಖಪಗ ಭವರೋಗಾತಿ ಭವರೋಗಾತಿ ದುಃಖಪಗ ಭವರೋಗಾತಿ ಕಾಪಗ ಭವರೋಗ ಅತಿ ದುಃಖಪಗ ಭವರೋಗಾತಿ ದುಃಖಪಗ ಭವ್ಯ ಚರಿತ ವಾಸುರಾಗ ಭವರೋಗಾತಿ ದುಃಖಪಗ ಭವ್ಯ ಚರಿತ ವಾಸುರಾಗ ಮೃತ್ಯುಂಜಯ ಮಗ ದೇವಾ ಮೃತ್ಯುಂಜಯ ಮಗ ದೇವ ಮೃತ್ಯುಂಜಯ ಮಗ ದೇವ ವಂದೇ ಮೃಗೌಂದು ಸುತ ವರದ ಮೃತ್ಯುಂಜಯ ಮಗ ದೇವ ವಂದೇ ಮೃಗೌಂದು ಸುತ ವರದ ಮೃತ್ಯುಂಜಯ ಮಗ ದೇವ ಮಗ ದೇವ ಶೈಲರಾಜ ಸುತಾಧವ ಶರಣಾಗತ ಬಾಂಧವ ಶೈಲರಾಜ ಸುತಾಧವ ಶರಣಾಗತ ಶೈಲರಾಜ ಸುತಾಧವ ಶೈಲರಾಜ ತೋದಾಂಧವ ಶರಣಾಗತ ಬಾಂಧವ ಶಂಭೋ ಗುರುಕುಲ ತುಂಗ ಶಂಭೋ ಗುರುಕುಲ ತುಂಗ ಶಂಭೋ ಶಂಭೋ ಗುರುಕುಲ ತುಂಗ ಶಂಭೋ ಗುರುಕುಲ ತುಂಗ ಶಂಕರ ಕರುಣಾ ಪಾಗ ಶಂಭೋ ಗುರುಕುಲ ತುಂಗ ಶಂಕರ ಕರುಣಾ ಪಾಗ ದಕ್ಷ ಶಿಕ್ಷ ಸಜ್ಜನ ರಕ್ಷ ದಕ್ಷ ಶಿಕ್ಷ ಸಜ್ಜನ ನೀಟಿಲಾಕ್ಷ ಕರುಣಾ ಕಟಾಕ್ಷ ದಕ್ಷ ಶಿಕ್ಷ ನೀಟಿಲಾಕ್ಷ ಕರುಣಾ ಕಟಾಕ್ಷ ಲಕ್ಷ ಲಕ್ಷಣ ನೃತ್ಯ ವಿಚಿತ್ರ ಲಕ್ಷ ಲಕ್ಷಣ ಲಕ್ಷ ಲಕ್ಷಣ ನೃತ್ಯ ವಿಚಿತ್ರ ಲಕ್ಷ ವಿಚಿತ್ರ ಲಕ್ಷ್ಮೀ ರಮಣ ಸನ್ನುತ ಪಾತ್ರ ಲಕ್ಷ ಲಕ್ಷಣ ಚಿತ್ರ ಲಕ್ಷ್ಮೀ ರಮಣ ಸನ್ನುತ ಪಾತ್ರ ಲಕ್ಷ ಲಕ್ಷ್ಮೀ ರಮಣ ಸೌನುತ ಪಾತ್ರ ಮೃತ್ಯುಂಜಯ ಮಗ ದೇವ ಹಿಮ ಪದ ಮೃತ್ಯುಂಜಯ ಪದ ಮೃತ್ಯುಂಜಯ ದ
ದಾದವ ಮಪದ ದಾದವ ರೇ ಸಮರಿ ಪಮದವ ಮಪದ ಮೃತ್ಯುಂಜಯ ಮಪದ ಮಪರೆ ಪಾಮರೆ ಸರೆ ಮಪದ ಮಪದ ಮೃತ್ಯುಂಜಯ ಮಪದ ಸದ ಮಪದ ಸದ ರೇ ಮಪದ ದಾದವ ಮರೆ ಸರಿ ದಾಸ ರೇ ಮಪದ ಸಟಿ ಮರಿ ಸಟಿ ಸರಿ ಸದ 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 ಪದ ಮಪದ ಮೃತ್ಯುಂಜಯ ಮಪದ ದದ ದದ ಮಪದ ಮರಪ ಮರೆ ಸರೆ ಮಪದ ದದ ಪದ ದ ಮದ ರೇ ದ ರಿ ಸದ ಪದ ಸ ಮಪದ ಸ ದೇವ ವೌದೇ ಮೃಗೌಂಡು ಸುತ ವರದ ಮೃತ್ಯುಂಜಯ ಮಗ ದೇವ ಆ ಆತ್ಮೀಯ ಕಲಾಭಿಮಾನಿಗಳೇ, ಈವರೆಗೆ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಹಾಡಿ ನಮ್ಮನ್ನು ಮನರಂಜಿಸಿದ ಕಲ್ಮಾಡಿ ಶ್ರೀ ಸದಾಶಿವಾಚಾರ್ಯ ಕಾಸರಗೋಡು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಇದೀಗ ಅವರಿಗೆ ಗೌರವಾರ್ಪಣೆ ಸಾಂಸ್ಕೃತಿಕ ಸಮಿತಿಯ ಸಹ ಸಂಚಾಲಕರಾದಂತಹ ಶ್ರೀ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ ಇವರಿಂದ.
ಅಂದೊಮ್ಮೆ ಶಿವಸತಿ ಗಜ ಗೌರಿ ದೇವಿಯೋ ಬಿಂದು ಬರಲು ಸ್ನಾನ ಕಡಿರಿಸಿದಳು. ಬಂದು ತೊಂದರೆ ಕೊಡುವ ಗಣಗಳ ತಡೆಯಲು ಬಂದು ತೊಂದರೆ ಕೊಡುವ ಗಣಗಳ ತಡೆಯಲು ಚಂದದಿ ಮೈ ಕೊಳೆಯಲಿ ಶಿಶುವ ರಚಿಸಿದಳು. ಕ್ಷಣದಿ ಅದಕ್ಕೆ ಜೀವ ನೀಡಿದಳು. ಅಂದೊಮ್ಮೆ ಶಿವಸತಿ ಗಜ ಗೌರಿ ದೇವಿಯು ಮಿಂದು ಬರಲು ಸ್ನಾನದ ಕಡಿರಿಸಿದಳು. ಎದ್ದು ನಿಂದಿಹ ಮುದ್ದು ಬಾಲಕನ ಕ್ಷಣದಿ ಕದ್ದು ನೋಡುತ್ತಲಿದ್ದ ಸದ್ದು ಮಾಡದಲೇ. ಎದ್ದು ನಿಂದಿಹ ಮುದ್ದು ಎದ್ದು ನಿಂದಿಹ ಮುದ್ದು ಬಾಲಕನ ಕ್ಷಣದಿ ಕದ್ದು ನೋಡುತ್ತಲಿದ್ದ ಸದ್ದು ಮಾಡಲೇ. ಎನ್ನ ಸ್ನಾನ ಗೃಹದ ಕದ ಬಳಿಯೇ ನಿಂತು ಎನ್ನ ಸ್ನಾನ ಗೃಹದ ಕದ ಬಳಿಯೇ ನಿಂತು ಮುನ್ನ ಯಾರ್ ಬರದಂತೆ ಕಾಯಬೇಕೆಂದಳು. ಬಾಲಕ ಗಾಣತಿ ಇತ್ತಿರಲು ತಲೆಯಾಡಿಸಿ ಕಂದ ಒಪ್ಪಿರಲು. ಅಂದೊಮ್ಮೆ ಶಿವಸತಿ ಗಜ ಗೌರಿ ದೇವಿಯು ಮಿಂದು ಬರಲು ಸ್ನಾನ ಗೃಹ ಕಡಿರಿಸಿದಳು. ಮಿಂದು ಬರಲು ಸ್ನಾನ ಗೃಹ ಕಡಿರಿಸಿದಳು. ಮಿಂದು ಬರಲು ಸ್ನಾನ ಗೃಹ ಕಡಿರಿಸಿದಳು. ಕಲ್ಪಪೂರ್ವದಲ್ಲಿ ಪರಶಿವನ ರಾಣಿಯಾದ ಗೌರಿ ದೇವಿಯು ತನ್ನ ಪತಿ ಕೈಲಾಸಪತಿಯ ಕೂಡೆ ಬಲು ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇರಲಾಗಿ ಗೌರಿ ದೇವಿಯ ಆಶೋತ್ತರಗಳಿಗೆ ಭಗವಾನ್ ಪರಶಿವ ಎಂದೂ ಭಂಗವನ್ನು ತರ್ತಾ ಇರಲಿಲ್ಲವಂತೆ. ಅವಳು ಬೇಡಿದ್ದನ್ನೆಲ್ಲ ಸಲ್ಲಿಸುತ್ತಾ ತನ್ನ ಸತಿಯೊಡನೆ ಬಹಳ ಸಂಭ್ರಮದಿಂದ ಸಮರಸದ ಜೀವನವನ್ನು ಸಾಗಿಸ್ತಾ ಇದ್ದಳು. ಅವರಿರುವರ ಜೀವನ ಹಾಲು ಜೇನಿನಂತೆ. ಭಗವಂತನಾದ ಪರಮೇಶ್ವರನು ತಾನು ಬೇರೆ ತನ್ನ ಸತಿ ಬೇರೆ ಎಂಬುದಾಗಿ ಎಂದೂ ಭಾವಿಸಿರಲಿಲ್ಲ. ತನ್ನ ಪತ್ನಿಯನ್ನ ತನ್ನ ದೇಹದ ಅರ್ಧ ಭಾಗವೆಂಬುದಾಗಿ ತಿಳಿದಂತಹ ಅರ್ಧನಾರೀಶ್ವರನಲ್ವೇ ಆ ಪರಶಿವ. ಭಗವಂತನ ಜೀವನ ನಮಗೆ ಎಂದೆಂದೂ ಆದರ್ಶಪ್ರಾಯವಾಗಿರಬೇಕು. ಆದ್ದರಿಂದ ಇಲ್ಲಿ ಇಂದು ನಮ್ಮ ಸಮಾಜದಲ್ಲಿ ಈ ಆದರ್ಶ ಮೈಗೂಡಬೇಕು. ಸತಿ ಪತಿಯರೆಂದರೆ ಒಂದೇ ಅರ್ಥದ ಎರಡು ಚಕ್ರಗಳಿದ್ದಾರೆ. ಒಂದು ಚಕ್ರ ಕುಸಿದರೂ ಇಡೀ ಸಂಸಾರದ ರಥವೇ ಕುಸಿಯುತ್ತದೆ. ಉದ್ದೇಶಿತ ಕನಸು ನುಚ್ಚು ನೂರಾಗುತ್ತದೆ. ವಿವಾಹ, ಸಂಸಾರ, ಕುಟುಂಬ ಇವೆಲ್ಲ ಉದಾತ್ತವಾದ ವಿಚಾರಗಳು. ಇಲ್ಲಿ ಪರಿಪೂರ್ಣವಾದ ಅನ್ಯೋನ್ಯತೆ, ಪ್ರೀತಿ, ತ್ಯಾಗಗಳು ಇರಲೇಬೇಕು. ಎಷ್ಟೋ ಸಂಸಾರಗಳು ಇಂದು ಮದುವೆಯಾಗಿ ನಾಳೆ ಜೊತೆಗಿದ್ದು ನಾಡಿದ್ದು ವಿಚ್ಛೇದನಕ್ಕಾಗಿ ನ್ಯಾಯಾಲಯಕ್ಕೆ ಧಾವಿಸಿದನ್ನು ನಾವು ಕಾಣುತ್ತೇವೆ. ಶಿವಗೌರಿಯರ, ರಾಮ ಸೀತೆಯರ, ಕೃಷ್ಣ ರುಕ್ಮಿಣಿಯರಂತಹ ಆದರ್ಶವನ್ನುಳ್ಳ ದಂಪತಿಗಳ ಬಗ್ಗೆ ನಾವು ಪುರಾಣ ಕಥೆ ಕೇಳದಿರುವುದೇ ಇದಕ್ಕೆ ಕಾರಣ. ಈ ಪ್ರಕಾರ ಹಾಲು ಜೇನಿನಂತಹ ಸಂಸಾರ ಈ ಸದಾಶಿವ ಗೌರಿಯರದ್ದಾಗಿತ್ತು. ಇಂತಿರಲು ಅದೊಂದು ದಿನ ಕೈಲಾಸಪತಿಯು ಕೈಲಾಸ ಬಿಟ್ಟು ಭಕ್ತರೋದ್ಧಾರ ನಿಮಿತ್ತ ಹೊರಗೆ ಹೊರಟು ಹೋಗಿದ್ದ ಸಂದರ್ಭ
ಗೌರಿ ದೇವಿಯು ಅವಭೃತ ಸ್ನಾನಕ್ಕೆ ಅಣಿಯಾಗಿದ್ದಾಳೆ. ತೈಲವನ್ನು ಕೇಶಕ್ಕೆ ಪೂಸಿ ಮೈಗೆ ಚಂದ ಸುಗಂಧ ಲೇಪಿಸಿ ಸ್ನಾನದುಡುಗೆಯನ್ನು ಧರಿಸಿ ನಿಂದಳು ಗೌರಿ ಮುದದಿಂದ. ಸ್ನಾನದುಡುಗೆಯನ್ನು ಧರಿಸಿ ನಿಂದಳು ಗೌರಿ ಮುದದಿಂದ. ನೀಳವಾದ ಕೇಶಕ್ಕೆ ತೈಲವನ್ನ ಪೂಸಿದ್ದಾಳೆ. ಆ ಕೇಶದ ಸೌಂದರ್ಯ ಇನ್ನಷ್ಟು ಹೆಚ್ಚಿಸಲು ಆ ಕೇಶವನ್ನು ಮೆಲುವಾಗಿ ಮರ್ಧಿಸಿದ್ದಾಳೆ. ಅದರ ಗಂಟುಗಳನ್ನೆಲ್ಲ ನಿಧಾನವಾಗಿ ಬಿಡಿಸಿದ್ದಾಳೆ. ನೀಳವಾದ ಆ ಕೇಶವನ್ನು ಕಂಡು ಆನಂದ ಪಡ್ತಾ ಇದ್ದಾಳೆ. ಗೌರಿದೇವಿ ಹಿಂದಿನ ಕಾಲದವಳಲ್ಲೇ, ಅವಳಿಗೆ ನೀಳವಾದ ಕೇಶದ ಮೇಲೆ ಆಸಕ್ತಿ. ಇಂದಿನ ಕಾಲದಲ್ಲಿ ಈ ಕೇಶದ ಬಗ್ಗೆ ಮಾತಾಡುವ ಹಾಗೆಯೇ ಇಲ್ಲ. ಮೊದಲು ಎಲ್ಲ ಹುಡುಗಿಯರು ನೀಳವಾದ ಕೇಶರಾಶಿ ಬೇಕೆಂದು ಆಸೆ ಪಡುತ್ತಿದ್ದರು. ಆದ್ರೆ ಈಗ ಎಲ್ಲ ಉಲ್ಟಾ ಹೊಡೆದಿದೆ. ಸಣ್ಣ ದೃಷ್ಟಾಂತ ಕೇಳಿ. ತನ್ನ ಮಗಳೊಬ್ಬಳಿಗೆ ತಂದೆ ನಾಗವೇಣಿ ಎಂಬುದಾಗಿ ಹೆಸರಿಟ್ಟಿದ್ದರಂತೆ. ಯಾಕೆ ಎಂದು ಯಾರು ಕೇಳಿದಾಗ ಅವಳಿಗೆ ಚಿಕ್ಕಂದಿನಿಂದಲೇ ಬಹಳ ದಪ್ಪದಾದ ಕಪ್ಪು ಕೇಶರಾಶಿ ಇತ್ತಂತೆ. ನಾಗವೇಣಿ ಎಂದರೆ ನಾಗನಂತೆ ಜಡೆ ಇರುವವಳು ಎಂದರ್ಥವಲ್ಲೇ. ತನ್ನ ಮಗಳಿಗೂ ದೊಡ್ಡವಳಾದ ಮೇಲೆ ಜಡೆ ಬರುತ್ತದೆ ಎಂದು ಅವನು ಈ ರೀತಿ ಅನ್ವರ್ಥನಾಮ ಇಟ್ಟನು. PUC ಪೂರ್ಣವಾಗುವ ತನಕ ಆ ಜಡೆ ಹಾಗೆಯೇ ಇತ್ತು. ಆದರೆ ಒಂದು ಸಂಜೆ ಅಪ್ಪ ಆಫೀಸಿನಿಂದ ಮನೆಗೆ ಬಂದು ನೋಡ್ತಾನೆ, ಮಗಳ ಕೂದಲು ಕಂಠವೇಣಿ ಆಗಿಬಿಟ್ಟಿದೆ. ಮಗಳನ್ನು ನೋಡಿ, ಇದೇನಾಯ್ತೆ, ನಿನ್ನ ಕೂದಲಿಗೆ ಯಾಕೆ ಹೀಗಾಯಿತು ಎಂಬುದಾಗಿ ಅಪ್ಪ ಬಾಯಿ ಬಿಟ್ಟು ಕೇಳಿದ್ರೆ ಮಗಳು ಹೇಳಿದಳು, ಅಮ್ಮ ಬಂದಳು, ಅಮ್ಮ ಕತ್ತರಿ ಹಾಕಿ ಬಿಟ್ಲಪ್ಪ ಎಂದಳು. ನಾನೇನು ಮಾಡ. ಅಪ್ಪ ಈಗ ಅಮ್ಮನ ಬಳಿಗೆ ಬಂದ. ಅಷ್ಟು ಚೆನ್ನದ ಕೂದಲಿಗೆ ಯಾಕೆ ಕತ್ತರಿ ಹಾಕಿದೆ ಎಂದಾಗ ಆಕೆ ವಿವರಣೆ ಕೊಟ್ಟಿದ್ದೇನು ಗೊತ್ತೇ? ಏನು ಮಾಡೋಣ, ನಮ್ಮ ಮುದ್ದಿನ ಮಗಳಿಗೆ ತಲೆ ಬಾಚಲು ಗೊತ್ತಿಲ್ಲ, ಎಣ್ಣೆ ಸವರಲು ಗೊತ್ತಿಲ್ಲ, ಜಡೆ ಹಣೆಯಲು ಗೊತ್ತಿಲ್ಲ, ಎಷ್ಟು ದಿನ ಅಂತ ಎಲ್ಲ ಕೆಲಸ ನಾನೇ ಮಾಡ್ಲಿ, ಅದಕ್ಕೋಸ್ಕರ ಆ ಜಡೆಯನ್ನು ನಾನೇ ಕತ್ತರಿಸಿಬಿಟ್ಟೆ ಎಂದಳಂತೆ. ಈ ಬಾರಿ ತಲೆಬಾಚಲು ಬಾಚಣಿಗೆ ಅವಶ್ಯಕತೆಯೇ ಇಲ್ಲ, ಹಾಗೆ ಬಿಟ್ಟು ನಡೆದರಾಯಿತು. ಈಗೀಗ ಕೇಶದ ಬಗ್ಗೆ ಹೆಣ್ಣು ಮಕ್ಕಳು ಎಷ್ಟು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದರೆ ಈಗ ಹೆಂಗಸೊಬ್ಬಳನ್ನ ಹಿಂದಿನಿಂದ ನೋಡಿದ್ರೆ ಅದು ಗಂಡಸೋ ಇಲ್ಲ ಹೆಂಗಸೋ ಎಂಬುದಾಗಿ ಕೆಲವು ಬಾರಿ ಸಂಶಯವಾಗುವುದು. ಆದರೆ ಗೌರಿದೇವಿ ತನ್ನ ನಿಡಿದಾದ ಕೂದಲಿಗೆ ಎಣ್ಣೆಯನ್ನ ಸವರಿ ಅದನ್ನ ಪೂಸಿ ಮರ್ತಿಸಿ ಮೈಗೆ ಸುಗಂಧ ತೈಲವನ್ನ ಲೇಪಿಸಿ ಸ್ನಾನಕ್ಕಣಿಯಾಗಿದ್ದಾಳೆ. ಸ್ನಾನದ ಉಡುಪನ್ನ ಧರಿಸಿ ಸ್ನಾನಗೃಹ ಪ್ರವೇಶಿಸುವ ಮುನ್ನ ಅವಳಿಗೊಂದು ಭಯ ಉಂಟಾಯಿತು. ತಾನು ಸ್ನಾನ ಮಾಡುತ್ತಿರುವಾಗ ತನ್ನ ಪತಿಯ ದರ್ಶನಕ್ಕಾಗಿ ಯತಿ ಮುನಿಗಳೋ ಶಿವಗಣಗಳೋ ಆಗಮಿಸಿದರೆ, ತಾನು ಸ್ನಾನ ಮಾಡುತ್ತಿರುವ ವೇಳೆ ಅವರು ನೇರವಾಗಿ ಮನೆಯೊಳಗೆ ಪ್ರವೇಶಿಸಿದರೆ ಇದನ್ನ ತಡೆಯಲು ಒಬ್ಬ ಕಾವಲುಗಾರನ ಅವಶ್ಯಕತೆ ಇದೆ. ಆದರೆ ಈ ಕಾರ್ಯವನ್ನು ಮಾಡಲು ಇಲ್ಲಿ ಯಾವ ಕಾವಲುಗಾರನೂ ಇಲ್ವಲ್ಲ ಎಂಬುದಾಗಿ ಭಾವಿಸಿ ಏನು ಮಾಡೋಣ ಎಂದುಕೊಂಡವಳಿಗೆ ಥಟ್ಟನೆ ಒಂದು ಯೋಚನೆ ಬಂದು ತೊಂದರೆ ಕೊಡುವ ಗಣಗಳ ತಡೆಯಲು ಬಂದು ತೊಂದರೆ ಕೊಡುವ ಗಣಗಳ ತಡೆಯಲು ಚಂದದಿ ಮೈ ಕೊಳೆಯಲಿ ಶಿಶುವ ರಚಿಸಿದಳು. ಕ್ಷಣದಿ ಅದಕ್ಕೆ ಜೀವ ನೀಡಿದಳು. ಕ್ಷಣದಿ ಅದಕ್ಕೆ ಜೀವ ನೀಡಿದಳು. ಅಂದೊಮ್ಮೆ ಶಿವಸತಿ ಗಜ ಗೌರಿ ದೇವಿಯು ಇಂದು ಬರಲು ಸ್ನಾನ
ಕಡಿರಿಸಿದಳು ಮಿಂದು ಬರಲು ಸ್ನಾನ ಗೃಹಕ್ಕೆ ಅಡಿಯಿರಿಸಿದಳು. ತನ್ನ ಮೈಯ ಕೊಳೆಯಿಂದಲೇ ಒಂದು ಸುಂದರವಾದ ಶಿಶುವಿನ ಮೂರ್ತಿಯನ್ನು ನಿರ್ಮಾಣ ಮಾಡಿದಂತೆ ಆ ಗೌರಿದೇವಿ. ಗೌರಿದೇವಿಯ ಮೈ ಕೊಳೆಗೂ ನಮ್ಮ ಮೈ ಕೊಳೆಗೂ ವ್ಯತ್ಯಾಸವಿದೆ. ಗೌರಿದೇವಿಯ ದೇಹದಿಂದ ಉದಿಸಿದ ಕೊಳೆ ಮೃಣ್ಮಯ ಸ್ವರೂಪದ್ದು. ಅದಕ್ಕೆ ವಿಶೇಷವಾದ ಶಕ್ತಿ ಇದೆ. ಪರಮೇಶ್ವರನ ನಿರಂತರ ಸಂಗ ಸಾನ್ನಿಧ್ಯದಿಂದಲೂ ಸ್ಪರ್ಶ ವಿಶೇಷತೆಯಿಂದಲೂ ಪವಿತ್ರವಾದ ಆ ಶರೀರದಿಂದ ಹೊರಸೂಸುವ ಬೆವರಿಗೂ ಸುಗಂಧವಿದೆ. ನಮ್ಮಲ್ಲಿ ಕೆಲವರಿದ್ದಾರೆ, ಒಂದು ಮೈಲು ದೂರದಲ್ಲಿದ್ದರೂ ಅವರ ಮೈ ಬೆವರಿನ ದುರ್ವಾಸನೆ ವಾಕರಿಕೆ ತರಿಸುವಂತದ್ದು. ಅದನ್ನ ನಿವಾರಿಸಲು ಬೇರೆ ಬೇರೆ ಕಂಪನಿಯ ಸೆಂಟ್ ಎಲ್ಲ ಬಳಸಿ ಅವರ ದುರ್ವಾಸನೆ ಇನ್ನೂ ಹೆಚ್ಚಾಗುತ್ತದೆಯೇ ಹೊರತು ಅದು ಕಮ್ಮಿ ಆಗುವುದೇ ಇಲ್ಲ. ಬಹುಶಃ ಇಲ್ಲಿ ನಮ್ಮ ಸಾಂಸ್ಕೃತಿಕ ಸಮಿತಿಯಲ್ಲಿದ್ದವರಿಗೆ ಕೆಲವರಿಗೆ ಗೊತ್ತಿರಬಹುದು. ನಿನ್ನೆ ಮೊನ್ನೆ ಅಥವಾ ಒಂದು ವಾರದಿಂದ ನಾವಿಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಯಕ್ಷಗಾನ ಬಯಲಾಟವಾಗುವಂತಹ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಕೆಲವರೆಲ್ಲ ಬರ್ತಾರೆ. ಅವ್ರು ಬಂದ್ರು ಅಂದ ತಕ್ಷಣ ನಾವು ನೋಡ್ಬೇಕು ಅಂತಲೇ ಇಲ್ಲ. ಅವ್ರು ಬಂದಿದ ತಕ್ಷಣ ನಮ್ಮ ಅದರ ಆ ಸುಗಂಧ ದ್ರವ್ಯಕ್ಕೆ ನಮ್ಮ ತಲೆಯೆಲ್ಲ ಒಂದು ಬಾರಿ ತಿರುಗಿ ಹೋಗ್ತದೆ. ಅಂಥವರೆಲ್ಲ ಇಲ್ಲಿ ಬರ್ತಾರೆ. ಅವರನ್ನು ದೂರುವುದು ಅಂತಲ್ಲ, ದೇವಸ್ಥಾನಕ್ಕೆ ಬರುವಾಗ ಸ್ವಲ್ಪ ಶುಚಿಯಾಗಿ ಬರಬೇಕಲ್ವಾ. ಇರಲಿ ಆದರೆ ಇಲ್ಲಿ ಪಾರ್ವತಿ ಗೌರಿದೇವಿಯ ಆ ಸುಗಂಧ ದ್ರವ್ಯ, ಆಕೆಯ ಬೆವರು ಹಾಗೂ ಮನುಷ್ಯರ ಬೆವರಿಗೂ ಅತ್ಯಂತ ವ್ಯತ್ಯಾಸವಿದೆ. ಅದು ಅತ್ಯಂತ ಪರಿಶುದ್ಧವಾದಂತಹದ್ದು. ಅದಕ್ಕೆ ಅದು ಅಷ್ಟು ಪವಿತ್ರವಾದಂತಹ ವಿಶೇಷ ಶಕ್ತಿ ಇರುವ ತನ್ನ ಮೈ ಕೊಳೆಯಿಂದ ಗೌರಿದೇವಿ ನಿರ್ಮಿಸಿದ್ದ ಆ ಬಾಲಕನ ಮೂರ್ತಿ ಬಹಳ ಕಳೆಯಿಂದ ಹೊಳೆಯುತ್ತಿದ್ದಂತೆ. ಗೌರಿದೇವಿ ಮರುಕ್ಷಣವೇ ಆ ಮೂರ್ತಿಗೆ ಜೀವ ನೀಡಿದಾಗ ಮುದ್ದು ಮುಖದ ಕಂದನೊಬ್ಬ ಎದ್ದು ಬಂದು ಮಾತೆಗೆ ನಮಸ್ಕರಿಸಿ, ಅಮ್ಮ, ನನ್ನನ್ನು ಯಾತಕ್ಕೆ ಸೃಷ್ಟಿ ಮಾಡಿದೆ ಹೇಳುವೆಯಾ ಎನ್ನಲಾಗಿ ಗೌರಿಯು ನಸುನಗುತ್ತಾ, ಎನ್ನ ಗೃಹದ ಕದದ ಬಳಿಯಲ್ಲಿ ನಿಂದು ಮುನ್ನ ಯಾರ್ ಬರದಂತೆ ಕಾಯಬೇಕೆಂದಳು. ಬಾಲಕಗೆ ಆಣತಿಯ ತಾನಿತ್ತಳು, ತಲೆಯಾಡಿಸಿ ಕಂದ ಒಪ್ಪಿ ನಿಂದಿರಲು. ಬಾಲಕಗೆ ಆಣತಿಯ ತಾನಿತ್ತಳು. ಅಂದೊಮ್ಮೆ ಶಿವಸತಿ ಗೌರಿ ದೇವಿ ಮಿಂದು ಬರಲು ತಾ ತೆರಳಿದಳು. ಬಂದು ತೊಂದರೆ ಕೊಡುವ ಗಣಗಳ ಕಡೆಯಲು ಚಂದದಿ ಮೈ ಕೊಳೆಯಲಿ ಶಿಶುವ ರಚಿಸಿದಳು. ಕ್ಷಣದಿ ಅದಕ್ಕೆ ಜೀವ ನೀಡಿದಳು. ಕ್ಷಣದಿ ಅದಕ್ಕೆ ಜೀವ ನೀಡಿದಳು. ಮಗನೇ, ಕಂದ, ನಾನು ಸ್ನಾನಕ್ಕೆ ತೆರಳುತ್ತಿದ್ದೇನೆ. ಆದ್ದರಿಂದ ನೀನು ಮನೆಯ ದ್ವಾರದಲ್ಲಿ ನಿಂತಿರು. ಯಾರೇ ಬಂದರೂ ಒಳಕ್ಕೆ ಬಿಡಬೇಡ. ಆಗದೆ ಬಾಲಕನನ್ನು ಮುದ್ದಿಸಿ ಅವನಿಗೆ ತಿಂಡಿ ತಿನಿಸುಗಳನ್ನೆಲ್ಲ ನೀಡಿ ಅವನನ್ನು ಈ ಕಾರ್ಯಕ್ಕೆ ಒಪ್ಪಿಸಿ ನಿಶ್ಚಿಂತಳಾಗಿ ಸ್ನಾನಗೃಹವನ್ನು ಪ್ರವೇಶಿಸಿದ್ದಾಳಂತೆ. ಮಾತೆಯ ಆಣತಿಯನ್ನ ಶಿರಸಾವಹಿಸಿದ ಆ ಬಾಲಕನು ದಂಡಪಾಣಿಯಾಗಿ ಬಾಗಿಲಲ್ಲಿ ನಿಂತನು. ಅತ್ತಿತ್ತ ಜಾಗೃತ ದೃಷ್ಟಿಯನ್ನು ಹರಿಸುತ್ತಾ ಯಾರಾದರೂ ಬರುತ್ತಾರೋ ಎಂಬುದಾಗಿ ಸೂಕ್ಷ್ಮವಾಗಿ ಗಮನಿಸುತ್ತಾ ಸರ್ವೇಶ್ವರಿಯಾದಂತಹ ತನ್ನ ತಾಯಿ ಗೌರಿದೇವಿಯ ಸ್ಮರಣೆ ಮತ್ತು ಧ್ಯಾನದಲ್ಲಿ ಸಂಕೀರ್ತನೆಯೊಂದಿಗೆ ಆ ಗೌರಿದೇವಿಯ ಸ್ಮರಣೆಯಲ್ಲಿ ಮಗ್ನನಾದನು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
शरण्ये त्र्यम्बके गौरी नारायणी नमोस्तुते नारायणी नमोस्तुते नारायणी नमोस्तुते जय 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 श्री कैलासेश्वरी जय जय शिव हृदय परमेश्वरी जय 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 श्री कैलासेश्वरी जय जय शिव हृदय परमेश्वरी जय 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 लोक लोकेश्वरी जय जय लोक लोकेश्वरी जय 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 श्री राजराजेश्वरी जय 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 श्री कैलासेश्वरी जय जय शिव हृदय परमेश्वरी करुणिसु माते हे जगन्माते निरतवु ಹೊರೆಯಮ್ಮ हे जगन्माते करुणिसु माते हे जगन्माते तवु ಹೊರೆಯಮ್ಮ ಹೇ ಜಗನ್ಮಾತೆ ಸಿದ್ಧಿದಾಯಿನಿ ಬುದ್ಧಿದಾಯಿನಿ ಸಿದ್ಧಿದಾಯಿನಿ ಬುದ್ಧಿದಾಯಿನಿ ಸರ್ವಶಕ್ತಿ ಸ್ವರೂಪಿಣಿ ವೃದ್ಧಿಗೊಳಿಸೆಮ್ಮ ಸರ್ವಭಾಗ್ಯವನ್ನು ಸಿದ್ಧಿ ಕೊರೆಯುವಾಗಂಧಿನಿ ಜಯ 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 ಶ್ರೀ कैलासेश्वरी जय जय शिव हृदय परमेश्वरी जय जगदम्बा जय जगदम्बा जय 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 जगदम्बा जय जगदम्बा जय जगदम्बा जय जगदम्बा जय जगदम्बा जय 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 जगदम्बा जय जगदम्बा जय जगदम्बा जय 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 जगदम्बा जय जगदम्बा जय जगदम्बा जय 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 जगदम्बा जय जगदम्बा जय जगदम्बा जय 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 जगदम्बा जय 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 श्री कैलासेश्वरी जय जय शिव हृदय परमेश्वरी जय जय शिव हृदय परमेश्वरी जय जय लोक लोकेश्वरी जय जय लोक लोकेश्वरी जय 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 श्री राजराजेश्वरी जय 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 श्री कैलासेश्वरी जय जय शिव हृदय परमेश्वरी जय 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 हृदय परमेश्वरी जय जय शिव हृदय परमेश्वरी जगज्जननी महामाया की
ಝ. ಈ ಪ್ರಕಾರವಾಗಿ ತನ್ನ ಮಾತೆಯಾದ ಸರ್ವೇಶ್ವರಿಯ ಧ್ಯಾನದಲ್ಲಿ ಬಾಲಕನು ಮಗ್ನನಾಗಿ ಹೊರಕ್ಕೆ ಹೋಗಿದ್ದಂತಹ ಪರಮೇಶ್ವರ ಕೈಲಾಸಕ್ಕೆ ಬಂದ ಎಂದು ಕೇಳಿ ಬರದಂತಹ ಸುಶ್ರಾವ್ಯವಾದ ಸಂಗೀತ, ಸುಶ್ರಾವ್ಯವಾದಂತಹ ಸಂಕೀರ್ತನೆ ಇದು ಎಲ್ಲಿಂದಪ್ಪ ಕೇಳಿ ಬರ್ತಾ ಇರೋದು? ಇದು ತನಕ ನಾನು ಕೇಳಿಯೇ ಇಲ್ಲವಲ್ಲ, ಇಷ್ಟು ಸುಶ್ರಾವ್ಯವಾದ ಹಾಡು ಎಂಬುದಾಗಿ ಬಂದವನೇ ಸರಿಯಾಗಿ ಗಮನಿಸಿ ಕೇಳಿದಾಗ ತನ್ನ ಮಡದಿಯಾದ ಪಾರ್ವತೀ ದೇವಿಯನ್ನೇ, ಗೌರಿ ದೇವಿಯನ್ನೇ ಯಾರೋ ಸ್ತುತಿಸುತ್ತಾ ಇದ್ದಾರೆ. ಬಹುಶಃ ಸಾಧು ಸಂತರಿರಬಹುದು ಎಂಬುದಾಗಿ ತಿಳಿದು ಒಳಕ್ಕೆ ಬಂದನಂತೆ. ಆದರೆ ಆತುರಾತುರದಿಂದ ಒಳ ಧಾವಿಸಲು ಅವಣಿಸಿದಂತಹ ಪರಮೇಶ್ವರನನ್ನ ಬಾಲಕ ದ್ವಾರದಲ್ಲೇ ತಡೆದು, ಎಲೈ ವಿಚಿತ್ರ ಸ್ವರೂಪನೇ, ನನ್ನ ಅಮ್ಮ ಸ್ನಾನ ಮಾಡುತ್ತಿದ್ದಾಳೆ, ಅವಳು ಸ್ನಾನಗೃಹದಿಂದ ಹೊರಬಾರದೆ ಯಾರನ್ನು ಮನೆಯೊಳಗೆ ಬಿಡುವಂತಿಲ್ಲ, ಇದು ನನ್ನ ಅಮ್ಮನ ಆಜ್ಞೆ, ಇಲ್ಲೇ ಕೊಂಚ ಕಾಲ ಕುಳಿತುಕೋ, ಅಮ್ಮನ ಸ್ನಾನ ಮುಗಿದ ಬಳಿಕ ನಿನ್ನನ್ನು ಒಳಕ್ಕೆ ಬಿಡುವೆ ಎನ್ನಲಾಗಿ ಪರಮೇಶ್ವರರು ನಕ್ಕ. ಬಾಲಕ, ನೀನ್ಯಾರೋ ನಾನರಿಯೆ, ನೀನು ಯಾರ ಬಗ್ಗೆ ಮಾತನಾಡುತ್ತಿರುವೆಯೋ ನನಗೆ ತಿಳಿದಿಲ್ಲ. ಇದು ನನ್ನ ಮನೆ, ನನ್ನ ಹೆಸರು ಮಹೇಶ್ವರ, ನನ್ನನ್ನು ಸರ್ವೇಶ್ವರ, ಜಗದೀಶ್ವರ, ಲೋಕೇಶ್ವರ ಎಂದೆಲ್ಲ ಕರೆಯುತ್ತಾರೆ. ನಿನ್ನನ್ನು ಇದೇ ಮೊದಲ ಸಾರಿ ನಾನು ನೋಡುತ್ತಿರುವೆ. ನೋಡಿ, ಪರಮೇಶ್ವರನೇ ತನ್ನ ಪರಿಚಯವನ್ನ ಓರ್ವ ಬಾಲಕನ ಮುಂದೆ ಹೇಳ್ತಾ ಇದ್ದಾನೆ. ನಾನು ಯಾರು, ನನ್ನ ಹೆಸರು ಏನೇನು, ಎಲ್ಲರೂ ಏನೇನು ಕೊಂಡಾಡುತ್ತಾ ಇದ್ದಾರೆ ಎಂಬುದಾಗಿ ಪರಮೇಶ್ವರನೇ ಆ ಬಾಲಕನಲ್ಲಿ ಹೇಳ್ತಾ ಇದ್ದಾನೆ. ನೀನು ಹೇಳಿದಂತಹ ಅಮ್ಮ ಯಾರು ಎಂದು ನನಗರಿಯದು ಎನ್ನುತ್ತಿದ್ದರೆ ಬಾಲಕ ಕೇಳಲೇ ಇಲ್ಲ. ನೀನು ಮಹೇಶ್ವರನಾಗಿರು, ಲೋಕೇಶ್ವರನಾಗಿರು, ಯಾರೇ ಆಗಿರು, ನನಗೆ ನನ್ನ ತಾಯಿಯೇ ದೇವರು, ಅವಳ ಮಾತನ್ನು ಪಾಲಿಸುವುದು ನನ್ನ ಧ್ಯೇಯ ಎಂಬುದಾಗಿ ಖಡಾಖಂಡಿತವಾಗಿ ನುಡಿದು ಬಾಗಿಲಿಗೆ ತನ್ನ ದಂಡವನ್ನು ಆನಿಸಿ ದೃಢವಾಗಿ ನಿಂತೇ ಬಿಟ್ಟನೆ. ಆ ಬಾಲಕನ ಮಾತೃ ವಾತ್ಸಲ್ಯ ಎಷ್ಟೊಂದು ಹಿರಿದಲ್ಲವೇ? ನಮ್ಮ ಸಮಾಜ ಈಗ ಅದೆಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿದೆ ಅಂದ್ರೆ, ತಾಯಿಯನ್ನು ಗೌರವಿಸುವ ಮಕ್ಕಳ ಸಂಖ್ಯೆ ಬೆರಳೆಣಿಕೆಯಷ್ಟಿದೆ. 70% ಮಕ್ಕಳಿಗೆ ಈಗ ತಾಯಿಯ ಮಹತ್ವವೇ ತಿಳಿಯದು. ಈ ಕಥೆಯಲ್ಲಿ ಆ ಬಾಲಕನನ್ನ ಗೌರಿ ಬಸಿರಲ್ಲಿ ಹೆತ್ತಳೆ ನವಮಾಸ ತನ್ನ ಗರ್ಭದಲ್ಲಿ ಹೆತ್ತು ಸಾಕಿ ಸಲಹಿದಳೆ ಇಲ್ವಲ್ಲ, ಮಮತೆಯ ಮಧುರ ಅಪ್ಪುಗೆಯಲ್ಲಿ ಬೆಳೆಸಿದಳೆ ಹೊರತು ಅಕ್ಕರೆಯ ಸಕ್ಕರೆಯ ನುಡಿಯಾಡಿ ಲಾಲಿಸಿದಳೆ ಇಲ್ವಲ್ಲ. ಗೌರಿ ದೇವಿ ಈ ಬಾಲಕನನ್ನು ಮಗನೇ, ಕಂದ ಎಂದಿದ್ದಷ್ಟೇ. ಒಂದು ಬಾರಿ ಕರೆದಿರಬಹುದು, 2 ಬಾರಿ ಕರೆದಿರಬಹುದು. ಆಗಲೇ ಆಕೆಯ ಮೇಲೆ ಆ ಬಾಲಕನಿಗೆ ಪರಿಮಿತವಾದಂತಹ ಭಕ್ತಿ ಉದ್ಭವಿಸಿತ್ತು. ಮಕ್ಕಳು ಪ್ರೀತಿಸದೇ ಇರಲಿ, ಗೌರವಿಸದೇ ಇರಲಿ, ಆದರಿಸದೇ ಇರಲಿ. ಆದರೆ ತಾಯಿಯಾದವಳಿಗೆ ತನ್ನ ಮಕ್ಕಳ ಮೇಲೆ ಎದೆ ತುಂಬಿ ಹರಿಯುವಂತಹ ಮಮತೆ ಇರುವುದಿಲ್ವೇ? ಅದಕ್ಕೆ ಹಿರಿಯರು ಕುಪುತ್ರ ಜಾಯತೆ ಕ್ವಚಿದಪಿ ಕುಮಾತಾ ನ ಭವತಿ, ಅಂದರೆ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ಮಕ್ಕಳು ಜನಿಸಬಹುದು, ಆದರೆ ಕೆಟ್ಟ ತಾಯಿ ಯಾವತ್ತೂ ಇರಲಾರದು. ಇಂಥ ತಾಯಿಯನ್ನು ಪ್ರೀತಿಯಿಂದ, ಅಕ್ಕರೆಯಿಂದ, ಭಕ್ತಿಯಿಂದ ಕಾಣುವುದು ಪ್ರತಿಯೊಬ್ಬ ಮಗುವಿನ ಕರ್ತವ್ಯವಾಗಿದೆ. ಎಷ್ಟೇ ವಿದ್ಯೆ ಇರಲಿ, ಬುದ್ಧಿಶಕ್ತಿ ಇರಲಿ, ಸಂಪತ್ತಿರಲಿ, ಅಂತಸ್ತಿರಲಿ, ತಾಯಿಯನ್ನ ಗೌರವಿಸದ ಮಗ ಇದ್ದರೂ ಸತ್ತಂತೆ ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿ ಗೌರಿ ದೇವಿಯ ಮಗನಾದ ಈ ಬಾಲಕನು ಅಷ್ಟೇ ತನ್ನ ತಾಯಿಯ ಆಣತಿಯನ್ನ ಪಾಲಿಸಲು ಸುಗ. ಈ ಪ್ರಕಾರ ತನ್ನ ಛಲವನ್ನ ಬಿಡದೆ ಬಾಗಿಲಿಗೆ ಅಡ್ಡಲಾಗಿ ನಿಂತಿರಲು ಪರಶಿವನ ಕೋಪ
ನೆತ್ತಿಗೆ ಕೋಪದಿಂದ ತ್ರಿಶೂಲವನ್ನ ಎತ್ತಿ ಹುಂಕರಿಸುತ್ತ ಎಲೆ ದುರುಳ ಬಾಲಕ ಏನಿದಿ ಕುಹಕ, ಎಲೆ ದುರುಳ ಬಾಲಕ ಏನಿದಿ ಕುಹಕ, ಅಲೆ ತಿರುಕನಂತೆ ನೀ ತೋರಿದೆಯ ಕೆಡುಕ, ಎಲೆ ದುರುಳ ಬಾಲಕ ಏನಿದಿ ಕುಹಕ. ಲೋಕರಕ್ಷಕ ನಾನು, ನಾಗಕ್ಕೆ ಪ್ರಭು ನಾನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು. ಲೋಕರಕ್ಷಕ ನಾನು, ನಾಗಕ್ಕೆ ಪ್ರಭು ನಾನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು. ನನ್ನ ಮನೆಯನ್ನು ಹೊರಲು ಹೊಡೆಯೊಡ್ಡಿದ ಖುದ್ದಿ, ನನ್ನ ಮನೆಯನ್ನು ಹೊಗಲು ಹೊಡೆಯೊಡ್ಡಿದ ಖುನ್ನಿ, ನಿನ್ನ ದರ್ಪವ ಶಿರವ ಕತ್ತರಿಸಿ ಮೆರೆವೆನ. ಎಲೆ ದುರುಳ ಬಾಲಕ ಏನಿದಿ ಕುಹಕ, ಎಲೆ ದುರುಳ ಬಾಲಕ ಏನಿದಿ ಕುಹಕ, ಎಲೆ ದುರುಳ ಬಾಲಕ ಏನಿದಿ ಕುಹಕ. ಕೋಪದಿಂದ ಅಬ್ಬರಿಸಿದ ಆ ಮೃಡಹರನು, ಕಡು ಕೋಪದಿ ಮೃಡಹರನು ಅಡಿಗಡಿಗೆ ಗರ್ಜಿಸಿ ಕಿಡಿಯನುಗುಳುತ ಕೈದನ ರೌದ್ರ ತಾಂಡವ. ಸಿಡಿದೆದ್ದು ಕರದಲ್ಲಿ ಆಪಿನ ಕವ ಧರಿಸಿ, ಸಿಡಿದೆದ್ದು ಕರದಲ್ಲಿ ಆಪಿನ ಕವ ಧರಿಸಿ, ಕಡಿದುರುಳಿಸಿದ ಕ್ಷಣದಿ ಬಾಲನ ಶಿರವ, ಕಡಿದುರುಳಿಸಿದ ಬಾಲನ ಶಿರವ. ಬಾಲಕನ ಈ ಉದ್ಧಟತನದಿಂದ ಕ್ಷುದ್ರನಾದಂತಹ ಪರಶಿವನು ಆ ಕೂಡಲೇ ಸಿಡಿದೆ ತನ್ನ ತೀಕ್ಷ್ಣವಾದ ತ್ರಿಶೂಲವನ್ನು ಪುಟ್ಟ ಬೆಟ್ಟದಂತೆ ದಿಟ್ಟತನದಲ್ಲಿ ನಿಂತಿರುವಂತಹ ಪುಟ್ಟನನ್ನ ಕೆಟ್ಟದಾಗಿ ದಿಟ್ಟಿಸುತ್ತ ಒಂದೇ ಏಟಿಗೆ ಶಿರವನ್ನು ಕತ್ತರಿಸಿ ಬಿಟ್ಟಿದ್ದಾನಂತೆ. ರುಂಡ ಮುಂಡಗಳನ್ನು ಬೇರ್ಪಡಿಸಿಯೇ ಬಿಟ್ಟಿದ್ದಾನೆ. ಆಗಲೇ ಸ್ನಾನ ಮುಗಿಸಿ ಗೌರಿ ದೇವಿ ಹೊರ ಬಂದಿದ್ದಾನೆ. ಕೊಂಚ ಕಾಲ ಮುನ್ನ ತಾನು ಸೃಷ್ಟಿಸಿದ ಮುದ್ದಿನ ಬಾಲಕ ಆತನನ್ನ ಅಪ್ಪಿ ಮುದ್ದಿಸಿ ಕೊಂಡಾಡಬೇಕು ಎಂಬುದಾಗಿ ಸಂಕಲ್ಪದಿಂದ, ಆ ಸಂಕಲ್ಪದಿಂದಲೇ ಸ್ನಾನಗೃಹದಿಂದ ಹೊರ ಬಂದಿದ್ದಾಳೆ. ಆತುರಾತುರದಿಂದ ಧಾವಿಸಿ ಬಂದ ಗೌರಿದೇವಿ ಕಂಡದ್ದೇನು? ಒಂದೆಡೆ ರಕ್ತದ ಮಡುವಿನಲ್ಲಿ ರುಂಡ ಮುಂಡ ಬೇರ್ಪಟ್ಟು ಹೊರಗಿರುವ ತನ್ನ ಮಗನ ದರ್ಶನ. ಪಕ್ಕದಲ್ಲೇ ಇನ್ನೂ ಕೋಪ ತಾಪ ತಣಿಯದೆ ಮುಂದುವರಿಯುತ್ತಲಿದ್ದ ತನ್ನ ಪತಿಯಾದ ಪಶುಪತಿಯ ರೌದ್ರ ತಾಂಡವ ನರ್ತನ. ಗೌರಿ ದೇವಿಯ ಜಂಘಾಬಲವೇ ಹುಡುಗಿ ಅಯ್ಯೋ ಕಂದ ಕುಮಾರ ಮಗನೇ ಎನ್ನುತ್ತಾ ಬಾಲಕನ ಶವವನ್ನು ತಪ್ಪಿ ರೋಧಿಸದ ಯಾಕೆನ್ನ ಅಗಲಿದೆಯೋ ಹೇ ಮುದ್ದು ಬಾಲ, ಯಾಕೆನ್ನ ಅಗಲಿದೆಯೋ ಹೇ ಮುದ್ದು ಬಾಲ, ಶೋಕದಲ್ಲಿ ನೀ ಮುಳುಗಿಸಿದೆಯಲ್ಲ, ಶೋಕದಲ್ಲಿ ಉಸಿರಿನಲ್ಲಿ ಉಸಿರಾಗಿ ನಿನ್ನ ಪ್ರೀತಿಸಿದೆನೋ,
ಪೆತ್ತಂತೆ ಸುಖವನನು ಭವಿಸಿದೆನು. ಅಯ್ಯೋ ಕಂದ, ಏನಾಗಿ ಹೋಯಿತು? ಉಸಿರಿನಲ್ಲಿ ಉಸಿರಾಗಿ ನಿನ್ನ ಪ್ರೀತಿಸಿದೆನು. ಬಸಿರಿನಿ ಪೆತ್ತಂತೆ ಸುಖವ ಭವಿಸಿದೆನು. ಆಶುತೋಷನ ರೋಷ ದಳ್ಳುರಿಗೆ ಸಿಲುಕಿ ಆಶುತೋಷನ ರೋಷ ದಳ್ಳುರಿಗೆ ಸಿಲುಕಿ ನಾಶವಾದೆಯ ಕಂದ. ನಾಶವಾದೆಯ ಕಂದ ಎನ್ನ ಮನ ಕಲಕಿ. ಯಾಕೆ ನಾಗರಿದೆಯೋ ಹೇ ಮುದ್ದು ಬಾಲ, ಯಾಕೆ ಹೇ ಮುದ್ದು ಬಾಲ, ಯಾಕೆ ಅಗಲಿದೆಯೋ ಹೇ ಮುದ್ದು ಬಾಲ ಬಾಲ. ಕಟ್ಟೆಯೊಡದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲಗಳನ್ನು ಚುಂಬಿಸಿ ವಕ್ಷಸ್ಥಳಗಳನ್ನು ತೊಯ್ದು ನಾಭಿ ಮೂಲಕ ಕೆಳಗಿಳಿದು ಬಾಲಕನ ಮೈಯ ರಕ್ತದೊಂದಿಗೆ ಲೀನವಾಯಿತಂತೆ. ಗೌರಿ ದೇವಿಯ ಸ್ಥಿತಿ ಕಂಡ ಪರಶಿವ ಬಲವಾಗಿ ಅಂದ. ತನ್ನ ಮಡದಿಯ ಚಿಂತೆಯನ್ನು ಅವನಿಂದ ನೋಡಲಾಗಲಿಲ್ಲ. ಎಷ್ಟಾದರೂ ಅರ್ಧನಾರೀಶ್ವರನಲ್ಲೇ, ತಾನು ಬೇರೆ ತನ್ನ ಮಡದಿ ಬೇರೆ ಎಂಬುದಾಗಿ ಅವನೆಂದೂ ತಿಳಿದಿರಲಿಲ್ಲವಲ್ಲ. ಮಡದಿಯ ಮನದಾಳದ ವೇದನೆ ತನ್ನ ಮನವನ್ನೇ ಘಾಸಿಗೊಳಿಸುತ್ತಿರುವಂತೆ ಭಾಸವಾಯಿತು. ಕೂಡಲೇ ತನ್ನ ಶಿವಗಣಗಳನ್ನ ಕರೆದು, ಎಲೆ ಶಿವಗಣಗಳೇ, ಈಗಲೇ ದಿಕ್ಕುಗಳಿಗೆ ಧಾವಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಪ್ರಾಣಿಯ ರುಂಡವನ್ನು ಕತ್ತರಿಸಿ, ಆ ಕತ್ತರಿಸಿದ ರುಂಡವನ್ನು ತಂದು ಸತ್ತು ಬಿದ್ದ ಈ ಬಾಲಕನ ಮುಂಡಕ್ಕೆ ಜೋಡಿಸಿ ಅದನ್ನು ಒತ್ತಿ ಸೇರಿಸಿ ಎಂಬುದಾಗಿ ಪರಮೇಶ್ವರ ಆಜ್ಞಾಪಿಸಿದಾಗ ಶಿವಗಣಗಳೆಲ್ಲ ದಿಕ್ಕಿಗೆ ಓಡಿದವು. ಎಲ್ಲೆಲ್ಲಿ ಹುಡುಕಾಡಿದರು ಯಾವುದೇ ಸೂಕ್ತ ಪ್ರಾಣಿ ಸಿಕ್ಕದಿರಲು ಕೊನೆಗೆ ಅರಣ್ಯದ ಮೂಲೆಯೊಂದರಲ್ಲಿ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಗಾಢ ನಿದ್ದೆಯಲ್ಲಿದ್ದಂತಹ ಆನೆಯೊಂದನ್ನು ಕಂಡರಂತೆ ಶಿವಗಣಗಳಿಗೆ ಸಂತಸವಾಯಿತು. ಕೂಡಲೇ ಆ ಆನೆಯ ಶಿರವನ್ನು ಕತ್ತರಿಸಿ ಆ ಶಿರವನ್ನು ತಂದು ಹರನ ಚರಣದಲ್ಲಿ ನಮಸ್ಕರಿಸಿದರಂತೆ. ಕೂಡಲೇ ಪರಮೇಶ್ವರನು ಹಿಡಿದು ಕೈಯಲ್ಲಿ ಕರಿಯ ಸುಂದರ ಶಿರವ ಒಡನೆ ಬಾಲಕಂಠಕ್ಕೆ ಅದಹರ ಜೋಡಿಸಿದ. ಹಿಡಿದು ಕೈಯಲ್ಲಿ ಕರಿಯ ಸುಂದರ ಶಿರವ ಒಡನೆ ಬಾಲನ ಕಂಠಕ್ಕೆ ಅದಹರ ಜೋಡಿಸಿದ. ನಿದ್ದೆ ದೊರೆದೆದ್ದಂತೆ ಮೇಲೆದ್ದು ಕುಳಿತ ಮುದ್ದು ಗಜವದನನು ಆಕಳಿಸಿ ಬಳಿಕ ಸತ್ತು ಮಾಡದೆ ಬಂದು ಸತಿಗೆ ದಾಪಣ ಮತ್ತು ಗೆದ್ದು ಬಾರೆನ್ನ ಅರಸಿ ಭಿನ್ನ ಹಿಡಿದು ಕೈಯಲ್ಲಿ ಕರಿಯ ಸುಂದರ ಶಿರವ
ಪರಮೇಶ್ವರನು ತನ್ನ ಅಮೃತ ಹಸ್ತದಿಂದ ಆ ಆನೆಯ ಶಿರವನ್ನ ಬಾಲಕನ ಮುಂಡಕ್ಕೆ ಓಡಿಸಿದಾಗ ಪವಾಡ ಸದೃಶವಾದ ಆ ರುಂಡ ಬಾಲಕನ ಮುಂಡಕ್ಕೆ ಅಂಟಿಕೊಂಡು ಬಾಲಕನು ನಿದ್ರೆ ತೊರೆದು ಎದ್ದವನಂತೆ ಎದ್ದು ಕುಳಿತು ಸಮಸ್ತ ಬ್ರಹ್ಮಾಂಡ ಜನರೆಲ್ಲ ಈ ಪವಾಡ ಕಂಡು ವಿಸ್ಮಿತರಾದರಲ್ಲದೆ ಗಜವದನದಿಂದ ಶೋಭಿಸುವ ಆ ಗೌರೀಪುತ್ರನನ್ನ ಮನಸಾರೆ ಭಜಿಸಿದರು. ಸಮಸ್ತರು ಆ ಗಜವದನನ ಗುಣಗಾನ ಮಾಡುತ್ತಿರುವಾಗಿ ಮಹಾವಿಷ್ಣು ಹಾಗೂ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷರಾದಂತೆ, ಹೇ ಗಜವದನ, ನೀನು ಸಾಮಾನ್ಯ ಲೋಕೇಶ್ವರನಾದ ಪರಮೇಶ್ವರನನ್ನೇ ಎದುರಿಸಿದ ದಿಟ್ಟನ್ ಲೋಕದಲ್ಲಿ ಪ್ರಥಮ ವಂದ್ಯ ನೀನಾಗುವೆ ಎಂಬುದಾಗಿ ಮಹಾವಿಷ್ಣು ಹರಸಿದರು. ಪರಮೇಶ್ವರನು ಸಂತುಷ್ಟನಾಗಿ, ಹೇ ಗಜಾನನ, ನೀನು ಗೌರೀನಂದನನು ಹೌದಾದ್ದರಿಂದ ಇಂದಿನಿಂದ ನೀನು ಶಿವಗೌರಿ ಸುತನಂದೇ ಪ್ರಖ್ಯಾತನಾಗು. ಅಲ್ಲದೆ ಗಣಗಳಿಗೆಲ್ಲ ನೀನು ಅಧಿಪತಿಯಾಗಿ ಗಣಪತಿ, ಗಣೇಶ, ಗಣನಾಯಕ, ಗಣಾಧಿಪ, ಗಣಾಧ್ಯಕ್ಷ ಎಂಬೆಲ್ಲಾ ಬಿರುದನ್ನು ಪಡೆದು ಖ್ಯಾತನಾಗು ಎಂದು ಹರಸಿದರಂತೆ. ಮೊದಲಾಗಿ ಯಾರು ನಿನ್ನ ಪೂಜೆಗೈದು ಕೆಲಸವನ್ನು ಆರಂಭಿಸುತ್ತಾರೋ ಅವರ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರಿಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡುವೆ. ನೀನು ಸಿದ್ಧಿವಿನಾಯಕ ಎಂಬುದಾಗಿಯೂ ಕರೆಯಲ್ಪಡುವೆ ಎಂಬುದಾಗಿ ಪರಮೇಶ್ವರನೇ ಹರಸಿ ಗಣಪತಿಯನ್ನು ಆಲಂಗಿಸಿದನು. ಗೌರೀದೇವಿಗೆ ತನ್ನ ಮಗ ಲೋಕವಿಖ್ಯಾತನಾದದ್ದು ಕಂಡು ಬಹಳ ಆನಂದವಾಯಿತು. ಇಂತಹ ಮಹಾಗಣೇಶ ಆಕಾರದಲ್ಲೂ ಮಹಾಗಣೇಶನ ಸರಿ, ದೊಡ್ಡ ಹೊಟ್ಟೆ, ಕೈಕಾಲುಗಳು ಚಿಕ್ಕಪುಟ್ಟ, ಬೆಟ್ಟದಿಂತಹ ದೇಹವನ್ನು ಹೊಂದಿದ್ದರೂ ಈ ದಿಟ್ಟ ದೇವರು ಸಂಚರಿಸುತ್ತಿರುವುದು ಮಾತ್ರ ಬೃಹತ್ ಗಾತ್ರದ ಆನೆಯ ಮೇಲಲ್ಲ, ಬದಲಾಗಿ ಪುಟ್ಟ ಗಾತ್ರದ ಇಲಿಯ ಮೇಲೆ. ಆದ್ದರಿಂದ ಆ ಮಹಾಗಣೇಶನ ಸನ್ನಿಧಾನದಲ್ಲಿ ಇದು ತನಕ ಗಣೇಶನ ಮಹಿಮೆ ಎನ್ನತಕ್ಕಂತಹ ಈ ಪುಣ್ಯಪ್ರದವಾದ ಕಥೆಯನ್ನ ನಾವೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಲಿಸಿದ್ದೇವೆ, ಪಾಡಿದ್ದೇವೆ, ಕೊಂಡಾಡಿದ್ದೇವೆ. ಮಧೂರು ಶ್ರೀಮತ್ ಅನಂತೇಶ್ವರ ಸಿದ್ಧಿವಿನಾಯಕ ದೇವರ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸುಸಂದರ್ಭದಲ್ಲಿ ಈ ಪಾರ್ಥಿಸುಬ್ಬ ಸಭಾಂಗಣದಲ್ಲಿ ಮದವೂರ ವಿಘ್ನೇಶ ವೇದಿಕೆಯಲ್ಲಿ ಹರಿಕಥೆಯನ್ನ ಮಾಡಿಕೊಡುವರೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ದೇವಳದ ಸರ್ವ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಹಾಗೂ ಸಾಂಸ್ಕೃತಿಕ ಸಮಿತಿಯವರಿಗೂ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನಗೆ ಈ ಹರಿಕಥೆಯನ್ನ ಕಲಿಸಿಕೊಟ್ಟಂತಹ ನನ್ನ ಗುರುಗಳಾದಂತಹ ಶಮ್ನಾಡಿಗ ಕುಂಬಳೆ ಇವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಹರಿಕಥೆಗೆ ನನ್ನ ಜೊತೆ ಸಹಕರಿಸಿದವರು ತಬಲಾದಲ್ಲಿ ತೇಜಸ್ ಕೊಲಂಗಾನ, ಅದೇ ರೀತಿ ಹಾರ್ಮೋನಿಯಂನಲ್ಲಿ ನಿಶಿತ್ ಐಲಾ ಇವರು ಸಹಕರಿಸಿದ್ದಾರೆ. ಅದೇ ರೀತಿ ತಾಳದಲ್ಲಿ ನನ್ನೊಂದಿಗೆ ಸಹಕರಿಸಿದವರು ನವೀನ್ ಚಂದ್ರ ಶರ್ಮಾ. ಇವರಿಗೆಲ್ಲ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಉತ್ತಮ ಧ್ವನಿವರ್ಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸದಾ ನನ್ನ ಈ ಹರಿಕಥೆಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನನ್ನ ಮನೆಯವರಿಗೂ, ನನ್ನ ತಾಯಿಗೆ ಹಾಗೆ ನನ್ನ ಅಣ್ಣನಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅದೇ ರೀತಿ ನನ್ನ ಈ ಹರಿಕಥೆ ನಡೆಸುವರೆ ಹಲವಾರು ಮಂದಿ ನನಗೆ ಬೆಂಬಲವಾಗಿ ನಿಂತು ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೆ ಮನಸಾರೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಷ್ಟು ಹೊತ್ತು ಈ ಹರಿಕಥೆಯನ್ನ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಆಲಿಸಿದಂತಹ ನಿಮಗೆಲ್ಲರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಥೆಗೆ ಮಂಗಲವನ್ನು ಹಾಡುವರೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಧೂಪಾರತಿಯನು ನೋಡುವ ಬನ್ನಿರೋ
ದೇವನ ಪೂಜೆಯ ಧೂಪಾರತಿಯನು ನೋಡುವ ಬನ್ನೀರೋ ನಮ್ಮ ಮದಮೂರ ಸಿದ್ಧಿ ವಿನಾಯಕ ದೇವನ ಪೂಜೆಯ ಧೂಪಾರತಿಯನು ನೋಡುವ ಬನ್ನೀರೋ ಮದಮೂರ ಸಿದ್ಧಿ ವಿನಾಯಕನ ಪೂಜೆಯ ಅಗರು ಚಂದನ ಧೂಪ ಗುಗ್ಗುಳ ಸಾಮ್ರಾಣಿ ಮಧ ಮಗಿಸುವ ಧೂಪಾರತಿಯು ಅಗರು ಚಂದನ ಧೂಪ ಗುಗ್ಗುಳ ಸಾಮ್ರಾಣಿ ಮಧ ಮಗಿಸುವ ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಮದಮೂರ ಸಿದ್ಧಿ ವಿನಾಯಕನ ದೇವ ಪೂಜೆಯ ನೋಡುವ ಬನ್ನೀರೋ ಮದಮೂರ ಸಿದ್ಧಿ ವಿನಾಯಕನ ಪೂಜೆಯ ಧೂಪಾರತಿಯನು ನೋಡುವ ಬನ್ನೀರೋ ನಮ್ಮ ಮದಮೂರ ಸಿದ್ಧಿ ವಿನಾಯಕನ ಪೂಜೆಯ ನೋಡುವ ಬನ್ನೀರೋ ಪೂರ ಸಿದ್ಧಿ ವಿನಾಯಕನ ಪೂಜೆಯ ಕಾಯೇನ ವಾಚಾ ಮನಸೇಂದ್ರೇಣ ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಶಂಕರ ಭಕ್ತಜನ ಪ್ರಿಯ ಪಂಕಜಲೋಚನ ನಾರಾಯಣ ಭವದಾಸೋಹಂ ಪಾವನ ರಮಾಪತಿತ ಪಾವನ ರಮಾಪತಿತ ಪಾವನ ರಮಾಪತಿತ ಪಾವನ ರಮಾಪತಿತ ಪತಿತ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ करचरण कृतं वा कायजं कर्मजं वा श्रवणनयनजं वा मानसं वापराधं विहितम् अविहितं वा सर्वमेतत्क्षमस्व जय जय करुणाब्धे श्रीमहादेव शम्भो लक्ष्मी रमण गोविंद गोविंद हर नमः पार्वती पतये हर हर महादेव जगज्जननी महामाया की जय सिद्धि विनायक महाराज की जय कृष्णार्पण ಇದುವರೆಗೆ ಗಣೇಶ ಮಹಿಮೆ ಹರಿಕಥಾ ಸತ್ಸಂಗ ಕೇಳಿದಿರಿ. ನಡೆಸಿಕೊಟ್ಟವರು ಗೌರೀಶ ವಿಶ್ವಾಮಿತ್ರ ಸಿಡಿಯ. ಇವರಿಗೂ ಇವರ ತಂಡದವರಿಗೂ ಶ್ರೀ ಕ್ಷೇತ್ರ ಮಧುವೂರು ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಹಾರ್ದಿಕ ವಂದನೆಗಳು. ಇವರಿಗೆ ಈ ವೇದಿಕೆಯ ರೂವಾರಿ ಗೌರವ ಸಲಹೆಗಾರರಾದಂಥ ಶ್ರೀ ಸಿರಿಬಾಗಿಲು ರಾಮಕೃಷ್ಣಮಯ್ಯರು ಗೌರವ ಅರ್ಪಣೆ ಮಾಡಬೇಕಾಗಿ ವಿನಂತಿ. ಶಾಲು ಸ್ಮರಣಿಕೆಯೊಂದಿಗೆ ಇದೀಗ ಗೌರವ ಅರ್ಪಣೆ. ವಂದನೆಗಳು. ಕಲಾಭಿಮಾನಿಗಳೇ, ಮುಂದಿನ ಕಾರ್ಯಕ್ರಮ
ಯಕ್ಷಗಾನ ತಾಳಮದ್ದಳೆ ಶ್ರೀ ಪಂಚದುರ್ಗ ಯಕ್ಷಗಾನ ಕಲಾ ಸಂಘ ಕೊಯ್ಯಾರು ಬೆಳ್ತಂಗಡಿ.
ಕಲಾಭಿಮಾನಿಗಳೇ, ಇದೀಗ ಯಕ್ಷಗಾನ ತಾಳಮದ್ದಳೆ ನಡೆಸಿಕೊಡುವವರು ಶ್ರೀ ಪಂಚದುರ್ಗ ಯಕ್ಷಗಾನ ಕಲಾ ಸಂಘ ಕೊಯ್ಯೂರು ಬೆಳ್ತಂಗಡಿ. ಇವರಿಗೆ ಶ್ರೀ ಕ್ಷೇತ್ರ ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿಯಿಂದ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನು ಕ್ಲುಪ್ತ ಸಮಯಕ್ಕೆ ಆರಂಭಿಸಿ ಸರಿಯಾದ ಸಮಯಕ್ಕೆ ಮುಗಿಸಿ ಸಹಕರಿಸಬೇಕಾಗಿ ಅವರಲ್ಲಿ ವಿನಮ್ರ ವಿನಂತಿ. ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಕಾರ್ಯಕ್ರಮಕ್ಕೆ ಮುಂದಾಗಬೇಕೆಂದು ವಿನಂತಿಸುತ್ತೇನೆ. ಹಾಲ್ 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 ಹಾಲ್
ರಾಮನವಮಿಯ ಪುಣ್ಯ ಪರ್ವಕಾಲ ಇವತ್ತು. ಈ ದಿವಸ ಶ್ರೀರಾಮನ ಆಖ್ಯಾನವನ್ನು, ಶ್ರೀರಾಮ ವಿಜಯ ಹೇಳುವಂತಹ ಕಥಾಭಾಗವನ್ನು ತಾಳಮದ್ದಳೆ ರೂಪದಲ್ಲಿ ನಾವು ಪ್ರಸ್ತುತಪಡಿಸಲಿಕ್ಕೆ ಇದ್ದೇವೆ. ಭಾಗವತಿಕೆಯಲ್ಲಿ ಶ್ರೀದೇವಿ ಪ್ರಸಾದ್ ನಿವೃತ್ತ ಮುಖ್ಯ ಶಿಕ್ಷಕರು ಆದಂತಹ ಶ್ರೀ ಜನಾರ್ದನ ತೋಳ್ಪಾಡಿತಾಯ ಉಜಿರೆ ಇವರು ಸಹಕರಿಸಲಿಕ್ಕಿದ್ದಾರೆ. ಅವರಿಗೆ ಸಂಘದ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಚೆಂಡೆಯಲ್ಲಿ ನಮಗೆ ಸಹಕರಿಸಲಿಕ್ಕೆ ಇರುವವರು ಕುಮಾರ್ ಕಿಶನ್ ಅಗ್ಗಿತಾಯ, ಸ್ಥಳೀಯರು. ನಮ್ಮನ್ನು ಕೊನೆಯ ಕಾಲದಲ್ಲಿ ನಮಗೆ ಸಹಕಾರವನ್ನು ಬರ್ತೇನೆ ಅಂತ ಹೇಳಿ ಸಹಕಾರವನ್ನು ನೀಡ್ತಾ ಇರುವವರು. ಅವರನ್ನು ಕೂಡ ವೇದಿಕೆಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮಣಗೌಡ ಬೆಳಾಲು ಅವರು ಸಹಕರಿಸಲಿಕ್ಕಿದ್ದಾರೆ. ನಮ್ಮ ಸಂಘದ ಸಕ್ರಿಯ ಹಿರಿಯ ಕಲಾವಿದರು. ಅವರನ್ನು ಕೂಡ ಸಂಘದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ದೇವಸ್ಥಾನದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾವಣನ ಪಾತ್ರವನ್ನು ನಿರ್ವಹಿಸುವವರು ನಮ್ಮ ಸಂಘದ ಇನ್ನೋರ್ವ ಸಕ್ರಿಯ ಸದಸ್ಯರಾದಂತಹ ಶ್ರೀ ಭಾಸಮೆ ನಾರಾಯಣ್ ಭಟ್. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸಂಘದ ಪರವಾಗಿ ಎಲ್ಲರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಂಡೋದರಿಯ ಪಾತ್ರವನ್ನು ಶ್ರೀ ರಾಮಕೃಷ್ಣ ಭಟ್ ಉಜಿರೆ ನಾನು ನಿರ್ವಹಿಸಲಿಕ್ಕೆ ಇದ್ದೇನೆ. ಮಾತಲಿಯ ಪಾತ್ರದಲ್ಲಿ ಶ್ರೀಯುತ ವಿಜಯಕುಮಾರ್ ಎಂ ಕೊಯ್ಯೂರು, ಶಿಕ್ಷಕರು, ಸಮಾಜ ವಿಜ್ಞಾನದ ಶಿಕ್ಷಕರು, ಹವ್ಯಾಸಿ ಯಕ್ಷಗಾನ ಅರ್ಥಧಾರಿಗಳು ಹಾಗೂ ಕಲಾವಿದರು, ಸಂಘದ ಸಕ್ರಿಯ ಸದಸ್ಯರು, ಸಂಚಾಲಕರು. ಅವರನ್ನು ಕೂಡ ಸಂಘದ ಪರವಾಗಿ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಗಸ್ತ್ಯನ ಪಾತ್ರದಲ್ಲಿ ಯುವ ಪ್ರತಿಭೆ ಮಾಸ್ಟರ್ ಕೃಷ್ಣ ತೇಜ ಕಳೇಂಜ ಅವರು ನಮ್ಮನ್ನು ಕೂಡಿಕೊಂಡು ಸಹಕರಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ವಿಶೇಷ ಸಂದರ್ಭದಲ್ಲಿ ವಿಶೇಷವಾದಂತಹ ಅವಕಾಶ ಯಕ್ಷಗಾನ ಮೂಲ ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಭಾಗ್ಯ ಅಂತ ಭಾವಿಸ್ತಾ ಈ ಕಲಾ ಸೇವೆಯನ್ನು ಯಥಾಮತಿಯಾಗಿ ನಾವು ಸಮರ್ಪಿಸಲಿಕ್ಕಿದ್ದೇವೆ. ಎಲ್ಲರೂ ಕೂಡ ತುಂಬು ಹೃದಯದಿಂದ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಕಲಾವಿದರಲ್ಲಿ, ಯಕ್ಷಗಾನ ಭಾಗವತರಲ್ಲಿ ನಾನು ಪ್ರಸಂಗವನ್ನು ಆರಂಭಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಅಂಬುರುಗದಳ ನೇತ್ರೆ ಶ್ರೀ ಪರಗೊಂಡು ಭಕ್ತಿಯೋ ಅಂಬಿಕಾ ಸುತ ಸುತ ವಿಘ್ನರಾಜ ಪಿರಿ ಪಿರಿ ಸಂಸುಜಿಸಿ सकल ग्रह बलनी ने सरस जाता
ಮಂಗಳನು ನೀನೇ ರವಿಚಂದ್ರ ಬುಧ ನೀನೇ ರಾಹು ಕೇತು ನೀನೇ ಕವಿ ಗುರು ಶನಿಯೋ ಮಂಗಳನು ನೀನೇ ಶಿವರಾತ್ರಿಯು ನೀನೇ ಶಿವರಾತ್ರಿಯು ನೀನೇ ನವವಿಧಾನವು ನೀನೇ ಶಿವರಾತ್ರಿಯು ನೀನೇ ನವವಿಧಾನವು ನೀನೇ ಭವರೋಗದ ನೀನೇ ದೇಶಜನು ನೀನೇ ಭವರೋಗದ ನೀನೇ ದೇಶಜನು ನೀನೇ ಸಕಲ ಬಲೀನೇ ಸರಸಿಜಾಕ್ಷ ಋತುವಸರ ನೀನೇ ಮತ್ತೆ ಯುಗಾದಿಯು ನೀನೇ ಋತುವಸರ ನೀನೇ ಮತ್ತೆ ಯುಗಾದಿಯು ನೀನೇ ಋತುವೋಮಯ ಸರತಿಯು ನೀನೇ ಋತುವಸರ ಮತ್ತೆ ಯುಗಾದಿಯು ನೀನೇ ಋತುವೋಮಯ ಸರತಿಯು ನೀನೇ ಜಿತವಾಗಿಯು ನೋಡೆಯ ಪುರಂದರ ವಿಠಲನೇ ಜಿತವಾಗಿಯು ನೋಡೆಯ ಪುರಂದರ ವಿಠಲನೇ ಜಿತವಾಗಿಯು ನೋಡೆಯ ಪುರಂದರ ವಿಠಲನೇ ಶ್ರುತಿಗೆ ತಿರುಗದ ನೀನೇ ಅಪ್ರತಿಮ ನೀನೇ ಶ್ರುತಿಗೆ ತಿರುಗದ ನೀನೇ ಅಪ್ರತಿಮ ನೀನೇ ಸಕಲ ಬಲೀನೇ ಸರಸಿಜಾಕ್ಷ ನಿಖಿಲದ ಜಗ ನೀನೇ ವಿಶ್ವವ್ಯಾಪಕ ನೀನೇ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ
ನಾದ ಸೋದರಸಂ ವಿಲನು ನಾದ ಸೋದರಸಂ ವಿಲನು ನಾದ ಸೋದರಸಂ ವಿಲನು ನಾದ ಸೋದರಸಂ ವಿಲನು ನಾದ
ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿದಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿದಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಸುಮ್ಮನೆ ಸಜ್ಜಿಗೆ ತೆಗೆದು ಕಮ್ಮನ ಶಾವಿಗೆ ಹೊಸೆದು ಸುಮ್ಮನೆ ಸಜ್ಜಿಗೆ ತೆಗೆದು ಕಮ್ಮನ ಶಾವಿಗೆ ಹೊಸೆದು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿದಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಹೃದಯವೆಂಬ ಮಡಿಗೆಯಲ್ಲಿ ಭಾವವೆಂಬ ಹೆಸರನಿಟ್ಟು ಹೃದಯವೆಂಬ ಮಡಿಗೆಯಲ್ಲಿ ಭಾವವೆಂಬ ಹೆಸರನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಳಕ್ಕೆ ಬಡಿಸಿಕೊಂಡು ಹೃದಯವೆಂಬ ಮಡಿಗೆಯಲ್ಲಿ ಭಾವವೆಂಬ ಹೆಸರನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಳಕ್ಕೆ ಬಡಿಸಿಕೊಂಡು ಆನಂದ ಆನಂದವೆಂಬ ಹೇಗೂ ಬಂದಿತು ಕಾಣಿರೋ ಆನಂದವೆಂಬ ಹೇಗೂ ಬಂದಿತು ಕಾಣಿರೋ ಆನಂದ ಆನಂದವೆಂಬ ಹೇಗೂ ಬಂದಿತು ಕಾಣಿರೋ ಆನಂದ ಮೂರುತಿ ನಮ್ಮ ಪುರಂದರ ವಿಠಲನೆಯೋ ಆನಂದ ಮೂರುತಿ ನಮ್ಮ ಪುರಂದರ ವಿಠಲನೆಯೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿದಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ
ಇದ್ದೀರಿ. ಕಷ್ಟಗಳು ಒದಗಿ ಬಂದಾಗ ಧೈರ್ಯದ ಮಾತುಗಳನ್ನು ನೀವು ಆಡುವವರು. ಯಾವುದೇ ಸಂದರ್ಭದಲ್ಲಿಯೂ ಅಧೀರಳಾದಂತಹ ಕಾಲಕ್ಕೆ ನನಗೆ ಧೈರ್ಯವನ್ನು ತುಂಬಿರುವವರು ನೀವು. ಆದರೆ ಇವತ್ತು ಹಾಗಲ್ಲ. ನೀವೇ ಅಧೀರರಾದಂತಹ ಸ್ಥಿತಿಯಲ್ಲಿ ನಮ್ಮ ಮುಂದೆ ಇದ್ದೀರಿ. ಚಿಂತೆಯ ಕಾರ್ಮೋಡ ನಿಮ್ಮ ಮುಖದಲ್ಲಿ ರಾರಾಜಿಸ್ತಾ ಉಂಟು. ಚಿಂತೆ ನಿಮಗೆ ಮಾತ್ರ ಅಲ್ಲ ಸ್ವಾಮಿ. ನಡೆದಂತಹ ಕಥೆಯನ್ನು ನೋಡುವಾಗ ತಂದೆ ತಾಯಿಗಳಾದವರಿಗೆ ದುಃಖ ಸಹಜವೇ. ಆದರೆ ದುಃಖಕ್ಕೆ ಕಾರಣ ಏನು ಅಂತ ಹೇಳುವುದನ್ನು ಹುಡುಕಬೇಕಾಗ್ತದೆ. ಜೀವನದ ಪ್ರತಿ ಹಂತದಲ್ಲಿಯೂ ಛಲದಂಕ ಮಲ್ಲನಾಗಿ ಜೀವನವನ್ನು ಎದುರಿಸಿದವರು ನೀವು. ಸೋಲೆಂಬುದನ್ನು ಕಾಣಲಿಲ್ಲ ಅಂತಲ್ಲ, ಕಂಡ ಸೋಲನ್ನು ತನ್ನ ಗೆಲುವನ್ನಾಗಿ ಪರಿವರ್ತಿಸುತ್ತಾ ಜೀವನದಲ್ಲಿ ಸಕಲ ಸೌಭಾಗ್ಯಗಳನ್ನು ಸವಿದವರು ನೀವಿದ್ದೀರಿ. ಆದರೆ ಈಗ ಹಾಗೆ ಕಾಣಿಸ್ತಾ ಇಲ್ಲ. ಬಲವಂತನಾದಂತಹ ನನ್ನ ಪತಿ ಈ ಕಾಲಕ್ಕಾಗುವಾಗ ಬಲಹೀನಲಾದನೆ. ಬಲವು ಕುಂದುವುದಕ್ಕೆ ಕಾರಣವಾದರೂ ಏನು ಅಂತ ಬೇಕೋ ಬೇಡವೋ ಸ್ವಾಮಿ. ಮಂಡೋದರಿ ಹೆಜ್ಜೆ ಹೆಜ್ಜೆಗೂ ತಾವು ಸ್ಥಾಪಿಸುತ್ತಾ ಇದ್ದಂತಹ ಪಂಥ ಇಂದು ಅಳಿದು ಹೋಯಿತೆ. ಅಳಿದು ಹೋಗಬೇಕಾದದ್ದೇ. ಜೀವನದಲ್ಲಿ ಗೆಲ್ಲಬೇಕಾದಂತಹ ಪಂಥ ಅದು ಸನ್ಮಾರ್ಗದಲ್ಲಿ ಸುಮಾರ್ಗದಲ್ಲಿ ಇರಬೇಕು. ಸಮಾಜಕ್ಕೋ ರಾಜ್ಯಕ್ಕೋ ದೇಶಕ್ಕೋ ಅಹಿತವಾದಂತಹ ಮಾರ್ಗದಲ್ಲಿ ಯಾವನೊಬ್ಬ ನಡೆಯುತ್ತಾನೆ ಅದನ್ನು ತನ್ನ ಛಲಗಾರಿಕೆಯಿಂದ ಮುಂದುವರಿಸುತ್ತಾನೆ. ಒಂದಲ್ಲ ಒಂದು ದಿನ ಬಲವಾದ ಪೆಟ್ಟನ್ನು ಅನುಭವಿಸಲೇಬೇಕಾಗ್ತದೆ. ನೀವು ಅನುಭವಿಸಿದಂತಹ, ನೀವು ಅನುಸರಿಸಿದಂತಹ ಪಂಥ ಆ ರೀತಿಯದ್ದು. ಅದಕ್ಕಾಗಿ ಕೇಳಿದ್ದು, ಪಂಥ ಅಳಿದು ಹೋಯಿತೆ. ಹಿರಿಯರು ಪಂಥ ಅಳಿದು ಹೋದದ್ದೇ ಹೌದು. ಹಿರಿಯರು ಕಿರಿಯರು ಪ್ರತಿಯೊಬ್ಬರೂ ಈ ಲಂಕಾನಗರಿಯಲ್ಲಿ ನನಗೆ ಉಪದೇಶವನ್ನು ಮಾಡಿದವರು. ಸ್ವಾಮಿ, ಯುದ್ಧ ಬೇಡ 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 ಅಂತ. ಸ್ವಾಮಿ, ಹಿರಿಯರು ಹೇಳಿದಂತಹ ಮಾತನ್ನು ನೀವು ಕೇಳಿದ್ದೀರ?
ಹಿರಿಯರಾಗಿ ನೀವು ಅನುಸರಿಸಿದಂತಹ ರೀತಿ ಅದು ಆದರ್ಶನೀಯವೇ. ನಡೆಸಿಕೊಳ್ಳಬೇಕು. ನಿಮಗೆ ಉಚಿತವಾದಂತಹ ರೀತಿಯಲ್ಲಿ, ನಿಮಗೆ ಬೇಕಾದಂತಹ ರೀತಿಯಲ್ಲಿ ನಡೆಸಿಕೊಂಡವರಿದ್ದೀರಿ. ಮಾವನಾದಂತಹ ಮಾರೀಚನಾಡಿದ ಮಾತುಗಳು ನನಗೆ ಆ ಕಾಲಕ್ಕೆ ಪಥ್ಯವಾಗಲಿಲ್ಲ ಸ್ವಾಮಿ. ಅವರ ಮಾತು ಹಾಗಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳಿಸ್ತಾ ಇದ್ದಂತಹ ಮಾತುಗಳು ಅವರಿಗೆ ಹಿತವನ್ನು ಉಂಟು ಮಾಡಬೇಕು ಹೇಳುವಂತಹ ಆಶಯದಿಂದಲೇ ಅಲ್ವೋ ನೀವು ಹೇಳ್ತಾ ಇದ್ದೀರಿ. ನಮ್ಮ ಹಿರಿಯರು ನಮಗೆ ಹೇಳುವಂತಹ ಮಾತುಗಳು ನಮ್ಮ ಒಳಿತಿಗಾಗಿ ಹೌದೋ ಅಲ್ವೋ? ಮಾವನಾದಂತಹ ಮಾರೀಚ, ತಂದೆಯಾದಂತಹ ವಿಶ್ರವಸುವಿನ ಮಾತು ಸಹ ಪಥ್ಯವಾಗಲಿಲ್ಲ. ನನ್ನ ಅತ್ತೆಯಾದಂತಹ ಕೈಕಸಿ ಹೇಳಿದಂತಹ ಮಾತುಗಳು, ಅದನ್ನೂ ನಿರ್ಲಕ್ಷಿಸಬೇಕಾದಂತಹ ಸ್ಥಿತಿ ಆ ಕಾಲಕ್ಕೆ ಬಂದು ಹೋಯಿತು ಮಂಡೋದರಿ. ಎಲ್ಲರೂ ಹೇಳಿದ್ದು ನಿಮ್ಮ ಹಿತಕ್ಕಾಗಿಯೇ ಹೊರತು ಅಹಿತಕ್ಕಾಗಿ ಅಲ್ವೇ ಅಲ್ಲ. ತಮ್ಮನಾದಂತಹ ವಿಭೀಷಣನು ಹಿತನುಡಿಗಳನ್ನಾಡಿದ. ನಮ್ಮವರು ನಮಗೆ ಒಳ್ಳೆಯದನ್ನೇ ಬಯಸಿದರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾಲಕ್ಕೆ ಅವರೆಲ್ಲರೂ ನನಗೆ ವಿರೋಧಿಗಳಂತೆ ಭಾಸವಾದರು ಸ್ವಾಮಿ. ಅವರು ವಿರೋಧಿಗಳಾಗಿ ಭಾಸವಾದಂತಹ ಆ ಸಂದರ್ಭದಲ್ಲಿ ನಮ್ಮ ನಿಜವಾದಂತಹ ವಿರೋಧಿಗಳನ್ನು ನಾವು ಕಟ್ಟಿಕೊಳ್ಳುವ ಹಾಗಾಯಿತು. ಅವರೊಡನೆ ಹೋರಾಡಬೇಕಾದಂತಹ ಸ್ಥಿತಿ ತಾನಾಗಿ ಒದಗಿ ಬಂತು. ಕೆಲವೊಂದು ಸಲ ಸ್ಪರ್ಧೆಗಳು ಏರ್ಪಟ್ಟಾಗ ಒಬ್ಬ ವ್ಯಕ್ತಿ ಮೇಲೆ ಮೇಲೆ ಹೋಗುತ್ತಾನೆ ಅಂತಾದ್ರೆ ಅವನನ್ನು ಕೆಳಗೆ ಇಳಿಯುವಂತಹ ಸ್ಥಿತಿ ಪ್ರಸಂಗಗಳು ಒದಗುತ್ತದೆ, ಕುತಂತ್ರಗಳು ನಡೆಯುತ್ತದೆ. ಆ ಕಾಲಕ್ಕೆ, ಆ ವರ್ತಮಾನ ಕಾಲದಲ್ಲಿ ನನ್ನ ಪ್ರತಿಷ್ಠೆ ಮತ್ತು ಸಾಮರ್ಥ್ಯದ ಮುಂದೆ ಇವರಾಡಿದಂತಹ ಮಾತುಗಳು ನನಗೆ ಆಗ ಪಥ್ಯ ಆಗಲಿಲ್ಲ. ಹಾಗೆ ಹೇಳಿದ್ದಾನೆ. ಹಿರಿಯರು ಮಾತುಗಳನ್ನು ಹೇಳುತ್ತಾರೆ ಅಂತ ಹೇಳಿ ಆದ್ರೆ ಕೇವಲ ತೋರಿಕೆಗಾಗಿ ಮಾತನಾಡುವುದಲ್ಲ, ಅನುಭವದಿಂದ ಮಾತನಾಡುತ್ತಾರೆ ಹೇಳುವಂಥದ್ದನ್ನ ಹಿರಿಯರಾಗಿ ನೀವು ಅರ್ಥೈಸಿಕೊಳ್ಳಬೇಕು. ಕಿರಿಯರು ಆಡಿದರೆ ಮಾರೀಚ ಹೇಳಿದಂತಹ ಮಾತುಗಳು ಅವರ ಅನುಭವದ ಮಾತುಗಳೇ ಹೌದು. ಅವರಿಗೆ ಶ್ರಾಮನಿಂದ ಒದಗಿ ಬಂದಂತಹ ಸ್ಥಿತಿಯನ್ನು ಅರಿತೇ ನಿಮಗೆ ಸೂಚನೆಯನ್ನು ಕೊಟ್ಟರು. ವಿಶ್ವ ಮಾವನವರು, ಅತ್ತೆಯವರು ಹೇಳಿದಂತಹ ಮಾತುಗಳು ತಾವು ಕಂಡುಕೊಂಡ ಸತ್ಯದಿಂದಲೇ ಬಂದದ್ದು. ಹಿರಿಯರು ಮಾತಾಡ್ತಾರೆ ಅಂತ ಹೇಳಿ ಆದ್ರೆ ಆ ಕಾಲಕ್ಕೆ ಅದು ವಿರೋಧವಾಗಿ ಕಂಡರೂ ಅದರ ಹಿಂದೆ ಪರಾರ್ಥ ಚಿಂತನೆ, ಹಿತಾರ್ಥ ಚಿಂತನೆ ಇದೆ ಅಂತ ಹೇಳುವುದು. ಹೆಜ್ಜೆಗೆ ಕೈ ಹಿಡಿದಂತಹ ನೀನೇ ಆಡಿದ ಮಾತು. ಮಂಡೋದರಿ ಸೀತೆಯನ್ನು ಕರೆತರುತ್ತೇನೆ, ನಿನ್ನ ಭವತಿಯನ್ನಾಗಿಸುತ್ತೇನೆ ಅಂತ ಹೇಳಿದಾಗ ನೀನೊಂದು ಮಾತನ್ನು ಹೇಳಿದ. ಕುಲವೇ ಸಂಹಾರವಾಗುವಂತಹ ಕಾಲ ಬಂತು, ಇಡೆಯಲು ಬಾಳಿರುವ ಋಣವೆಲ್ಲ ಸಂತು. ಹೌದು, ಅದು ನೆನಪುಂಟ ನಿನಗೆ ನೀನಾಡಿದ ಮಾತು? ಹೌದು ಸ್ವಾಮಿ. ಈಗ ನನ್ನ ನೆನಪಿಗೆ ಬರ್ತದೆ. ಅಂದರೆ ಸೀತೆಯನ್ನು ಯಾವಾಗ ತರುತ್ತೇನೆ ಅಂತ ನಾನು ಆಡಿದ್ದೆನೋ ಆ ಕಾಲಕ್ಕೆ ಲಂಕಾನಗರಿ ಅವನತಿಯತ್ತ ಸಾಗುತ್ತದೆ ಅಂತ ನೀನಾಡಿದ ಮಾತು. ಮಾತ್ರವಲ್ಲ, ಕುಲವೇ ನಾಶವಾಗುತ್ತದೆ ಮುಂದೆ ಎನ್ನುವಂತಹ ಮಾತಿನ ತಾತ್ಪರ್ಯದಿಂದ ನೀನು ಆ ಕಾಲಕ್ಕೆ ಆಡಿದ್ದೆ ಸ್ವಾಮಿ. ಆ ಕಾಲದಲ್ಲಿ ನಾವೆಲ್ಲರೂ ಕೊಟ್ಟ ಸೂಚನೆಯನ್ನು ತಿರಸ್ಕರಿಸಿದ ಕಾರಣಕ್ಕಾಗಿ ಈಗ ನೀವು ಯಾರಿಗೆ ಮಾತುಗಳನ್ನು ಹೇಳಬೇಕು, ಯಾರಿಗೆ ಸೂಚನೆಗಳನ್ನು ಕೊಡಬೇಕು, ಅವರೇ ನಿಮಗೆ ಹಿತದ ಮಾತುಗಳನ್ನು ಹೇಳುವ ಹಾಗೆ ಆಯಿತು. ನೀವು ನೇಮಿಸಿದಂತಹ ದೂತರೇ ಬಂದು ನಿಮಗೆ ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳ್ತಾರೆ. ಮಂಡೋದರಿ, ಬದಲಿಗೆ ನಾವು ಇಷ್ಟು ದುಃಖದಿಂದ ಈ ರೀತಿಯಾಗಿ ಒಬ್ಬರಿಗೊಬ್ಬರು ದುಃಖವನ್ನು ಹಂಚುತ್ತಾ ಇದ್ದರು ನೋಡಿದೆಯಾ? ಹೊರಗೆ ನನಗಾಗಿ ಅದೆಷ್ಟೋ ರಾಕ್ಷಸರು ಗದ್ದಲವನ್ನು ಎಬ್ಬಿಸುತ್ತಾ ಇದ್ದಾರಲ್ಲ ಮಂಡೋದರಿ ಸ್ವಾಮಿ. ಅವರಿಗೆ ಇದರ ಪರಿವೇ ಇಲ್ಲ. ಒಂದು ರೀತಿಯಾಗಿ ಸೋತಂತಹ ಭಾವದಿಂದ ಹೊರಗಿನವರು ಕಂಗಾಲಾಗಿದ್ರೂ ಕೂಡ ಕಳಕೊಂಡಂತಹ ನಮಗೆ ಆಗುವಂತಹ ಚಿಂತೆ, ಅದು ನಿಮಗಾಗಲಿ ನನಗಾಗಲಿ
ನೋವಿನಲ್ಲಿ ವ್ಯತ್ಯಾಸವೇನು ಅಂತ ಹೇಳಿ ಇಬ್ಬರಿಗೂ ನೋವು ನೋವೇ. ಆದರೆ ನೋವನ್ನು ಪಡುತ್ತಾ ಪಡುತ್ತಾ ಕಳಕೊಂಡದರ ಬಗ್ಗೆ ಚಿಂತಿಸುವುದಕ್ಕಿಂತ ಅಳಿದರ ಬಗ್ಗೆ ಯೋಚಿಸುವುದಕ್ಕಿಂತ ಉಳಿದದ್ದೇನು, ಅದನ್ನು ಉಳಿಸುವುದು ಹೇಗೆ, ಆ ನಿಟ್ಟಿನಲ್ಲಿ ನಾವು ಯೋಚಿಸಬೇಕು. ಮಂಡೋದರಿ, ಈ ರೀತಿಯಾಗಿ ನಾನು ಯಾಕೆ ದುಃಖಿಸುತ್ತಾ ಇದ್ದೇನೆ? ಕಣ್ಣೀರು ಧಾರಾಕಾರವಾಗಿ ಯಾಕೆ ನಿನ್ನ ಅಂತಃಪುರದಲ್ಲಿ ನನ್ನ ಕಣ್ಣಿನಿಂದ ಒಸರುತ್ತಾ ಇದೆ ಅಂತ ನಿನ್ನ ಪ್ರಶ್ನೆ. ಹಿರಿಯರ ಮಾತನ್ನು ಕೇಳಲಿಲ್ಲ, ಹಿರಿಯರನ್ನು ತಿರಸ್ಕರಿಸಿದೆ, ತತ್ಪರಿಣಾಮವಾಗಿ ಎಲ್ಲವನ್ನು ಕಳಕೊಳ್ಳುವಂತಹ ಸ್ಥಿತಿ ರಾವಣನಿಗೆ ಬಂತು ಎನ್ನುವಂತಹ ತಾತ್ಪರ್ಯದಿಂದ ನೀನಾಡಿದೆ. ರಾಕ್ಷಸ ಕುಲಕ್ಕೆ ಯಾರು ನೇತಾರರಾಗಿ ಮೆರೆಯಬೇಕಿತ್ತು? ರಾಕ್ಷಸ ಕುಲದ ಉದ್ಧಾರಕ್ಕಾಗಿಯೇ ನಾವು ಕೊಟ್ಟಂತಹ ಕೊಡುಗೆ ಈ ದಿವಸ ವಿನಾಶವಾಗಿ ಹೋಗಿ. ಮಂಡೋದರಿ, ವಿಷಯ ಹಾಗಲ್ಲ. ನೀನು ಕೇವಲ ಇಲ್ಲಿಯ ವ್ಯಾವಹಾರಿಕವಾಗಿ ಮಾತನಾಡುತ್ತಾ ಇದ್ದೆ ಮತ್ತು ನನ್ನ ಛಲವನ್ನೇ ನಾನು ಪ್ರತಿಷ್ಠೆಯಾಗಿ ಒಡ್ಡಿರುವುದರ ಪರಿಣಾಮವಾಗಿ ಈ ರೀತಿಯಾಯಿತು ಅಂತ ನೀನು ಹೇಳ್ತಾ ಇದ್ದೆ. ಆದರೆ ನನ್ನ ದುಃಖಕ್ಕೆ ಮೂಲ ಕಾರಣ ಏನು ಬಲ್ಲೆಯ? ಈ ರೀತಿ ಆದರೂ ಕೂಡ ಇದಕ್ಕೊಂದು ಪರಿಹಾರವನ್ನು ಹೇಳಬೇಕು ಅಂತ ಹೇಳಿ ಆದ್ರೆ ಶ್ರೀರಾಮನ ಪದಕ್ಕೆ ಎರಗುವುದು ಹೊರತು ಏನುಂಟು ಸ್ವಾಮಿ. ಮಂಡೋದರಿ, ದುಃಖಕ್ಕೆ ಕಾರಣವನ್ನು ಬಲ್ಲೆಯ? ಪ್ರಾಣೇಶ್ವರಿ ಸ್ವಾಮಿ, ದಶ ದಿಕ್ಕುಗಳನ್ನೇ ನಡುಗಿಸಿ ಮತ್ತೊಬ್ಬರಿಗೆ ಸವಾಲಿನ ರೂಪದಲ್ಲಿ ಬಾಳಿ ಬದುಕಿದಂತಹ ಈ ದಶಗಂಟ ಯಾಕೆ ಈ ರೀತಿಯಾಗಿ ರೋಧಿಸುತ್ತಾನೆ? ದಿಕ್ಕುಗಳು ನಾನು ಹೋಗುವುದಕ್ಕಿಂತ ಮುಂಚೆ ತಾವಾಗಿ ತೆರೆಯುತ್ತಾ ಇತ್ತು. ಯಾಕೆ? ರಾವಣನಿಗಾಗಿ ಆಹ್ವಾನವನ್ನು ಕೊಡುತ್ತಾ ಇತ್ತು. ದಶ ದಿಕ್ಕುಗಳು ಸಹ ಎಲ್ಲಿಯೂ ಪ್ರತಿಬಂಧಕಗಳಿರಲಿಲ್ಲ. ಬದಲಾಗಿ ಈಗ ದಿಕ್ಕುಗಳೇ ನನಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಆ ಸ್ಥಿತಿ ನನ್ನ ಬದುಕಿನಲ್ಲಿ ಒದಗಿದೆ ಅಂತಾದರೆ ಬಲವಾದಂತಹ ಕಾರಣ ಇರಬೇಕು ತಾನೆ. ಯಾವ ದುಃಖವನ್ನಾದರೂ ಸಹಿಸಿಕೊಳ್ಳಬಹುದು. ಪ್ರಪಂಚದಲ್ಲಿ ಎಂತಹ ಸುವಸ್ತುಗಳನ್ನು ಸಂಪಾದಿಸಿ ಕಳಕೊಂಡರೂ ಸಹ ಆ ವೇದನೆಯನ್ನು ಸಹಿಸಿಕೊಳ್ಳಬಹುದು. ಹೆಚ್ಚೇಕೆ 20 ತೋಳುಗಳಿಂದಲೇ ಕೈಲಾಸಗಿರಿಯನ್ನು ಎತ್ತಿ ಪರಶಿವನ ಪ್ರಶಂಸೆಗೆ ಪಾತ್ರನಾಗಿ ತಪಸ್ಸಿನಿಂದಲೇ ಆತನನ್ನು ಒಲಿಸಿಕೊಂಡು ಪರಶಿವನ ಆತ್ಮಲಿಂಗವನ್ನೇ ಪಡೆದಂತಹ ಈ ದಶಗಂಟ ಏನು ಮಾಡೋಣ? ಕಾಲದ ದೋಷವೋ ಕರ್ಮದ ದೋಷವೋ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಬಂತು. ಲಂಕಾನಗರಿಯಲ್ಲಿ ಸ್ಥಾಪಿಸಬೇಕಾದಂತಹ ಪರಶಿವನ ಲಿಂಗ ದಕ್ಷಿಣೆಯಲ್ಲಿ ಸ್ಥಾಪಿತವಾಗುವಂತಾಯಿತು. ಆ ಕಾಲಕ್ಕೂ ನಾನು ರೋಧಿಸಿದವನಲ್ಲ. ಹೆಚ್ಚೇಕೆ ನಮ್ಮವರೆಲ್ಲರೂ ಅಳಿದರು. ಕುಂಭಕರ್ಣ, ನಿಕುಂಭ, ಕುಂಭಾದಿಗಳು, ಪ್ರಹಸ್ತ, ಅತಿಕಾಯ ಎಲ್ಲರೂ ಅಳಿದು ಹೋದರು. ಆ ಕಾಲಕ್ಕೂ ದುಃಖ ಆಗಲಿಲ್ಲ ಅಂತಲ್ಲ. ಮನಸ್ಸಿನಲ್ಲಿ ತಡೆದುಕೊಳ್ಳುವಂತಹ ವೇದನೆ ಆಗಿದ್ದರೂ ನಮ್ಮ ಮಗನಾದಂತಹ ಇಂದ್ರ ರಣಕ್ಷೇತ್ರದಲ್ಲಿ ವೀರಾವೇಶವಾಗಿ ಹೋಗಿ ಹೋರಾಡಿ ಅಳಿದು ಹೋದನಲ್ಲ.
ಆ ದುಃಖವನ್ನು ನನಗೆ ಮನಸ್ಸಿನಲ್ಲಿ ತಡೆಯುವುದಕ್ಕಾಗಲಿಲ್ಲ. ಎಲ್ಲ ದುಃಖಗಳು ಸೇರಿ 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 ಒಮ್ಮಿಂದೊಮ್ಮೆಲೆ ಇಂದ್ರಜಿತುವಿನ ಮರಣವನ್ನು ಕೇಳಿದಾಕ್ಷಣವೇ ಕಟ್ಟೆ ಒಡೆದ ರೀತಿಯಲ್ಲಿ ಪ್ರವಾಹವೇ ಕಣ್ಣೀರಿನ ಹಾಗೆ ಹರಿಯುವುದಕ್ಕೆ ಪ್ರಾರಂಭವಾಯಿತು. ನಮ್ಮ ವಂಶದ ಉದ್ಧಾರವನ್ನ ಮಾಡುವುದಕ್ಕಾಗಿ ಹೆಚ್ಚೇಕೆ ನಿಮಗಿಂತಲೂ ವೀರದಲ್ಲಿ, ಶೌರ್ಯದಲ್ಲಿ, ಪರಾಕ್ರಮದಲ್ಲಿ ಮಿಗಿಲಾಗಿ ಬೆಳೆದಂತಹ ಇಂದ್ರಾಣಿ ನಮ್ಮ ಕುಡಿಯಂತೆ ಹೇಳುವುದಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ನನ್ನ ರಕ್ತವನ್ನು ಹಂಚಿ ಉಂಡಂತಹ ಇಂದ್ರಜಿತ್ ಅಂತಹ ಮಗನನ್ನು ಪಡೆದಂತಹ ಜೀವನವೇ ಸಾರ್ಥಕ್ಯ ಹೇಳುವಂತಹ ಭಾವ ನಮ್ಮ ಪಾಲಿಗೆ ಒದಗಿ. ಈ ವಿಷಯದಲ್ಲಿ ನಿನ್ನ ಮುಖವನ್ನು ನೋಡಿ ಮುಖ ಎತ್ತಿ ಮಾತಾಡುವಂತಹ ಧೈರ್ಯ ನನಗಿಲ್ಲ. ನಿನ್ನ ಕರಳ ಗುಡಿಯನ್ನೇ ನಾನು ನನ್ನ ಕೈಯಾರೆ ಒಂದು ಕಳೆದನಲ್ಲ. ಆ ವೇದನೆ ಹೊಂಡಾದರಿ ವೇದನೆ 20 ತೋಳುಗಳಿಂದ ಆ ಬಂಗಾರದ ಉಯ್ಯಾಲೆಯಲ್ಲಿ ಮಲಗಿದ್ದಂತಹ ಮಗನಾದಂತಹ ಇಂದ್ರಾರಿ 20 ತೋಳುಗಳಿಂದಲೂ ಆಡಿಸಿ ಮಲಗಿಸುತ್ತಾ ಇದ್ದಂತಹ ನಾನು 20 ಕಣ್ಣುಗಳಿಂದ ನೋಡಿ ಕಣ್ಣು ತುಂಬಿಸಿಕೊಳ್ಳುತ್ತಾ ಇದ್ದೆ. ಅಂತಹ ಮಗನನ್ನು ಕಳಕೊಂಡನಲ್ಲ, ಆ ವೇದನೆ ತಡೆಯುವುದಕ್ಕಾಗ್ತಾ ಇದೆ. ಒಂದು ಕಾಲದಲ್ಲಿ ದಶರಥನಿಗೆ ನಮ್ಮೊಡನೆ ಕಾದಾಡಲಿಕ್ಕೆ ಬಂದಂತಹ ರಾಮ ವನವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆದಂತಹ ದುಃಖ ತಡೀಲಿಕ್ಕಾಗಲಿಲ್ಲಂತೆ. ಮಗನನ್ನು ಕಳೆದುಕೊಂಡೇ ಹೇಳುವ ಭಾವದಿಂದಲೇ ತನ್ನ ಜೀವವನ್ನೇ ಬಿಟ್ಟ ಅಂತ ಹೇಳುವಂತಹ ವಾರ್ತೆಯನ್ನು ಕೇಳಿದವರು ನಾವು. ಸ್ವಾಮಿ, ನಾವು ಕೈಯಾರೆ ಸಾಕಿ ಸಲಹಿ ನಮ್ಮ ಕುಲದ ಉದ್ಧಾರಕನೆಂದು ಅತೀವವಾಗಿ ಪ್ರೀತಿಸಿದಂತಹ ಇಂದ್ರಾರಿ ತಿರುಗಿ ಬರಲಿಕ್ಕೆ ಉಂಟೆ. ದಶರಥನಿಗಾದರೂ ಮಗ ತಿರುಗಿ ಬಂದಾನು ಹೇಳುವಂತಹ ಆಸೆ ಆಕಾಂಕ್ಷೆಗಳಿತ್ತು. ಆದರೆ ನಮಗೆ ಹಾಗಲ್ಲ. ಇಹವನ್ನೇ ತ್ಯಜಿಸಿ ಪರವನ್ನೇ ಗೈದಂತಹ ಇಂದ್ರಾರಿ ಮತ್ತೆ ಬರಲಿಕ್ಕೆ ಉಂಟೆ ಸ್ವಾಮಿ. ಆ ದುಃಖ ನಿಮಗೆ ಎಷ್ಟೋ ನನಗೂ ಅಷ್ಟೇ ತಾನೆ. ನನಗೆ ಎಷ್ಟೋ ನಿಮಗೂ ಹಾಗೆಯೇ ತಾನೆ. ನನಗೆ ಕಣ್ಣೀರು ಬರ್ತದೆ ಮಂಡೋದೆ, ಆದರೆ ನಿನಗೆ ಕಣ್ಣೀರು ಬರ್ತಾ ಇಲ್ಲ ಸ್ವಾಮಿ. ಎಲ್ಲ ದುಃಖವನ್ನು ಬಂಧಿಸಿ ಅಲ್ಲ ಹತ್ತು ಕಣ್ಣಿನಲ್ಲಿ ಆ ನೀರಿನ ಅಂಶವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಬತ್ತಿ ಹೋದ ಹಾಗೆ ಕಾಣ್ತಾ ಉಂಟು ಸ್ವಾಮಿ. ಇಂದ್ರಾರಿಯ ಬಗ್ಗೆ ಎಷ್ಟು ದುಃಖ ಉಂಟೋ ಒಂದು ರೀತಿಯಾಗಿ ಅಷ್ಟೇ ಸಂತೃಪ್ತಿಯ ಭಾವವೂ ಉಂಟು. ಶ್ರೀರಾಮನ ಸ್ಥಾನಕ್ಕೆ ಸರಿಯಾಗಿ ಇಂದ್ರಾರಿ ಅಂತ ಹೇಳುವ ಬಗ್ಗೆ. ಯಾಕೆ? ದಶರಥನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ವನವಾಸಕ್ಕೆ ಗೈದಂತಹ ರಾಮ ಮಗನಾಗಿ ಸಾರ್ಥಕತೆಯನ್ನು ಪಡೆದ ಹಾಗೆ ತುಲನೆ ಮಾಡಿದರೆ ನಮಗೆ ಬೇಕಾದಂತಹ ರೀತಿಯಲ್ಲಿ ನಮಗಾಗಿ, ನಮ್ಮ ಹಿತಕ್ಕಾಗಿ, ಲಂಕಾ ರಾಜ್ಯಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡ ಮಗನ ಬಗ್ಗೆ ಒಂದು ರೀತಿಯ ಹೆಮ್ಮೆ. ಇಂತಹ ಮಗನನ್ನು ಪಡೆದ ಜೀವನ ಸಾರ್ಥಕ್ಯ ಹೇಳುವ ಹೌದಲ್ಲ ಸ್ವಾಮಿ. ಕಳೆದನ್ನು ಕಳೆದುಕೊಂಡಾಗ ಆಯಿತು. ಹಾಗಂತ ಹೇಳಿ ಮಗನೇ ಸರ್ವಸ್ವೋ ಕೇಳಿದರೆ ನನ್ನಂತಹ ಸಹಧರ್ಮಿಣಿಗೆ ಸಹಚಾರಿಯಾದಂತಹ ನೀವಿರುವ ಕುಂದುಂಟೆ ಕೊರತೆ ನನಗೆ ಸರ್ವಸ್ವವು ನೀವೇ ಅಲ್ವೇ. ಆ ಕಾರಣದಿಂದ ನಿಮ್ಮನ್ನು ಉಳಿಸಿಕೊಳ್ಳಬೇಕು, ನೀವು ಉಳಿಯಬೇಕು, ನನ್ನ ಜೊತೆಗೆ ಸದಾ ಇರಬೇಕು ಹೇಳುವಂತಹ ಭಾವ ಸದಾ ನನ್ನಲ್ಲಿ ದುಡಿಯುತ್ತಾ ಇರುವುದು. ಆ ಕಾರಣಕ್ಕಾಗಿ ಮಗನನ್ನು ಕಳೆದುಕೊಂಡಂತಹ ದುಃಖ ಇನ್ನೂ ಬಲವಾಗಿ ಇದ್ರೂ ಕೂಡ ಬದುಕುವ ಆಸೆಗಾಗಿ ನಿಮ್ಮ ಕಡೆಗೆ ನಿರೀಕ್ಷಿಸ್ತಾ ಇರುವುದು. ಹಾಗಿದ್ದರೆ ನಾನು ಬದುಕಬೇಕು ಅಂತ ನಿನ್ನ ಆಸೆ. ಹೊರತಾಗಿ ಹೋರಾಟ ಮಾಡುವುದಾದ್ರೂ ಯಾಕೆ ಅಂತ ಬೇಡ.
ಹಾಗೆ ಚತುರಂಗ ಸೇನೆಯನ್ನು ಕಳಕೊಂಡದ್ದು ಹೌದು, ಇಂದ್ರಾರಿಯನ್ನು ಕಳೆದದ್ದು ಹೌದು. ಇನ್ನು ಕೊನೆಗೆ ಬರುವುದು ಏನು? ನಿನ್ನ ಮಾತು ಶರಣಾಗತಿಯ ಮಾತಲ್ಲವೇ? ಮಂಡೋದರಿ ರಾಮ ರಾಮ ಪ್ರಾಣೇಶ್ವರಿ, ಅಂತಃಪುರವನ್ನು ಸೇರಿದಾಗ ದುಃಖ ಬಂದದ್ದು ಹೌದು. ನಿನ್ನಲ್ಲಿ ಮಾತನಾಡುತ್ತಾ ಹೋದಂತೆ ದುಃಖ ಈ ಕಾಲಕ್ಕೆ ಕಡಿಮೆಯಾಗುತ್ತಾ ಉಂಟು. ಅಂತರಂಗದ ದುಃಖವನ್ನು ಹೇಳಿಕೊಳ್ಳುವುದಕ್ಕೆ ಅಂತಃಪುರದಲ್ಲಿದ್ದವರೇ ಆಗಬೇಕು ಅಲ್ಲ, ಸಮಾನವಾಗಿ ಹಂಚಿಕೊಳ್ಳುವುದಕ್ಕೆ ನಿನ್ನಲ್ಲಿ ಅಲ್ಲದೆ ಮತ್ತೆ ಬೇರೆ ಯಾರಲ್ಲಿ ಹೇಳಿಕೊಳ್ಳಲಿ ಹೇಳು. ಯಾವ ರಾಕ್ಷಸರ ಮುಂದೆಯೂ ನಾನು ಹಾಗೆ ಅಳುವುದಕ್ಕಿಲ್ಲ. ನೀವು ರಾಕ್ಷಸರ ಮುಂದೆ ತಲೆ ತಗ್ಗಿಸಿದಿರಿ ಅಂತ ಹೇಳಿ ಆದ್ರೆ ಅವರು ತಲೆ ಎತ್ತಿ ನಡೀಲಿಕ್ಕುಂಟೆ, ಹಾಗಾಗುವುದಿಲ್ಲವೇ? ಇದು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲವೇ? ಹಾಗಾಗಿ ನಿನ್ನ ಮುಂಭಾಗದಲ್ಲಿ ಅತ್ತದ್ದು ಹೌದು. ಹಾಗೆಂದು ನಿನ್ನ ಮಾತನ್ನು ನಾನು ಅಲ್ಲಗಳೆಯುವುದೂ ಇಲ್ಲ. ನೀನು ಆಡಿದ್ದರಲ್ಲಿ ಸತ್ಯಾಂಶವಿದೆ, ಸುಳ್ಳು ಆಡುವೋಳು ನೀನಲ್ಲ. ಇದುವರೆಗೆ ಗಂಡನ ಯಾವುದೇ ಕಾರ್ಯಕ್ಕೆ ವಿರುದ್ಧವಾಗಿ ನೀನು ನಡೆದವಳಲ್ಲ. ಪ್ರಪಂಚದಲ್ಲಿ ಸತಿ ಶಿರೋಮಣಿಯಾದವಳು ಹೇಗಿರಬೇಕು ಅದನ್ನು ತೋರಿಸಿಕೊಟ್ಟವಳು ನೀನು. ನನ್ನ ದುರ್ನಡತೆಗಳನ್ನು ಕಾಲ ಕಾಲಕ್ಕೂ ಕ್ಷಣ ಕ್ಷಣಕ್ಕೂ ಅನುಭವಿಸಿದವಳು ನೀನು. ಅನುಭವಿಸಿದವಳು ಅಂದರೆ ಅದನ್ನು ಸಹಿಸಿಕೊಂಡವಳು. ಯಾವುದೇ ಕಾಲಕ್ಕೂ ಗಂಡನ ಆಶಯಕ್ಕೆ ವಿರುದ್ಧವಾಗಿ ನಡೆಯಬಾರದು ಎನ್ನುವಂತಹ ರೀತಿಯಿಂದಲೇ ಆ ಹೆಣ್ತನವನ್ನು ನೀನು ಗಟ್ಟಿಗೊಳಿಸಿದವಳು, ಸಾರ್ಥಕಗೊಳಿಸಿದವಳು ಪ್ರಪಂಚದಲ್ಲಿ. ಮಂಡೋದರಿ ಸ್ವಾಮಿ, ಅಳಿದು ಹೋದಂತಹ ರಾಕ್ಷಸರನ್ನು ಈ ಕ್ಷಣದಲ್ಲಿ ನಾನು ಎಬ್ಬಿಸಬಲ್ಲೆ. ಆ ಸಾಮರ್ಥ್ಯ ಈಗಲೂ ಜೀವಂತವಾಗಿದೆ. ಆ ಸಾಮರ್ಥ್ಯ ಇದ್ದುದರಿಂದಲೇ ಅಳಿದು ಹೋದಂತಹ ರಾಕ್ಷಸ ಕುಲವನ್ನೇ ಉದ್ಧರಿಸಿ ಇಡೀ ಪ್ರಪಂಚದಲ್ಲಿಯೇ ನಾವು ಏನು ತಮ್ಮದ್ದೇನು ಹೇಳುವಂತಹ ಪ್ರತಿಷ್ಠೆಯನ್ನು ಸ್ಥಾಪಿಸಿ 14 ಲೋಕಗಳೂ ರಾಕ್ಷಸರಿಗೆ ಎದುರುವಂತೆ ಮಾಡಿದಂತಹ ಧೀಮಂತ ವ್ಯಕ್ತಿತ್ವ ಅನ್ನೋದು ಪ್ರಪಂಚದಲ್ಲಿ ಹೋಮದಿಂದ ಪಡೆಯದೇ ಇರುವುದು ಯಾವುದು ಇಲ್ಲ. ಅಗ್ನಿಮುಖದಿಂದ ಪ್ರತಿಯೊಂದು ಸುವಸ್ತುಗಳನ್ನು ಹೊಂದುವುದಕ್ಕಾಗುತ್ತದೆ, ತಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗುತ್ತದೆ. ನೀನು ಆಗ ಹೇಳಿದೆ ದಶರಥನ ಉದಾಹರಣೆಯನ್ನು. ಈಗಲೂ ಅದೇ ವಿಷಯಕ್ಕೆ ಬಂದರೆ ಸಂತಾನವಿಲ್ಲದೆ ಇದ್ದಂತಹ ದಶರಥ ಯಜ್ಞಮುಖದಿಂದಲೇ ಅಲ್ವ ರಾಮ ಲಕ್ಷ್ಮಣಾದಿಗಳನ್ನು ಹೊಂದಿದ್ದ. ಯಾವಾಗ ಕಳೆದುಕೊಂಡಿದ್ದೇನೋ ನಮ್ಮ ಪುತ್ರರತ್ನರನ್ನು ಅಲ್ಲ ತಮ್ಮಂದಿರನ್ನು, ಅಂತಹವರನ್ನು ಪುನಃ ಮರಳಿ ಯಜ್ಞ ಮುಖೇನವಾಗಿಯೇ ನಾನು ಹೊಂದುವೆನು. ಆ ಸಾಮರ್ಥ್ಯ ಈಗಲೂ ಜೀವಂತವಾಗಿದೆ. ಸಹಸ್ರ ವರ್ಷಗಳ ಪರ್ಯಂತ ತಪಸ್ಸಿಗೆ ಒಲಿಯದೇ ಇದ್ದಾಗ ಬ್ರಹ್ಮದೇವ ಒಂದೊಂದೇ ತಲೆಯನ್ನು ಕಡಿದು ಅಗ್ನಿಗೆ ಹೋಮಿಸಿದವನು ಈ ದಶಗಂಡ. ಕೊನೆಯ ಕಾಲಕ್ಕಾಗುವಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗಲಿಲ್ಲ. ಅಂದ ಮೇಲೆ ಬ್ರಹ್ಮನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಈ ರಾವಣನಿಗೆ ಅಳಿದು ಹೋದಂತಹ ತಮ್ಮನಾಗಲಿ, ಸತ್ತು ಹೋದಂತಹ ಇಂದ್ರಾರಿಯಾಗಲಿ, ಅತಿಕಾಯನಾಗಲಿ, ಸುಪಾಶ್ವಕನಾಗಲಿ, ಯಾರೇ ಆಗಲಿ ನಾನು ಎಬ್ಬಿಸಬಲ್ಲೆ. ಅಂತಹ ಸಾಮರ್ಥ್ಯ ಈಗಲೂ ಜೀವಂತವಾಗಿ ಉಂಟು. ಹಾಗಾಗಿ ಆ ಕುರಿತಾಗಿ ನಿನಗೆ ಯೋಚನೆ ಬೇಡ. ಯಾಕೆ ಯೋಚನೆಗೆ ಒಳಗಾದ ಸ್ವಾಮಿ? ಜೀವನದಲ್ಲಿ ನಡೆದಂತಹ ಘಟನೆಗಳಿಂದಾಗಿ ನಾವು ಪಡೆದಂತಹ ಅನುಭವಗಳನ್ನು ಉತ್ತಮ ರೀತಿಯಲ್ಲಿ ಬದುಕುವುದಕ್ಕಾಗಿ ವ್ಯವಹರಿಸಬೇಕು, ಉಪಯೋಗಿಸಬೇಕು, ವಿನಿಯೋಗಿಸಬೇಕು. ಆದರೆ ನೀವು ಮಾಡಿದಂತಹ ಫಲದ ಹಾಗೆ ಅಂತ ಭಾವಿಸಿದವರು ನಾನು. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕ ಯಾರ ಮಾತನ್ನು ಕೇಳದೆ ತನಗೆ ತಾನೇ ಗರ್ವದಿಂದ ವರ್ತಿಸುವ ರೀತಿಯಲ್ಲಿ, ಇಲ್ಲ ಆನೆ ತುಳಿದದ್ದೇ ದಾರಿ ಹೇಳುವ ಹಾಗೆ
ನಡೆದಂತಹ ದಾರಿಯಲ್ಲಿ ಸಾಗುತ್ತಾ ಸಾಗುತ್ತಾ ಎತ್ತರದ ಕೀರ್ತಿಯನ್ನು ಗಳಿಸಿದವರು ತಾವು. ಆದರೆ ಈಗ ಒದಗಿದಂತಹ ಸಂದರ್ಭ, ಈಗ ನಾವು ಕಲಿತಂತಹ ಪಾಠ ಸಾಮಾನ್ಯದ್ದು ಅಲ್ಲ. ಇಲ್ಲಿಯ ತನಕ ನೀವು ಯಾರ ಮಾತನ್ನು ಕೇಳಿದವರಲ್ಲ. ರಾಮ ಲಕ್ಷ್ಮಣರ ವಧೆ ಎನ್ನುವುದು ಈಗಲೂ ಊರ್ಜಿತವಾಗಿ ಸ್ವಾಮಿ, ಈಗಲೂ ಆ ಛಲದಲ್ಲಿ ನಾನು ಮುಂದುವರಿಯಬೇಕು. ಆಮೇಲೆ ಹೋಮ ಮುಖದಿಂದ ಮಕ್ಕಳನ್ನಾಗಲಿ ತಮ್ಮನನ್ನಾಗಲಿ ಎಬ್ಬಿಸಿದೆ ನಾನು. ಕಳೆದುಕೊಂಡವರ ಬಗ್ಗೆ ನನಗೆ ಚಿಂತೆ ಅಲ್ಲ. ಇಲ್ಲಿಯ ತನಕ ಕೇಳದ ಮಾತುಗಳನ್ನು ಇನ್ನು ನಿಮಗೆ ಏನಾದರೂ ಯಾರಾದರೂ ಹೇಳುವುದಿದ್ರೆ ಭಾಗಶಃ ನನ್ನನ್ನು ಹೊರತುಪಡಿಸಿ ಇನ್ಯಾರಿದ್ದಾರೆ ಸ್ವಾಮಿ? ಆ ಛಲ ಈಗಲೂ ಉಂಟು ರಾವಣನಲ್ಲಿ. ಈಗ ನಾನು ಹೇಳುವುದನ್ನು ಹೇಳಲೇ ಹೋದೆ ಅಂತ ಹೇಳಿದ್ದಾರೆ. ಮುಂದೊಂದು ದಿವಸ ಜೀವನದಲ್ಲಿ ಅದೇ ಒಂದು ತಪ್ಪು ಚುಕ್ಕೆಯಾದೀತು ಹೇಳುವಂತಹ ಭಯ ಭಾವ ನನ್ನದು. ನೀನು ಹೇಳುವುದನ್ನು ಹೇಳಲೇಬೇಕು. ಸಹಧರ್ಮಿಣಿಯಾಗಿ ಯಾವುದು ಸದಾಚಾರ ಅಂತ ಹೇಳುವಂಥದ್ದು ಮಂತ್ರಿಯ ರೂಪದಲ್ಲಿ ವರ್ತಿಸಬೇಕಂತೆ ಪತ್ನಿಯಾದವರು, ಕನ್ಯೇಶು ಮಂತ್ರಿ. ಆ ಕಾರಣದಿಂದ ಈಗ ನಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಲೇಬೇಕು. ಸ್ವಾಮಿ, ರಾಮನನ್ನು ಕೊಲ್ತೇನೆ, ಲಕ್ಷ್ಮಣನನ್ನು ಕೊಲ್ತೇನೆ, ನಮ್ಮವರನ್ನು ಬಡಿದೆಬ್ಬಿಸ್ತೇನೆ ಹೇಳುವಂತಹ ನಿಮ್ಮ ಛಲದ ಮಾತುಗಳನ್ನು ಬಿಟ್ಟು ಬಿಡಿ ಸ್ವಾಮಿ. ಏನು ತೊಟ್ಟ ಛಲವನ್ನು ಬಿಡಿ ಅಂತ ಹೇಳಿ. ಛಲವನ್ನು ಬಿಡಿ ಹೇಳುವುದಕ್ಕೆ ಬದುಕುವ ಆಸೆಯೊಂದೇ ಕಾರಣ ಅಂತಲ್ಲ. ನಿಮ್ಮ ಪೌರುಷಕ್ಕೆ ಕುಂದುಂಟು ಕೊರತೆಯುಂಟು ಹೇಳುವಂಥದ್ದು ಕಾರಣ ಅಲ್ಲ. ಆದರೆ ನಾವು ತೊಟ್ಟ ಛಲ ಯಾರದ್ದು ಅದು ಮುಖ್ಯವಾಗ್ತದೆ. ಛಲ ನಮ್ಮದು ಯಾರ ಎದುರಿಗೆ? ಶ್ರೀರಾಮನ ಎದುರಿಗೆ. ಶ್ರೀರಾಮಚಂದ್ರ ಸಾಮಾನ್ಯನೇ ಅಂತ ಕೇಳಬೇಕಾಗ್ತದೆ. ಆತನ ಹಿನ್ನೆಲೆ ಏನು ಅಂತ ಹೇಳುವುದನ್ನು ಯೋಚಿಸಬೇಕಾಗ್ತದೆ. ನೀವೇ ಹೇಳಿದ್ರಲ್ಲ, ಹೋಮ ಮುಖದಿಂದ ಹುಟ್ಟಿದಂತಹ ಮಕ್ಕಳು ಅಂತ ಹೇಳಿ. ಹೋಮ ಮುಖದಿಂದ ಹುಟ್ಟಿದಂತಹ ಮಕ್ಕಳು ಸಾಮಾನ್ಯರೇ ಸ್ವಾಮಿ. ಮಾವನಾದಂತಹ ಮಾರೀಚ ಆ ಕಾಲದಲ್ಲಿಯೇ ನಿಮಗೆ ಎಚ್ಚರಿಕೆಯನ್ನ ಕೊಟ್ಟವರು. ರಾಮ ಬಾಣದ ಘಟಿಯಿಂದ ನೊಂದ ಬಗೆ ಹೇಗೆ ಅಂತ ಹೇಳುವುದನ್ನು, ಕೇವಲ ಹುಟ್ಟಿಟ್ಟಂತಹ ಒಂದು ರಾಮ ಬಾಣ ಮಾರೀಚನನ್ನ ಇನ್ನು ಏಳರ ಸ್ಥಿತಿಯಲ್ಲಿ ಒಂದಷ್ಟು ದೂರಕ್ಕೆ ಸಾಗರಾಂತರಕ್ಕೆ ಅವರನ್ನು ಕೊಂಡೊಯ್ಯಿತು. ಹೆಚ್ಚೇಕೆ ಸುಬಾಹು ತಾಟಕಿಯಂತಹ ನಮ್ಮ ಹಿರಿಯರನ್ನು ಬಿಟ್ನೇ ಅವನ ಬಾಣಕ್ಕೆ ಯಾವ ರೀತಿಯ ಮೊನಚು ಇದೆ ಅಂತ ಹೇಳುವಂಥದ್ದು. ಬ್ರಹ್ಮನಿಂದಲೂ ದೇವತೆಗಳಿಂದಲೂ ಪಡೆದಂತಹ ವರದ ಬಲದಿಂದ ಕೊಪ್ಪಿದಂತಹ ರಾಕ್ಷಸರು ಹತರಾದ ಬಗೆ ಗೊತ್ತಿಲ್ವೇ ಸ್ವಾಮಿ. ಕೇವಲ ತನ್ನ ಬಾಣ ಪ್ರಯೋಗದಿಂದ ಪಂಚವಟಿಯಲ್ಲಿ ಅದನ್ನು ಕಾಯಲಿಕ್ಕೆ ಇದ್ದಂತಹ 14,000 ರಾಕ್ಷಸರನ್ನು ನಿಂತ ಏಟಿಗೆ ಕೊಂದನಂತೆ. ಬೆವರು ಬಂತು ಅಂತ ನೋಡಿಕೊಂಡನಂತೆ. ಎಂಬಲ್ಲಿಗೆ ಆತನ ಬಾಹು ಬಲದಲ್ಲಿ ಇರಬಹುದಾದಂತಹ ಪರಾಕ್ರಮ ಏನು ಅಂತ ಹೇಳುವುದನ್ನು ತೋರಿಸಬೇಕೇ ಸ್ವಾಮಿ. ಕೈಲಾಸ
ಮೇಲಕ್ಕೆ ಎತ್ತಿದವರು ತಾವು. ಎತ್ತುತ್ತಾ ಎತ್ತುತ್ತಾ ರವವನ್ನೇ ಗೈರದಕ್ಕಾಗಿ ಪಡೆದಂತಹ ಕೀರ್ತಿಯ ಹೆಸರು ರಾವಣ. ಆ ಯಾವ ಕೈಲಾಸವನ್ನು ಎತ್ತಿ ಶಿವನ ಅನುಗ್ರಹವನ್ನು ತಾವು ಪಡೆದರೋ ಆ ಶಿವನೇ ಕೊಟ್ಟಂತಹ ಅವನಿಂದಲೇ ದತ್ತವಾದಂತಹ ಬಾಣ ಕೇವಲ ರಾಮ ಎತ್ತಿದ ಕ್ಷಣಕ್ಕೆ ಮುರಿದು ಹೋಯಿತಂತೆ. ಹಾಗಿದ್ರೆ ರಾಮ ಸಾಮಾನ್ಯನೇ ಅಂತ ಹೇಳುವುದನ್ನು ನಾವು ಯೋಚಿಸಬೇಕಾಗ್ತದೆ. ಯಾರ ಅನುಗ್ರಹವನ್ನು ನೀವು ಪಡೆದಿರೋ ಆ ಅನುಗ್ರಹವನ್ನೇ ಕೊಟ್ಟಂತಹವನ ಬಾಣವೇ ರಾಮನ ಮುಂದೆ ಬಾಗಿ ಹೋಯಿತು ಅಂತ ಹೇಳಿಯಾದ್ರೆ ಅವನ ಪರಾಕ್ರಮ ಎಂಥದ್ದು ಸ್ವಾಮಿ. ಇಲ್ಲಿಯ ತನಕ ಲಂಕೆಗೆ ಸೇತುವನ್ನು ಕಟ್ಟಿದವರು ಯಾರಾದರೂ ಇದ್ದಾರೆ? ಸೇತುವನ್ನು ಕಟ್ಟಿದ್ದೇ ಹೌದು ಅಂತ ಹೇಳಿಯಾದ್ರೆ ಲಂಕೆಗೆ ಇಲ್ಲಿಯ ತನಕ ಶ್ರೀರಕ್ಷೆಯೊಂದು ಒದಗಿ ಬಂದಿದ್ದೆ. ಹಾಗಿದ್ರೆ ಅಭೇದ್ಯವಾದಂತಹ ಸೇತುವೆಯೊಂದನ್ನು ಸಂಕಲ್ಪ ಮಾತ್ರದಿಂದಲೇ ಕಟ್ಟುತ್ತಾರೆ ಅಂತ ಹೇಳಿಯಾದ್ರೆ ಕಟ್ಟಿದವರು ಸಾಮಾನ್ಯರೇ ಅಲ್ಲವೇ ಸ್ವಾಮಿ? ವಾನರರು ಕಟ್ಟಿದ್ದು, ಮಾನವನು ಕಟ್ಟಿದ್ದು ಅಲ್ಲ. ಅಸಂಸ್ಕೃತರು ಎನಿಸಿಕೊಳ್ಳಬಹುದಾದಂತಹ ವಾನರ ಸೇನೆಯನ್ನೇ ಕೂಡಿಕೊಂಡು ಅಭೇದ್ಯ ಅಸಾಧ್ಯ ಹೇಳುವಂತಹ ಸೇತುವೆಯನ್ನೇ ತನ್ನ ಹೆಸರಿನ ಬಲದಿಂದ ಕಟ್ಟಿದರು ಅಂತ ಹೇಳುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಸ್ವಾಮಿ, ಏನು ನಿಮ್ಮನ್ನೇ ಅನುಸರಿಸುತ್ತಾ ಬಂದಂತಹ ವಿಭೀಷಣ ನನ್ನ ಭಾವ ನಮ್ಮನ್ನು ಬಿಟ್ಟು ಹೋಗುವಾಗಲೇ ನಾವು ಯೋಚಿಸಬೇಕಿತ್ತು. ರಾಮತ್ವ ಮೇಲೋ ರಾವಣತ್ವ ಮೇಲೋ ಅಂತ ಹೇಳಿ ರಾವಣತ್ವವನ್ನು ತಿರಸ್ಕರಿಸಿ ರಾಮನ ತತ್ವವೇ ಪರಮಶ್ರೇಷ್ಠ ಅಂತ ಹೇಳುವುದನ್ನು ತಿಳಿದುಕೊಂಡು ನಮ್ಮ ನೆಲದಲ್ಲಿಯೇ ನಮ್ಮನ್ನೇ ಬಿಟ್ಟು ಮುನ್ನಡೆದಂತಹ ವಿಭೀಷಣ ಯಾರಿಂದಲೂ ಹತವಾಗಲಿಕ್ಕೆ ಸಾಧ್ಯ ಇಲ್ಲ. ಪಡೆದಂತಹ ವರವರಗಳೇನು ಕಡಿಮೆಯೇ. ಕುಂಭಕರ್ಣನದ್ದು, ನಮ್ಮ ಮಗ ಇಂದ್ರಾರಿಯದ್ದು, ಯಾರೂ ಕೂಡ ನಾಶಕ್ಕೆ ಒಡ್ಡಲಾರರು, ನಾಶ ಆಗಲಾರರು ಅಂತ ಹೇಳುವಂತಹ ಪೂರ್ಣ ಸಂಕಲ್ಪ ನಮ್ಮಲ್ಲಿ ಇತ್ತೋ ಅಂತಹವರನ್ನೆಲ್ಲ ನಾಶಗೊಳಿಸಿದಂತಹ ರಾಮಚಂದ್ರ ನಮ್ಮ ಎದುರಿಗೆ ನಾವು ಕಟ್ಟಿದಂತಹ ಭವ್ಯ ಮಂದಿರವನ್ನು ಕೆಡಹುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಂದ ನಾವು ಪಾಠವನ್ನು ಕಲಿಯಬೇಕು. ಅವನನ್ನು ಎದುರು ಹಾಕಿಕೊಂಡ್ರೆ ಏನಾದೀತು ಅಂತ ಹೇಳುವುದನ್ನ ಅವ ತೋರಿಸಿಕೊಟ್ಟ ಆಗಿದೆ ಸ್ವಾಮಿ. ಇಲ್ಲ, ಅವನಿಗೆ ಶರಣು ಹೋದೆವು ಅಂತ ಹೇಳಿ ಆದರೆ ಏನಾದೀತು ಅದನ್ನು ನಾವು ವೀಕ್ಷಿಸಬೇಕು. ಛಲವನ್ನು ಬಿಡಬೇಕು ಅಂತ ನಿನ್ನ ಮಾತಿನ ತಾತ್ಪರ್ಯ. ಛಲವನ್ನು ಬಿಟ್ಟು ಅವನಿಗೆ ಶರಣು ಹೋದೆವು ಅಂತ ಹೇಳಿ ಆದರೆ ಯಾವಾಗ ರಾಮ ಒಂದೊಂದು ಮಹತ್ ಕಾರ್ಯಗಳನ್ನು ಮಾಡುತ್ತಾ ಬಂದನು ಆವಾಗ ನನ್ನಲ್ಲಿಯೂ ಒಂದು ರೀತಿಯಾದಂತಹ ಛಲ ಮತ್ತು ಪುಡಿದೇಳುವುದಕ್ಕೆ ಪ್ರಾರಂಭವಾಯಿತು. ಯಾಕೆ ಬಾಗಬೇಕು? ಯಾಕೆ ಅವನಿಗೆ ಶರಣಾಗಬೇಕು? ಶರಣಾಗದಿದ್ದರೆ ಹೇಗೆ? ಶರಣಾದರೆ ಏನು ಎನ್ನುವುದನ್ನು ತಾರ್ಕಿಕವಾಗಿ ನೋಡುತ್ತಾ ಬಂದಾಗ ಶರಣಾಗದೇ ಇರುವುದೇ ಉತ್ತಮ ಎನ್ನುವಂತಹ ನೆಲೆಯಲ್ಲಿ ಮುಂದುವರಿದಾಗ ಇಲ್ಲಿಯವರೆಗೆ ತಲುಪಿದ್ದು ಹೌದು ಸ್ವಾಮಿ. ಯಾವುದೋ ಒಂದೋ ಎರಡೋ ಕಾರ್ಯಗಳು ಮಾಡಿದ್ದು ಹೌದು ಅಂತ ಹೇಳಿದರೆ ಅದು ಕಾಕತಾಳೀಯ ಅಂತ ಹೇಳಬಹುದು. ಆದ್ರೆ ಇವು ಹಾಗಲ್ಲ. ಕಾಕತಾಳೀಯವೇ ಹಾಗಿದ್ರೆ ರಾಮನ ಅಸ್ತಿತ್ವ ಇಲ್ಲಿಯ ತನಕ ಇರುತ್ತಾ ಇರಲಿಲ್ಲ. ಶರಣಾದವರಿಗೆ ಅವನ ಪರಿಣಾಮ ಏನು ಅಂತ ಹೇಳುವುದನ್ನು ಯೋಚಿಸುವುದಾದರೆ ಕಲ್ಲಾಗಿ ಬಿದ್ದಂತಹ ಅಹಲ್ಯೆ ರಾಮನ ಪಾದ ಸ್ಪರ್ಶದಿಂದಲೇ ತನ್ನ ಶಾಪದಿಂದ ವಿಮುಕ್ತಿಯನ್ನ ಪಡೆದಳಂತೆ, ಮರಳಿ ಪತಿಯನ್ನ ಸೇರಿಕೊಂಡಳಂತೆ. ಹಾಗಿದ್ರೆ ರಾಮನ ಪಾದಕ್ಕೆ ಇರಬಹುದಾದಂತಹ ಯೋಗ್ಯತೆ ಏನು, ವರಬಲ ಏನು ಅಂತ ಹೇಳುವುದನ್ನು ಯೋಚಿಸಬೇಕು. ಕಬಂಧಗಳಿಂದಲೇ ತನ್ನನ್ನ ಮುತ್ತುವರಿದಂತಹ ರಾಕ್ಷಸನೊಬ್ಬನನ್ನ ಅವನ ಕೈಯನ್ನ ಕಡಿಯುವುದರ ಮೂಲಕವಾಗಿ ಅವನ ಶಾಪದ ವಿಮೋಚನೆಗೂ ಕಾರಣನಾದವ ರಾಮ. ಈಗ ನಮ್ಮವರೆಲ್ಲರೂ ಅಳೆದಿದ್ದಾರೆ, ಮಕ್ಕಳೂ ಅಳೆದಿದ್ದಾರೆ. ಅಲ್ಲ ಸ್ವಾಮಿ, ಶರಣಾಗತಿಗೆ ಕಾರಣವಾದಂತಹ ಶಬರಿಯ ಕಥೆಯನ್ನು ರಾಮನನ್ನೇ ಆಶ್ರಯಿಸಿದಂತಹ ಶಬರಿಗೂ ಮುಕ್ತಿಯನ್ನು ತೋರಿಸಿದವ ರಾಮ. ಸ್ವಾಮಿ, ನಿಮ್ಮೊಡನೆ ಕಾದಾಡಿ ನಿಮ್ಮನ್ನೇ ಸೋಲಿಸಿ ಒಂದು ರೀತಿಯಾಗಿ ಒಪ್ಪಂದದ ಮೂಲಕವಾಗಿ ನಿಮ್ಮೊಡನೆ ಸ್ನೇಹವನ್ನು ಗಳಿಸಿಕೊಂಡಂತಹ
ವಾಲಿಯ ಕಥೆ ಅವನದ್ದೇನಾಯಿತು ಅಂತ ನಮಗೆ ಗೊತ್ತಿಲ್ಲ. ವಾಲಿಯನ್ನ ಕೊಂದಂತಹ ಸಮಯದಲ್ಲಿ, ಶಿಕ್ಷಿಸುವಂತಹ ಸಮಯದಲ್ಲಿ ಮರೆಯಲ್ಲಿ ನಿಂತು ಬಾಣ ಬಿಟ್ಟದ್ದಕ್ಕಾಗಿ ವಾಲಿ ರಾಮನನ್ನ ಆಕ್ಷೇಪಿಸಿದನಂತೆ. ಆ ಸಂದರ್ಭದಲ್ಲಿ ರಾಮ ವಾಲಿಯ ತಪ್ಪನ್ನು ಎಳೆಯಾಗಿ ಬಿಡಿಸಿಟ್ಟು ಕೊನೆಗೆ ಹೇಳಿದನಂತೆ, ನಿನ್ನ ಹೃದಯಕ್ಕೆ ಇಟ್ಟಂತಹ ಬಾಣ ನಿನ್ನ ಜೀವವನ್ನು ಇನ್ನೂ ತೆಗೆಯಲಿಲ್ಲ ವಾಲಿ, ಬದುಕು ವಾಸೆ ನಿನಗೆ ಉಂಟು ಅಂತ ಹೇಳಿ. ಆದರೆ ಸುಗ್ರೀವನ ಜೊತೆಗೆ ತಮ್ಮನ ಜೊತೆಗೆ ಮುಂಚೆ ಯಾವ ರೀತಿ ಸಹೋದರಿಯ ಭಾವದಿಂದ ಅನ್ಯೋನ್ಯವಾಗಿ ಧರ್ಮ ರೀತಿಯಲ್ಲಿ ಬದುಕಿ ಬಾಳಿದೆಯೋ ಆ ರೀತಿಯಲ್ಲಿ ಬದುಕುತ್ತೆ ಅಂತ ಹೇಳಿ. ಆದರೆ ಒಂದಿನಕ್ಕೂ ನೋವಾಗದ ರೀತಿಯಲ್ಲಿ ಬಾಣವನ್ನ ತೆಗೆಯುತ್ತೇನೆ ಅಂತ ಹೇಳಿ ವಾಲಿಗೆ ಆಶ್ವಾಸನೆಯನ್ನು ಕೊಡ್ತಾನೆ ಅಂತ ಹೇಳಿ. ಆದರೆ ರಾಮನಿಗೆ ಅವನ ಬಾಣದ ಯೋಗ್ಯತೆ ಏನು ಅಂತ ಹೇಳುವುದು ಗೊತ್ತುಂಟೋ ಇಲ್ವೋ? ಮಾತ್ರ ಅಲ್ಲ, ಶರಣಾಗತಿಯನ್ನು ಹೊಂದಿದಂತಹ ಎಲ್ಲರನ್ನೂ ಕಾಪಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿದಂತಹ ವಾಲಿಗೂ ಕೊನೆಗೂ ಅವ ಹೇಳಿದ್ರು ಹಾಗೆ, ನೀನು ನಿನ್ನ ತಪ್ಪನ್ನು ಒಪ್ಪಿ ಮುಂಚಿನ ಹಾಗೆ ಬಾಳ್ತಿ ಅಂತ ಹೇಳಿದ್ರೆ ಬದುಕಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೇನೆ. ಮಂಡೋದರಿ, ಆ ಕುರಿತಾಗಿ ನೀನು ನಿರರ್ಗಳವಾಗಿ ಮಾತನಾಡಬಲ್ಲೆ, ಗೊತ್ತು ನನಗೆ. ರಾಮನ ಕಥೆಗಳನ್ನು ನಾನು ಕೇಳಿದವನೇ. ರಾಮನು ಅಯೋಧ್ಯೆಯಿಂದ ಹೊರಟು ಕಿಷ್ಕಿಂಧೆಯನ್ನು ಸೇರಿ ಇಲ್ಲಿ ಲಂಕಾನಗರಿಗೆ ಬರುವವರೆಗೂ ಏನು ನಡೆದಿದೆ ಪ್ರಸಂಗಗಳು ಅದೂ ಗೊತ್ತು ನಮಗೆ, ಅದು ವೇದ್ಯವಿ. ರಾಮನ ಕುರಿತಾಗಿ ನಾವು
ಫೋನ್ ಅಡಿಸ್ಲ ಬಸ್ ಅಂಚೆ ಮನಸ್ಸು ಪಂದಿಲ್ಲ ಫೋನ್ ಯಾಕಂದ್ರೆ ಕಾಲ್ ಬರೋಂತುಂಡು ಲಕ್ಷ ಕಾಲ್ ಗಿಟ್ಲ ಎಪ್ಪರ್ ಎಂಕ್ಲ ಮನಸ್ಸುಂಡೆ ಸಂಧಾನ ಏರ್ಪಡ್ಬೇಕು. ಸಂಧಾನ ಏರ್ಪಟ್ಟಿತ ಅಲ್ಲಿ ಆಗುವುದೇನು ಶರಣಿನ ಮಾತು. ಹೌದಾ? ಶರಣ ಬರಬೇಕು. ಶರಣಾಗಬೇಕು. ಯಾರು ಶರಣ ಬರುವುದು? ಯಾರು ಶರಣ ಬರುವುದು? ಶರಣ ಬರುವುದಕ್ಕೆ ಏನು ಸ್ವಾಮಿ? ಈಗ ಶರಣು ಬರುವುದಕ್ಕೆ ಯಾರ ಜೊತೆಗೆ ಶರಣಾಗತಿಯನ್ನು ಹೊಂದುವುದು ಹೇಳುವುದು ಮುಖ್ಯ ಆಗುತ್ತದೆ ಸ್ವಾಮಿ. ಶ್ರೀರಾಮನ ಇವರಿಗೆ ಶರಣಾಗುವುದಕ್ಕೆ ಏನು ತೊಂದರೆ ಉಂಟು? ಸಹೋದರನಾದ ವಿಭೀಷಣನಂತೂ ಶರಣ ಬಂದವನಿದ್ದಾನೆ. ಹೌದಾ? ಮಾರ್ಗದರ್ಶಕನಾಗಿ ಅವನೇ ನಮ್ಮ ಒದಗಿ ಬರ್ತಾನೆ. ಕ್ಷಣ ಕ್ಷಣಕ್ಕೂ ರಾಮನ ಮುಂಭಾಗದಲ್ಲಿ ವಿರೋಧಿಗಳು ಬರುವಾಗ ನಮ್ಮ ಕುಟುಂಬದ ರಹಸ್ಯವನ್ನು ಎಳೆ ಎಳೆ ಎಳೆಯಾಗಿ ಬಿಚ್ಚಿಟ್ಟವನು ಸಹೋದರನಾದಂತಹ ವಿಭೀಷಣ. ಇಲ್ಲದೇ ಇದ್ದರೆ ಮೈರಾವಣನ ಕಾಳಗದಲ್ಲಿ ಮೈರಾವಣನನ್ನು ವಧಿಸುವುದಕ್ಕಿತ್ತ ಮಾಯಾತಂತ್ರದ ಮೂಲಕವಾಗಿ ರಾಮಲಕ್ಷ್ಮಣರ ಮಂಚವನ್ನೇ ಪಾತಾಳಕ್ಕೊಯ್ದಂತಹ ಮೈರಾವಣ ಅಂತಹ ಘನ ಪರಾಕ್ರಮೆಯನ್ನು ವಧಿಸುವುದಕ್ಕಿತ್ತ ಕುಂಭಶ್ರವಣವನ್ನು ವಧಿಸುವುದಕ್ಕಿತ್ತ ಹೆಚ್ಚೇಕೆ ನಮ್ಮ ಮಗನಾದಂತಹ ಇಂದ್ರಾರಿಯನ್ನು ವಧಿಸುವುದಕ್ಕಿತ್ತ ಮಾರಣಾಧ್ವರವನ್ನು ಇಂದ್ರಾರಿ ಎಸಗುತ್ತಾನೆ ಮೂಲ ಭೂಮಿನಿಯಲ್ಲಿ. ಹೀಗೆ ಹೇಳಿದವನು ತಮ್ಮನಾದಂತಹ ವಿಭೀಷಣ. ಹೌದಾ ಅಲ್ವ? ಶರಣಾಗತಿಯ ಸಂಪೂರ್ಣತೆ ಇರುವುದೇ ವಿಭೀಷಣನಂತಹ ಅವನಂತಹ ನೀತಿಯಲ್ಲಿ ಅವನ ಇಲ್ಲಿ ನಡೆದಂತಹ ಒಂದೊಂದು ವ್ಯವಸ್ಥೆಗಳು ಅಲ್ಲಂತಹ ಘಟನೆಗಳು ಈಗಲೂ ನನ್ನ ಬದುಕಿನಲ್ಲಿ ಜೀವಂತವಾಗಿ ಉಂಟು. ತನಗೆ ಗೊತ್ತಿದ್ದದನ್ನು ಎಲ್ಲವನ್ನು ಸಂಪೂರ್ಣವಾಗಿ ಹೇಳಿದ್ದಾನೆ. ಸರ್ವ ಶರಣಾಗತಿ ಅಂದ್ರೆ ಆದುದರಿಂದಲೇ ಮನಸ್ಸು ಬಗ್ಗುವುದಿಲ್ಲ, ಬಾಗುವುದಿಲ್ಲ. ರಾಮನಿಗಾಗಿ ಶರಣ ಬರುವ ಅಂತ ಹೇಳಿದರೆ ಮನಸ್ಸು ಒಪ್ಪುವುದಿಲ್ಲ. ಧರ್ಮದ ದಾರಿಯನ್ನು ನಾನು ತುಳಿದವನಲ್ಲ, ಅಧರ್ಮವನ್ನೇ ನನ್ನ ಪಥವನ್ನಾಗಿಸಿಕೊಂಡವನು ಬದುಕಿನಲ್ಲಿ. ಆ ಕಾಲಕ್ಕೆ ಅದು ನನಗೆ ಅನಿವಾರ್ಯವೂ ಆಗಿತ್ತು. ಹುಟ್ಟು ಬ್ರಾಹ್ಮಣನಾಗಿ ಹುಟ್ಟಿದರೂ ದರ್ಬೆಯನ್ನು ಹಿಡಿದು ಮಂತ್ರವನ್ನು ಉಚ್ಚರಿಸುತ್ತಾ ಅಗ್ನಿ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ರಾಕ್ಷಸ ಕಾರ್ಯದಲ್ಲಿ ಪ್ರವೃತ್ತನಾದ ಕೇವಲ ಬ್ರಾಹ್ಮಣ ಪುತ್ರನಾಗಿ ಬೇಕು ಬೇಕು ಎನ್ನುವುದಕ್ಕಿಂತ ಸಾಕು ಎನ್ನುವುದೇ ಅದರಲ್ಲಿ ಇರುವಂತಹ ವಿಷಯಗಳು, ತಪಸ್ಸು, ಯಜ್ಞ, ಯಾಗಾದಿಗಳು. ಆದರೆ ನಾನು ಕಂಡುಕೊಂಡದ್ದೇನು? ಬೇಕು ಎನ್ನುವುದನ್ನು ಕಂಡುಕೊಂಡೆ. ಸಾಕು ಎನ್ನುವುದರಿಂದ ಸಾಲದು. ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ಶರೀರಕ್ಕೆ ಬೇಕು ಬೇಕು ಪ್ರತಿಯೊಂದು ಬೇಕು ಎನ್ನುವಂತಹ ಕಾರಣಕ್ಕೆ ಸಮಸ್ತವನ್ನು ಈ ಲಂಕಾನಗರಿಯಲ್ಲಿ ಸ್ಥಾಪಿಸಿದೆ. ಇಷ್ಟೆಲ್ಲವನ್ನು ಸ್ಥಾಪಿಸಿದ ಮೇಲೆ ಕೇವಲ ಹುಲು ಮನುಜನಿಗೆ ರಾಮನಿಗೆ ಶರಣ ಬರುವ ಮಾತೇ ಇಲ್ಲ. ಯುದ್ಧ ಸಂಘಟಿಸಿದರೆ ಹರ ಪಿತಾಮಹರೇ ಎದುರಾಗಲಿ ಈ ರಾವಣನಿಗೆ ಲಕ್ಷ್ಯವಲ್ಲ. ಹುಲು ಮಾನವನು ಅಂತ ಹೇಳುವ ಕಾರಣಕ್ಕೆ ರಾಮನನ್ನ ನೀವು ಆ ರೀತಿಯಾಗಿ ಪರಿಭಾವಿಸುವುದೇ ಹೌದಾದ್ರೆ ರಾಮನ ನಿಜವಾದ ಸ್ವರೂಪ ಏನು ಅಂತ ಹೇಳುವುದನ್ನು ಆಂತರ್ಯವಾಗಿ ತಿಳಿದವರು ನಾವು. ಶ್ರೀರಾಮ ಯಾರು ಸ್ವಾಮಿ? ನಾರಾಯಣನೇ ಅಲ್ಲವೇ? ಕೂರ್ಮಾವತಾರದ ರೂಪದಲ್ಲಿ ಭೂಮಿಯನ್ನೇ ಮೇಲಕ್ಕೆ ಎತ್ತಿದಂತಹ ಶ್ರೀಹರಿ ರಾಮನನ್ನು ಸ್ವಾಮಿ. ನಮ್ಮ ವಂಶದ ರಾಕ್ಷಸರನ್ನು ಕೊಂದಂತಹ ಹಿರಣ್ಯಕಶಿಪುವನ್ನು ವಧಿಸಿದಂತಹ ನರಸಿಂಹನೋ ವಾರಾಹನೋ ಯಾರು ಆ ರೂಪವನ್ನು ತಾಳಿದರೋ ಅದೇ ರೂಪವನ್ನು ತಾಳಿ ಬಂದವ ಶ್ರೀರಾಮ. ಶ್ರೀರಾಮನ ಹಿಂದಿನ ರೂಪ ನರಸಿಂಹ ಅವತಾರವೋ ವರಾಹ ಅವತಾರವೋ ವೇದಗಳನ್ನೇ ಸುಟ್ಟು ಹಾಕಿದಂತಹ ಸಂದರ್ಭದಲ್ಲಿ ವೇದವನ್ನು ಉದ್ಧರಿಸಿದಂತಹ ವೇದ ಪಿತಾಮಹ ಶ್ರೀಹರಿಯೇ ರಾಮಚಂದ್ರ. ರಾಮನೇ ಅಗ್ನಿ ಮುಖದಲ್ಲಿ ದಶರಥನ ಉದರದಲ್ಲಿ ಉದಯಿಸಿ ಬಂದವ. ಅವನನ್ನು ಜನಿಸಿದ್ದು ಅಂತ ಹೇಳುವುದಲ್ಲ, ಶ್ರೀರಾಮ ಅವತರಿಸಿ ಕರೆಯಲಿದವ.
ದುರುಳರನ್ನ ಶಿಕ್ಷಿಸ್ತೇನೆ, ಶಿಷ್ಟರನ್ನ ರಕ್ಷಿಸ್ತೇನೆ, ಧರ್ಮವನ್ನ ಕಾಪಿಡುತ್ತೇನೆ ಹೇಳುವ ಸದುದ್ದೇಶದಿಂದಲೇ ಶ್ರೀಹರಿ ರಾಮನಾಗಿ ಒದಗಿ ಬಂದವ. ಬೆಳೆದು ನಿಂತಹ ಬಲಿಯನ್ನು ವಾಮನನಾಗಿ ತುಳಿದು ಬಲಿಯನ್ನು ಉದ್ಧರಿಸಿದವ. ಶರಣಾಗತರಾದವರನ್ನು ಉದ್ಧರಿಸುವಂತಹ ಅವರು. ಶರಣಾಗತನಂತಹ ಪ್ರಹ್ಲಾದನಿಗೆ ಅಭಯವನ್ನು ನೀಡಿ ಕಾಪಿಟ್ಟವ. ತಪಸ್ಸನ್ನು ಆಚರಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿದಂತಹ ಧ್ರುವನಿಗೆ ಸ್ಥಿರ ಪದವಿಯನ್ನು ನೀಡಿದವ ಶ್ರೀಹರಿ ಸ್ವಾಮಿ. ಅಂತಹ ಶ್ರೀರಾಮನ ಜೊತೆಗೆ ಶರಣಾಗತಿಯಾಗದೆ ಮತ್ತೆ ಯಾರು ವಾಲ್ಯ ಜೊತೆಗೋ ನಮ್ಮ ಶ್ರೇಯ ಶ್ರೀರಾಮನ ಎದುರಿಗೆ ಶರಣು ಬರಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಆದ್ರೆ ನನಗೆ ಹೇಳಿ ಸ್ವಾಮಿ. ಪಾತಿವ್ರತ್ಯದ ಧರ್ಮವನ್ನ ಪಾಲಿಸುತ್ತಾ ನನ್ನ ಮಾಂಗಲ್ಯವನ್ನು ಉಳಿಸುವುದಕ್ಕಾಗಿ ಸೀತಾಮಾತೆಯ ಕಾಲಿಗೆ ನಾನು ಎರಗಿ ನನ್ನ ಮಾಂಗಲ್ಯವನ್ನು ಉಳಿಸುವುದಾಗಿ ಕೇಳಿಕೊಳ್ತೇನೆ. ಖಂಡಿತವಾಗಿಯೂ ಶರಣರನ್ನ ರಕ್ಷಿಸುವಂತಹ ಸೀತೆ ಅಲ್ಲಗಳೆಯಲಾರಳು. ಕಾಪಾಡುತ್ತೇನೆ ಅಂತ ಹೇಳಿದಂತಹ ಶ್ರೀರಾಮ ವಾಲಿಗೋ ಎಲ್ಲರಿಗೂ ಯಾರಿಗೆ ಎಲ್ಲ ಮೋಕ್ಷವನ್ನು ಕೊಟ್ಟನೋ ಅಂತಹ ರಾಮ ಆರ್ದ್ರ ಹೃದಯ, ಶರಣಾಗತರಾದವರನ್ನ ಸದಾ ರಕ್ಷಿಸುವಂತಹ ಹೃದಯ. ಅವನ ಬಳಿ ಹೋಗಿ ನಿಮ್ಮ ಪರವಾಗಿ ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ಮಾಡಿದಂತಹ ತಪ್ಪನ್ನು ಮನ್ನಿಸಿ ನಮ್ಮವರಿಗೆ ಒಳಿತನ್ನು ಮಾಡು ಅಂತ ಹೇಳಿ ನನ್ನ ಮಾಂಗಲ್ಯವನ್ನು ಉಳಿಸುವುದಕ್ಕಾಗಿ ನಾನು ಭಿಕ್ಷೆಯನ್ನು ಬೇಡ್ತೇನೆ ಸ್ವಾಮಿ. ಯುದ್ಧ ಬೇಡ ಬಹುಶಃ ಮಂಡೋದರಿಗೆ ಏನೋ ತಿಳಿಯದು. ನಾನು ಏನು, ನಾನು ಎಷ್ಟು, ನಾನು ಎಲ್ಲಿಂದ ಬಂದವನು, ಮುಂದೇನಾಗಬೇಕು ಎನ್ನುವುದರ ಬಗ್ಗೆ ಕೈ ಹಿಡಿದಂತಹ ಧರ್ಮಪತ್ನಿಯಾದರೂ ನನ್ನ ಆಂತರ್ಯವನ್ನು ಇದುವರೆಗೆ ಒಡಲಿ ಹೇಳಿದವನಲ್ಲ. ಆದರೆ ಸಂದರ್ಭ ಇಲ್ಲಿಯವರೆಗೆ ಬಂದು ತಲುಪಿದೆ ಅಂತಾದರೆ ನನ್ನ ಅಂತರಂಗವನ್ನು ಬಿಚ್ಚಿ ಹೇಳಲೇಬೇಕು. ಸತಿ ಶಿರೋಮಣಿ ಅಂತ ನೆಗಡ್ತೆಗೆಯನ್ನು ಗಳಿಸಿಕೊಂಡವನು, ತನ್ನ ಪಾತಿವೃತ್ಯದಲ್ಲಿ ಸರಿಯಾದಂತಹ ಸ್ಥಾನವನ್ನು ಪಡೆದವನು. ಅಂತಹ ಮಂಡೋದರಿಯಲ್ಲಿ ಹೇಳದೇ ಇದ್ದರೆ ನಾನು ಆತ್ಮವಂಚನೆಯನ್ನು ಮಾಡಿದಾಗ ಆಗ್ತದೆ. ಹಾಗಾಗಿ ಮಂಡೋದರಿ ಸ್ವಾಮಿ
ನಿನ್ನಲ್ಲಿ ಯಾವ ರೀತಿ ದುಃಖ ಉಂಟು ಅದೇ ರೀತಿ ನನ್ನಲ್ಲೂ ದುಃಖ ಉಂಟು. ದುಃಖವನ್ನು ತಡೆಯುವುದಕ್ಕಾಗುತ್ತಾ ಇದೆ. ಆದರೂ ಕೆಲವೊಂದು ವಿಚಾರಗಳನ್ನು ವಿಮರ್ಶೆ ಮಾಡುತ್ತಾ ಹೋದಾಗ ದುಃಖ ಬರುವುದಕ್ಕೂ ಇಲ್ಲ. ಇದುವರೆಗೆ ನನ್ನ ಅಂತರಂಗವನ್ನು ನಿನ್ನಲ್ಲಿ ಹೇಳಿದವನಲ್ಲ. ಸತಿಯಾಗಿ ಪತಿಯನ್ನು ಅನುಕರಿಸಿದವಳು ನೀನು. ಯಾವತ್ತೂ ನನ್ನ ಆಶಯಗಳಿಗೆ ವಿರುದ್ಧವಾಗಿ ನಡೆದವಳಲ್ಲ. ಸೀತೆಯ ವಿಚಾರದಲ್ಲಿ ಮಾತ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಬಿಟ್ಟರೆ ನನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹಧರ್ಮಿಣಿಯಾಗಿ ವ್ಯವಹರಿಸಿದವಳು ನೀನು. ಅಂತಹ ನಿರ್ಮಲ ಮನಸ್ಸು ನಿನ್ನ. ರಾಕ್ಷಸರ ವಂಶದಲ್ಲಿ ನಾವು ಹುಟ್ಟಿದರು, ರಾಕ್ಷಸತ್ವವನ್ನು ರೂಢಿಸಿಕೊಂಡರು. ಬಾಳಿ ಬೆಳಗಬೇಕಾದಂತಹ ಸ್ಥಿತಿ ಹೇಗೆ, ಎಲ್ಲಿ, ಎತ್ತ ಎಲ್ಲವನ್ನು ಕುಲಂಕುಷವಾಗಿ ಅರಿತವಳು ನೀನು. ಹೇಗೆ ವಿಭೀಷಣ ತನ್ನ ಅಂತರಂಗದಲ್ಲಿ ಶ್ರೀಹರಿಯ ಕುರಿತಾಗಿ ಅನನ್ಯ ಭಕ್ತಿಯನ್ನು ಹೊಂದಿದ್ದನೋ ತದ್ರೀತಿಯಲ್ಲಿಯೂ ನೀನೂ ಸಹ ರಾಮನ ಕುರಿತಾಗಿ ಇಟ್ಟಿರುವಂತಹ ನಂಬಿಕೆ, ಶ್ರದ್ಧೆ, ಭಕ್ತಿ ಅಚಲವಾದ. ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಈ ರಾವಣ ನಿನ್ನ ಗಂಡ ಯಾಕೆ ಈ ರೀತಿಯಾಗಿ ವ್ಯವಹರಿಸ್ತಾನೆ ಅಂತ ಯೋಚನೆ ಮಾಡಿದರೆ ನಾನು ಹಾಗೆ ಮಾಡಲೇಬೇಕು. ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ಚ್ಯುತಿ ಬರಬಾರದು ಎನ್ನುವಂತಹ ನಿರ್ಧಾರದಿಂದಲೇ ನಾನು ನಡೆದಂತಹ ದಾರಿಯನ್ನೇ ಸರಿ ಎಂದು ಹೇಳುತ್ತಾ ಬಂದರು. ಮಂಡೋದರಿ, ಕೇವಲ ನಿನ್ನ ಪತಿ ರಾವಣನಲ್ಲ, ರಾವಣೇಶ್ವರನಲ್ಲ. ಬದಲಾಗಿ ನೋಡಿದರೆ ಪೂರ್ವಜನ್ಮದ ಕಥೆಯನ್ನೂ ನಿನಗೆ ನಾನು ಹೇಳಲೇಬೇಕು. ಓಹೋ, ನೀನು ಯಾವ ರೀತಿಯಲ್ಲಿ ಶ್ರೀಹರಿಯನ್ನು ಕೊಂಡಾಡುತ್ತಾ ಇದ್ದೀಯೋ ತದ್ ರೀತಿಯಲ್ಲಿ ನಾವು ಅವನ ಭಜಕನಾಗಿಯೇ ಒಂದು ಕಾಲದಲ್ಲಿದ್ದವರು, ಅವನ ಸೇವಕನಾಗಿಯೇ ಅನವರತವು ನಾವು ಕೆಲಸವನ್ನು ಮಾಡುತ್ತಾ ಇದ್ದವರು. ಹೌದೇ? ಆದಿಶೇಷ ಶಾಹಿಯಾದಂತಹ ಶ್ರೀಮನ್ನಾರಾಯಣನ ಸೇವಕರು ನಾವು ಅಂತ ಎದೆತಟ್ಟಿ ನಾನು ಹೇಳಬಲ್ಲೆ. ಓಹೋ, ಹಾಗಿದ್ದರೆ ಯಾಕೆ ಶ್ರೀಹರಿಯನ್ನು ಈ ರೀತಿಯಾಗಿ ವಿರೋಧಿಸುತ್ತಾನೆ ರಾವಣ? ಅದಕ್ಕೂ ಒಂದು ಕಾರಣ ಉಂಟು. ಯಾವಾಗ ಜಯ ವಿಜಯರು ಎನ್ನುವಂತಹ ನಾಮಾಂಕಿತವನ್ನು ಹೊಂದಿಕೊಂಡು ಶ್ರೀಹರಿಯ ನಾವು ಆಳುಗಳಾಗಿ ದ್ವಾರಪಾಲಕರಾಗಿ ನಾವು ಇದ್ದವರು ವೈಕುಂಠದಲ್ಲಿ. ನೀನು ಯೋಚನೆ ಮಾಡೋದು ಲಂಕಾನಗರಿಯ ಕುರಿತಾಗಿ ಅಲ್ಲ, ನಿನ್ನ ಯೋಚನೆಯನ್ನು ಆ ಕಡೆಗೆ ತಕೊಂಡೋಗ್ಬೇಕು. ಎಲ್ಲಿಗೆ? ವೈಕುಂಠಕ್ಕೆ. ವೈಕುಂಠದ ಕುರಿತಾಗಿ ನೀನು ಯೋಚನೆಯನ್ನು ಮಾಡು, ಲಂಕಾನಗರಿಯ ಕುರಿತ. ಹಾಗಿದ್ದರೆ ಇಷ್ಟೆಲ್ಲ ವ್ಯವಹಾರ ಮಾಡಿದಂತಹ ರಾವಣ ಇದ್ದಕ್ಕಿದ್ದಂತೆ ಯಾಕೆ ಬದಲಾದ ಎನ್ನುವಂತಹ ನಿನ್ನ ಮನಸ್ಸಿನ ಅರ್ಥವಲ್ಲ. ಅದಲ್ಲ, ನನ್ನ ಪೂರ್ವಜನ್ಮದ ಇತಿಹಾಸ ಹಾಗೆ. ಓಹೋ, ಶ್ರೀಹರಿಯ ದ್ವಾರಪಾಲಕರಾಗಿ ನಾವು ಸೇವೆಯನ್ನು ಮಾಡುತ್ತಿದ್ದವರು. ಆ ಕಾಲಕ್ಕೆ ಸನಕ ಸನಂದಾದಿ ಮುನಿಗಳು ಬಂದರು, ಶ್ರೀಹರಿಯನ್ನು ನೋಡುವುದಕ್ಕಾಗಿ ಬಂದರು. ನಿರ್ಮಲ ಚಿತ್ತವುಳ್ಳಂತಹ ಪರಬ್ರಹ್ಮನ ಸ್ವಸ್ವರೂಪಿಗಳು ಎನಿಸಿದಂತಹ ಸನಕ ಸನಂದಾದಿಗಳು. ಹೌದಪ್ಪ, ಶ್ರೀಹರಿಯನ್ನು ನೋಡಬೇಕೆಂದು ಆಗಮಿಸಿದಾಗ ದ್ವಾರಪಾಲಕರಾಗಿ ನಾವು ಆ ಕಾಲಕ್ಕೆ ತಡೆಯನ್ನು ಒಡ್ಡಿದೆವು. ಓಹೋ, ಯಾವಾಗ ನಾವು ತಡೆಯನ್ನು ಒಡ್ಡಿದೆವೋ ಆ ಕಾಲಕ್ಕೆ ಸನಕ ಸನಂದಾದಿಗಳು ಘೋರವಾದಂತಹ ಶಾಪವನ್ನು ನಮಗೆ, ನೀವು ರಾಕ್ಷಸರಾಗಿ ಹೋಗಿ ನಿಮ್ಮ ದುರ್ನಡತೆಯೇ ನಿಮಗೆ ಮಾರಕವಾಗಲಿ ಹೀಗೆಂದು ಶಾಪವನ್ನಿತ್ತು. ಆ ಕಾಲಕ್ಕೆ ದುಃಖಿತರಾದಂತಹ ನಾವುಗಳು ಶ್ರೀಹರಿಯಲ್ಲಿ ಕೇಳಿಕೊಂಡೆವು. ಏನು ನಡೆದಂತಹ ಘಟನೆಯನ್ನು ನಾವು ವಿವರವಾಗಿ ಹೇಳಿದೆ. ಆ ಕಾಲಕ್ಕೆ ಭಗವಂತನಾದಂತಹ
ಏನು ಹೇಳಿದ? ಆರ್ತರನ್ನು ಯಾವಾಗಲೂ ರಕ್ಷಿಸುವವನೇ, ಧೂರ್ತರನ್ನು ಶಿಕ್ಷಿಸುವವನೇ. ಹತ್ತು ಗೋಗರೆದಾಗ ಋಷಿ ಶಾಪ ಸುಳ್ಳಾಗುವುದಿಲ್ಲ ಮಕ್ಕಳೇ. ಜಯ ವಿಜಯರೇ ಅಂತ ಹೇಳಿದರು. ಋಷಿ ಶಾಪ ಯಾವತ್ತೂ ಸುಳ್ಳಾಗುವುದಿಲ್ಲ, ಅದನ್ನು ಅನುಭವಿಸಲೇಬೇಕು. ಆ ಕಾಲಕ್ಕೆ ನಾವು ಕೇಳಿಕೊಂಡರು, ಏನು? ನಿನ್ನ ಸೇವಕರಾಗಿ ನಿನ್ನ ಭಜಕನಾಗಿ ವೈಕುಂಠದಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದವರು ನಾವು ಭೂಲೋಕದಲ್ಲಿ ರಾಕ್ಷಸರಾಗಿ ಹೇಗೆ ಬಾಳಲಿ? ಇದಕ್ಕೆ ಪರಿಮಾರ್ಜನವಿಲ್ಲವೇ ಶ್ರೀಹರಿ ಅಂತ ಹೇಳಿದಾಗ ಒಂದು ಮಾತನ್ನು ಶ್ರೀಹರಿ ಹೇಳಿದ. ನನ್ನ ಭಕ್ತರಾಗಿ ಅನೇಕ ಜನ್ಮವನ್ನು ಎತ್ತಿ ಪುನಃ ವೈಕುಂಠಕ್ಕೆ ನೀವು ಬರುತ್ತೀರೋ? ಅಲ್ಲ, 3 ಜನ್ಮದಿಂದ ಅದು ಸಹ ರಾಕ್ಷಸರಾಗಿ ನನ್ನ ವಿರೋಧಿಗಳಾಗಿ ಬರುತ್ತೀರ. ಯಾವುದನ್ನು ನೀವು ಆರಿಸಿಕೊಂಡ್ರಿ? ಭಕ್ತರಾಗಿ, ಶ್ರೀಹರಿಯ ಭಕ್ತರಾಗಿ ಭೂಲೋಕದಲ್ಲಿ ಜನಿಸಿ ಸಹಸ್ರಾರು ವರ್ಷಗಳ ಪರ್ಯಂತ ನಾವು ಭೂಲೋಕದಲ್ಲಿ ಜೀವಿಸುವುದಕ್ಕಿಂತ ದುರುಳರಾದರೂ ಚಿಂತೆ ಇಲ್ಲ. ಕೇವಲ 3 ಜನ್ಮ, ಆದಷ್ಟು ಬೇಗ ಜನ್ಮ ಮುಗಿಯುತ್ತದೆ, ಕಳೆದು ಹೋಗುತ್ತದೆ. ಹಾಗಾಗಿ ರಾಕ್ಷಸ ಜನ್ಮವನ್ನೇ ನಾವು ಆಯ್ದುಕೊಂಡರು. ಶ್ರೀಹರಿಯಲ್ಲಿ ಮತ್ತೊಮ್ಮೆ ಐಕ್ಯ ದ್ವಾರಪಾಲಕರಾಗಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಅದುವೇ ಅನುಕೂಲ್ಯ ಅಂತ ತಿಳಿದು ನಾವು ರಾಕ್ಷಸರಾಗಿಯೇ ಭೂಲೋಕದಲ್ಲಿ ಜನಿಸುತ್ತೇವೆ ಅಂತ ಹೇಳಿದವರು, ಒಪ್ಪಿಕೊಂಡವರು. ಅಂದ ಮೇಲೆ ಈಗಾಗಲೇ 1 ಜನ್ಮ ಕಳೆದು ಹೋಗಿದೆ. ಯಾವುದು ಸ್ವಾಮಿ? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ. ಓಹೋ, ಹಿರಣ್ಯಾಕ್ಷನೇ ನನ್ನ ತಮ್ಮನಾದಂತಹ ಕುಂಭಕರ್ಣ. ಆ ಹಿರಣ್ಯಕಶ್ಯಪವೇ ನಾನು ರಾವಣನಾಗಿ ಹುಟ್ಟಿದವನು. ಓಹೋ, 1 ಜನ್ಮ ಈಗಾಗಲೇ ಕಳೆದು ಹೋಗಿದೆ. ಇನ್ನೊಂದು ಜನ್ಮ, ಈ ಜನ್ಮ ಮುಗಿಯುತ್ತಾ ಬಂತು. ಇನ್ನು ಕೇವಲ ಬೆರಳೆಣಿಕೆಯ ದಿನಗಳಷ್ಟೇ ಬದುಕುವುದಕ್ಕೆ ಅವಕಾಶ. ಒಂದಲ್ಲ ಒಂದು ರೂಪದಲ್ಲಿ ನಾವು ಆ ಕಾರ್ಯವನ್ನು ಮಾಡುವುದಕ್ಕೆ ನಾವು ನಿರತರಾಗಲೇಬೇಕು. ಜಯ ಮತ್ತು ವಿಜಯ ಎಂಬುದು ನಾಮಕರಣವಾಗಿದೆ. ಜಯನೆಂಬುದೇ ನನ್ನ ಅಭಿಧಾನ, ವಿಜಯನೆಂದರೆ ಕುಂಭಕರ್ಣ, ಬೇರೆ ಯಾರು ಅಲ್ಲ. ನೀವು ಹುಟ್ಟಿದ್ದೇ ಹಳೆಯನ್ನು ದ್ವೇಷಿಸುವುದಕ್ಕಾಗಿ. ಹೌದು, ಅಂದ್ರೆ ಅದು ನಮಗೆ ಅನಿವಾರ್ಯ. ಯಾಕೆ? ಶ್ರೀಹರಿಯನ್ನು ಪುನಃ ಸೇರುವಲ್ಲಿ, ಅವನ ಕೆಲಸವನ್ನು ಮಾಡುವಲ್ಲಿ ನಮಗೆ ಸುಲಭ ಮಾರ್ಗ ಯಾವುದು ಅಂತ ತಿಳ್ಕೊಂಡಾಗ ರಾಕ್ಷಸ ಜನ್ಮವೇ ಶ್ರೇಷ್ಠವಾಗುವುದು. ಭಕ್ತರಾಗಿ ಹುಟ್ಟಿದರೆ ಅನೇಕ ಜನ್ಮಗಳನ್ನು ಹುಟ್ಟಬೇಕಲ್ವಾ? ಹಾಗಾಗಿ ಈ ಜನ್ಮವನ್ನು ನಾವು ಆಯ್ದುಕೊಂಡಿದ್ದೇವೆ. 1 ಜನ್ಮ ಕಳೆದು ಹೋಯಿತು, 2ನೇ ಜನ್ಮ ಮುಗಿಯುತ್ತಾ ಬಂತು. ಅದರಲ್ಲಿ ಕುಂಭಕರ್ಣದು ಕಳೆದು ಹೋಗಿದೆ. ಇನ್ನು ನಾವು 3ನೇ ಜನ್ಮಕ್ಕೆ ಪಾದಾರ್ಪಣೆ ಆಗಬೇಕು ನೋಡು ಸ್ವಾಮಿ. ನಿಮ್ಮ ಆಂತರ್ಯ ಏನು? ನೀವು ಇಟ್ಟ ಹೆಜ್ಜೆಗೆ ಕಾರಣ ಏನು ಅಂತ ಹೇಳುವುದು ಮನದಟ್ಟಾದಾಗ ಒಂದು ರೀತಿಯ ಸಮಾಧಾನ. ಏನು ಅಂತ ಹೇಳಿದ್ರೆ, ಹರಿಯ ಸೇವೆಯನ್ನು ಮಾಡುವುದಕ್ಕೆ ಹರಿಯ ದ್ವೇಷವನ್ನು ನೀವು ಮಾಡ್ತಾ ಇದ್ದೀರಿ ಸ್ವಾಮಿ. ನೀವು ಮಾಡ್ತಾ ಇರುವುದು ತಪ್ಪು 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 ಅಂತ ಎಲ್ಲರೂ ಹೇಳುವಾಗ ನನಗೂ ಅನಿಸಿದ್ದು ಹಾಗೆ. ನಮ್ಮವರು ತಿಳಿದು ಯಾಕೆ ತಪ್ಪು ಮಾಡ್ತಾರೆ, ಅವರ ಆಂತರ್ಯ ಏನು? ಈಗ ಸಮಾಧಾನ ಆಯಿತು. ಈಗ ಸಮಾಧಾನವಾಯಿತಷ್ಟೇ. ಹೊರಗಿನಿಂದ ಹರಿಯನ್ನು ದ್ವೇಷಿಸಿದ್ರು, ಒಳಗಿರುವ ಆಂತರ್ಯ ಹರಿಯ ಸೇವೆಗೆ ಆದಷ್ಟು ಬೇಗನೆ ತೊಡಗಿಕೊಳ್ಳಬೇಕು ಅಂತ ಹೇಳುವುದಾದರೆ ಆ ಚಡಬಡಿಕೆ ಈಗಲೂ ಜೀವಂತವಾಗಿ ಸ್ವಾಮಿ, ನಿಮ್ಮ ಮಾರ್ಗಕ್ಕೆ, ನಿಮ್ಮ ದಾರಿಗೆ ಅಡ್ಡ ಬಂದೆ ಅಂತ ಹೇಳಿ ಆದರೆ ನನ್ನ ಸಹಧರ್ಮಿತ್ವದಲ್ಲಿಯೂ ಸಹಕಾರಿತ್ವದಲ್ಲಿಯೂ ಲೋಪ ಬಂದ ಹಾಗೆ. ಕೇವಲ ಯುದ್ಧಕ್ಕಾಗಿ ಛಲವನ್ನು ತೋರಿಸುವುದಲ್ಲ, ನನ್ನ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಅಲ್ಲ, ಇನ್ನೊಂದು ಜನ್ಮವನ್ನು ಹೊಂದುವುದರಲ್ಲಿ ಆ ಕಾರ್ಯಕ್ಕೆ ಬೇಕಾಗಿ ಈ ಛಲವನ್ನು ನಾನು ಹಿಡಿದುಕೊಂಡವು ಸ್ವಾಮಿ. ನಿಮ್ಮ ಮಾರ್ಗ ಸುಮಾರ್ಗವೇ ಆಗಿದೆ ಅಂತ ಹೇಳುವುದು ನನಗೀಗ. ಆದುದರಿಂದ ಮಂಡೋದರಿ ಆಡಿ ಕಟ್ಟುವುದಕ್ಕುಂಟ ಹೇಳು. ಓಡಿಸಲು ಬರುವುದೇ ಕೂಡಿ
ಪ್ರಪಂಚದಲ್ಲಿ ನುಣಿಸಿಕೊಳ್ಳಬಹುದು. ಹಾ, ಆದರೆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಕೈಯಿಂದ ಅಣು ರೇಣು ತೃಣ ಕಾಷ್ಟ ಯಾವುದೇ ವಸ್ತುಗಳು ಪ್ರಾಣಿಗಳು ಜಂತುಗಳು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಯಾಕಿಲ್ಲ? ಪ್ರಪಂಚದ ನಿಯಂತ್ರಕನೇ ಆತ. ಆದುದರಿಂದ ಓಡಿ ಬದುಕುವುದಕ್ಕಿಲ್ಲ. ವಿಧಿಯ ಹಣೆಬರವನ್ನು ಬೇಕಿದ್ದರೆ ತಪ್ಪಿಸಬಹುದು. ಆದರೆ ಶ್ರೀಹರಿ ಇದ್ದಂತಹ ವಚನ ಅದು ವಚನವಾಗಿಯೇ ಉಳಿಯುತ್ತದೆ, ಯಾವ ಕಾರಣಕ್ಕೂ ತಪ್ಪುವುದಕ್ಕಿಲ್ಲ. ಇಲ್ಲದೇ ಇದ್ದರೆ ಮತ್ಸ್ಯಾವತಾರಿಯಾಗಿ ತಮಾಸುರನನ್ನು ಎಳೆದು ಸಮುದ್ರದಿಂದ ಎಳೆದು ಬದಿಸುವುದಕ್ಕಿಂತ ಜೀವಭಯದಿಂದಲಲ್ವ ತಮಾಸುರ ಸಮುದ್ರದಲ್ಲಿ ಅಡಗಿದ್ದು. ಅಂತಹ ತಮಾಸುರನನ್ನೇ ಎಳೆದು ಕೊಂದಿದ್ದಾನೆ ಅಂತ ಆದ್ರೆ ಶ್ರೀಹರಿಯ ಬಗ್ಗೆ ಇನ್ನೇನು ಹೇಳುವುದು ಹೇಳು? ರಾಕ್ಷಸನಾಗಿ ಹುಟ್ಟಿದರೂ ವಿಷ್ಣು ಭಕ್ತಿಯನ್ನು ಹೊಂದಿದಂತಹ ಬಲಿ ಚಕ್ರವರ್ತಿ ಅಂತಹವನೇ ಪಾತಾಳಕ್ಕೆ ತಳ್ಳಿದ್ದಾನೆ. ಶ್ರೀಹರಿಗೆ ಬಾಂಧವರು ಇಲ್ಲ, ಮಿತ್ರರು ಇಲ್ಲ, ಸಂಬಂಧಿಕರು ಇಲ್ಲ, ಯಾರೂ ಅವನಿಗೆ ಲೆಕ್ಕಕ್ಕಿಲ್ಲ. ಪ್ರಪಂಚವೇ ಅವನ ಒಳಿತು ಉದ್ದೇಶ, ಪ್ರಪಂಚದ ಸ್ವಾಸ್ಥ್ಯವೇ ಅವನ ಉದ್ದೇಶ. ಹಾಗಿರುವಾಗ ನೀನು ಹೇಳಿದಂತೆ ಶರಣು ಬಂದು ಬದುಕನ್ನು ಕಟ್ಟಿಕೊಂಡು ಕೇವಲ ಒಂದು ದಿನ, 2 ದಿನ ಅಲ್ಲ 1 ವರ್ಷ ಬದುಕಬಹುದು. ಹಾಗೆ ಬದುಕುವುದಕ್ಕೆ ಆಗುತ್ತದೆಯೇನೆ? ಇನ್ನೂ ಒಂದುಂಟು, ಬದುಕಬಹುದು. ರಾಮ ಈಗ ಶರಣಾಗಿ ಆತನು ಕ್ಷಮಾರ್ಹ ಗುಣ ಅವನಲ್ಲಿ ಉಂಟು, ಸತ್ಯ. ಆದರೆ ಹಿಂದೆ ಒದಗಿದಂತಹ ಶಾಪ ವೇದವತಿಯ ಶಾಪವಾಗಲಿ, ನಳ ಕೂಬರರ ಶಾಪವಾಗಲಿ, ನಂದಿಯ ಶಾಪವಾಗಲಿ, ಇದಕ್ಕೆ ಪರಿಮಾರ್ಜನೆ ಉಂಟೇನೆ? ಈ ಶಾಪದಿಂದ ನನಗೆ ಮುಕ್ತನಾಗುವುದಕ್ಕೆ ಸಾಧ್ಯವೋ ಹೇಳು? ಆಗೋದಿಲ್ಲ. ಅದಕ್ಕಾಗಿ ಹೇಳಿದ್ದು ನಾನು, ರಾಮನ ಶರಣಾಗತಿಯಿಂದ ಕೆಲವು ದಿನಗಳ ಕಾಲ ಬದುಕಬಹುದೇ ವಿನಃ ಹೆಚ್ಚು ದಿನ ನಾನು ಬದುಕುವ ಹಾಗಿಲ್ಲ. ಮತ್ತೆ 3ನೇ ಜನ್ಮಕ್ಕೆ ನಾನು ಹೋಗಲೇಬೇಕು. ಹಾಗಾಗಿ ಶ್ರೀಹರಿಗೆ ಇದ್ದಂತಹ ವಚನ, ಅವನಿತ್ತಂತಹ ಮಾತು, ಅದನ್ನು ನಾವು ನಡೆಸಿಕೊಡಲೇಬೇಕು. ಹಾಗಾಗಿ ನೀನು ದುಃಖಿಸಬೇಡ. ನಾವು ಆ ಕಡೆಗೆ ಹೋಗುವುದಕ್ಕೆ ನೀನು ಮನ ಮಾಡಬೇಕು. ಸ್ವಾಮಿ, ಸೀತೆಯನ್ನು ನೀವು ಬಯಸಿದಂತಹ ಕಾಲಕ್ಕೆ ನಾನು ನನಗಾದ ಚಿಂತೆ, ಸಹಚಾರಿಣಿಯಾಗಿ ಪತ್ನಿಯಾಗಿ ನಾನು ನಿಮಗೆ ಪೂರ್ಣವಾಗಿ ಅರ್ಪಿತವಾಗಿಲ್ಲವೋ ಹೇಳುವ ಹಾಗೆ. ಇದು ಹಾಗಲ್ಲ. ಈ ಜನ್ಮವನ್ನ ಕೊನೆಗಾಣಿಸುವುದಕ್ಕಾಗಿಯೇ ಸೀತೆಯನ್ನು ಬಯಸಿದ್ದೀರಿ ನೀವು ಅಂತ ಹೇಳಿದರೆ, ಹೌದು, ಆ ಸೀತೆಯಿಂದಲೇ ನಿಮಗೆ ಮುಕ್ತಿ ಮಾರ್ಗದ. ಕೇವಲ ಕಾಮ ಪ್ರೇರಿತನಾಗಿ ಸೀತೆಯನ್ನು ತಂದುದಲ್ಲ. ನಾನು ಹೇಳಿದೆ ಅಲ್ಲ, ಬೇಕು 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 ಎನ್ನುವಂತಹ ಕಾಮನೆಗಳು ಕೇವಲ ಶಾರೀರಿಕವಾದಂತಹ ಕಾಮನೆಯಲ್ಲದು, ಅಂತರಂಗದಲ್ಲಿ ಶ್ರೀಹರಿಯಿಂದಲೇ ಪ್ರಚೋದಿಸಲ್ಪಟ್ಟಂತಹ ಕಾಮನೆ. ಶರಣಮಪಿ ನಚಲತಿ ತೇನ ವಿನ ಅಂತ ಹರಿಯನ್ನು ಹೇಳುವುದಕ್ಕೆ ಅದಕ್ಕಾಗಿ ಅಲ್ಲವೇ ಸ್ವಾಮಿ? ನಿಮ್ಮ ಮಾರ್ಗದಲ್ಲಿ ನಿಮ್ಮ ಯಶಸ್ಸಿಗೆ ಇದು ನಾನು ಸದಾ ಬದ್ಧರಾಗಿ, ಅದಕ್ಕಾಗಿಯೇ ನಿನ್ನ ಗುಣವನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಗುಣವನ್ನು ಮೆಚ್ಚಿದ್ದೇನೆ. ಹಾಗಿದ್ದರೆ ಯುದ್ಧರಂಗಕ್ಕೆ ನಾನು ಹೊರಡುವುದಕ್ಕೆ ಸನ್ನದ್ಧನಾಗುತ್ತೇನೆ. ನಿಮ್ಮ ಮಾರ್ಗದಲ್ಲಿ ಯಶಸ್ಸಾಗಲಿ ಅಂತ ಹಾರೈಸಿ ಇಂದಿನ ರಾತ್ರಿಯನ್ನು ಕಳೆದು ಯುದ್ಧಕ್ಕೆ ಮುನ್ನುಗ್ಗುವಾಗ ನೀನು ಮಂಗಲಾರತಿಯನ್ನು ಬೆಳಗಿ ಸರಿ ಸ್ವಾಮಿ ಕಳಿಸಿಕೊಡುತ್ತೀಯಲ್ಲ ಪೂರ್ಣ ಪ್ರಮಾಣದ. ಮನಸ್ಸಿನಲ್ಲಿ ವೇದನೆಯನ್ನು ಪಡಬೇಡ, ಮನಸ್ಸಿನಲ್ಲಿ ದುಃಖ ಬೇಡ, ಸಂತೋಷದಿಂದಲೇ ನಿನ್ನ ನಗು ಮುಖವನ್ನು ನಾಳೆಗಿನ ಸೂರ್ಯೋದಯಕ್ಕೆ ನನಗೆ ಕಾಣಬೇಕು. ಸರಿ ಸ್ವಾಮಿ, ಹಾಗೆ ಆಗ್ತದಲ್ಲ? ಖಂಡಿತವಾಗಿ ಹಾಗೆ ಆಗಲಿ. ಹೌದು, ಮಂಡೋದರಿಯನ್ನು ಸಮಾಧಾನಪಡಿಸಿ ಕಳುಹಿಸಿದ್ದೇನೆ. ಆದರೆ ಇದುವರೆಗೆ ಯಾವಾಗ ಲಂಕಾನಗರಿಯಲ್ಲಿ ರಾಮನ ದಿಗ್ವಿಜಯ ಪ್ರಾರಂಭವಾಯಿತು, ರಾಮನ ಸೇನೆ ಬಂದು ಬೀಡಿ ಬಿಟ್ಟಿತು, ಅಂದಿನಿಂದ ಇಂದಿನವರೆಗೆ ತೊಡಗಿ ರಾವಣನಿಗೆ ನಿದ್ರೆ ಕಣ್ಣಿಗೆ ಹತ್ತಲಿಲ್ಲ. ಯಾವಾಗ ಮನಸ್ಸಿನ ಅಂತರಂಗವನ್ನು ಬಿಚ್ಚಿ ಮಂಡೋದರಿಯಲ್ಲಿ ನಾನು ಹೇಳಿದನು, ಆ ಕಾಲಕ್ಕೆ ನಿನ್ನೆಯ ದಿನ ಸುಖವಾಗಿ ನಿದ್ರೆ ಬಂದಿದೆ. ಸುಖವಾಗಿ ನಿದ್ರಿಸಿ ಮೂಢನಾದ್ರಿಯಲ್ಲಿ ಭಗವಾನ್ ಭಾಸ್ಕರನ ಉದಯವಾಗುತ್ತಿದ್ದಂತೆ ಎದ್ದು ಶುಚಿರ್ಭೂತನಾಗಿ ನನ್ನ
ಅನನ್ಯ ನಾನು ಪ್ರೀತಿಸುವಂತಹ ಅಲ್ಲ ಭಕ್ತಿಯಿಂದ ಆರಾಧಿಸುವಂತಹ ಭಗವಾನ್ ಪರಮೇಶ್ವರ. ಭಗವಾನ್ ಪರಮೇಶ್ವರನನ್ನು ಭಕ್ತಿಯಿಂದಲೇ ಪೂಜಿಸಿದ್ದೇನೆ. ಅವನ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ಮಾತ್ರವಲ್ಲ, ನಾನು ದಿಗ್ವಿಜಯ ಕಾಲದಲ್ಲಿ ಸೆರೆ ಹಿಡಿದಂತಹ ತರುಣಿಯರಾಗಲಿ ವಿರೋಧಿಗಳಾಗಲಿ ಅವರನ್ನೆಲ್ಲರನ್ನು ಬಂಧಮುಕ್ತಗೊಳಿಸಿದ್ದೇನೆ. ಕರೆಕರೆದು ಬ್ರಾಹ್ಮಣರಿಗೆ ಭೋಜನವನ್ನಿತ್ತು ದಕ್ಷಿಣಾದಿಗಳನ್ನು ಕೊಟ್ಟು ಕಳುಹಿಸಿದ್ದೇನೆ. ಇನ್ನೇನು ಯುದ್ಧ ಸನ್ನಾಹಾರ ಆಗಬೇಕು. ಮಾತ್ರವಲ್ಲ, ನೆಲದಂತಹ ಲಂಕಾರಗರಿಯ ಪ್ರತಿಯೊಬ್ಬರಿಗೂ ನಾನೊಂದು ವಿಷಯವನ್ನು ಹೇಳಲೇಬೇಕು. ಮುಂದೆ ನಿಮಗೆ ಅರಸನಾಗುವಂತಹ ಸಹೋದರನಾದಂತಹ ವಿಭೀಷಣ ಹೇಗಿದ್ದರೂ ನನ್ನ ಕಾಲ ಈ ಗಳಿಗೆಯವರೆಗೆ ಮಾತ್ರ ನನ್ನ ಸಾಮ್ರಾಜ್ಯದ ಅಧಿಕಾರ. ಮುಂದೆ ಏನಿದ್ದರೂ ವಿಭೀಷಣನಿಗೆ ಸತ್ಯಾತ್ಮನಿದ್ದಾನೆ, ಧರ್ಮಾತ್ಮನಿದ್ದಾನೆ. ಪ್ರತಿಯೊಬ್ಬ ರಾಕ್ಷಸನ್ನು ಬರೆಯುವಂತಹ ಸಾಮರ್ಥ್ಯವನಲ್ಲಿ ಮಾತ್ರವಲ್ಲ, ಭಗವಂತನಾದಂತಹ ಶ್ರೀರಾಮನ ಭಕ್ತನಿದ್ದಾನೆ. ಆದ್ದರಿಂದ ಯಾರೂ ಧೈರ್ಯ ಹೊಂದಬಾರದು. ಸಕಲ ಸೇನೆ ಸನ್ನದ್ಧವಾಗಿದೆ. ಯುದ್ಧಕ್ಕಾಗಿ ಮುಂದುವರಿಯುತ್ತೇನೆ. ಶ್ರೀಮನ್ನಾರಾಯಣನ ಅವತಾರವೇ ಶ್ರೀರಾಮಚಂದ್ರನಲ್ಲವೇ? ಜಗದ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಭೂಲೋಕದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರವೆತ್ತಿದಂತ ಆತನಿಗೆ ಕತ್ತಲೆ ಆವರಿಸಿ ಹೋಗಿದೆ. ಈ ಕಾಲದಲ್ಲಿ ರಾವಣರ ಯುದ್ಧ ಆ ಸ್ವರ್ಣಲಂಕೆಯಲ್ಲಿ ನಡೆಯುತ್ತಾ ಇದೆ. ಜಗದ ಕತ್ತಲೆಯನ್ನು ನೀಗಿಸುವುದಕ್ಕಾಗಿ ಬಂದಂತಹ ಶ್ರೀರಾಮಚಂದ್ರ ಕೇವಲ ಪಾದಾಚಾರಿಯಾಗಿದ್ದುಕೊಂಡು ಕಪಿಸೇನೆಯೊಂದಿಗೆ ಸೇರಿಕೊಂಡು ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಆದರೆ ರಾವಣ ಹಾಗೆಲ್ಲ ಚತುರಂಗ ಸೇನೆಯನ್ನು ಕೂಡಿಕೊಂಡು ರಥಾರೂಢನಾಗಿ ಯುದ್ಧ ಸನ್ನದ್ಧನಾಗಿದೆ. ಈ ಕಾಲದಲ್ಲಿ ಇಡೀ ವಿಶ್ವವೇ ಯುದ್ಧವನ್ನು ನೋಡುತ್ತಾ ಇದೆ. ಮೇಲ್ಲೋಕದಿಂದಲೇ ದೇವತೆಗಳರು ಈ ಯುದ್ಧವನ್ನು ವೀಕ್ಷಿಸುತ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ತ್ರಿಮೂರ್ತಿಗಳ ನಿರ್ದೇಶನದಂತೆ ಸುರಪತಿಯ ಆದೇಶದಂತೆ ನಾನು ಹೊರಟು ನಿಂತಿದ್ದೇನೆ. ದೇವಲೋಕದಿಂದ ಶ್ರೀರಾಮನಿಗೆ ರಥಾರೂಢನಾಗಿ ಯುದ್ಧ ಮಾಡುವುದಕ್ಕೆ ಈ ಕಾಲ ಸನ್ನಿಹಿತವಾಗಿದೆ ಎಂಬಂತಹ ವಿಚಾರವನ್ನು ತಿಳಿಸುವುದಕ್ಕಾಗಿ ಮೇಲ್ಲೋಕದಿಂದ ಕೆಳಗೆ ಇಳಿತಾ ಇದ್ದೇನೆ. ಅದು ಕಾಣುತ್ತಾ ಇದೆ ರಣಾಂಗಣ ಶ್ರೀರಾಮಚಂದ್ರನಲ್ಲವೇ? ಅವನನ್ನೇ ವಂದಿಸುತ್ತೇನಂತೆ. ಶ್ರೀರಾಮಚಂದ್ರ ಗಗನಾಂಗಣದಿಂದ ಭುವನಾಂಗಣಕ್ಕೆ ದಿವ್ಯ ವರೂಥದ ಜೊತೆಯಲ್ಲಿ ಇನ್ನೂ ಹಲವಾರು ಪರಿಕರಗಳ ಜೊತೆಗೆ ನನ್ನ ಕಾಲಪುರಕ್ಕೆ ಬಂದು ವಿನೀತನಾದಂತಹ ನಿನ್ನನ್ನು ಕಂಡಾಗ ಅಚ್ಚರಿ ಆಗ್ತಾ ಇದೆ. ಮೇಲ್ಲೋಕ ಅದು ಬೆಳಕಿನ ಲೋಕವೇ ಸರಿ, ಕತ್ತಲೆ ಇರುವಲ್ಲಿಗೆ ಬೆಳಕು.
तपोमय वीरतमो मृदुराज आयश्री तन्मय देवकृति मृदुला and शरण
ಅಣ್ಣ ಅಲ್ಲೇ ಇಡಬೇಡಿ ಅಣ್ಣ ಅಣ್ಣ ಕೆಂಪು ಕುಪ್ಪಿಯಲ್ಲಿ ಎಂತದ್ದು ಅವರಿದ್ದರು ಬಟ್ ಮತ್ತು ಶ್ರಾದವರಿದ್ದಾರೆ ಅವರಿದ್ದಾರೆ ಅವರು ನೀವು ಅವರಲ್ಲ ಶ್ರೀದೇವಿ ಸರಸ್ವತಿ ಕಾಳಿ ಬೇರೆ ಕಾಳಿ ದುರ್ಗಂದಿ ತಂದೆ ಅಂಬಿಕೆಗೆ എന്നും ശ്രീഹരിയോടൊത്തു വാഴും ദേവി ശ്രീ മഹാലക്ഷ്മിയും നീയെ ദേവി അമ്മ നാരായണ ദേവി നാരായണ ലക്ഷ്മി നാരായണ അംബികയെ
ತಗಧೀಂ ತರಿಗಿಡದಗ ತಜೌ ತಗಜೌ ತದೀಂ ಗಿಡದಗ ಜಗನಗ ತಜೌ ತದಿಗಿಡದೋಂ ತಗಧೀಂ ತರಿಗಿಡದಗ ತಜೌ ತಗಜೌ ತದೀಂ ಗಿಡದಗ ಜಗನಗ ತಜೌ ತದಿಗಿಡದೋಂ ತಗಧೀಂ ತರಿಗಿಡದಗ ತಜೌ ಗಿಡದಗ ಜಗನಗದ ಜೌ ಅದಿ ಗಿಡದೋ ತದೀಂ ತರಿಗಿಡದಗ ತಜೌ ತಗಜೌ ತದೀಂ ಗಿಡದಗ ಜಗನಗದ ಜೌ ಅದಿ ಗಿಡದೋ ತದೀಂ ತರಿಗಿಡದಗ ತಜೌ ತಗಜೌ ತದೀಂ ಗಿಡದಗ ಜಗನಗದ ಜೌ ಅದಿ ಗಿಡದೋ ತದೀಂ ತರಿಗಿಡದಗ ತಜೌ ತರಿಗಿಡದಗ
शान्तं विघ्नराजं सकलसुखकरम् श्रीगणेशं नमामि श्रीगणेशं नमामि
ತೆರಳಿ ಬನ್ನಿ ಬಂದು ಮಂಡಿಸಿ ಹರುಷ ಮಾನವ ಜನ್ಮ ಪಾವನವಾದುದು. ಮಾನವನಾಗಿ ಜನಿಸಬೇಕಾದರೆ ಪೂರ್ವ ಜನ್ಮದ ಸುಕೃತವೇ ಸರಿ. ಹೇಳಿ ಕೇಳಿ ದ್ವಾರಕಾ ನಗರವಿದೆ. ಯದುವಂಶದ ಅಧಿಪತಿಯಾದ ಬಲಭದ್ರ ಸ್ವಾಮಿಯ ಆಡಳಿತದಿಂದ ಎಲ್ಲವೂ ಸುಖ ಸಂತೋಷ. அவள் கையெடுத்து கூப்பினாள், அவள் கையெடுத்து கூப்பினாள் தரும் காட்சி. சேலை கட்டி அலங்கரித்து பச்சை கிளியே ஒன்று கையில் வைத்து அற்புதமான நகரிலே அழகான கோயில் கொண்டாள் அம்மா. அம்மம்மா நம்ம மீனாட்சி, அம்மம்மா நம்ம மீனாட்சி. விழியாலே தம் செய்யரே காக்கும் தாய் நீனே நம்ம மீனாட்சி, தாய் நீனே நம்ம மீனாட்சி. கண்ணொலியதனாலே பார்த்தாலே தம் பசி தீர்க்கும் அன்னை மீனாட்சி, தம் பசி தீர்க்கும் அன்னை மீனாட்சி. அடியாத்தி பாக்குறதுக்கு மதுரை மீனாட்சி மாதிரி நாம இருக்கோம். பாக்குறவங்களுக்கு மதுரை மீனாட்சியோட கதையை சொல்ல வேண்டாமா? தேசம் புகழ் பாண்டிய மலைய துவஜன் நடத்தினான் புத்திரகாமேஷ்டியாகம். தியாகசாலையிலே அனல குண்டத்திலே உதித்தாள் பாலயாதிசக்தி. சின்னும் சிறுவி சிறுமுலை மூன்றுடையாளை தடாததை என்று பேரிட்டழைத்தாள். மார்பிலே சட்டைய கட்டி வைத்தவள் வளர்த்தாலே அழகு மலர் கொடி போல். நாட்டியம் வாத்தியம் ஆயுதம் யௌவண்ண கலைகளும் படித்தாள், சாஸ்திர வித்யிலும் புகழ்த்தாள்.
அவரை கண்டு மாணவரும் மாணவரும் பொங்கும் ஆனந்தம் கொண்டாரே. வீதி தோரணங்கள் மாட்டி அலங்கரித்தாரே. பாலை அபிஷேக முடி கொண்டாளே. அஸ்வரத சைனியமுடன் நடை கொண்டார். சுந்தரன் சிவனேசனை கண்டார். அழகில் அதிசயம் கொண்டார். அவனிடம் காதல் கொண்டார். மீனாட்சி கௌரி கல்யாணம் வைபோகமே. லக்ஷ்மி கல்யாணம் வைபோகமே. கெட்டிமேளம் கெட்டிமேளம். வந்தே பத்மாவி சுபகே த்வம் ஜீவ சரசதம். போஜனம் செய்ய வாருங்கள். மீனாட்சி சுந்தரேசன் கல்யாண மண்டபத்தில் போஜனம் செய்ய வாருங்கள். நவச்சித்திரமானதும் கல்யாண மண்டபத்தில் போஜனம் செய்ய வாருங்கள். பொரிச்ச குழம்பு, பூசணிக்கை சாம்பார், வெண்டைக்காய் மோத்தடி, வெங்காய சாம்பார், வாய்க்குமி கருதிக்கும் இளகுதிராரசம், மதுரமாயிருக்கும் மைசூரசமும் அனரசம் அதிரசம் பதிர்வேணியுடன் சேமிய மலுவாய் ஜிலேபி லட்டு, முத்து முத்த இருக்கும் முந்திரி லாடு, ரம்யமாயிருக்கும் ரவா லாடு, பேஷா இருக்கும் கேசரி லாடு, குண்டு குண்டா இருக்கும் குஞ்சா லாடு, பல பலவென இருக்கும் பயக்கமலாடு, மைசூர் பாவுடன் பர்பியும் சேர்த்து பந்தியில் பரிமாறினார். மீனாட்சி சுந்தரேசன் கல்யாண மண்டபத்தில் பார்த்து பரிமாறினார். கண்ணகியாழ்தம் கையால் முன்னம் எரித்த புரியாள வந்தாள். கண்ணகியாழ்தம் கையால் முன்னம் எரித்த புரியாள வந்தாள். அன்னை மீனாட்சியாய், அன்னை மீனாட்சியாய், அன்னை மீனாட்சியாய். அம்மா மீனம்மா மதுரை மீனாட்சி. அம்மா மீனம்மா மதுரை மீனாட்சி.
सहस्रकोटिसदृशं केयूरहारोज्ज्वल बिम्बोष्टिं स्मितदन्तपङ्क्तिरुचिरं पीताम्बरालङ्कृतम् विष्णुब्रह्मसुरेन्द्रसेवितपदां तत्त्वस्वरूपक्षिताम् मीनाक्षिं प्रणतोऽस्मि सन्ततमहं कारुण्यवारानिधिम्।
വേദിയിൽ അടുത്തതായി സൂര്യ ഡാൻസ് സ്റ്റുഡിയോ ബേടകത്തിലെ സൂര്യ ജ്യോതിഷിന്റെ ശിക്ഷണത്തിൽ ശിഖ രാജ്മോഹൻ, ശിവന്യ മണികണ്ഠൻ, ശ്രീനന്ദ രവി, ശ്രീലക്ഷ്മി പ്രേംകുമാർ, യദുനന്ദ വിജയകുമാർ, അനുശ്രീ ജയസ്, ಆಶಿಗಾ ಗೋಪಾಲ್ എന്നിവർ ചേർന്ന് ನಿಮಗೆ ಉಚಿತವಾದ ಆಸನವನ್ನು ಎತ್ತಿದ್ದೇನೆ. ನಿಮ್ಮ ಪಾದಾರವಿಂದಗಳನ್ನು ತೊಳೆದು ತೀರ್ಥೋದಕವನ್ನು ಸ್ವೀಕರಿಸಿದ್ದೇನೆ. ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಸ್ವಾಮಿ, ತಾವು ಬನ್ನಿ ಎಂದು ಕರೆದರೆ ಬರುವವರಲ್ಲ, ಕಾರಣವಿಲ್ಲದೆ ಬರುವವರೂ ಅಲ್ಲ. ನೀವು ತ್ರಿಭುವನ ಸಂಚಾರಿಗಳು, 3 ಲೋಕವನ್ನು ಕ್ಷಣ ಮಾತ್ರದಲ್ಲಿ ಮೊಕ್ಕು ಬರುವವರು. ಈ ದ್ವಾರಾವತಿಯು ನಿಮಗೆ ಅಪರೂಪವೇನಲ್ಲ. ನನ್ನ ತಮ್ಮ ಕೃಷ್ಣನನ್ನು ಕಾಣಲು ನೀವು ಆವಾಗವಾಗ ಇಲ್ಲಿಗೆ ಬರುವುದನ್ನು ನಾನು ಕಂಡಿದ್ದೇನೆ. ಆದರೆ ಇಲ್ಲಿಗೆ ಬರುವುದು ಅಪರೂಪ. ನಿಮ್ಮ ಆಗಮನದಿಂದ ಧನ್ಯತೆಯನ್ನು ಪಡೆದಿದ್ದೇನೆ ಸ್ವಾಮಿ. ನೀವು ಇಲ್ಲಿಗೆ ಬರಲು ಮಹತ್ತರವಾದ ಕಾರಣವಿರಬೇಕು ಎಂದೆನಿಸುತ್ತದೆ. ಕಾರಣವನ್ನು ಕೇಳಬಹುದೇ? ಕಾರಣವಿದೆ ಬಲರಾಮ, ಕೇಳು ಹಲಹಲ ಬೇವೆಯರಿದುದನು ಶ್ರೀಕೃಷ್ಣನಿಗೆ ಭಗವಾನಗೆ ಅವತಾರ ಕೈಗೊಳ್ಳಲು. ಎಲ್ಲರ ಪ್ರೀತಿಗೆ ಪಾತ್ರನಾದವನು, ಹೌದು, ಲೋಕೋದ್ಧಾರಕನವನು. ಆದರೆ ಈಗ ಎಲ್ಲರ ಜೊತೆ ನಿಷ್ಠ ಶತ್ರುತ್ವ ಕಟ್ಟಿಕೊಂಡಿದ್ದಾನೆ. ಏನು ಹೇಳುತ್ತಿದ್ದೀರಿ ಸ್ವಾಮಿ? ಏನು ಮಾಡಿದ ನನ್ನ ತಮ್ಮ ಕೃಷ್ಣ? ಅದನ್ನೇ ನಿನಗೆ ಅವನ ಅಣ್ಣನಾದ ನನಗೆ ಹೇಳಿ, ಈಗ ಕೃಷ್ಣನನ್ನು ನೀನು ಸ್ವಲ್ಪ ಬುದ್ಧಿವಾದ ಹೇಳಿ ಅವನನ್ನು ಸರಿದಾರಿಗೆ ತರಬೇಕು ಅಂತ ಹೇಳಲಿಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೀನಿ ಬಲರಾಮ. ಅತ್ತೆಯ ಆ
ಹಲವು ಮದುವೆಗಳನ್ನು ಮಾಡಿಕೊಂಡಿದ್ದ. ಅದರಲ್ಲಿ ಒಂದಾದರೂ ಸುಸೂತ್ರವಾಗಿ ನಡೆದಿದೆ. ಏನಾಗಿದೆ ಸ್ವಾಮಿ? ಅವನು 6 ಮದುವೆಗಳನ್ನು ಮಾಡಿಕೊಂಡ. ಮಿತ್ರವೆಂಗೆ ರುಕ್ಮಿಣಿ, ಸತ್ಯಭಾಮಿ ಎಲ್ಲರ 6 ಜನರನ್ನು ಮದುವೆ ಮಾಡಿಕೊಂಡ. ಆಗ 6 ಮದುವೆಗಳಲ್ಲೂ ಸಂಘರ್ಷ, ಶತ್ರುತ್ವ, ಹೊಡೆದಾಟ ಎಲ್ಲವೂ ನಡೆಯಿತು. ಅದರಲ್ಲಿ ಹೊಸತೇನಿದೆ ಸ್ವಾಮಿ? ಮೊದಲಿನಿಂದಲೂ ಹಾಗೆ. ಊರಿನವರು ಸರಿ ಕಂಡ ವಿಷಯಕ್ಕೆ ಅವನು ತಲೆ ಹಾಕುವುದಿಲ್ಲ. ಅವನಿಗೆ ಸರಿ ಕಂಡ ವಿಷಯವನ್ನು ಅವನು ಮಾಡುತ್ತಾನೆ. ಕೆಲವೊಮ್ಮೆ ಉಪಕಾರ ಮಾಡಲು ಹೋದರೆ ಅದರಿಂದ ನಿಷ್ಠೂರವೇ ಆಗುತ್ತದೆ. ಇನ್ನು ಮದುವೆಯ ವಿಚಾರ ಸರ್ವಸಮ್ಮತವಾಗಿ ನಡೆಯುವುದು ಬಹಳ ಕಡಿಮೆಯೇ ಸರಿ. ವಿರೋಧಗಳು ಬಂದಾಗ ಇಂತಹ ಕಲಹಗಳು ಬರುವುದು ಸಾಮಾನ್ಯ. ಅಷ್ಟಕ್ಕೂ ಅವನು ಯಾರನ್ನು ಬಯಸಿ ಮದುವೆ ಆದದ್ದಿಲ್ಲ. ಎಲ್ಲ ಆ ಹೆಣ್ಣು ಮಕ್ಕಳೇ ಇವನೇ ಬೇಕೆಂದು ಬಯಸಿದ್ದರು. ಒಲೆದು ಬಂದವರನ್ನು ಸ್ವೀಕರಿಸಬೇಕಾಗಿರುವುದು ನ್ಯಾಯವೇ ಅಲ್ಲವೇ? ಅಷ್ಟಕ್ಕೂ ಇತ್ತೀಚೆಗೆ ಅವನು ಯಾವ ವಿವಾಹ ಕಾರ್ಯಕ್ಕೂ ಮುಂದಾಗಲಿಲ್ಲವಲ್ಲ. ಈಗೇನಾಯಿತು? ಆಮೇಲೆ ಹೆಣ್ಣು ಕಳ್ಳನೆಂಬ ಅಪವಾದಕ್ಕೆ ಗುರಿಯಾದ. ಆದರೆ ಈಗ ಮಾತ್ರ ಅವನ ಮೇಲೆ ಬೇರೆ ಒಂದು ಗುರುತರವಾದ ಅಪವಾದ ಬಂದಿದೆ. ಅಪವಾದವೇ? കേൾക്കുമ്പോ തന്നെ പേടിയാവുന്നു. ഇനിയും ദിഗംബരം വരും അമ്മ? ആലാരിപ്പ്
നൃത്തവുമായി വേദിയിലെത്തുന്നു ശിവാനി സതീശൻ, വിസ്മയ, ആർഷ, പാർവണ, ലോഹിതാക്ഷൻ, ശ്രീവേദിക. അലാരിപ്പ് നൃത്തരൂപവുമായി വേദിയിലെത്തുന്നു ശിവാനി സതീശൻ, വിസ്മയ, ആർഷ, പാർവണ, ലോഹിതാക്ഷൻ, ശ്രീവേദിക.
സെമി ക്ലാസിക്കൽ നൃത്തവുമായി വേദിയിലെത്തുന്നു ശിവാനി, മൻവിത, ആവണി, റിയ. Sakading,
சூடித்தந்த சுடற்கொடியே சோகத்தை நிறுத்தி விடு. நாளை வரும் மாலை என்று நம்பிக்கை வளர்த்து விடு. நம்பிக்கை வளர்த்து விடு. நம் காதல் ஜோதி கலையும் ஜோதி கலைமகள் மகளே வாவா. காதல் ஜோதி கலையும் ஜோதி ஜோதி எப்படி ஜோதியை எரிக்கும். ஜோதி எப்படி ஜோதியை எரிக்கும். வா மார்கழி திங்கள் அல்லவா, மதி கொஞ்சம் நாள் அல்லவா, இது கண்ணன் வரும் பொழுதல்லவா, மதி கொஞ்சம் நாள் அல்லவா, இது கண்ணன் வரும் നാട്യാഞ്ജലി നൃത്ത വിദ്യാലയം അടൂർ, സൂര്യ ഡാൻസ് അക്കാദമി ബേഡകം എന്നിവർ ചേർന്ന് അവതരിപ്പിക്കുന്ന നൃത്ത പരിപാടികളിൽ അടുത്തതായി ഒരു സെമി ക്ലാസിക്കൽ നൃത്തവുമായി എത്തുന്നു. ലാസ്യ സുരേഷ് ബാബു, ചൈതന്യ രാജേഷ്, ദക്ഷ ഉദയകുമാർ, വൈഗ ജയേഷ്, ഗൗരി മോഹനൻ, നിവേദ്യ നളിനാക്ഷൻ. തുടർന്ന് ചന്ദ്രകലാധര നൃത്തവും മംഗളത്തോടും കൂടി ഈ നൃത്ത പരിപാടികൾക്ക് ഇവിടെ പരിസമാപ്തിയാവുകയാണ്. शरणागतं कृष्ण. स्वागतं कृष्ण शरणागतं कृष्ण. मधुरापुरी सदना मृदुवदना मधुसूदना. मधुरापुरी सदना मृदुवदना मधुसूदना. इह स्वागतं कृष्ण शरणागतं कृष्ण. स्वागतं कृष्ण शरणागतं कृष्ण. स्वागतं कृष्ण शरणागतं कृष्ण. स्वागतं कृष्ण शरणागतं कृष्ण. मधुरापुरी सदना मृदुवदना मधुसूदना. मधुरापुरी सदना मृदुवदना मधुसूदना. इह स्वागतं कृष्ण शरणागतं कृष्ण. कृष्ण भोगदाप्त सुलभ सुपुष्पगन्धकणव. भोगदाप्त सुलभ सुपुष्पगन्धकणभ. भोगदाप्त सुलभ
ಸುಪುಷ್ಪಗಂಧ ಕಳವ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳವ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತ ನಂದ ಗೋಪಕಂದ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತ ನಂದ ಗೋಪಕಂದ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತ ನಂದ ಗೋಪಕಂದ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನಾಯಿಗ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. പ്രിയമുള്ള കലാപ്രേമികളെ, ശ്രീ മദനന്തേശ്വര സിദ്ധിവിനായക ക്ഷേത്രം മധൂർ ബ്രഹ്മകലശ മൂടപ്പ സേവാ മഹോത്സവത്തിന്റെ ഭാഗമായി നൃത്തം അവതരിപ്പിക്കാൻ വേദി ഒരുക്കി തന്ന മധൂർ മദനന്തേശ്വര ക്ഷേത്ര ആഘോഷ കമ്മിറ്റിക്കും പ്രോഗ്രാം കമ്മിറ്റിക്കും നാട്യാഞ്ജലി നൃത്ത വിദ്യാലയത്തിന്റെയും സൂര്യ ഡാൻസ് അക്കാദമിയുടെയും നന്ദി അറിയിക്കുകയാണ്. പാർവതി ഗോപാൽ, നൈനിക രവീന്ദ്രൻ, മയൂഖ രാജേഷ്, നിഷേദ്യ ഹരി, സംഗീത സുധാകരൻ എന്നിവർ ചന്ദ്രകലാധര നൃത്തവുമായി വേദിയിലെത്തുന്നു. തുടർന്ന് മംഗളം.
ತರಿ ತರಿ ತನ್ನ 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 ತಜುನು ಜೋನು ಜೋನು ತದಿಮಿ ದಿಮಿ ದಿಮಿ ತಕಿಟ ತದ್ದಿ ತನ್ನ ತಜೋನು ತದಿಮಿ ತ ದಿಮ್ ಗಿಟತ ದಿಮ್ ಗಿಟತ ದಿಮ್ ಗಿಟತ लोका समस्ता सुखिनो भवन्तु लोका समस्ता
ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ಮುಂದೆ ಗೌರವಾರ್ಪಣೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ರಾಮಪ್ಪ ಮಂಜೇಶ್ವರ ಮತ್ತು ಗಣೇಶ್ ಮಾವಿನಕಟ್ಟೆ, ಅದೇ ತರ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಹ ಸಂಚಾಲಕರಾದಂತಹ ಶ್ರೀ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ ಇವರನ್ನು ಕೇಳಿಕೊಳ್ಳುತ್ತೇವೆ. ಎಲ್ಲ ಸದಸ್ಯರು ವೇದಿಕೆ ಬರಬೇಕು ಕೇಳಿಕೊಳ್ಳುತ್ತೇವೆ. ನಾಟ್ಯಾಂಜಲಿ ನೃತ್ಯಾಲಯಂ ಅಡೂರ್ ಗೌರವಾರ್ಪಣೆ ಮಾಡಲು ವಸಂತ ಅಜಯಕೋಡು ಇವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ನಾಟ್ಯಾಂಜಲಿ ನೃತ್ಯಾಲಯಂ ಅಡೂರು ಹಾಗೂ ಸೂರ್ಯಾಸ್ ಡ್ಯಾನ್ಸ್ ಸ್ಟುಡಿಯೋ ಬೇಡಗಂ ಇದರ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಏನಿದು ಎಂದು ಕುತೂಹಲದಿಂದ ನೋಡಿದರೆ ಅನತಿ ದೂರದಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಅವನ ಮೇಲೆಲ್ಲ ಪರಚಿದ ಗಾಯಗಳು. ಹತ್ತಿರ ಹೋಗಿ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಸಿಂಹದ ನಖದಿಂದಾದ ಗಾಯಗಳು ಎಂದು ಕಾಣಬರುತ್ತದೆ. ಅಬ್ಬಾ, ಎಂತ ಭೀಭತ್ಸವಾದ ದೃಶ್ಯವಿದು! ಪ್ರಸೇನನ ಮೃತದೇಹವನ್ನು ಇಲ್ಲೇ ಇರಗೊಡದೆ ಸೂಕ್ತ ಸಂಸ್ಕಾರಕ್ಕಾಗಿ ಸತ್ರಾಜಿತದಲ್ಲಿಗೆ ಕಳಿಸುವ ವ್ಯವಸ್ಥೆ ಮಾಡಿದ್ದೇನೆ. ಹಾಗೆ ಇಲ್ಲಿ ಕಂಡ ಸಿಂಹ ಎಲ್ಲಿ ಹೋಯಿತು ಎನ್ನುವುದನ್ನು ಕಾಣುವುದಕ್ಕಾಗಿ ಮುಂದುವರಿಯುತ್ತಾ ಹೋದರೆ ಇಲ್ಲೊಂದೆಡೆ ಸಿಂಹವೂ ಸತ್ತು ಬಿದ್ದಿದೆ. ಅದರ ಮೈಮೇಲೂ ಪರಚಿತ ಗಾಯಗಳಿವೆ. ಸುತ್ತಲೆಲ್ಲ ಕರಡಿಯ ರೋಮಗಳು ಹರಡಿಕೊಂಡಿವೆ. ಒಟ್ಟಿನಲ್ಲಿ ಪ್ರಸೇನರನ್ನು ಶಮಂತಕ ಮಣಿಯನ್ನು ಹುಡುಕುತ್ತಾ ಹೊರಟರೆ ಪ್ರಸೇನರು ಸಿಂಹವು ಕರಡಿಯಿಂದ ಸಾವನ್ನಪ್ಪಿರುವುದು ತಿಳಿದು ಬಂತು. ಹಾಗಾದರೆ ಕರಡಿಯಲ್ಲಿ ಹೋಯಿತು, ಮಣಿ ಏನಾಯಿತು ತಿಳಿಯಬೇಕಲ್ಲ. ಅದಕ್ಕಾಗಿ ಭಲ್ಲೂಕದ ಪದ ಚಿಹ್ನೆಯ ಗುರುತು ಹಿಡಿದು ಪದಚಿಹ್ನೆಯ ಗುರುತು ಹಿಡಿದು ಮುಂದೆ ಸಾಗುತ್ತಿರಬೇಕಾದರೆ ಅಲ್ಲಿಂದೊಡೆ ಒಂದು ಗುಹೆ ಕಾಣುತ್ತಾ ಇದೆ. ಗುಹೆಯೊಳಗೆ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಬೆಳಕು ಏನದು? ಗುಹೆಯ ಹತ್ತಿರ ಹೋದರೆ ಕರಡಿಯ ಪಾದದ ಗುರುತು ಇಲ್ಲಿ ಕೊನೆಗೊಂಡಿರುವುದು ಕಾಣುತ್ತಾ ಇದೆ. ಹಾಗಾದರೆ ಈ ಗುಹೆ ಕರಡಿಯದ್ದೇ ಇರಬೇಕು. ಶಮಂತಕ ಮಣಿ ಇಲ್ಲೇ ಒಳಗಿರಬೇಕು. ನಾನು ಗುಹೆಯ ಒಳಹೊಕ್ಕು ವಿಷಯವೇನೆಂದು ತಿಳಿಯುವ ಪ್ರಯತ್ನ ಮಾಡುತ್ತೇನೆ. ಕೃತವರ್ಮ, ಸಾತ್ಯಕಿ, ಸುಜ್ಯೋತಿಯರನ್ನು ಗುಹೆಯ ಹೊರಗೆ ನಿಲ್ಲಿಸಿ ನಾನು ಗುಹೆಯ ಒಳಗೆ ಹೋಗುತ್ತೇನೆ. ಓಹೋ, ಇದೇನಾಶ್ಚರ್ಯ! ಈ ಉದಯ ಶರದ ಋತು ಉದಯ ಸುರುಚಿರ ಸುರುಚಿರ
ಹರಿಯೊಂದು ಶಿಲೆಯ ಮರೆಯ ಏನಾಶ್ಚರ್ಯವಿದು! ಕರಡಿಯ ಗುಹೆಯನ್ನು ನಾನು ಹೊಕ್ಕಾಗ ಇಲ್ಲಿ ಕಂಡ ಅದ್ಭುತವನ್ನು ಏನೆಂದು ವರ್ಣಿಸಲಿ. ಲೋಕೋತ್ತರ ಸುಂದರಿಯಾದ ತರುಣೀಮಣಿಯೊಬ್ಬಳು ತೊಟ್ಟಿಲನ್ನು ತೂಗುತ್ತಾ ಗೋಕುಳ ಹಾಡುತ್ತಿದ್ದಾಳೆ. ಪುಟ್ಟ ಮಗುವೊಂದು ತೊಟ್ಟಿಲಲ್ಲಿ ಮಲಗಿ ನಿದ್ರಿಸುತ್ತಾ ಇದೆ. ಈ ಸುಂದರಿಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಗಳೇ ಸಿಗುತ್ತಿಲ್ಲವಲ್ಲ. ಯಾರಿರಬಹುದು ಈಕೆ? ಬ್ರಹ್ಮನ ರಾಣಿ ಸರಸ್ವತಿಯೇ, ವಿಷ್ಣು ಪತ್ನಿ ಲಕ್ಷ್ಮಿಯೇ, ಅಥವಾ ಶಿವನರಸಿ ಪಾರ್ವತಿಯೇ? ಛೇ, ಅವರೆಲ್ಲ ಇಲ್ಲಿಗೆ ಯಾಕೆ ಬರುತ್ತಾರೆ? ಒಟ್ಟಿನಲ್ಲಿ ರತಿಯನ್ನು ಪೂರ್ವ ರೂಪದಾರ್ಚಿಯೇ ಈ ತರುಣೀಮಣಿಯರು. ನಾನು ಗುಹೆಯ ಒಳಗೆ ಬಂದುದು ಇವಳ ಅರಿವಿಗೆ ಬಂದಿಲ್ಲ. ನಾನು ಇಲ್ಲೇ ಒಂದೆಡೆ ಮರೆಯಾಗಿದ್ದುಕೊಂಡು ವಿಷಯವೇನೆಂದು ತಿಳಿಯುವ ಪ್ರಯತ್ನ ಮಾಡುತ್ತೇನೆ. ಹೇಗೂ ಜೋಗುಳ ಹಾಡುತ್ತಿದ್ದಾಳಲ್ಲ, ಕೇಳೋಣವಂತೆ. ಚಂದ್ರ
ತರುಣೀಮಣಿ ಹಾಡುತ್ತಿರುವ ಜೋಗುಳವನ್ನು ಕೇಳುತ್ತಿದ್ದರೆ ಮಣಿಯ ವಿಚಾರವೆಲ್ಲ ಸ್ಪಷ್ಟವಾಗಿ ತಿಳಿದಂತಾಯಿತು. ಹಾಗಾದರೆ ಈಕೆ ಯಾರು? ಆ ಜಾಂಬವ ಯಾರು? ಅವನು ಎಲ್ಲಿದ್ದಾನೆ ತಿಳಿಯಬೇಕಲ್ಲ. ಅವನನ್ನು ಇಲ್ಲಿಗೆ ಬರಮಾಡಿಕೊಳ್ಳಬೇಕಲ್ಲ. ನನ್ನ ಕೈಯಲ್ಲಿರುವ ಪಾಂಚಜನ್ಯವನ್ನು ಓದುತ್ತೇನೆ. ಜಾಂಬವ ಎಲ್ಲಿದ್ದರೂ ಬರಬೇಕು. ಬಂದೇ ಬರುತ್ತೇನೆ. ಬರ್ತಾನೆ. ಪಾಂಚಜನ್ಯವನ್ನು ಓದುತ್ತೇನಂತೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಗುಹೆಯನ್ನು ಪ್ರವೇಶಿಸುವಷ್ಟು ಧೈರ್ಯವೇ ನಿನಗೆ? ಈ ಕಾಡಿನಲ್ಲಿ ಇದುವರೆಗೆ ನಿನ್ನನ್ನು ನಾನು ಕಂಡವನಲ್ಲ. ಇದುವರೆಗೆ ನನ್ನ ಅಪ್ಪಣೆ ಇಲ್ಲದೆ ನನ್ನ ಗುಹೆಯನ್ನು ಪ್ರವೇಶಿಸುವ ಧೈರ್ಯವನ್ನು ಯಾರೂ ಮಾಡಲಿಲ್ಲ. ಅಷ್ಟಕ್ಕೂ ನೀನು ಯಾರಯ್ಯ? ಏನು ನಿನಗೆ ಇಲ್ಲಿ ಕೆಲಸ? ನಿನ್ನ ಹೆಸರೇನು ಹೇಳುವೆಯಾ? ಬೇಕಾ? ನನ್ನ ಪರಿಚಯವೇ ಹೇಳುತ್ತೇನೆ ಕೇಳು. ಜಾಂಬವ, ನನ್ನ ಪರಿಚಯ ಬೇಕಲ್ಲವೇ ನಿನಗೆ? ಹೌದು, ಹೇಳುತ್ತೇನೆ ಕೇಳು. ನಾನು ವಸುದೇವ ದೇವಕಿಯರ ಮಗ. ದ್ವಾರಕೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಕೃಷ್ಣ ಎನ್ನುವುದು ನನ್ನ ನಾಮಧೇಯ. ಓಹೋ, ಇಷ್ಟು ಪರಿಚಯ ಸಾಕೇ ಅಲ್ಲ, ಇನ್ನೂ ಏನಾದರೂ ಬೇಕೇ? ಕೃಷ್ಣನೇ ಆಗಿರೋ ಯಾರೇ ಆಗಿರೋ, ಏನೋ ಒಂದು ವಿಚಿತ್ರವಾದ ಶಬ್ದದಿಂದ ನನ್ನ ಬಾಲೆಯನ್ನು ಹೆದರುವಂತೆ ಮಾಡಿದೆಯಲ್ಲ.
ಏನಂದಿ? ನಿನ್ನ ಹೆಸರು ಕೃಷ್ಣ. ಹೌದು, ಚರಿತ್ರೆಯಲ್ಲೇ ನಿನ್ನ ಹೆಸರು ಇಲ್ಲದ ಹಾಗೆ ಮಾಡಿ ಹಾಕುತ್ತೇನೆ ನೋಡು. ಹೌದೇ? ಅಷ್ಟಕ್ಕೂ ಏನೋ ಒಂದು ಘನವಾದ ಉದ್ದೇಶವನ್ನು ಹಿಡಿದುಕೊಂಡೇ ನೀನು ಕಾಡನ್ನು ಪ್ರವೇಶ ಮಾಡಿದವನಿದ್ದೆ. ಅಷ್ಟಕ್ಕೂ ನಿನ್ನ ಉದ್ದೇಶವಾದರೂ ಏನಯ್ಯ? ಯಾಕಾಗಿ ನಿನ್ನ ಶಂಖವನ್ನು ಮೊಳಗಿಸಿ ವಿಚಿತ್ರವಾದ ಶಬ್ದವನ್ನು ಎಬ್ಬಿಸಿದೆ? ಅದನ್ನಾದರೂ ಹೇಳು. ಅಯ್ಯ, ನಾನು ಈ ಕಾಡಿಗೆ ಬಂದ ಉದ್ದೇಶ ಏನು ಗೊತ್ತೇ? ಅದು ನಿನ್ನ ಗುಹೆಯೊಳಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆಯಲ್ಲ, ಆ ಮಣಿ ಶಮಂತಕ ಮಣಿ ಎಂದು ಅದರ ಹೆಸರು. ಓಹೋ, ನನ್ನ ಕುಲದವರಾದ ಸತ್ರಾಜಿತನು ಸೂರ್ಯದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅಮೂಲ್ಯವಾದ ಆ ಮಣಿಯನ್ನು ವರವಾಗಿ ಪಡೆದ. ಓಹೋ, ಅವನ ತಮ್ಮನಾದ ಪ್ರಸೇನ ಆ ಮಣಿಯನ್ನು ಧರಿಸಿಕೊಂಡು ಈ ಕಾಡಿಗೆ ಬೇಟೆಗೆಂದು ಬಂದ. ಆದರೆ ಹಿಂದಿರುಗಿ ಬರಲಿಲ್ಲ. ಪ್ರಸೇನನಿಗೆ ಏನಾಯಿತು, ಮಣಿ ಎಲ್ಲಿ ಹೋಯಿತು ಎನ್ನುವುದೊಂದು ತಿಳಿಯದಾದಾಗ ವಿಷಯವನ್ನೇನೆಂದು ತಿಳಿದು ಬರಲು ನಾನು ಈ ಕಾಡಿಗೆ ಬಂದೆ. ಮಣಿಯನ್ನು ನಿನ್ನ ಗುಹೆಯಲ್ಲಿ ಕಂಡೆ. ನೀನು ಆ ಮಣಿಯನ್ನು ಈ ಕ್ಷಣ ನನ್ನ ಕೈಗೆ ಒಪ್ಪಿಸಿದೆ ಎಂದಾದರೆ ನಾನು ತಕ್ಷಣ ಹಿಂದಿರುಗಿ ಹೊರಟು ಹೋಗುತ್ತೇನೆ. ಒಂದು ವೇಳೆ ನೀನು ಕೊಡಲು ಒಪ್ಪದಿದ್ದರೆ ಬಲ ಪ್ರಯೋಗದಿಂದಲಾದರೂ ಆ ಮಣಿಯನ್ನು ಪಡೆದೇ ತೀರುತ್ತೇನೆ. ಏನು? ಹೇಗೆ ಮಣಿಯನ್ನು ಕೊಡುವೆಯಾ? ಮಣಿಯನ್ನು ನಿನಗೆ ಕೊಡಬೇಕು? ಹೌದು. ಅದನ್ನು ನಾನು ಹೇಗೆ ಪಡೆದೆ ಗೊತ್ತೇ? ಹೇಗೆ? ನನ್ನ ಬಾಹುಪರಾಕ್ರಮದಿಂದ. ಸಿಕ್ಕಿದ್ದು ಅಲ್ಲ, ಬಿದ್ದದ್ದು. ನಾನು ಕದ್ದು ತಂದದ್ದು ಅಲ್ಲ. ಎಷ್ಟು ಮಾತ್ರಕ್ಕೂ ಆ ಮಣಿಯನ್ನು ಕೊಡಲು ಸಾಧ್ಯವಿಲ್ಲ. ಅದು ನನ್ನ ಸಾಧನೆಯ ಫಲ. ಒಂದು ಸಿಂಹವನ್ನು ಕೊಂದು ಅದರಿಂದ ವಶಪಡಿಸಿಕೊಂಡು ನಾನು ನನ್ನ ಗುಹೆಯಲ್ಲಿ ಇರಿಸಿಕೊಂಡಿದ್ದೇನೆ. ಗುಹೆಯ ಕತ್ತಲೆಯನ್ನು ನಿವಾರಿಸಲು ಆಗುವುದು. ಹಾಗೂ ಸಮಯ ಸಂದರ್ಭ ಸಿಕ್ಕಿದಾಗ ಮಕ್ಕಳಿಗೆ ಆಟವಾಡಲು ಕೆಲಸಕ್ಕೆ ಬರುವುದೆಂದು ನಾನು ನನ್ನ ಗುಹೆಯಲ್ಲಿಯೇ ಜೋಪಾನವಾಗಿ ಇರಿಸಿಕೊಂಡಿದ್ದೇನೆ. ಎಷ್ಟು ಮಾತ್ರಕ್ಕೂ ನಿನಗೆ ಕೊಡಲು ಸಾಧ್ಯವಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ನಡೆ ಇಲ್ಲಿಂದ. ಎಲ್ಲ ಬಡ ಮುದಿ ಮೃಗವೇ, ಸುಮ್ಮನೆ ಯಾಕೆ ಸಾಯುತ್ತಿ? ನಿನ್ನ ವಾದ ವಿವಾದ ಒಂದೂ ಬೇಡ. ಆ ಮಣಿಯನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುತ್ತೀಯ ನೀನು. ನೋಡು. ಏನು ಏನು? ಅಷ್ಟು ಒಂದು ಬಲಿಷ್ಠನೇ ನೀನು? Oh
ಸಾಮರ್ಥ್ಯದ ಬಗ್ಗೆ ನಿನಗೆ ಸಂಶಯವೇ? ಹೌದು. ನಾನು ಏನು ಮಾಡಿದ್ದೇನೆ ಎಂದು ನಿನಗೆ ತಿಳಿದಿದೆಯೇ? ಇದೋ ಈ ಕಿರುಬೆಟ್ಟಿನಿಂದ ಆ ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದವನು ನಾನು. ಓಹೋ. ಹಿಂದೊಮ್ಮೆ ಯಾವುದೋ ಕಾರಣಕ್ಕೆ ಕೋಪಗೊಂಡ ದೇವೇಂದ್ರ ವಾರಗಳ ಪರ್ಯಂತ ನಿರಂತರವಾಗಿ ಮಳೆ ಸುರಿಸಿದಾಗ ಗೋವುಗಳನ್ನು ಗೋಪಾಲಕರನ್ನು ಆ ಮಳೆಯಿಂದ ರಕ್ಷಿಸುವುದಕ್ಕಾಗಿ ನನ್ನ ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದವನು ನಾನು. ಓಹೋ, ನಿನ್ನಲ್ಲಿ ಇದೆಯೇ ಇಂತಹ ಸಾಮರ್ಥ್ಯ? ಏನಂದಿ? ಶರದಿಗೆ ಸೇತುವನ್ನು
ನಾನೇನು ಸಾಮಾನ್ಯದವ ಎಂದು ಭಾವಿಸಿದೆಯಾ? ಹೌದೇ? ಈ ಹಿಂದೆ ಶರದಿಗೆ ಸೇತುವೆಯನ್ನು ಕಟ್ಟುವಾಗ 100 ಯೋಜನೆಗಳ ದೂರ ದೊಡ್ಡ ದೊಡ್ಡ ಗಾತ್ರದ ಬಂಡೆಕಲ್ಲುಗಳನ್ನು ತಲೆಯ ಮೇಲೊಂದು, ಹೆಗಲುಗಳಲ್ಲೊಂದೊಂದು, ಕೈಗಳಲ್ಲೊಂದೊಂದು, ಕಾಲುಗಳಿಂದ ಚಿಮ್ಮುತ್ತಾ ಚಿಮ್ಮುತ್ತಾ ಸೇತುವೆಯನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಪಾತ್ರವನ್ನೇ ವಹಿಸಿದವ ನಾನು. ಇನ್ನೇನು ಕ್ಷಿಪ್ರಗತಿಯಲ್ಲಿ ಸೇತುವೆಯನ್ನು ಕಟ್ಟಿ ಮುಗಿಸಬೇಕು ಎನ್ನುವಾಗ ರಜತಗಿರಿಯನ್ನೇ ತಂದು ಸಮುದ್ರಕ್ಕೆ ಹಾಕಿದೆ. ಇದುವರೆಗೆ ಸೋಲನ್ನೇ ಕಾಣದಂತಹ ನಾನು ಜಾಂಬವ ಸೋಲನ್ನು ಕಂಡಿದ್ದೇನಲ್ಲ, ಅದು ಒಬ್ಬ ಸಾಮಾನ್ಯ ಮಾನವನೊಂದಿಗೆ ಹೋರಾಡಿ ಸೋತೆನಲ್ಲ. ರಾತ್ರಿ ಹಗಲು ಎನ್ನದೆ ನಿರಂತರವಾಗಿ ಹೋರಾಡಿದ ಪರಿಣಾಮ ನಾನಿಂದು ಕುಸಿದು ಬಿದ್ದಿದ್ದೇನೆ. ಮೇಲಕ್ಕೇಳಲು ತ್ರಾಣವಿಲ್ಲ. ಒಂದು ವೇಳೆ ಸಾಮಾನ್ಯ ಮನುಷ್ಯನಿಂದ ನಾನು ಸೋತೆ ಎಂದಾದರೆ ನನಗೇ ಬಹುಶಃ ಇವನು ಸಾಮಾನ್ಯನಲ್ಲ, ಯಾರೋ ಅಸಾಮಾನ್ಯ ಮಹಾಪುರುಷನೇ ಇರಬೇಕು. ಇವನು ಯಾರು, ಏನು, ಎತ್ತ ಎಂದು ಅವನ ಬಳಿಯೇ ಕೇಳೋಣವಂತೆ. ಅಯ್ಯ, ಈ ರಾಮಕಿಂಕರನನ್ನು ನೀನು ಸೋಲಿಸಿದೆ ಎಂದಾದರೆ ಯಾರಯ್ಯ ನೀನು? ಒಂದು ವೇಳೆ ನನ್ನ ಅನಿಸಿಕೆ ನಿಜವೇ ಆದಲ್ಲಿ ನಿನ್ನ ಭವ್ಯವಾದ ದಿವ್ಯವಾದ ರೂಪದಿಂದ ಒಮ್ಮೆ ಕಂಗೊಳಿಸು. ನಿನ್ನ ಮುಂದೆ ಕರಗಳನ್ನು ಜೋಡಿಸಿ ಶಿರವಾಗಿ ಕ್ಷಮೆಯನ್ನು ಯಾಚಿಸಲು ನಾನು ಸಿದ್ಧನಿದ್ದೇನೆ. ಯಾರಯ್ಯ ಪ್ರಭು ನೀನು? ಶರಣ ಜಾಂಬವ, ಕರುಣದುಳು ಕ್ಷಮೆಯ ಕರುಣದುಳು ಕ್ಷಮೆಯ ಹರಿಸಿದನು ಶ್ರೀರಾಮನು ಅತಿ ಶ್ರೀರಾಮನು ಭವನವನು ಅತಿ ಜಾಂಬವನೊಡನೆ ಹೋರಾಡುತ್ತಾ ಬಹಳ ದಿನಗಳು ಕಳೆದು ಹೋದವು. ವಯೋವೃದ್ಧನಾದರೂ ಈ ಜಾಂಬವಂತ ಅತಿ ಪರಾಕ್ರಮದಿಂದ ಕಾದಾಡುತ್ತಾ ಇದ್ದಾನೆ. ಆದರೆ ನನ್ನ ಪರಮ ಭಕ್ತನಾದ ಇವನನ್ನು ಇನ್ನೂ ಬಳಲಿಸುವುದು ಸರಿಯಲ್ಲ. ಇವನು ಸದಾ ನಂಬಿದ ರಾಮನ ರೂಪದಲ್ಲಿ ಇವನೆದುರು ಪ್ರಕಟಗೊಳ್ಳುತ್ತೇನಂತೆ. ಶರಣ
ಜಾಂಬವ, ಇಲ್ಲಿ ನೋಡು, ಇದು ನಿನ್ನ ಊಹೆ ಸರಿಯಾಗಿಯೇ ಇದೆ. ನಾನು ಬೇರೆ ಯಾರೂ ಅಲ್ಲ, ನೀನು ನಂಬಿದ ನಿನ್ನ ಆರಾಧ್ಯ ದೇವನಾದ ರಾಮನೇ ಆಗಿದ್ದೇನೆ. ಇದೋ ಕೋದಂಡ ಪಾಣಿಯಾಗಿ ನಿನ್ನೊಂದಿಗೆ ಪ್ರಕಟನಾಗಿರುವ ನನ್ನನ್ನೊಮ್ಮೆ ಸರಿಯಾಗಿ ನೋಡು. ಇದು ಕರಗಳನ್ನು ಜೋಡಿಸುತ್ತಿದ್ದೇನೆ, ಶಿರವನ್ನು ನಿನ್ನ ಪದತಲದಲ್ಲಿ ಇಟ್ಟಿದ್ದೇನೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು.
ಮಾಡುವಂತಹ ಯೋಗ್ಯತೆ ನನಗೆ ಇದೆ ಪ್ರಭು. ಇದೇ ಕರಗಳಿಂದ ನಿನ್ನನ್ನು ಹೊಡೆದನಲ್ಲ, ಬಡಿದನಲ್ಲ, ನಿಂದಿಸಿದನಲ್ಲ. ಯಾವ ಮುಖವನ್ನಿಟ್ಟು ನಾನು ನಿನ್ನನ್ನು ಕ್ಷಮಿಸು ಎಂದು ಕೇಳಲಿ ಅಯ್ಯ. ಆದರೆ ಶರಣನಾಗಿ ಬಂದಿದ್ದೇನೆ, ಶರಣ್ಯನಾಗಿ ನೀನು ನನ್ನನ್ನು ಕ್ಷಮಿಸಬೇಕು ತಂದೆ. ಇಷ್ಟೆಲ್ಲ ಪ್ರಕರಣಗಳಿಗೆ ಈ ಮಣಿ ಒಂದೇ ಕಾರಣವಾಯಿತೆ. ಕೇವಲ ನನ್ನ ಗುಹೆಯ ಅಂಧಕಾರವನ್ನು ನೀಗಲಿ ಎಂದು ಗುಹೆಯಲ್ಲಿ ಕೊಂಡೊಯ್ಯಿಸಿದರೆ ಇಂದು ಶ್ರೀರಾಮನ ದರ್ಶನದಿಂದ ನನ್ನ ಅಂತರಂಗದ ಅಂಧಕಾರವನ್ನು ನಿವಾರಣೆ ಮಾಡಿದೆಯಲ್ಲ ಪ್ರಭು, ನಿವಾರಣೆ ಮಾಡಿದೆಯಲ್ಲ. ಇನ್ನೂ ನನಗೆ ಒಂದು ಸಂದೇಹ. ಆದಿ ಎಂದು ಇದ್ದ ಮೇಲೆ ಅಂತ್ಯ ಎಂಬುದು ಇರಲೇಬೇಕಲ್ಲ. ಇಷ್ಟಕ್ಕೂ ಆ ಕೃಷ್ಣ ಯಾರು ಪ್ರಭು? ಎಲ್ಲವನ್ನೂ ಸ್ವಲ್ಪ ತಿಳಿ ಹೇಳುವೆಯಾ? ಶರಣ ಜಾಂಬವ ಜಾಂಬವ ಪ್ರಭು ಎದ್ದೇಳು. ನಾನಾಡುವ ಮಾತುಗಳನ್ನು ಕಿವಿಗೊಟ್ಟು ಕೇಳು. ಈ ಹಿಂದೆ ತ್ರೇತಾಯುಗದ ಕೊನೆಯಲ್ಲಿ ರಾಮಾವತಾರದ ನಿರ್ಯಾಣದ ಸಂದರ್ಭದಲ್ಲಿ ನನ್ನ ಅಗಲುವಿಕೆಯ ನೋವಿನಿಂದ ಪರಿತಪಿಸುತ್ತಾ ಪ್ರಭು ಎಂದಿಗಪ್ಪುದು ಮುಂದೆ ದರ್ಶನ ಎಂದು ನೀನು ಕೇಳಿದಾಗ ಯುಗ ಯುಗದಲ್ಲೂ ನಿನಗೆ ದರ್ಶನವೀಯುತ್ತೇನೆ ಎಂದು ನಾನಂದ ಮಾತುಗಳನ್ನು ಮರೆತು ಬಿಟ್ಟೆಯಾ ಪ್ರಭು? ಅಂತೆಯೇ ಈ ದ್ವಾಪರ ಯುಗದಲ್ಲಿ ಭೂಭಾರವನ್ನು ಇಳುಹಿ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದಕ್ಕಾಗಿ ವಸುದೇವ ದೇವಕಿಯರ ಸುತನಾಗಿ ಕೃಷ್ಣನಾಗಿ ನಾನು ಅವತಾರವೆತ್ತಿ ಬಂದಿದ್ದೇನೆ. ಆದರೆ ನಾನು ದ್ವಾರಕೆಯಲ್ಲಿ ಇರುವಾಗ ಲೋಕಾಪವಾದವೊಂದು ನನ್ನನ್ನು ಸುತ್ತಿಕೊಂಡಿತ್ತು. ನಮ್ಮದೇ ಕುಲದವನಾದ ಸತ್ರಾಜಿತನು ಸೂರ್ಯದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಶಮಂತಕ ಎನ್ನುವ ಅಮೂಲ್ಯ ಮಣಿಯನ್ನನ್ನು ವರವಾಗಿ ಪಡೆದ. ಅವನ ತಮ್ಮನಾದ ಪ್ರಸೇನನು ಆ ಮಣಿಯನ್ನು ಧರಿಸಿ ಈ ಕಾಡಿಗೆ ಬಂದ. ಆದರೆ ಹಿಂದಿರುಗಲಿಲ್ಲ. ಪ್ರಸೇನ ಏನಾದ ಮಣಿಯಲ್ಲಿ ಹೋಯಿತು ಎನ್ನುವುದನ್ನು ಹುಡುಕುವುದಕ್ಕಾಗಿ ನಾನು ಈ ಕಾಡಿಗೆ ಬಂದೆ. ಶಮಂತಕ ಮಣಿಯನ್ನು ನಿನ್ನ ಗುಹೆಯಲ್ಲಿ ಕಂಡೆ. ಇನ್ನೊಮ್ಮೆ ಆ ಮಣಿಯನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಪ್ರಸೇನನನ್ನು ನಾನು ಕೊಂದಿದ್ದೇನೆ ಎನ್ನುವ ಸಂಶಯ ಸತ್ರಾಜಿತನಿಗಿತ್ತು. ಆ ಸಂಶಯವೇ ಅಪವಾದವಾಗಿ ಬದಲಾದಾಗ ಅಪವಾದದಿಂದ ಮುಕ್ತನಾಗುವ ಒಂದು ಬಯಕೆ ನನ್ನಲ್ಲೂ ಇತ್ತು. ಇದೀಗ ಈ ಶಮಂತಕ ಮಣಿಯನ್ನು ನಿನ್ನ ಗುಹೆಯಲ್ಲಿ ಕಂಡು ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ನೀನು ಆ ಮಣಿಯನ್ನು ನನ್ನ ಕೈಗೆ ಕೊಡುವೆಯಾ? ಆ ಮೂಲಕ ನನ್ನ ಮೇಲೆ ಬಂದಿರುವ ಅಪವಾದದಿಂದ ನಾನು ಮುಕ್ತನಾಗುವಂತೆ ನನ್ನನ್ನು ಉಪಕಾರ ಮಾಡುವೆಯಾ? ದೇವರ ದೇವಾ, ಜಾಂಬವತಿಯಂ ವಿವಳ ಸಾ
ಪಾದರುಶನ ಶನದ ಪಾದರುಶನ ಶನದ ಧನ್ಯತಾನದ ಪಾದರುಶನ ಮಣಿ ಸಹಿತ ಶ್ರೀ ಮಣಿ ಸಹಿತ ಸುಖ ಸುಖ ಸುಖದಿ ಬಾಳೆರುದ ಶ್ರೀ ಹರಿ ಪೊರ ಪೊರ ಶ್ರೀ ಹರಿ ಹರಿ ಪೊರಟೊರ ಆ ಶರಣಾಗತ ರಕ್ಷಕ ಕಾರುಣ್ಯವಾರಿಧಿಯೇ, ಇನ್ನು ನಾನು ಈ ಮಣಿಯನ್ನು ನನ್ನ ಗುಹೆಯಲ್ಲಿ ಇರಿಸಿಕೊಳ್ಳುವುದಿಲ್ಲ. ಇವತ್ತು ನಾನು ನಿನಗೆ ಕೇವಲ ಒಂದು ಮಣಿಯನ್ನು ನೀಡುತ್ತಿಲ್ಲ, ಬದಲಾಗಿ 2 ಮಣಿಗಳನ್ನು ನೀಡಲಿದ್ದೇನೆ. ನಾನು ಸಾಕಿ ಸಲಹಿದಂತಹ ನನ್ನ ಮಗಳಾದ ಜಾಂಬವತಿಯನ್ನು ಕೂಡ ನಿನ್ನ ಪಾದತಲಗಳಿಗೆ ಅರ್ಪಿಸುತ್ತಿದ್ದೇನೆ. ಅವಳನ್ನು ಕೂಡ ನೀವು ವರಿಸಬೇಕು, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ಇಂದಿನ ದಿನವನ್ನೇ ನಾನು ಶುಭ ದಿನ ಎಂದು ತಿಳಿಯುತ್ತೇನೆ. ಇಂದಿನ ಯೋಗವೇ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಶ್ರೀರಾಮನ ದರ್ಶನವನ್ನು ಮಾಡಿದಂತಹ ನಾನೇ ಪ್ರಭೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಜಾಂಬವಂತ ಪ್ರಭು, ಅರಿಯದೆ ಮಾಡಿದ ತಪ್ಪಿಗೆ ಯಾವತ್ತೂ ಕ್ಷಮೆ ಇದ್ದೇ. ತಪ್ಪು ಮಾಡುವವನು ಮಾನವ, ಕ್ಷಮಿಸುವವನು ದೇವ. ಎಡವಿದವನು ಬೀಳಲೇಬೇಕು, ಬಿದ್ದವನು ಬೀಳಲೇಬೇಕು. ಇದು ನೀನು ಅರ್ಥಿಯಿಂದ ಪ್ರೀತಿಯಿಂದ ಸಾಕಿ ಈಗ ನನ್ನ ಕೈಗೊಪ್ಪಿಸಿದ ನಿನ್ನ ಪುತ್ರಿ ಜಾಂಬವತಿಯನ್ನು ದ್ವಾರಕೆಗೆ ಕರೆದೊಯ್ದು ಮದುವೆಯಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಕೈಗೊಪ್ಪಿಸಿದ ಈ ಶಮಂತಕ ಮಣಿಯನ್ನು ಸತ್ರಾಜಿತನಿಗೆ ಮರಳಿ ಒಪ್ಪಿಸುವ ಮೂಲಕ ನನ್ನ ಮೇಲೆ ಬಂದಿರುವ ಅಪವಾದದಿಂದ ಮುಕ್ತನಾಗುತ್ತೇನೆ. ಎಲ್ಲವೂ ಮಂಗಳಕರವಾಗಿ ನೆರವೇರಿತು. ಎಲ್ಲರಿಗೂ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಗೆಲ್ಲು. ಮಂಗಳ
ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮದವೂರ ವಿಘ್ನೇಶ ವೇದಿಕೆಯಲ್ಲಿ ಈ ತನಕ ಜಾಂಬವತಿ ಕಲ್ಯಾಣ ಎನ್ನುವಂತಹ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಜರುಗಿತು. ಶಾರದಾ ಯಕ್ಷಕಲಾರಾಧನಾ ಮಹಿಳಾ ತಂಡ ಸುರತ್ಕಲ್ ಇವರಿಗೆ ಕ್ಷೇತ್ರದ ಪರವಾಗಿ ವಿಜಯಲಕ್ಷ್ಮಿ ಮಯ್ಯ ಅವರು ಸ್ಮರಣಿಕೆ ಮತ್ತು ಪ್ರಸಾದವನ್ನ ಕೊಡಲಿದ್ದಾರೆ. ಶ್ರೀ ಶಾರದಾ ಯಕ್ಷಕಲಾರಾಧನಾ ಮಹಿಳಾ ತಂಡದ ಸರ್ವ ಸದಸ್ಯರು ಸ್ವೀಕರಿಸಬೇಕು ಅಂತ ಕಳಕಳಿಯ ವಿನಂತಿ. ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಸುರೇಶ್ ಬಾಬು ನೇತ್ರ ತಜ್ಞರು ಕಾಸರಗೋಡು ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನವರು ಡಾಕ್ಟರ್ ಜನಾರ್ದನ್ ನಾಯಕ್ ಕಾಸರಗೋಡಿನ ಹಿರಿಯ ತಜ್ಞ ವೈದ್ಯರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಜನಾರ್ದನ್ ನಾಯಕ್ ಅವರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಈ ಸಭೆಯ ಗೌರವವನ್ನು ಹೆಚ್ಚಿಸಲಿಕ್ಕೆ ಆಸೀನರಾಗಿರುವಂತಹ ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದಂತಹ ಶ್ರೀ ರತನ್ ಕುಮಾರ್ ಕಾಮಡ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಶ್ರೀ ರಾಮಪ್ಪ ಮಂಜೇಶ್ವರ ಅವರು ನಮ್ಮ ಸಮಿತಿಯಲ್ಲಿ ಜೊತೆಗಿದ್ದು ನಿರಂತರ ಕ್ಷೇತ್ರದ ಅಭಿವೃದ್ಧಿಗಳಲ್ಲಿ ಶ್ರಮಿಸ್ತಾ ಇರುವಂಥವರು. ಶ್ರೀ ರಾಮಪ್ಪ ಮಂಜೇಶ್ವರ ಅವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಗೌರವಯುತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೂರವರು ನಮ್ಮ ಬದಿಯಡ್ಕದಲ್ಲಿ ಉದ್ಯಮಿಯಾಗಿ ದುಡಿತಿದ್ದು ಅವರ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಸಹಯೋಗವನ್ನು ನೀಡುತ್ತಿರುವಂಥ ಶ್ರೀ ಗೋಪಾಲಕೃಷ್ಣ ಪೈ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಸಮಿತಿಯ ಪರವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದು ವೇದಿಕೆ ಮುಂದೆ ಹಸಿರುವಂತಹ ಹಿರಿಯ ವ್ಯಕ್ತಿತ್ವಗಳು ಮತ್ತು ನಮ್ಮ ಎಲ್ಲ ಭಕ್ತ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳ್ತಾ ವಿರಮಿಸ್ತೇನೆ. ವಂದನೆಗಳು. ನಮ್ಮ ಹಿರಿಯರಾದಂತಹ ಶ್ರೀಯುತ ಖಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಉಪಸ್ಥಿತರಿದ್ದಾರೆ. ವೇದಿಕೆಯ ನಮ್ಮ ಮುಂಭಾಗದಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಅವರ ಘನ ವ್ಯಕ್ತಿತ್ವವೇ ನಮಗೆ ಮಾರ್ಗದರ್ಶನ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಪರಮಪೂಜ್ಯ ಶ್ರೀ ಶ್ರೀ ಚಿದಾನಂದಪುರಿ ಸ್ವಾಮೀಜಿ ಅಖಿಲ ಭಾರತ ಸಂತ ಮಾರ್ಗದರ್ಶಕ ಮಂಡಳಿಯ ಅಧ್ಯಕ್ಷರು, ಅದ್ವೈತಾಶ್ರಮದ ಸಂಸ್ಥಾಪಕರು ಆದಂತಹ ಪರಮಪೂಜ್ಯ ಶ್ರೀಗಳನ್ನು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂಬುದಾಗಿ
ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. दीपमूले स्थितो ब्रह्मा दीपमध्ये जनार्दनः दीपाग्रे शङ्करः प्रोक्ता सन्ध्या ज्योतिर्नमोऽस्तु ते शुभं करोतु कल्याणम् आरोग्यं गुणसम्पदः शत्रुबुद्धिर्विनाशाय दीपं ज्योतिर्नमोऽस्तु ते श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेजः आरोग्यं देहि मे परमेश्वरः. ದೀಪಸ್ತುತಿಯನ್ನು ಹಾಡಿದಂತಹ ರಕ್ತೇಶ್ವರಿ ಬಾಲಗೋಕುಲ ಚೇನಕೋಡ್ ಇವರಿಗೆ ವಂದನೆಗಳು. ಆಶೀರ್ವದಿಸುವುದಾಗಿ ಪರಮ ಪೂಜ್ಯ ಶ್ರೀ ಚಿದಾನಂದಪುರಿ ಸ್ವಾಮೀಜಿ ಅವರಲ್ಲಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ. गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्री गुरवे नमः. ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ഇവിടെ ഈ മഹാക്ഷേത്ര സന്നിധിയിൽ ബ്രഹ്മ കലശോത്സവവും അതിനോടനുബന്ധമായി ഒട്ടനേകം ധാർമ്മിക കാര്യക്രമങ്ങളും ഒരു പ്രദേശത്തിൻ്റെ മുഴുവൻ ശ്രദ്ധയോടെ, ഒരു പ്രദേശത്തിൻ്റെ മുഴുവൻ ഉത്സവമായി, അതിലുപരി ഒരു പ്രദേശത്തിൻ്റെ മുഴുവൻ ആത്മീയ സാധനയായി മാറിയിരിക്കുകയാണ്. ഈ പ്രദേശത്തേക്ക് വരുമ്പോൾ അതിൻ്റെ മഹിമ എത്ര ശ്രദ്ധയോടുകൂടിയാണ് ചെറുതെന്ന് തോന്നുന്ന ഘടകങ്ങളെപ്പോലും ക്രമീകരിച്ചിട്ടുള്ളത് എന്ന് നേരിട്ട് കണ്ട് മനസ്സിലാവുന്നുണ്ട്. ക്ഷേത്രസന്നിധിയിൽ തുടർച്ചയായ ഭജന കീർത്തനങ്ങൾ ഇടതടവില്ലാതെ, അതുപോലെ മറ്റ് ധാർമ്മിക കാര്യക്രമങ്ങൾ എല്ലാം ചേർന്ന് ഇത്രയും വലിയൊരു മഹോത്സവം കുറ്റമറ്റ രീതിയിൽ സംഘടിപ്പിച്ച സംഘാടകരെ, അതിന് പ്രവർത്തിക്കുന്ന സജ്ജനങ്ങളെ ആരംഭത്തിൽ തന്നെ അഭിനന്ദിക്കട്ടെ, അനുമോദിക്കട്ടെ. ഈയൊരു മഹോത്സവം ഈ ക്ഷേത്രത്തിൻ്റെയും പ്രദേശത്തിൻ്റെയും ചൈതന്യവർദ്ധനവിനായിക്കൊണ്ട് തീരുമ്പോൾ നമ്മുടെ എല്ലാവരുടെയും കുടുംബങ്ങളിലും അതേ നവീകരണം നടക്കണം. ക്ഷേത്രത്തിൻ്റെയും കുടുംബത്തിൻ്റെയും
നവീകരണം പരസ്പര പൂരകമാവണം എന്നുള്ളതാണ് ഇവിടെ പറയാനുള്ളത്. എന്താണ് ഇങ്ങനെ പറയുന്നതിന് ഹേതു എന്നാണെങ്കിൽ, നമ്മൾ ജീവിക്കുന്ന വർത്തമാനകാലം പലതരത്തിൽപ്പെട്ട മയക്കുമരുന്നുകൾക്ക് സമൂഹം വിധേയമായി കൊണ്ടിരിക്കുന്ന, കൊച്ചു കുഞ്ഞുങ്ങൾ പോലും മയക്കുമരുന്നുകൾക്ക് അടിമയാകുന്ന ഒരു കാലഘട്ടം. നമ്മുടെ കുടുംബങ്ങൾ പല വിധത്തിൽപ്പെട്ട ഛിദ്രതയെ അഭിമുഖീകരിക്കുന്ന കാലഘട്ടം. ഈ സന്ദർഭത്തിൽ ഇത്തരം ക്ഷേത്ര കേന്ദ്രിതങ്ങളായ ആധ്യാത്മിക സാംസ്കാരിക ക്രമങ്ങളൊക്കെ തന്നെ നമ്മുടെ കുടുംബങ്ങളുടെ ഭദ്രതയ്ക്കും ആചാരയുക്തമായ കുടുംബ സ്ഥിതിക്കും പ്രേരകമാവണം എന്ന് നമ്മളൊക്കെ സങ്കല്പിക്കുക, അതിനുവേണ്ടി പ്രവർത്തിക്കുക. നോക്കൂ, നമുക്കെല്ലാം അറിയാം, ലോകത്തിൽ ഇന്ന് നിലനിൽക്കുന്ന ഏക പ്രാചീന സംസ്കൃതി ഈ ഭാരതീയ സംസ്കൃതിയാണ്. യാതൊന്നിനെ നമ്മൾ ഹിന്ദുധർമ്മം, വൈദിക ധർമ്മം, സനാതനധർമ്മം എന്നൊക്കെ പല പേരിൽ വിളിക്കുമോ? എന്നാൽ അതേ സമയത്ത് ഈ സംസ്കൃതി മാത്രമാണ് ലോകത്തിലെ പ്രാചീന സംസ്കൃതി എന്ന് നമുക്ക് പറയാൻ പറ്റില്ല. അത്യന്തം മഹത്വപൂർണങ്ങളായ ഒട്ടനേകം സംസ്കാരങ്ങൾ ഈ ലോകത്തിൻ്റെ വിവിധ ഭാഗങ്ങളിലുണ്ടായിരുന്നു. ഗ്രീസിലായാലും റോമിലായാലും ഇറാഖിലായാലും ഇറാനിലായാലും അമേരിക്കയിലായാലും ഓസ്ട്രേലിയയിലായാലും ആഫ്രിക്കയിലായാലും ഒക്കെ തന്നെ അതിപ്രാചീനങ്ങളായ സംസ്കാരങ്ങൾ, മഹത്വപൂർണങ്ങളായ സംസ്കാരങ്ങൾ നിലനിന്നിരുന്നു. ഒരു സന്ദേഹവും ഇല്ല. പക്ഷേ അവ നിലനിന്ന ഒരു പ്രദേശത്ത് പോലും അത്തരം സംസ്കാരങ്ങളുടെ സജീവ സാന്നിധ്യം നമുക്ക് കാണാൻ കഴിയില്ല. എല്ലാം നശിച്ചുപോയി, എല്ലാ സംസ്കാരങ്ങളും നശിപ്പിക്കപ്പെട്ടു. എത്ര മഹത്വപൂർണമായിരുന്നു അവ എന്ന് മനസ്സിലാക്കാൻ ഇന്ന് നമ്മുടെ മുമ്പിൽ കാണാൻ സാധിക്കുന്ന അവശിഷ്ടങ്ങൾ ഗ്രീസിൽ മാത്രമാണ്. ഗ്രീസിലെ ഗ്രാമാന്തരങ്ങളിൽ പോലും നമ്മൾ സഞ്ചരിക്കുമ്പോൾ അവിടുത്തെ ഖനനങ്ങളിലൂടെ നേടിയെടുത്ത ക്ഷേത്ര അവശിഷ്ടങ്ങൾ കാണുമ്പോൾ വലിയ വലിയ സഭാമണ്ഡപങ്ങൾ, വട്ട ശ്രീകോവിൽ, ചതുര ശ്രീകോവിലെല്ലാമുള്ള ക്ഷേത്രങ്ങളുടെ അവശിഷ്ടങ്ങൾ, ബൃഹദാകാരത്തിലുള്ള അവിടുത്തെ സ്തംഭങ്ങൾ, നമ്മളോട് സംസാരിക്കുകയാണോ എന്ന് തോന്നുന്ന പോലെ ജീവസുറ്റ പ്രതിമകൾ, വിഗ്രഹങ്ങൾ ഒക്കെ കാണുമ്പോൾ എത്ര വലിയൊരു സംസ്കൃതി അവിടെ നിലനിന്നിരുന്നു എന്ന് സാമാന്യ യുക്തിയും ബോധവുമുള്ള ആർക്കും മനസ്സിലാവും. പക്ഷേ പൂർണ്ണമായി നശിപ്പിക്കപ്പെട്ടു. ആരാണ് സംസ്കാരങ്ങളെ നശിപ്പിച്ചത്? ഈ ചോദ്യം ചോദിക്കുന്ന സമയത്ത് വ്യക്തമായി നമുക്ക് പറയാൻ കഴിയും, മതാധിഷ്ഠിത സാമ്രാജ്യത്വ ശക്തികളാണ് സംസ്കാരങ്ങളെ നശിപ്പിക്കുന്നത്. മതവും സംസ്കാരവും വാസ്തവത്തിൽ തോട്ടവും വനവും പോലെയാണ്. നോക്കൂ, വനം, കാട് എന്നൊക്കെ നമ്മൾ പറയുമ്പോൾ എന്താണൊരു വനം, ഒരു കാട്? അനേകായിരം വർഗങ്ങളിൽപ്പെട്ട വൃക്ഷങ്ങളും വള്ളിപ്പടർപ്പുകളും സസ്യങ്ങളുമെല്ലാം ഒന്നിച്ച് സഹവസിക്കുന്ന, അനേക ജീവജാലങ്ങൾ ഒന്നിച്ച് സഹവസിക്കുന്ന സ്വാഭാവിക ജീവാവാസ വ്യവസ്ഥയാണ് വനം അഥവാ കാട്. അത് സുന്ദരമാണ്, ശീതളമാണ്, സുഖദമാണ്. എന്നാൽ നവീന യന്ത്ര സംവിധാനങ്ങൾ ഉപയോഗിച്ച് ആ വൃക്ഷങ്ങളെ മുഴുവൻ മുറിച്ച്
വേരടക്കം പിഴുതെടുത്ത് ഭൂമി നിരപ്പാക്കി അനന്തരം തുല്യ അകലത്തിൽ കുഴിയെടുത്ത് അതിൽ വൃക്ഷത്തൈകൾ നട്ടുപിടിപ്പിച്ച് നനച്ച് വളം കൊടുത്ത് വളർത്തിയാൽ ചുരുങ്ങിയ കൊല്ലങ്ങളെ കൊണ്ട് അവിടെ മുഴുവൻ പച്ചപ്പുണ്ടാവും. ആയിരക്കണക്കിന് ലക്ഷക്കണക്കിന് വൃക്ഷങ്ങളുണ്ടാവും. പക്ഷെ അത് കാടല്ല, അത് തോട്ടമാണ്, അത് പ്ലാന്റേഷനാണ്. തോട്ടത്തെ സംബന്ധിച്ച് ഒന്ന് മാത്രമാണ് വിള, മറ്റെല്ലാം കളയാണ്. വനത്തിൽ കളയും വിളയും ഇല്ല. താത്പര്യം പരസ്പര സ്നേഹത്തോടെ പരസ്പര തിരിച്ചറിവോടെ ഒന്നിച്ച് സഹവസിക്കുന്ന സ്വാഭാവിക ജീവാവാസ വ്യവസ്ഥ. ജീവാവാസ വ്യവസ്ഥ എന്ന് പറയുമ്പോൾ എക്കോസിസ്റ്റംസ്, അതാണ് വനം. തോട്ടം അതല്ല. ഈ വനവും തോട്ടവും പോലെയാണ് സംസ്കാരവും മതവും. സംസ്കാരങ്ങളെല്ലാം വനം പോലെയാണ്. നീ നിന്റെ വിശ്വാസങ്ങളെ പുലർത്തിക്കൊള്ളൂ, നീ നിന്റെ ആചാരങ്ങളെ പാലിച്ചുകൊള്ളൂ. ഞാൻ എൻ്റെ വിശ്വാസങ്ങളിലും ആചാരങ്ങളിലും കഴിയുന്നു. നമുക്കിടയ്ക്ക് പരസ്പര സ്നേഹത്തോടുകൂടി ഒന്നിച്ച് പരസ്പര ആദരവോടുകൂടി ഈ ലോകത്തിൽ കഴിയാം, സുന്ദരമായ ഈ ലോകത്തിൽ. ഇതാണ് വനസമാനമായ സംസ്കാരത്തിൻ്റെ ധർമ്മത്തിൻ്റെ കാഴ്ചപ്പാട്. എന്നാൽ തോട്ടത്തിൻ്റെത് അതല്ല. ഒന്ന് മാത്രം, ഒന്നിലൂടെ മാത്രം, ഒന്നിനു വേണ്ടി മാത്രം, ഒന്ന് മാത്രം വിള, മറ്റെല്ലാം കള. ഈ മതാധിഷ്ഠിത ശക്തികൾ അധിനിവേശം ചെയ്തിട്ടാണ് പ്രാചീന സംസ്കാരങ്ങളൊക്കെ നശിച്ചതെന്ന് ചരിത്രത്തിലേക്ക് നോക്കിയാൽ നമുക്ക് മനസ്സിലാവും. ഇവിടെ ഒരു ചോദ്യം വരികയാണ്, ഇത്തരം ശക്തികൾ ഭാരതത്തിലേക്ക് കുടിയേറിയില്ലേ? തീർച്ചയായിട്ടും കുടിയേറി. കുടിയേറിയെന്ന് മാത്രമല്ല, നൂറുകണക്കിന് വർഷങ്ങൾ അവരുടെ ഭരണം ഇവിടെ നടപ്പിലാക്കി. നൂറുകണക്കിന് വർഷങ്ങൾ നമ്മൾ അടിമത്തത്തിൻ്റെ ആഴങ്ങളിൽ ആണ്ടുകടന്നു. പക്ഷേ ഏതാനും ദശകങ്ങളെ കൊണ്ട് മറ്റു പ്രദേശങ്ങളിൽ സംസ്കാരങ്ങളെ നശിപ്പിക്കാൻ കഴിഞ്ഞതുപോലെ ഇവിടെ നശിപ്പിക്കാൻ കഴിഞ്ഞില്ലെന്ന് മാത്രമല്ല, ഇന്നും ഈ സനാതനധർമ്മം, ഈ ഭാരതീയ സംസ്കൃതി ലോകത്തിന് മുഴുവൻ പ്രതീക്ഷയെയും പ്രത്യാശയെയും നൽകിക്കൊണ്ട്, അതെ, പ്രതീക്ഷാനിർഭരമായ മനസ്സോടുകൂടി ലോകം ഉറ്റുനോക്കുന്ന ഒരവസ്ഥയ്ക്ക് കാരണമായി വിരാജിക്കുകയാണ്. ആയിരം കൊല്ലങ്ങൾക്ക് മുമ്പ് എങ്ങനെ വേദം സസ്വരം ചൊല്ലിയോ അതുപോലെ തന്നെ ഇന്നും ചൊല്ലണത്. ആയിരം കൊല്ലങ്ങൾക്ക് മുമ്പ് എങ്ങനെ നമ്മൾ കർമ്മകാണ്ഡങ്ങളെ പ്രവർത്തിപ്പിച്ചോ അതുപോലെ തന്നെയാണ് ഇന്ന് പ്രവർത്തിപ്പിക്കുന്നത്. ആയിരം കൊല്ലങ്ങൾക്ക് മുമ്പ് എങ്ങനെ നമ്മൾ ഉപനിഷത്തുക്കളെ പഠിച്ചുവോ വേദാന്ത അനുസന്ധാനം ചെയ്തുവോ അതുപോലെ ഇന്നും ചെയ്യുന്നു. ആയിരം കൊല്ലങ്ങൾക്ക് മുമ്പ് എങ്ങനെ നൃത്തവും സംഗീതവും എല്ലാം വേദത്തിൽ നിന്ന് ഗാന്ധർവ വേദത്തിൻ്റെ ഭാഗമായി വികസിതമായോ അത് കൂടുതൽ ഇന്ന് വികസിച്ചുകൊണ്ടിരിക്കുകയാണ്. ഈ ധർമ്മം നശിച്ചില്ല. ഇവിടെയാണൊരു ചോദ്യം വരുന്നത്. ആ ചോദ്യം ഇതാണ്: മറ്റ് പ്രദേശങ്ങളിൽ മതാധിഷ്ഠിത ശക്തികളുടെ ധ്വംസനത്തെ കൊണ്ട് സംസ്കാരം നശിച്ചപ്പോൾ, ധർമ്മം നശിച്ചപ്പോൾ എന്തുകൊണ്ട് ഭാരതത്തിൽ നശിച്ചില്ല? ആരാണിതിനെ സംരക്ഷിച്ചത്? ഒരു വിദ്യാർത്ഥി ഈ ചോദ്യം ചോദിച്ച് ഉത്തരം കണ്ടെത്താൻ ശ്രമിച്ചാൽ അപ്പം മനസ്സിലാവും, സവിശേഷതയാർന്ന ഒരു പ്രസ്ഥാനം, ഒരു സംഘടന ഈ ഭാരതത്തെ നൂറ്റാണ്ടുകളായി സംരക്ഷിച്ചു പോന്നു. ഏതാണ് ആ പ്രസ്ഥാനം? കുടുംബം. ഒരു സംശയമില്ലാതെ പറയാം, കുടുംബം. ചിലരെങ്കിലും വിചാരിക്കുന്നുണ്ടാവും, ഈ സ്വാമി എന്ത് വിഡ്ഢിത്താ പറയണത്? ലോകത്തിൽ മറ്റു പ്രദേശങ്ങളിൽ കുടുംബം ഉണ്ടായിട്ടില്ലേ? നോക്കൂ, ഒന്നോ അതിലധികമോ സ്ത്രീകളും
പുരുഷന്മാരും ഒന്നിച്ച് താമസിക്കാൻ ചില കോൺട്രാക്റ്റുകൾ ഉണ്ടാക്കുകയും അങ്ങനെ ഉണ്ടാവുന്ന സന്താനങ്ങളുമായി ഒന്നു ചേർന്ന് വസിക്കുകയും അവർക്ക് സ്വത്ത് നീക്കി വെക്കുകയും ഒക്കെ ചെയ്യുന്ന വ്യവസ്ഥകൾ, കുടുംബ വ്യവസ്ഥ ലോകം മുഴുവൻ ഉണ്ടായിട്ടുണ്ട്, ഭാരതത്തിൽ മാത്രമല്ല. എന്നാൽ മാതൃദേവോഭവ, പിതൃദേവോഭവ തുടങ്ങിയ മന്ത്രങ്ങളുടെ അടിസ്ഥാനത്തിൽ രൂപപ്പെട്ട കുടുംബ വ്യവസ്ഥ അമ്മിഞ്ഞപ്പാലിനോടൊപ്പം ആദർശങ്ങളെയും ആചരണങ്ങളെയും തലമുറയിൽ നിന്ന് തലമുറയിലേക്ക് പകർന്നു നൽകിയ കുടുംബ വ്യവസ്ഥ, ഇത് ഭാരതത്തിൽ മാത്രമേ ഉണ്ടായിട്ടുള്ളൂ. ഈ കുടുംബ വ്യവസ്ഥയാണ് നിസ്സംശയം നമുക്ക് പറയാം നമ്മുടെ ധർമ്മത്തെ സംരക്ഷിച്ചു പോകുന്നത്. അതുകൊണ്ട് ഇന്ന് പറയാനുള്ളത് ഈ കുടുംബത്തെ നമ്മൾ ശക്തിപ്പെടുത്തണേ എന്ന് മാത്രമാണ്. ഗൃഹങ്ങൾ ഉണ്ടായതുകൊണ്ട് കുടുംബമാവില്ല. അവിടെ പതിയോ പത്നിയോ ഉണ്ടായതുകൊണ്ട്, സന്താനം ഉണ്ടായതുകൊണ്ട് കുടുംബമാവില്ല. കുടുംബമാവണമെങ്കിൽ നിത്യവും യജ്ഞങ്ങൾ നിർവഹിക്കപ്പെടുന്ന, പഞ്ചമഹായജ്ഞങ്ങൾ നിർവഹിക്കപ്പെടുന്ന സമ്പന്നമായ സുശക്തമായ ഐക്യത്തോടു കൂടിയ കുടുംബങ്ങൾ നിലനിൽക്കണം. ഇത് പറയുമ്പോൾ നമുക്ക് വളരെ വ്യാകുലത തോന്നും പുറത്തേക്ക് നോക്കിക്കഴിഞ്ഞാൽ, ഇന്നത്തെ സമൂഹത്തിന്റെ അവസ്ഥ നോക്കിക്കഴിഞ്ഞാൽ. അതുകൊണ്ടാണ് പറഞ്ഞത് ഈ ബ്രഹ്മകലശോത്സവം ഇത്ര വലിയ ശ്രദ്ധയോടെ നമ്മൾ സമാചരിച്ച് അത് സമ്പന്നമാകുമ്പോൾ ഓരോ കുടുംബത്തിലും അതിൻ്റെ സന്ദേശം ഉൾക്കൊള്ളാൻ നമുക്ക് സാധിക്കണം. വേദം നമ്മളോട് അനുശാസിച്ചു, ഭൂത്യൈന പ്രമദിതവ്യം കുശലാന്ന പ്രമദിതവ്യം എന്നൊക്കെ. ഐശ്വര്യത്തിനായിക്കൊണ്ട് എന്ത് ചെയ്യണോ അതിൽ നിന്ന് മടിച്ച് പിന്മാറാൻ പാടില്ല. നിന്റെയും കുടുംബത്തിന്റെയും ഭദ്രതയ്ക്ക് വേണ്ടി, രക്ഷയ്ക്ക് വേണ്ടി എന്ത് ചെയ്യണോ അതിൽ നിന്ന് മടിച്ച് പിന്മാറാൻ പാടില്ല. ഐശ്വര്യത്തിന് വേണ്ടി എന്താ ചെയ്യണ്ടേ? ഐശ്വര്യത്തിന് വേണ്ടി നല്ലപോലെ അധ്വാനിക്കണം. നമ്മൾ ഏത് മേഖലയിൽ ജോലി ചെയ്യുന്നവരാണോ ആ മേഖലയിൽ കുശലതയോടുകൂടി പ്രവർത്തിക്കണം. ധനം സമ്പാദിക്കണം. ധനം സമ്പാദിക്കണം. ഏത് കുടുംബമാണോ, ഏത് സമാജമാണോ സാമ്പത്തികമായി താഴേക്ക് പോകുന്നത്, അവർ ചവിട്ടി മതിക്കപ്പെടും മറ്റുള്ളവരാൽ. ഒരു സംശയമില്ല. ഇപ്പൊ സമൂഹത്തിൽ എപ്പോഴും നമ്മൾ ശ്രദ്ധിക്കേണ്ടത് സാമ്പത്തിക ഭദ്രത വേണം. അധ്വാനിച്ച് ധനം സമ്പാദിക്കണം. അതാണ് വേദം പറഞ്ഞത്, ഭൂത്യൈ ന പ്രമദിതവ്യം. ഇതുപോലെ തന്നെ നമ്മുടെ കുടുംബങ്ങൾ സുശക്തങ്ങളാകണം. സുശക്തങ്ങൾ. പ്രത്യേകം ശ്രദ്ധിക്കുക. ദൗർബല്യത്തെ നമുക്ക് ഉപാസിക്കണ്ട. ദുർബലരെ നമുക്ക് സേവിക്കാം. ദുർബലരെ സേവിക്കണം. പക്ഷേ ദുർബലതയെ ഉപാസിക്കരുത്. ബലത്തെ വേണം ഉപാസിക്കേണ്ടത്. അതുകൊണ്ട് വേദം പറഞ്ഞു, ബലമസി, നീ ബലമാണ്, ബലമേ ദേഹി, എനിക്ക് ബലം തരൂ. ഒരിടത്ത് പോലും ദുർബലതയെ തരൂ എന്ന് പറഞ്ഞിട്ടില്ല. ഇത് പ്രത്യേകം ശ്രദ്ധിക്കുക. പക്ഷെ നമ്മൾ അറിയാതെ നമ്മുടെ ധാരണ വികലമായി പോയി. പല സ്ഥലത്തും പോയാൽ പറയാറുണ്ട്, ഓ എന്ത് നല്ല ആളാന്നറിയോ, വായി കൈയിട്ടാ കടിക്കില്ല, അത്ര നല്ല സ്വഭാവമാണ്. കേട്ടില്ല? വായി കൈയിട്ടാ കടിക്കില്ല, അത്ര നല്ല സ്വഭാവമാണ്. വായി കൈയിട്ടാ കടിക്കാത്ത അത്ര നല്ല സ്വഭാവ? നിങ്ങൾക്ക് ആർക്കെങ്കിലും ധൈര്യം ഉണ്ടെങ്കിൽ ഒന്നിവിടെ വന്ന് എൻ്റെ വായിൽ കൈയിട്ട് നോക്കൂ, ഞാൻ കാണിച്ചു തരാം എന്താ ചെയ്യാന്ന്. ചിന്തിക്കുക. അല്ലെങ്കിൽ കൈയിടുന്നത് ദന്ത ഡോക്ടർ ആണെങ്കിൽ കടിക്കരുത്. അല്ലാതെ കണ്ടോന് കൈയിലുള്ള സാധനമാണോ നമ്മുടെ വായ? ഇതുപോലെ വലത്തെ കരണത്ത് അടി കിട്ടിയ ഇടത്തും കാണിച്ചു കൊടുക്കണം എന്നാ. ഇടത്തും കിട്ടിയാലോ ബലവും കാണിക്കുക. ഇങ്ങനെ കണ്ടവനോട് തല്ലുകൊണ്ട് നശിക്കേണ്ടവരാണോ നമ്മൾ? അല്ല. അവിടെയാണ് വേദം പറയുന്നത് കുശലാന്ന പ്രമദിതവ്യം.
ആത്മരക്ഷാർത്ഥാത് കർമ്മനഃ ന പ്രമദിതവ്യം. ഇത് പ്രത്യേകം ശ്രദ്ധിക്കുക. അതുകൊണ്ട് നമ്മുടെ കുടുംബങ്ങൾ സുശക്തങ്ങളാകണം, സുശക്തങ്ങളാകണം. നമ്മള് ഈശ്വരൻ ഏകനാണ്, അദ്വിതീയനാണ്. രണ്ട് ഈശ്വരന്മാരില്ല. ദ്വൗ ഈശ്വരൗ ന സംഭവതഃ. രണ്ട് ഈശ്വരന്മാരില്ല. എന്നാൽ ദേവതകളോ അനേക കോടി ദേവതകളുണ്ട്. അനേക കോടി ദേവതകൾ, 30 കോടി ദേവതകൾ എന്നൊന്നും പറഞ്ഞേക്കരുത്. കോടാനുകോടി ദേവതകളുണ്ട്. അഗ്നി ദേവതയാണ്, വായു ദേവതയാണ്, ജലം ദേവതയാണ്. അങ്ങനെ അങ്ങ് പോകും. ഇവിടെ തന്നെ നമ്മൾ പരമേശ്വരനെ മുഖ്യ സ്ഥാനത്ത് പ്രതിഷ്ഠിച്ചപ്പോഴും ഗണപതിക്ക് പ്രാധാന്യം കൊടുത്ത് ഉപാസിക്കുന്നു. എത്ര ദേവതകളുണ്ട്, കോടാനുകോടി ദേവതകൾ. ഈശ്വരൻ ഏകനാണ്. ശ്രദ്ധിക്കുക, സകല ദേവതകളിലൂടെയും ലക്ഷ്യമാക്കപ്പെടുന്നത് ഏകേശ്വരനെയാണ്. ആ ഈശ്വരോപാസന ചെയ്ത്, ദേവതോപാസനകളിലൂടെ ഈശ്വരോപാസന ചെയ്ത് കരുത്താർജിക്കുക, നല്ല പോലെ കരുത്താർജിക്കുക. ഓരോ ഗൃഹത്തിലും നിത്യവും പഞ്ചമഹായജ്ഞങ്ങൾ നടക്കണം. അവനവന്റെ ജീവിച്ചിരിക്കുന്ന അച്ഛനമ്മമാരെ സ്നേഹാദരവുകളോടെ സേവിക്കുകയും മരിച്ചവരെ സംബന്ധിച്ച് ശ്രാദ്ധകർമ്മങ്ങൾ അനുഷ്ഠിക്കുകയും വേണം. ഇത് രണ്ടും ചെയ്താൽ പിതൃയജ്ഞമായി. ദിവസവും അല്പമെങ്കിലും നമ്മുടെ ധർമ്മശാസ്ത്രങ്ങളെ പഠിക്കുകയും അടുത്ത തലമുറയ്ക്ക് പകർന്നു നൽകുകയും വേണം. ഇത് നിർബന്ധമാണ്. ഇതിൽ നമ്മൾ വീഴ്ച വരുത്തുന്നു. ഈ 2 മാസം മുമ്പ് നമ്മളൊരു സ്ഥലത്ത് പോയപ്പോൾ 100 കണക്കിന് ആൾക്കാർ കൂടിയൊരു സ്ഥലം. അവിടെ നമ്മൾ ചോദിച്ചു, ഈ കൂട്ടത്തിൽ എത്ര പേര് കൊച്ചു കുഞ്ഞുങ്ങളായപ്പോൾ മുത്തശ്ശനിൽ നിന്ന്, മുത്തശ്ശിയിൽ നിന്ന്, അമ്മമ്മയിൽ നിന്ന്, അച്ഛച്ചനിൽ നിന്ന് ധാർമ്മിക കഥകൾ കേട്ട് വളർന്നിട്ടുണ്ട്? 99% പേരും കൈപൊക്കി. 100 കണക്കിന് പേര്. അവരോട് നമ്മൾ ചോദിച്ചു, നിങ്ങൾ എത്ര പേര് നിങ്ങളുടെ പേരക്കുട്ടികൾക്ക് പറഞ്ഞു കൊടുക്കുന്നുണ്ട്? 3 കൈകളാ പൊങ്ങിയത്. ചിന്തിക്കുക. അതുകൊണ്ട് സനാതനധർമ്മത്തിന്റെ സനാതനത്വം തലമുറയിൽ നിന്ന് തലമുറയിലേക്ക് ധാർമ്മികാശയങ്ങളെ കൈമാറുന്നതിലൂടെയാണ് എന്ന് മനസ്സിലാക്കി നമ്മൾ ബ്രഹ്മയജ്ഞം ദിവസവും അനുഷ്ഠിക്കുക. വീഴ്ച വരുത്തരുത്. അതുപോലെയാണ് ദൈവയജ്ഞം. ദൈവയജ്ഞം എന്ന് പറയുമ്പോൾ അഗ്നിഹോത്രം നമ്മുടെ ഗൃഹങ്ങളിൽ ചെയ്യുക, സമീപസ്ഥമായ ക്ഷേത്രത്തിൽ ദിവസത്തിൽ ഒരു നേരമെങ്കിലും പോയി ഒന്ന് ഉപാസിക്കുക, ദിവസവും അല്പമെങ്കിലും മന്ത്രജപം ചെയ്യുക. നോക്കൂ, ചോറ് കൊടുക്കണേ അന്നപ്രാശത്തിന് മുമ്പുള്ള കുട്ടികൾ എത്ര മണിക്ക് ഉണരുമെന്ന് ശ്രദ്ധിച്ചിട്ടില്ലേ? 6ാം മാസത്തിലല്ലേ അന്നപ്രാശം, ചോറൂണ്. അതിന് മുമ്പുള്ള കുട്ടികൾ എപ്പോൾ ഉണരും? രാവിലെ സൂര്യോദയത്തിന് 3 മണിക്കൂർ മുമ്പ് മുതൽ 2 മണിക്കൂർ മുമ്പ് വരെയുള്ള ആ ഒരു ഇടവേളയിൽ അവർ ഉണരും. ആ സമയത്ത് നമ്മൾ ഉണരണം. എന്തെങ്കിലും മന്ത്രം ജപിക്കണം, ഇഷ്ടമുള്ളത്. ഇന്നത് ചെയ്യണമെന്ന് പറയുന്നില്ല. കരുത്താർജിക്കണം. സന്ധ്യാസമയത്തെങ്കിലും വീട്ടിലെല്ലാവരും ഒത്തൊരുമിച്ച് ജപിക്കണം. നമ്മുടെ സമൂഹത്തിൽ നമുക്കാവുന്ന സേവാപ്രവർത്തനങ്ങൾ ചെയ്യണം. കഷ്ടപ്പെടുന്നവരെ, ദുഃഖിക്കുന്നവരെ, ക്ലേശിക്കുന്നവരെ ആവുന്ന രീതിയിൽ സേവിക്കണം. ഇതെല്ലാം ചെയ്താൽ ദൈവയജ്ഞമായി. അതുപോലെ മനുഷ്യയജ്ഞവും ഭൂതയജ്ഞവും. അതിഥികളെ പൂജിക്കുന്ന, നമ്മൾ ഭക്ഷണം കഴിക്കുന്നതിന് മുമ്പ് സമീപത്ത് ആരെങ്കിലും വിശന്നിരിക്കുന്നുണ്ടോ എന്ന് ഒന്ന് നോക്കി പങ്കുവെക്കുന്ന മനുഷ്യയജ്ഞം. അതുപോലെ നമ്മുടെ വീടിനെ ചുറ്റിപ്പറ്റിയിട്ടുള്ള എല്ലാ സസ്യങ്ങളെയും ജന്തുക്കളെയും സ്നേഹിക്കുന്ന, നമുക്കാവുന്നത് സമർപ്പിക്കുന്ന ഭൂതയജ്ഞം. ഈ പഞ്ചമഹായജ്ഞങ്ങൾ ദിവസവും നമ്മൾ ആചരിക്കണം. അങ്ങനെ കുടുംബങ്ങളെ നിലനിർത്തി ഐശ്വര്യത്തോടെ, കരുത്തോടെ, കരുത്ത് ആവർത്തിച്ച് പറയുന്നു,
കാരണം ഇതിൽ നമ്മൾ വലിയ വീഴ്ച വരുത്തിയിട്ടുണ്ട്. നേരത്തെ സൂചിപ്പിച്ചു, അനേക ദേവതകളെ പൂജിക്കുന്നവരാണ് നമ്മൾ. ഏതെങ്കിലും ദേവത ദുർബലരാണോ? എന്താ നിങ്ങളുടെ അഭിപ്രായം? ഒരു ദേവതയും ദുർബലരല്ല. എല്ലാവരും പ്രബലങ്ങളായ ആയുധങ്ങളോട് കൂടിയവരാ. ധർമ്മ സംരക്ഷണത്തിന് സീതാദേവി വനത്തിൽ വെച്ച് ശ്രീരാമനോട് പറഞ്ഞു, രാമ, ഈ ആയുധം ഒന്ന് ഉപേക്ഷിക്കണേ. ശ്രീരാമചന്ദ്രൻ പറഞ്ഞു, സീതയെ വേണമെങ്കിൽ നിന്നെ ഉപേക്ഷിക്കാം, ചിലപ്പോൾ ലക്ഷ്മണനെയും ഉപേക്ഷിച്ചേക്കാം, ധർമ്മ സംരക്ഷണത്തിനുള്ള ആയുധം ഉപേക്ഷിക്കില്ല എന്ന്. ശ്രദ്ധിക്കുക. കരുത്തുറ്റ സമൂഹം, സമ്പന്നമായ സമൂഹം, ആചാരനിഷ്ഠയുള്ള സമൂഹം, അത്തരം സമൂഹമായി നമുക്ക് രൂപപ്പെടാൻ സാധിക്കണം. വളരെയധികം ശ്രദ്ധിക്കുക. അങ്ങനെ സമന്വിതമായി ക്ഷേത്രത്തിൻ്റെയും നമ്മുടെയും സമാജത്തിൻ്റെയും ഗൃഹങ്ങളുടെയും കുടുംബങ്ങളുടെയും ഐശ്വര്യം പരസ്പര പൂരകമാക്കി തീർക്കാൻ നമുക്ക് സാധിച്ചാൽ, സർവോപരി നോക്കൂ, വേദത്തിൻ്റെ 10552 മന്ത്രങ്ങളുള്ള ഋഗ്വേദ സംഹിതയുടെ അവസാനം നമ്മളോട് എന്താ പറഞ്ഞേ? നിങ്ങൾ ഒന്നിച്ച് നല്ലതിലേക്ക് നടക്കുവിൻ, സംഗച്ഛധ്വം. നിങ്ങൾ ഒന്നിച്ച് നല്ലതിനെ പറയുവിൻ, സംവദധ്വം. ഈ ഒന്നിച്ചെന്നുള്ള ഒരു സമുദായ ഭിന്നതകളും നമുക്കിടയ്ക്കില്ലാതെ, അത് ആ ജാതിയാണ് ഈ ജാതിയാണ് എന്ന് പറഞ്ഞ് നമ്മളെ ഭിന്നിപ്പിക്കാൻ വേണ്ടി പലരും ചെയ്ത കുത്സിത ശ്രമങ്ങളെ തിരിച്ചറിഞ്ഞ് നാം ഐക്യത്തോടുകൂടി ഏകതയോടുകൂടി നാം ഒന്നാണ്. ആ ഒരുമയുടെ മന്ത്രം അതാണല്ലോ ഋഗ്വേദത്തിന്റെ അവസാനത്തെ സൂക്തം, ഐകമത്യ സൂക്തം. ആ സൂക്തം നൽകുന്ന സന്ദേശം ഉൾക്കൊണ്ടുകൊണ്ട് ഐശ്വര്യ സമൃദ്ധിയോടുകൂടി ഉയരാൻ പരിശ്രമിക്കുക എന്ന് മാത്രമാണ് ഈ സന്ദർഭത്തിൽ പറയുന്നത്. ഇവിടെ അനേക വ്യക്തികളുടെ ഭാഷണങ്ങളുണ്ട്. എല്ലാം ഭംഗിയായി നടക്കണം. ഒരാൾ അധിക നേരം സംസാരിച്ചാൽ അത് ഉചിതമല്ല ഈ ഒരു വേദിയിൽ. പക്ഷെ ഇത് പറഞ്ഞേ തീരൂ. എന്തുകൊണ്ടെന്നാൽ നമ്മൾ നിത്യവും സമൂഹത്തിൽ സംബന്ധിച്ചുകൊണ്ട് സമ്പർക്കം ചെയ്തുകൊണ്ട് സഞ്ചരിക്കുന്ന ഒരു വ്യക്തിയാണ്. ദിവസവും ഭാരതത്തിലുടനീളം ലോകത്തിൻ്റെ വിവിധ ഭാഗങ്ങളിൽ എവിടെ പോകുന്ന സമയത്തും കുടുംബത്തിൻ്റെ കെട്ടുറപ്പിൽ വീഴ്ചകൾ കാണുന്നു. വലിയ വലിയ വീടുകൾ കാണുന്നുണ്ട്. പണ്ട് 2 മുറിയുള്ളിടത്ത് ഇപ്പോൾ 10 മുറിയുണ്ട്. പണ്ട് വലിയ വരാന്തകൾ ഉണ്ടായിരുന്ന സ്ഥലത്ത് ഇപ്പൊ ചെറിയ വരാന്തകളുണ്ട്. പക്ഷെ ചെറിയ ബെഡ്റൂം ഉണ്ടായിരുന്നിടത്ത് വലിയ ഫുട്ബോൾ കളിക്കാൻ വലിപ്പമുള്ള ബെഡ്റൂമുകളുണ്ട്. വലിയ മാറ്റം, വലിയ വീടുകളായിരിക്കുന്നു. അവിടെ ഹസ്ബൻഡ് ഉണ്ട്, വൈഫുണ്ട്. പക്ഷേ കുടുംബത്തെ കാണുന്നത് കുറഞ്ഞിരിക്കുന്നു. ഇത് വളരെ ഗൗരവത്തോടു കൂടി നമ്മൾ ക്രമീകരിക്കുന്നില്ലെങ്കിൽ നാളെയിലേക്ക് ആപത്താണ്. അതുകൊണ്ട് ഈ ധർമ്മ സംരക്ഷണത്തിന്, ഈ ധർമ്മം നിലനിന്നാൽ മാത്രമേ ലോകത്തിന് ശാന്തിയും സമാധാനവും ഉണ്ടാവുള്ളൂ. കാരണം കളയും വിളയുമില്ലാത്ത, ആവർത്തിക്കട്ടെ, കളയും വിളയുമില്ലാത്ത ലോകാ സമസ്ത സുഖിനോ ഭവന്തു എന്ന് പ്രാർത്ഥിച്ച ഏകദർശനം, വിശ്വം ഭവത്യേക നീടം എന്ന വേദമന്ത്രത്തിന്റെ അടിസ്ഥാനത്തിലുള്ള ഈ സനാതന ധർമ്മമാണ്. അത് ശ്രദ്ധിക്കുക. അതുകൊണ്ട് ലോകം നിലനിൽക്കണോ, ഈ ധർമ്മം പോഷിപ്പിക്കപ്പെടണം. അത് നമ്മുടെ ഓരോരുത്തരുടെയും ആദർശത്തിലൂടെയും ആചരണങ്ങളിലൂടെയും, അടിവരയിട്ട് പറയട്ടെ, കുടുംബങ്ങളിലൂടെ ആണ് എന്ന യാഥാർത്ഥ്യം ഓർമ്മിക്കുക എന്ന് മാത്രം പറഞ്ഞ് എല്ലാ ശുഭസങ്കല്പങ്ങളും ഈ ബ്രഹ്മ കലശോത്സവത്തിന് സമർപ്പിച്ച്, ഇവിടെ
പലരും മലയാള ഭാഷ വേണ്ടതുപോലെ അറിയാത്തവരായിരിക്കും. പലരും എങ്കിലും പൊതുവെ മലയാളം അറിയുന്നവരായിരിക്കും കുറേ പേര്. എങ്കിലും വിവിധ ഭാഷകളിൽ ഇവിടെ ഭാഷണങ്ങൾ ഉണ്ടാവേണ്ടതുണ്ട്. കാരണം വിവിധ ഭാഷകളുള്ള പ്രദേശമാണല്ലോ ഇത്. അതുകൊണ്ട് ഈ പറഞ്ഞ ആശയം ആവർത്തിച്ച് ഉറപ്പിച്ച് നമ്മൾ ഓരോരുത്തരും സാമ്പത്തികമായ ഭദ്രത, ആചാരശുദ്ധി, ഗൃഹങ്ങളിലെ ധാർമ്മിക ആചരണങ്ങൾ, കുടുംബം ശക്തമായി നിലകൊള്ളുക എന്നുള്ളത്, ഈ മന്ത്രങ്ങൾ ഉൾക്കൊണ്ടുകൊണ്ട് മുന്നേറുക എന്ന് മാത്രം പറഞ്ഞ് എല്ലാ ശുഭസങ്കല്പങ്ങളും ഹാർദമായി ಸಮರ್ಪಿക്കുന്നു. ನಮಸ್ಕಾರ. ನಮ್ಮನ್ನು ಹರಸಿ ಆಶೀರ್ವದಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ಚಿದಾನಂದಪುರಿ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಅತಿಥಿಗಳಾಗಿ ಡಾಕ್ಟರ್ ನಾಗರಾಜ್ ಭಟ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಿರಿಯ ಉದ್ಯಮಿಗಳು, ಧಾರ್ಮಿಕ ಮುಂದಾಳುಗಳಾಗಿರುವಂತಹ ಶ್ರೀಯುತ ಗಿರಿಧರ್ ಕಾಮತ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವಿಸಬೇಕಾಗಿ ನಮ್ಮ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ವಿ ರಾಮಯ್ಯ ಭಟ್ ಉಪಾಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ, ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನು ಕೂಡ ಗೌರವಿಸಬೇಕೆಂಬುದಾಗಿ ನಮ್ಮ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶ್ರೀವತ್ಸ ಕೆದಿಲಾಯ, ನಿವೃತ್ತ ನ್ಯಾಯಮೂರ್ತಿಗಳು, ಹಾಲಿ ನ್ಯಾಯಿಕ ಸದಸ್ಯರು ಹಾಗೂ ಧಾರ್ಮಿಕ ಪರಿಷತ್ನ ಮುಖ್ಯಸ್ಥರು, ಇವರು ಮಧೂರಿನ ದಿವ್ಯ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ಪ್ರಸೀದತು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟದ್ದು ನನ್ನ ಭಾವ. ಈಗ ಕೂತಿದ್ದಾರೆ ಇಲ್ಲಿ ರತನಕುಮಾರ್ ಕಾಮಡರು, ನನ್ನ ಭಾವ, ನನ್ನ ಹೆಂಡತಿ ಅವರ ತಂಗಿ. ನನಗೆ ಅನಂತೇಶ್ವರ ಹಾಗೂ ಸಿದ್ಧಿವಿನಾಯಕನ ಒಂದು ದರ್ಶನ ಭಾಗ್ಯ ಕಳೆದ 51 ವರ್ಷಗಳಿಂದಿದೆ. ನನಗೆ ವಿವಾಹ ಆಗಿ 51 ವರ್ಷ ಆಯಿತು. ಪ್ರತಿ ವರ್ಷವೂ ವರ್ಷಕ್ಕೆ 1-2 ಬಾರಿ ಬರ್ತೇನೆ ನಾನು ಇಲ್ಲಿಗೆ. ಈ ಮುಟ್ಟತ್ತೋಡಿ ಬಾರಿಕಾಡು ಮನೆಗೆ ಬರ್ತೇನೆ, ನನ್ನ ಮಾವನ ಮನೆಗೆ. ಹಾಗೆ ಬಂದವು ನಾನು ಅಪ್ಪಿತಪ್ಪಿ 1 ವರ್ಷ ಕೂಡ ನಮ್ಮ ದೇವರನ್ನು ಮರೆತಿಲ್ಲ. ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಸ್ವಾಮೀಜಿಯವರೇ ಹಾಗೂ ಇಲ್ಲಿ ವಿಶೇಷವಾಗಿ ಆಹ್ವಾನಿತರಾದಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಮುಂದಾಳು ಸುಬ್ರಹ್ಮಣ್ಯ ಅವರೇ ಹಾಗೂ ನಮ್ಮೆಲ್ಲ ಭಕ್ತ ಬಾಂಧವರೇ, ನಾನು ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿದ್ದೆ. ಈಗ ನಿವೃತ್ತಿ ಹೊಂದಿದ್ದೇನೆ.
ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸುವಂತಹ ಸನ್ನಿವೇಶದಲ್ಲಿ ನನಗೆ ಕಾಣುವಂತಹ ಒಂದು ದೊಡ್ಡ ಒಂದು ಆದರ್ಶ ಅಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ನಾಮಫಲಕ ಇದೆ, ಯಥೋ ಧರ್ಮಸ್ತಥೋ ಜಯ. ಇದು ನಮಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ. ಆ ಪ್ರಕಾರ ನ್ಯಾಯ ವಿತರಣೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಈಗ ಆ ಸೇವೆಯಿಂದ ನಿವೃತ್ತನಾಗಿ ನಾನು ಮನೆಯಲ್ಲಿದ್ರೂ ನನ್ನನ್ನು ನನ್ನ ಸಮಾಜ ಬಿಡ್ತಾ ಇಲ್ಲ. ನಿಮ್ಮ ಸೇವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆಗಬೇಕು ಅಂತ ಹಿಂದಿನ ಕರ್ನಾಟಕ ಸರ್ಕಾರ ನನ್ನನ್ನು ಈ ಕರ್ನಾಟಕ ರಾಜ್ಯ ಧಾರ್ಮಿಕ ಇಲಾಖೆಯ ಒಂದು ನ್ಯಾಯಿಕ ಮಂಡಳಿಯ ನ್ಯಾಯಿಕ ಸದಸ್ಯನಾಗಿ ತಗೊಂಡ್ರು. ಸರ್ಕಾರ ಬದಲಿತು, ಆದರೂ ನಾನು ಬದಲಿಲ್ಲ, ನನ್ನನ್ನು ಬಿಡಲಿಲ್ಲ. ಬಾಕಿಯವ್ರನ್ನೆಲ್ಲ ಬಿಟ್ಟರು, ನನ್ನನ್ನೇನು ಹಿಡ್ಕೊಂಡ್ರು. ಅದು ಗೊತ್ತಿಲ್ಲ, ಅದಾದ ಮಹಾಗಣಪತಿಯ ಅನುಗ್ರಹ ಇರ್ಬೋದು. ಅಂತೂ ನನ್ನಿಂದ ಆಗುವ ಸೇವೆ ಏನಾದ್ರೂ ನಾನು ಮಾಡ್ತಾ ಇರ್ತೇನೆ. ಅದರಲ್ಲಿ ನನಗೆ ಭಾಳ ತೃಪ್ತಿ ಇದೆ. ಈಗ ದೇವಸ್ಥಾನಗಳು ನಮ್ಮ ಧಾರ್ಮಿಕತೆಯ ಒಂದು ಪ್ರತೀಕ. ಏನೇ ಇದ್ರೂ ದೇವರನ್ನು ನಾವು ಮನಸ್ಸಿನಲ್ಲಿ ಸ್ಥಾಪಿಸದೆ ಹೋದರೆ ಬೇರೆ ಎಲ್ಲಿಯೂ ಸ್ಥಾಪಿಸಿ ಪ್ರಯೋಜನ ಇಲ್ಲ. ವಿವೇಕಾನಂದರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನೀನು ಎಷ್ಟೇ ಪುಸ್ತಕ ಓದು, ನಿನ್ನ ಅಂತರಂಗದ ಪುಸ್ತಕ ತೆರೆಯುವ ತನಕ ನೀನು ಎಷ್ಟು ಪುಸ್ತಕ ಓದಿದ್ರೂ ಪ್ರಯೋಜನ ಇಲ್ಲ. ಇದು ವಿವೇಕಾನಂದ ವಾಣಿ. ಆದ ಕಾರಣ ನಾವು ಎಷ್ಟೇ ದೇವಾಲಯಗಳನ್ನು ಎಷ್ಟೇ ಮಂದಿರಗಳನ್ನು ಕಟ್ಟಲಿ, ನಮ್ಮ ಅಂತರಂಗದಲ್ಲಿ ಪರಮಾತ್ಮನ ಸ್ಥಾಪನೆ ಆಗದೆ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಇದು ನಮ್ಮ ಮೂಲ. ಇನ್ನು ಸನಾತನ ಧರ್ಮ, ನಾನು ಕಳೆದ 10 ದಿನಗಳಿಂದ ಈ ಧರ್ಮದ ಬಗ್ಗೆ ಯೂಟ್ಯೂಬಿನಲ್ಲಿ ಕೇಳ್ತಾ ಇದ್ದೇನೆ ಭಾಷಣ. ಈ ಸನಾತನ ಧರ್ಮ ಅಂತ ಹೇಳ್ತಾ ಇದ್ದಾರೆ ಹೊರತು ಸನಾತನ ಧರ್ಮ ಏನು ಎಂಬುದನ್ನು ವಿವರಿಸಲಿಕ್ಕೆ ಹೋಗಲಿಲ್ಲ. ಸನಾತನ ಧರ್ಮ ಬಹಳ ಶ್ರೇಷ್ಠ, ಅದು ಆಯ್ತು ಏನದು, ವಾಟ್ ಈಸ್ ಇಟ್? ಪರಮಾತ್ಮ ಸನಾತನ ಧರ್ಮದ ಮೂಲ ನನ್ನಲ್ಲಿ ಇರುವಂತ ಜೀವಾತ್ಮ, ನನ್ನಲ್ಲಿರುವಂತ ಪರಮಾತ್ಮ, ನಿನ್ನಲ್ಲಿಯೂ ಇದ್ದಾನೆ ನಿನ್ನ ಜೀವಾತ್ಮ. ಪರಮಾತ್ಮ ಮಾತ್ರ ನಾನು ಮತ್ತು ನಿನ್ನಲ್ಲಿರುವ ಪರಮಾತ್ಮ ಒಂದೇ, ಆ ಪರಮಾತ್ಮ ಬೇರೆ ಅಲ್ಲ. ಇದು ಸನಾತನ ಧರ್ಮದ ಮೂಲ, ಸಮಾನತೆಯ ಮೂಲ. ಇದರ ಆಧಾರದಲ್ಲಿ ಬಾಕಿ ಎಲ್ಲ ಇರುವಂತಹದ್ದು. ಇನ್ನು ಅದರ ಇನ್ನೊಂದು ಮುಖ ಗೌರವಾರ್ಪಣೆ. ಯಾರಿಗೆ ಗೌರವ? ನಮಗೆ ಜೀವ ಕೊಟ್ಟ ದೇವರಿಗೆ ಗೌರವ ಆಯ್ತಲ್ಲ. ಸಮಾಜ ಋಣ ಇದೆ ನಮಗೆ, ದೊಡ್ಡ ಋಣ ಅದು. ಮಾತೃ ಸ್ಥಾನದಲ್ಲಿರುವಂಥ ಸ್ತ್ರೀ, ಸಹೋದರಿ ಸ್ಥಾನದಲ್ಲಿರುವಂಥ ಸ್ತ್ರೀ, ಇವರನ್ನು ಗೌರವಿಸಬೇಕು. ಇವರನ್ನು ಗೌರವಿಸುವುದು ನಮ್ಮ ಧರ್ಮ. ಇದು ಸನಾತನ ಧರ್ಮ. ಇನ್ನೊಂದು ಮಾನವೀಯ ಮೌಲ್ಯಗಳು. ಮಾನವೀಯ ಮೌಲ್ಯಗಳು ಏನು? ಬಹಳ ಸುಲಭ, ಆಚರಣೆಗೂ ಸುಲಭನೇ ಅದು. ಆದರೆ ನಾನು ನೀನು ಒಂದೇ ಎಂಬುದನ್ನು ತಿಳ್ಕೊಳ್ಬೇಕು. ನಾನು ನೀನು ಬೇರೆ ಅಂತ ತಿಳ್ಕೊಂಡ್ರೆ ಹೋಯ್ತು, ಅಲ್ಲಿ ಮಾನವೀಯ ಇದಿಲ್ಲ. ಅದು ಮಾನವೀಯ ಧರ್ಮಕ್ಕೆ ವಿರುದ್ಧ. ಮಾನವೀಯ ಮೌಲ್ಯ, ಎಲ್ಲ ಸ್ತ್ರೀಯರನ್ನು ನೀವು ತಾಯಿ ಮತ್ತು ತಂಗಿಯ ಅಥವಾ ಅಕ್ಕನ ಸ್ಥಾನದಲ್ಲಿ ನೋಡುವುದು ಹೊರತಾಗಿ ಈ ಭೂಪ್ರದೇಶದಲ್ಲಿ ಭೌಗೋಳಿಕವಾಗಿ ಈ ಭೂಪ್ರದೇಶ ಬಹಳ ಶ್ರೇಷ್ಠ. ಯಾಕೆಂದ್ರೆ ಬೇರೆ ಎಲ್ಲ ಕಡೆಯಲ್ಲಿ ನೀವು ಲೌಕಿಕವನ್ನು ನೋಡ್ತೀರಿ, ಇಲ್ಲಿ ಅಲೌಕಿಕತೆ ಈ ಭೂಭಾಗದ ಸಾರ್ವಭೌಮತೆ ಪಡೆದಿದೆ. ಇದು ನಮ್ಮ ಈ ಭರತ ವರ್ಷದ ವಿಶೇಷ. ಆದ ಕಾರಣ ಇಲ್ಲಿ ಇರುವಂತಹ ಎಲ್ಲ ವಿಶೇಷಗಳು, ಮುಖ್ಯವಾಗಿ ನದಿ, ಪರ್ವತ, ಬೆಟ್ಟ, ವೃಕ್ಷ, ಇವೆಲ್ಲ ನಮಗೆ ಪೂಜಾರ್ಹ. ಇದನ್ನು ಯಾವ ತಿರಸ್ಸುವಾಗಿಲ್ಲ, ಯಾರು ಇದನ್ನು ನಿಂದಿಸುವಾಗಿಲ್ಲ. ಇದು ನಮಗೆ ಪೂಜಾರ್ಹ. ಇದು ಸನಾತನ ಧರ್ಮ. ಇನ್ನೊಂದು, ಇದು ಸಾಮಾನ್ಯ ಎಲ್ಲ ಧರ್ಮಗಳು ಹೇಳ್ತಾರೆ, ಏನು ನಿರಾಶ್ರಿತನಿಗೆ ಆಶ್ರಯ ಕೊಡಬೇಕು, ಬಾಯಾರಿದವನಿಗೆ ನೀರು ಕೊಡಬೇಕು,
ಹಸಿದವನಿಗೆ ಅನ್ನ ಕೊಡಬೇಕು, ಪತಿತನನ್ನು ಎತ್ತಬೇಕು ಮೇಲಕ್ಕೆ. ಇದೆಲ್ಲ ಮೂಲ ಇದೆಲ್ಲ ನಾವು ಅಳವಡಿಸಿಕೊಂಡ್ರೇನೆ ನಮಗೆ ಈ ಸನಾತನ ಮತ್ತು ಸ್ವರೂಪ ಸಿಗುವಂಥದ್ದು. ಬರೇ ಸನಾತನ ಅಂತ ಹೇಳಿ ಪ್ರಯೋಜನ ಇಲ್ಲ. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಅಡಿಸ್ಕೊಳ್ಬೇಕಾಗ್ತದೆ. ಇವತ್ತೇನಾಗಿದೆ ಅಂದ್ರೆ ಒಂದು ತರ ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕತೆ ಅದು ಬೆಳೀತಾ ಉಂಟು. ಇನ್ನೊಂದು ಕಡೆಯಲ್ಲಿ ಡಾಂಬಿಕತೆ ಬೆರೀತಾ ಉಂಟು. ಡಾಂಬಿಕತೆ ಏನಾಗಿದೆ ಸಮಾಜದಲ್ಲಿ, ಹಣ ದೊಡ್ಡ ಒಂದು ಪಾತ್ರ ವಹಿಸ್ತದೆ. ಅದೊಂದು ಗಾದೆ ಇದೆ ಇಂಗ್ಲಿಷ್ನಲ್ಲಿ. ದೇವರಿಗೆ ಗೊತ್ತಿರುವ ಲ್ಯಾಂಗ್ವೇಜು ಭಾಷೆ ಅಂದರೆ ಮೌನ. ಆದರೆ ಈಗ ನಡೀತಂಥ ವ್ಯವಹಾರಗಳೆಲ್ಲ ಅಲ್ಲಿ ಮೌನ ಇಲ್ಲ, ಬಾಕಿ ಎಲ್ಲ ಅಲ್ಲಿ ಮೌನ ಗೌಣ, ಬಾಕಿಯೆಲ್ಲ ನಡೀತಾ ಇರ್ತದೆ. ಪ್ರತಿಷ್ಠಿತರು ತಮ್ಮ ಪ್ರತಿಷ್ಠೆ ಅಥವಾ ಒಂದು ಗೌರವ ಸ್ಥಾನವನ್ನು ಪಡೆಯುವ ಉದ್ದೇಶದಲ್ಲಿ ದಾನ ಧರ್ಮಗಳೆಲ್ಲ ತೊಡಗ್ತಾರೆ. ಆದರೆ ಸ್ವಾಮಿ ಅರವಿಂದರು ಹೇಳಿದರು, ವಾಮ ಮಾರ್ಗದಿಂದ ಸಂಪಾದಿಸಿದ ದ್ರವ್ಯ ಅದು ದಾನಕ್ಕೆ ಯೋಗ್ಯವಲ್ಲ. ಅದು ಸಂಪಾದನೆ ಮಾಡಬಹುದು, ಅದು ದಾನ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಬೇರೆ ಎಲ್ಲ ಮಾಡಿ ದಾನ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಆದರೆ ಈಗ ನಾನು ನೋಡ್ತಾ ಇದ್ದೇನೆ ಬಹಳಷ್ಟು ಇದರಲ್ಲಿ ಅಂತ ಒಂದು ಪ್ರವೃತ್ತಿ ಉಂಟು. ಒಳ್ಳೆಯದೇ ಹೇಳಿ, ಅದು ಎಲ್ಲೆಲ್ಲೂ. ನನಗೆ ಒಂದ್ಸಲ ಪೇಜಾವರ ಸ್ವಾಮಿಗಳು ಹೇಳಿದರು, ಹಿರಿಯ ಸ್ವಾಮಿಗಳು, ಅವರು ಸರ್ವತಾ ಪ್ರತಿದಿನವೂ ಅವರು ವಂದನೆಗೆ ಅರ್ಹರು. ಈ ದೇಶದ ಒಂದು ಹಿಂದೂ ಧಾರ್ಮಿಕತೆಗೆ ಒಂದು ದೊಡ್ಡ ಒಂದು ಕೊಡುಗೆ ಕೊಟ್ಟವರು ಉಡುಪಿಯ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವೇಶ್ವತೀರ್ಥರು. ವಿಶ್ವ ಹಿಂದೂ ಪರಿಷತ್ತಿನ ಅಧಿವೇಶನ ಆದದ್ದು 1983ರಲ್ಲಿ ಐತಿಬೇಕು, ನನ್ನ ಪ್ರಕಾರ 1983. ಅಲ್ಲಿ ಇಡೀ ಜಗತ್ತಿಗೆ ಕರೆ ಕೊಟ್ಟಂತಹ ಸ್ವಾಮೀಜಿ ವಿಶ್ವೇಶ್ವತೀರ್ಥರು ಅವರೇನು ಹೇಳಿದರು, ಹಿಂದವ ಸೋದರ ಸರ್ವೇ. ಇದು ಅವರ ಅಲ್ಲಿಂದ ಘೋಷಣೆ ಆದದ್ದು, ಬಿಡ್ಲಿಲ್ಲ ಅವರು. ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪಿಸಿಕೊಂಡು ಅದರ ಮುಖಾಂತರ ಈ ಬಳಗವನ್ನು ಬೆಳೆಸಿಕೊಂಡು ಅವರು ನಡೆಸಿಕೊಂಡು ಕೊನೆಯವರೆಗೂ ಬಂದರು. ಕೊನೆಗೆ ರಾಮ ಮಂದಿರವನ್ನು ನಿರ್ಮಾಣದ ಹಂತದಲ್ಲಿ ಅದರಲ್ಲಿ ಇದ್ರು ಅವರು. ಕೊನೆಗೆ ರಾಮನನ್ನು ಕೂರಿಸುವ ಹಂತದಲ್ಲಿ ಅವರಿಗೆ ದೇವರ ಇದಾಯ್ತು, ಕರೆ ಬಂತು, ಹೋಗ್ಬಿಟ್ರು. ಅವರು ಒಂದು ಸಂದರ್ಭ ಹೇಳಿದರು, ಏನು ಈ ವಾಮ ಮಾರ್ಗದಿಂದ ಸಂಪಾದಿಸಿದಂಥ ಹಣ ನಾನು ಯಾಕೆ ತಗೊಳ್ತೀನಿ, ನನಗೆ ಅವ್ರ ಹತ್ರ ಪ್ರಶ್ನೆ ಕೇಳಿದ್ದಿಷ್ಟೇ, ಅದು ಸ್ವೀಕಾರಾರ್ಹ ಅಲ್ಲೂ ಅಲ್ಲ ಅಂತ ಹೇಳಿದ. ಅದಕ್ಕೆ ಅವರು, ನಿನಗೆ ಗೊತ್ತಿಲ್ಲ, ಆ ಹಣ ನಾನು ಸ್ವೀಕರಿಸೋದಿದ್ರೆ ನಾನು ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ತೇನೆ, ಅದು ಕುದುರೆ ಬಾಲಕ್ಕೆ ಹೋಗ್ತದೆ ಆ ಹಣ, ಅದಕ್ಕೆ ನಾನು ತಯಾರಿಲ್ಲ. ಆದ ಕಾರಣ ನಾನು ಮಾಡುವ ತಪ್ಪನ್ನು ನನಗೆ ಗೊತ್ತು. ಆ ಹಣವನ್ನು ನಾವು ಸ್ವೀಕರಿಸ್ತೇವೆ, ಆದರೆ ಸತ್ಕಾರ್ಯಕ್ಕೆ ಉಪಯೋಗಿಸ್ತೇನೆ. ಈಗ ಆ ರೀತಿಯಲ್ಲಿ ನೋಡಬೇಕು ನಾವು. ಅವ್ರು ಕೊಡುವಂಥ ಹಣ ಏನುಂಟು, ಅವ್ರದ್ದು ದ್ರವ್ಯವೇನುಂಟು, ಅವರ ಮೂಲ, ಅದನ್ನು ನಾವು ಸದ್ವಿನಿಯೋಗ, ನಮ್ಮ ಧಾರ್ಮಿಕತೆ ಇದಕ್ಕೆ ಹೇಗೆ ಉಪಯೋಗಿಸಬಹುದು ಎಂಬ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ಅದನ್ನು ಪೂರ್ಣವಾಗಿ ಅರವಿಂದರು ಹೇಳಿದಾಗ ಪೂರ್ಣವಾಗಿ ಅದನ್ನು ನಾವು ಸ್ವೀಕರಿಸದೇ ಇರುವುದು ತಪ್ಪಾಗ್ತದೆ. ಈ ಒಂದು ಭಾವನೆ ನಮ್ಮಲ್ಲಿ ಬೇಕು. ಇನ್ನು ವೇದ ಗುರುಗಳು ಈಗ ವೇದದ ಬಗ್ಗೆ ಮಾತಾಡಿದ್ರಲ್ಲ, ವೇದದಲ್ಲಿ ಎಲ್ಲಿಯೂ ಜಾತಿ ಎಂಬ ಶಬ್ದ ಬಂದಿಲ್ಲ. ಜಾತಿ ಎಂಬ ಶಬ್ದ ಇಲ್ಲ ವೇದದಲ್ಲಿ. ಆದರೆ ದುರಾದೃಷ್ಟವಶಾತ್ ಅದು ಹುಟ್ಟಿಕೊಂಡಿತ್ತು. ಅದು ಹುಟ್ಟಿಕೊಂಡ ಮತ್ತಕ್ಕೆ ಒಳ್ಳೆ ಪೋಷಣೆಯೂ ಸಿಕ್ತು, ಬೆಳೀತದು. ಅದು ಬೆಳೆದು ಇವತ್ತು ಭೂತಾಕಾರದಲ್ಲಿರುವುದು ನಮಗೆ ಹಿಂದೂ ಸಂಘಟನೆಗೆ ದೊಡ್ಡ ಆತಂಕ. ಇದು ನಾವು ಮನೆಯಲ್ಲಿ ಅದನ್ನು ನಿವಾರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಅದನ್ನು ನಿವಾರಣೆಗೆ ಇರುವಂತಹ ಇನ್ನೊಂದು ಮಾರ್ಗ ಅಂದರೆ ಶಿಕ್ಷಣ, ಶಾಲೆ, ಮತ್ತೊಂದು ದೇವಾಲಯ. ಈ ದೇವಾಲಯದಲ್ಲಿ ನಾವು ಸರ್ವರು ಸಮಾನರು, ಇಲ್ಲಿ ಅವರವರ ಪದ್ಧತಿ ಪ್ರಕಾರ ಮಾಡಿಕೊಳ್ತಾರೆ, ವ್ಯವಸ್ಥೆಗಳು, ಪೂಜಾ ವಿನಾಯಗಳು ಏನು ಮಾಡ್ಕೊಳ್ತಾರೆ. ಆದರೆ ಸಾಮಾಜಿಕವಾಗಿ ನಾವೆಲ್ಲ ಒಂದೇ. ಇಲ್ಲಿ ಜಾತಿಗೆ ಪ್ರಾಧಾನ್ಯತೆ ಇಲ್ಲ, ಇಲ್ಲಿ ಧರ್ಮಕ್ಕೆ ಸನಾತನ ಧರ್ಮ ಹೇಳುವುದೇ ಇದನ್ನು. ವೇದದಲ್ಲಿ ಏನು ಹೇಳಿದೆ ಅದನ್ನೇ. ಆ ನಂತರ ಆಗಮಗಳೆಲ್ಲ ಬೇರೆ ಬೇರೆ ಬಂತು. ಅದು ವೇದದಲ್ಲಿ
ಆ ವೇದ ಏನು ಪ್ರಣೀತವಾಗಿ ನಡೆಯುವುದರ ಬದಲಾಗಿ ಆ ವೇದವನ್ನು ವಿಶ್ಲೇಷಿಸ್ತಾ ಅದರಲ್ಲಿ ಪಂಗಡಗಳು ಬಂತು, ಒಂದೊಂಥರ ಮತಗಳು. ಒಂದು ಶೈವ ಮತ, ಇನ್ನೊಂದು ವೈಷ್ಣವ ಮತ, ಇನ್ನೊಂದು ಶಾಕ್ತ ಮತ, ಇನ್ನೊಂದು ಗಣಪತ್ಯ ಮತ, ಎಲ್ಲ ಬೇರೆ ಬೇರೆ ಮತಗಳು ಬಂತು. ಈ ಮತಗಳಿಂದಾಗಿ ಭೇದಗಳು ಬಂತು. ವೇದ ಹೋಗಿ ಭೇದ ಶುರುವಾಯಿತು. ಆ ಭೇದ ವೇದಿ ಶುರು ಮಾಡಿತು. ಅದರಿಂದಾಗಿ ದೊಡ್ಡ ಆಪತ್ತಾಯಿತು. ಇದು ಶಂಕರ ಭಗವತ್ಪಾದರಿಗೆ ತಿಳಿಯಿತು. ಶಂಕರ ಭಗವತ್ಪಾದರು ತಿಳಿದು ಇದಕ್ಕೊಂದು ಪರಿಹಾರ ಹುಡುಕಿದ್ರು ಅವರು. ಇದನ್ನೇನ್ ಮಾಡೋದು, ಇದಕ್ಕೆ ನಾವು ಎಲ್ಲವನ್ನು ಕೂಡಿಸಿ ಹಾಕುವಂತ ಒಂದು ಉಪದೇಶ ಮಾಡುವ ಅಂತ ಹೇಳಿಕೊಂಡು ಪಂಚಾಯತನ ಪೂಜಾ ಪದ್ಧತಿಯನ್ನ ಅವರು ಜಾರಿ ಮಾಡಿದವರು ಶ್ರೀಮದ್ ಶಂಕರ ಭಗವತ್ಪಾದರು. ಅವರೇ ಪರಿಹಾರ ಕೊಟ್ಟರು. ಎಲ್ಲೋ ಒಂದು ಪ್ರಮಾದ ಆಗಿದೆ, ಅದನ್ನು ನಾವು ಸರಿಪಡಬೇಕು. ಆವಾಗ ಈಗ ಆದಿತ್ಯ, ಅಂಬಿಕೆ, ಗಣಪತಿ, ರುದ್ರ, ವಿಷ್ಣು, ಈ ಎಲ್ಲ ದೇವರಿಗೂ ನಾವು ಈ ಭೂಭಾಗದಲ್ಲಿ ಪೂಜೆ ಮಾಡ್ತೇವೆ. ಇದು ಶಂಕರಾಚಾರ್ಯರ ದೊಡ್ಡ ಕೊಡುಗೆ. ನಾವು ಇನ್ನೂ ಕೋಪ ಮುಂಡುಗೊಳಗ ಇಲ್ಲ. ನಾವು ಹಿಂದೂಗಳು, ಇದೆಲ್ಲ ನಮಗೆ ಈ ಎಲ್ಲ ದೇವಗಳು ಮುಖ್ಯ. ಇದೆಲ್ಲ ಶಕ್ತಿಯ ಕೇಂದ್ರಗಳು, ಎನರ್ಜಿ ಶಕ್ತಿಯ ಕೇಂದ್ರಗಳು. ಅದನ್ನು ನಾವು ಆರಾಧಿಸಲೇಬೇಕು. ಇದನ್ನು ಅವರ ಅಪ್ಪಣೆ ಆಗಿದೆ, ನಾವು ಆ ಪ್ರಕಾರ ಮಾಡ್ತೇವೆ. ಇಲ್ಲಿ ಪಂಚಾಯತನ ಪದ್ಧತಿ ಎಲ್ಲ ಕಡೆಯಲ್ಲಿ ಇದೆ. ನಮಗೆ ಇದಕ್ಕೆ ಪ್ರಾದೇಶಿಕವಾಗಿ ನಾವು ಹೇಳುವುದಿದ್ರೆ ಇದೊಂದು ದೊಡ್ಡ ಬೆಳವಣಿಗೆ. ಈ ಒಂದು ಸಮಾನತೆಯ ಒಂದು ನೆಲೆಯಲ್ಲಿ ಇರುವಂತಹ ಒಂದು ಕೇಂದ್ರಗಳು, ಈ ಧಾರ್ಮಿಕ ಕೇಂದ್ರಗಳು, ದೇವಾಲಯಗಳು, ಅದರ ಪೋಷಣೆ ಅತ್ಯಗತ್ಯ. ಇನ್ನು ಹೊಸ ದೇವಾಲಯಗಳು ಬಹಳ ವಿಜೃಂಭಣೆ ಮಾಡ್ತಾರೆ. ನಾನು ಅದಕ್ಕೆ ದ್ವೇಷ ಇಲ್ಲ, ನನಗೆ ಅವ್ರು ಕಟ್ಟುವುದಕ್ಕೆ ದ್ವೇಷ ಇಲ್ಲ. ಆದರೆ ಪುರಾತನ ದೇವಾಲಯಗಳ ಸಂರಕ್ಷಣೆ ಮುಖ್ಯ. ಈ ಪುರಾತನ ದೇವಾಲಯ ನಾವು ಉಳಿಸ್ಕೊಂಡ್ರೆ ನಾವು ಈಗ ಏನಾಗಿದೆ ಅಂದ್ರೆ ನಿಮಗೆ ಎಲ್ಲ ಗೊತ್ತಿದ್ದ ಹಾಗೇನೆ, ನಾವು ಬೆಂಗಳೂರಿನಂತ ನಗರದಲ್ಲಿ ಹಾದಿ ಬೀದಿಯಲ್ಲಿ ದೇವಾಲಯಗಳು ಎಲ್ಲ ಅರ್ಚಕರು. ಆ ಅರ್ಚಕರು ನಾನು ನೋಡಿದಲ್ಲಿ, ನಾನು ತಮಾಷೆ ಹೇಳ್ತಾ ಇಲ್ಲ, ಇದು ವಿಷಯ. ಅರ್ಚಕರು ಅವರು ಮಂಗಳಾರತಿ ಮಾಡ್ತಾರೆ, ಸಂಕಲ್ಪ ಎಲ್ಲ ಮಾಡ್ತಾರೆ ಬಿಡಿ, ಮಂಗಳಾರತಿ ಮಾಡ್ತಾರೆ. ಆ ಆರತಿ ತಗೊಂಡು ಬರುವಾಗ ಈ ಫೋನ್ ಬರ್ತದೆ ಅವರಿಗೆ. ಆ ಫೋನ್ ಮಾಡಿಕೊಂಡೇ ಅವರು ಎಲ್ಲರಿಗೂ ಆರತಿ ಕೊಡ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಗಮನ ಇರುವುದಿಲ್ಲ, ಫೋನ್ನಲ್ಲಿ ಇರ್ತಾರೆ. ಎಲ್ಲಿ ಸ್ವಾಮೀಜಿಯವರು ಬಹಳಷ್ಟು ಅದನ್ನು ವಿವರಿಸಿದ್ರು, ಆ ಕುಟುಂಬ ಇದನ್ನು. ನನಗೆ ಪೂರ್ತಿ ಅರ್ಥ ಆಗಲಿಲ್ಲ, ಆದರೂ ಸ್ವಲ್ಪ ಅರ್ಥ ಆದ್ರಲ್ಲಿ ತಿಳ್ಕೊಂಡೆ. ಆಮೇಲೆ ಶಿಕ್ಷಣ ಇವತ್ತು ಏನಾಗಿದೆ, ಅದೊಂಥರ ನಾನು ಹೇಳಬಾರ್ದು, ವ್ಯಾಪಾರ ಕೇಂದ್ರ ಇದಾಗೆ ಆಗಿದೆ. ಈಗ ರಾಜಕಾರಣಿಗಳು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ವಲ್ಲ, ಎಲ್ಲ ರಾಜಕಾರಣಿಗಳಿಗೆ ಇವತ್ತು ರಾಜಕಾರಣಿ ಕಾಣುವುದಿಲ್ಲ ಇಲ್ಲಿ, ಅದೊಂದು ನಮ್ಮ ಸಂತೋಷ. ಈ ಎಲ್ಲ ರಾಜಕಾರಣಿಗಳು ಒಂದೇ ಇರುವುದು, ಎಲ್ಲಿ ಶಾಲೆ ಕಟ್ಟಿಸೋದು, ಎಲ್ಲಿ ಆಸ್ಪತ್ರೆ ಕಟ್ಟಿಸೋದು, ಎಲ್ಲಿ ದೇವಾಲಯ ಕಟ್ಟಿಸೋದು. ಅವರು ಗುಟ್ಟು ಹಿಡಿದು ಬಿಟ್ಟಿದ್ದಾರೆ. ಇದೆಲ್ಲ ದ್ರವ್ಯ ಸಂಪಾದನೆಗೆ ಮೂಲ. ಆಫ್ಕೋರ್ಸ್ ಅವರು ಅದನ್ನು ಸಮಾಜಕ್ಕೂ ಹಾಕ್ತಾರೆ, ಅದೊಂದು ಬೇರೆ. ಆದರೆ ಇಲ್ಲಿ ನೋಡಿ, ನಾನು ಇದನ್ನು ಅವರು ಇವರು ಅಂತ ಹೇಳ್ತಾ ಇಲ್ಲ, ಇದು ತಪ್ಪು. ನಮಗೆ ನಮ್ಮ ಶಾಲೆ ನಮಗೆ ಧರ್ಮದ ಬೆಳಕನ್ನು ಕೊಡುವಂಥದ್ದಾಗಬೇಕು, ಜ್ಞಾನದ ಬೆಳಕನ್ನು ಕೊಡುವಂಥದ್ದಾಗಬೇಕು. ನಮ್ಮ ದೇವಾಲಯಗಳು ನಮ್ಮ ಐಕ್ಯತೆಯನ್ನು ಕಾಪಾಡಬೇಕು. ಹಿಂದೂ ಧರ್ಮ ಇವತ್ತು ಐಕ್ಯತೆಯಲ್ಲಿದ್ರೆ ಮಾತ್ರ. ಇದನ್ನೇ ನಮ್ಮ ಡಾಕ್ಟರ್ ಜಿ ಅವರು ಮತ್ತು ಗುರೂಜಿಯವರು ಇದರ ಮರ್ಮ ತಿಳ್ಕೊಂಡು
ಇಲ್ಲಿ ಈ ಜಾತಿ ಪದ್ಧತಿಯನ್ನು ಸಾಧಾರಣವಾಗಿ ಕೂಡಲೇ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅದು ಆಗಿಬಿಟ್ಟಿದೆ. ಇದಕ್ಕೆ ಏನ್ ಮಾಡಬೇಕು ನಾವು ಪರಿಹಾರ ಅಂದ್ರೆ ಜಾತೀಯತೆಯನ್ನು ತೆಗೆದುಹಾಕಬೇಕು. ಜಾತೀಯತೆ ಇರಬಾರದು. ಜಾತೀಯತೆ ಎಲ್ಲಿ, ಅದು ಶಿಕ್ಷಣದಲ್ಲಾಗ್ಲಿ ಧಾರ್ಮಿಕ ಕೇಂದ್ರಗಳಲ್ಲಾಗ್ಲಿ ಎಲ್ಲೂ ಇರಬಾರದು ಎಂಬ ಒಂದು ಅಭಿಪ್ರಾಯದಲ್ಲಿ ಅದನ್ನು ಮುಂದುವರಿಸಿದ್ದಾರೆ. ಆದ ಕಾರಣ ಈ ಧರ್ಮ ಜಾಗೃತಿಯಲ್ಲಿ ದ್ರವ್ಯ ಸಂಪಾದನೆ ಮುಖ್ಯ ಅಲ್ಲ, ಜ್ಞಾನ ಕೊಡುವಂಥದ್ದು ಮತ್ತೆ ಹಳೆದನ್ನು ಉಳಿಸಿಕೊಳ್ಳುವಂಥದ್ದು. ಹೊಸ ದೇವಾಲಯಗಳು ಎಷ್ಟು ಕಟ್ಟಿಸಿದ್ರು ನಮಗೆ ಪ್ರಯೋಜನ ಇಲ್ಲ ಅಂತಲ್ಲ, ಏನೋ ಮಾಡ್ತಾರೆ. ಮೋದಿಜಿಯವರು ಒಂದು ಸಲ ಹೇಳಿದರು ಯಾವುದೊಂದು ಸಂದರ್ಭದಲ್ಲಿ, ಇಟ್ ಈಸ್ ಬೆಟರ್ ಟು ಬಿಲ್ಡ್ ಟಾಯ್ಲೆಟ್ಸ್ ದ್ಯಾನ್ ಟೆಂಪಲ್ಸ್. ನನಗೆ ಆಶ್ಚರ್ಯ ಆಯಿತು, ಮೋದಿಯ ಮಾತಿನಲ್ಲಿ ಹೀಗೆ ಬರ್ತದ ಅಂತ. ಅವರು ವಾಸ್ತವಿಕವಾಗಿ ಹೇಳಿದ್ದು ಸರಿ ಇದೆ. ನಮ್ಮ ದೇಶದ ಶುಚಿತ್ವವೇ ಕ್ಲೆನ್ಲಿನೆಸ್ ಇಸ್ ಗಾಡ್ನೆಸ್, ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್, ಇದು ಮುಖ್ಯ. ಅದನ್ನು ತಿಳ್ಕೊಂಡು ಇವತ್ತು ದೇಶದಲ್ಲಿ ಶುಚಿತ್ವದ ಇದಕ್ಕೆ ಮಹತ್ವ ಕೊಡಬೇಕು. ದೇವಾಲಯ ಕಟ್ಟುವುದು ಮುಖ್ಯ ಅಲ್ಲ, ಇರುವ ದೇವಾಲಯ ಉಳಿಸಿಕೊಳ್ಳಿ, ಅದನ್ನು ಬೆಳೆಸಿಕೊಳ್ಳಿ. ಇದು ಮೋದಿಜಿಯವರ ಆದರ್ಶ. ಅದನ್ನು ಅವರು ಜಾರಿ ಮಾಡಿದ್ದಾರೆ, ಅವರ ಇದರಲ್ಲಿ ತೋರಿಸಿದ್ದಾರೆ ಅವರು. ಆದ ಕಾರಣ ಆ ದೇವಾಲಯಗಳ ರಚನೆಯಲ್ಲಿ, ದೇವಾಲಯಗಳ ಕಾರ್ಯವಿಧಾನಗಳಲ್ಲಿ ನಾವು ಸಮಾನತೆ, ನಮ್ಮಲ್ಲಿ ಅಸಮಾನತೆ ಇಲ್ಲ, ಹಿಂದೂಗಳಲ್ಲಿ ಯಾವ ಭೇದವೂ ಇಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಹೋಗಬೇಕಾದ ಜಾತೀಯತೆ. ಜಾತಿ ಹೋಗುವುದಿಲ್ಲ, ಇದು ನಮ್ಮ ತಲೆಮಾರಿನಲ್ಲಿ ಹೋಗುವುದಿಲ್ಲ. ನಾನು ಆಯ್ತು, ನನಗೆ 80 ದಾಟಿ ಮೇಲೆ ಆಯ್ತು, ನನ್ನ ತಲೆಮಾರು ಹೋಗುದಿಲ್ಲ. ಇನ್ನು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅದು ಕಡಿಮೆ ಆಗ್ತದೆ ಜಾತಿ ಪದ್ಧತಿ. ಇನ್ನು 1-2 ಪೀಳಿಗೆಯಲ್ಲಿ ಅದು ಸಂಪೂರ್ಣ ನಾಶ ಆಗ್ತದೆ. ನನಗೆ ಅದು ಆ ಅಭಿಪ್ರಾಯ ಇದೆ, ಸಂಪೂರ್ಣ ನಾಶ ಆಗ್ತದೆ ಅದು. ಅಲ್ಲಿವರೆಗೆ ನಾವು ಕಾಯ್ಬೇಕು, ಅಲ್ಲಿವರೆಗೆ ಕಾಯ್ಬೇಕು ನಾವು. ಆದ ಕಾರಣ ಜಾತೀಯತೆಯನ್ನು ತೆಗೆದುಬಿಡಿ. ನಾವು ಏನೇ ಇರಲಿ ಜಾತೀಯತೆ ಬೇಡ, ಜಾತಿ ಬೇಕು ಅಂತ ಹೇಳ್ತಾ ಇಲ್ಲ, ಅದನ್ನು ಉಳಿಸಿಕೊಳ್ಳೋದು ನಮಗೆ ದಾರಿ ಇಲ್ಲ ಈಗ. ಹಾಗಾಗಿದೆ ಆ ಸ್ಥಿತಿ. ಯಾಕೋ ಅಖಂಡ ಹಿಂದೂ ರಾಷ್ಟ್ರ ಆಗುವವರೆಗೆ ಡಾಕ್ಟರ್ ಜಿಯವರು, ಗುರೂಜಿಯವರು ಹೇಳಿದಂತ ಅಖಂಡ ಹಿಂದೂ ರಾಷ್ಟ್ರ, ಇದು ಒಂದೇ ಇದಕ್ಕೆ ಪರಿಹಾರ. ನಾವು ಹಿಂದೂ ರಾಷ್ಟ್ರ, ನಮ್ಮದು ಹಿಂದೂ ರಾಷ್ಟ್ರ, ನಾವು ಹಿಂದೂಗಳು, ಇದನ್ನು ನಾವು ಬೆಳೆಸಿಕೊಳ್ಳುವ ಎಂಬ ಭಾವನೆಯಲ್ಲಿ ಅವರು ಇದು ಮಾಡ್ತಾರೆ. ಅದು ಮುಖ್ಯವಾಗಿ ನಮಗೆ ಆಗಬೇಕಾದ್ದು. ದೇವಾಲಯಗಳ ಸಂಖ್ಯೆ ಹೆಚ್ಚಿಸಿ ಏನು ಪ್ರಯೋಜನ ಇಲ್ಲ. ದೇವಾಲಯಗಳು ಈಗ ಭೂತಾಲಯಗಳು ಬಂದಿದ್ಬಿಟ್ಟಿದ್ದಾವೆ ಸಾಕಷ್ಟು. ಮೊದಲೆಲ್ಲ ಮಲಗಿದ್ದ ಭೂತಗಳೆಲ್ಲ ಎದ್ದು ನಿಂತಿದ್ದಾವೆ. ಹೇಳುವಾಗ ನನಗೆ ಆಶ್ಚರ್ಯ ಆಗ್ತದೆ. ನಾನು ಎಲ್ಲ ನೋಡಿದ್ದೇನೆ, ಎಲ್ಲೆಲ್ಲಿ ಮೂಲೆ ಮೇಲೆ ಕೇಳ್ತಾ ಇರಲಿಲ್ಲ. ಈಗೆಲ್ಲ ಎದ್ದು ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಎಲ್ಲರೂ ಎದ್ದು ಬಿಟ್ಟಿದ್ದಾರೆ. ಖರ್ಚಾಗ್ತಾರೆ, ತೆಗಿತಾರೆ, ದುಡ್ಡು ಹಾಕಬೇಕು, ತೆಗಿಬೇಕು. ಇದೊಂಥರ ಧಾರ್ಮಿಕತೆಗೂ ಡಾಂಬಿಕತೆಗೂ ಇರುವಂತ ಒಂದು ಸಂಘರ್ಷ. ಏನೇ ಇರಲಿ, ಆ ವಿಷಯನ್ನು ವಿಶೇಷವಾಗಿ ನಾನು ಮಾತಾಡೋದಿಲ್ಲ. ಇನ್ನು ನಾನು ನಮ್ಮ ಮಧೂರು ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಮಧೂರು ಕ್ಷೇತ್ರದಲ್ಲಿ ನಾ ಕಂಡದಂತ ಒಂದು ವಿಶೇಷತೆ ಅಂದ್ರೆ, ಇದನ್ನು ಹಲವರು ಸಂದರ್ಭದಲ್ಲಿ ಹೇಳಿದ್ದಾರೆ ಇಲ್ಲಿ ಈ ವೇದಿಕೆಯಲ್ಲಿ, ಅಪ್ಪ ಮತ್ತು ಮಗ ಒಟ್ಟಿಗೆ ಗಣಪತಿ ದೇವಾಲಯಗಳು ಬೊಂಬೈಯಿಂದ ಹಿಡಿದು ಕೆಳಗೆ ಗೋಕರ್ಣ, ಕೆಳಗೆ ಕುಂಬಾಶಿ, ಕೆಳಗೆ ಆನೆಗುಡ್ಡೆ, ಕೆಳಗೆ ಸೌತಡ್ಕ, ಕೆಳಗೆ ಧರ್ಮಸ್ಥಳ, ಎಲ್ಲಿಯೂ ಶಿವನ ಜೊತೆಯಲ್ಲಿ ಒಂದು ಗರ್ಭಗುಡಿಯಲ್ಲಿ ಗಣಪತಿ ಇಲ್ಲ. ಆದರೆ ಇಲ್ಲಿ ಪ್ರಥಮವಾಗಿ ಕಾಣ್ತಾ ಇದೆ. ಇದನ್ನೇ ಬಹುಶಃ ಶರವಿನಲ್ಲಿ ಈಶ್ವರ ಮತ್ತು ಗಣಪತಿಯನ್ನು ಅವರು ಇದನ್ನು ಬಹುಶಃ ಗಮನದಲ್ಲಿಟ್ಟುಕೊಂಡು ಸ್ಥಾಪನೆ ಮಾಡಿದರು. ಶರವು ಗಣಪತಿ ಇತ್ತೀಚೆಗೆ ಬಹಳ ಇದಲ್ಲ, ಇತ್ತೀಚೆಗೆ ಅದು ಬೆಳಕಿಗೆ ಬಂದದ್ದು. ಇದನ್ನು ಗಮನದಲ್ಲಿಟ್ಟುಕೊಂಡ್ರು ಅವರು. ಬಹಳ ಆಶ್ಚರ್ಯ ಇದು. ಶಿವ ಮತ್ತು ಶಿವಪುತ್ರ ಒಟ್ಟಿಗಿರುವುದು ಬಹಳ ಕಡಿಮೆ. ಇದೊಂದು ವಿಶೇಷ ಸ್ಥಳದ್ದು. ಬಹುಶಃ ಅದರಿಂದಾಗಿ ಈ ಸ್ಥಳದ ಸನ್ನಿಧಾನ ಹೆಚ್ಚಾಗಿದೆ, ಖಂಡಿತ ಹೆಚ್ಚಾಗಿದೆ. ಒಂದು ನನಗೆ ಕಂಡದ್ನ ಒಂದು ಸಣ್ಣ, ಅಫ್ಕೋರ್ಸ್ ಇದು ನನ್ನ ಸ್ವಂತ ಅಭಿಪ್ರಾಯ. ಇಲ್ಲಿ ಶಿವನಿಗೆ ಮೂಡಪ್ಪ ಸೇವೆ ಆಗ್ತದೆ. ಮೂಡಪ್ಪ ಸೇವೆ ಬಹಳ ದೊಡ್ಡ ಸೇವೆ, ಅದು ಗಣಪತಿಗೆ ಸಂಬಂಧಪಟ್ಟಂತಾಗೂ ದೊಡ್ಡ ಸೇವೆ. ಆದರೆ
ಅದೇ ಸಮಯದಲ್ಲಿ ಅದೇ ವೇಳೆಯಲ್ಲಿ ಶಿವನಿಗೆ ಇಲ್ಲಿ ಯಾವುದು ಕಾರ್ಯಕ್ರಮ ನನಗೆ ಕಾಣಲಿಲ್ಲ. ಪೂಜಾ ವಿನಿಯೋಗಗಳಲ್ಲಿ ನಿತ್ಯದಲ್ಲಿ ಆಗುವಂಥದ್ದು ಆಗಿದೆ. ವಿಶೇಷವಾಗಿ ಗಣಪತಿಗೆ ಇದು ವಿಶೇಷ, ಯಾವುದು ಮೂಡಪ್ಪ ಸೇವೆ ವಿಶೇಷ. ಹಾಗೆ ಶಿವನಿಗೂ ಆ ಅನಂತೇಶ್ವರನಿಗೂ ಒಂದು ವಿಶೇಷ ಸೇವೆ ಆಗಬೇಕು. ನನ್ನ ಒಂದು ಇಚ್ಛೆ ಏನಂದ್ರೆ ಇಲ್ಲಿ ಗಣಪತಿಗೆ ಈ ಒಂದು ವಿಶೇಷ ಅತಿಥಿ ಸತ್ಕಾರ ಅಂತ ಹೇಳುವ ನಾವು ಒಂದು ಪೂಜೆ ಆಗುವಂತಿದ್ರೆ ಶಿವನಿಗೂ ಆಗಬೇಕು. ಏನು ಅವರಿಗೆ ಈ ಅಗೆಲುಗಳು ಹಾಕೋದ್ರ ಮೂಲಕ 12, 14, 24, 48 ಅಗೆಲುಗಳು ಹಾಕಿದ್ರೆ ಶಿವನಿಗೂ ಒಂದು ಪೂಜೆ ಆಗಬೇಕು. ಶಿವನಿಗೂ ಒಂದು ಪೂಜೆ, ಗಣಪತಿಗೂ ಒಂದು ಪೂಜೆ, ಅಪ್ಪನಿಗೂ ಪೂಜೆ, ಏಕಕಾಲದಲ್ಲಿ ಮಹಾಮಂಗಳಾರತಿ ಆಗಬೇಕು. ಇದು ನನ್ನ ಮನಸ್ಸಿನ ಒಂದು ಕಲ್ಪನೆ. ಆದರೆ ಅದರ ಬೆಲೆ ಏರ್ತಾರೆ. ಇದನ್ನು ಯಾರು ಆಲೋಚನೆ ಮಾಡಲಿಲ್ಲ. ಮಾಡಬೇಕು. ಬರೇ ಮೂಡಪ್ಪ ಸೇವೆ ಗಣಪತಿಗೆ ಮಾತ್ರ ಅಲ್ಲ, ಅಪ್ಪನಿಗೂ ಅದರಲ್ಲಿ ಒಟ್ಟೊಟ್ಟಿಗೆ ಆಗಬೇಕು. ಇದು ಸ್ವಲ್ಪ ವಿಜೃಂಭಣೆ ಆಗ್ತದೆ, ಅದಕ್ಕೂ ಅವರಿಗೂ ಬೇಕು ಅದರಲ್ಲಿ. ಅಂಥದ್ದು ಕಾಣಲಿಲ್ಲ. ನಾನು ನಿನ್ನೆ ಒಳಗೂ ಹೋಗಿದ್ದೆ, ಎಲ್ಲ ಗಣಪತಿ ಇದ್ದಾರೆ, ಶಿವನಿಗೂ ಇದ್ದಾರೆ, ಅಲ್ಲಿ ಎಲ್ಲ ಇದ್ದಾರೆ. ಈ ಒಂದು ಗಮನ ಇಟ್ಕೊಳ್ಬೇಕು, ಒಟ್ಟಿಗೆ ಮಾಡಬೇಕು, ಅಪ್ಪನಿಗೆ ಮಗನಿಗೆ ಒಟ್ಟಿಗೆ ಮಾಡಬೇಕು. ಆ ಒಂದು ಕೆಲಸ ಮಾಡಬೇಕು. ಆಡಳಿತ ಮಂಡಳಿಯವರೆಲ್ಲ ಸ್ವಲ್ಪ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ನಮಗೆ ಇದು ಹೊರಗಿನ ಶತ್ರುಗಳಿಂದಲೂ ಒಳಗಿನ ಶತ್ರುಗಳು ತುಂಬ ಅದೊಂದಿದೆ. ಆದರೆ ಹೊರಗಿನ ಶತ್ರುಗಳು ನಮ್ಮನ್ನು ಕಾಡ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರಿಕೆ ಬೇಕು ನಮಗೆ. ಇನ್ನೊಂದು ಸಲ ಏನು ಟಿಪ್ಪು ಸುಲ್ತಾನ ಪುನಃ ಮಧೂರಿಗೆ ಬರಬಾರದು ಅಂತ ಒಂದು ಸಂಘಟನೆ ಬೇಕು ನಮಗೆ. ನಮ್ಮ ಯುವಕರು ಈ ಮಧೂರು ಕ್ಷೇತ್ರವನ್ನ ಎಲ್ಲ ಕಾಲದಲ್ಲೂ ಯಾವುದನ್ನೇ ಜೀವ ಕೊಟ್ಟಾದರೂ ನಾವು ಅದನ್ನು ಸಂರಕ್ಷಿಸ ತಯಾರಿದ್ದೇವೆ ಎಂಬುದಾಗಿ ಅವರು ಪ್ರತಿಜ್ಞೆ ಮಾಡಿಕೊಂಡು ಈ ದೇವರನ್ನು ರಕ್ಷಿಸಬೇಕೇ ಹೊರತು ದೇವರು ಏನು ಮಾತಾಡುವುದಿಲ್ಲ. ನಿನ್ನ ಕರ್ಮ ನೀನು ಅನುಭವಿಸು ಅಂತ ಹೇಳ್ತಾರೆ. ಆದ ಕಾರಣ ನಾವು ಅದನ್ನು ರಕ್ಷಿಸುವಂತ ಒಂದು ಕೆಲಸ ಮಾಡಬೇಕು. ನೋಡಿ, ದೇವಾಲಯಕ್ಕೆ ಬಂದರೆ ನಿಮಗೇನು ಕಾಣಬೇಕು? ವೈಭವ ಅಲ್ಲ, ಕಂಟೆಂಟ್ಮೆಂಟ್. ನಿಮಗೆ ತೃಪ್ತಿ ಬೇಕು. ನೋಡಿಕೊಂಡು ಓ ಭವ್ಯ ಭವ್ಯ ನೋ, ತೃಪ್ತಿ ಬೇಕು. ಬೇಕಾಗ್ತದೆ. ಯಾಕೆಂದ್ರೆ ಕಂಟೆಂಟ್ಮೆಂಟ್ ಈಸ್ ದ ನ್ಯಾಚುರಲ್ ವೆಲ್ತ್. ಅದರ ಒಟ್ಟಿಗೆ ಹೋಗ್ತದೆ. ಲಕ್ಸುರಿ ಇಸ್ ದ ಆರ್ಟಿಫಿಷಿಯಲ್ ಪಾವರ್ಟಿ. ಕಂಟೆಂಟ್ಮೆಂಟ್ ಇಸ್ ಅ ನ್ಯಾಚುರಲ್ ವೆಲ್ತ್. ಹಾಗಿರುವಾಗ ಕಂಟೆಂಟ್ಮೆಂಟ್ ಅದು ಸಿಗಬೇಕಿದ್ರೆ ನಮಗೆ ಈ ದೇವಾಲಯಗಳಲ್ಲಿ ಅಂತ ಭಾವನೆ ಬರಬೇಕು. ದೇವಾಲಯಕ್ಕೆ ನಾವು ಪಾದಾರ್ಪಣೆ ಮಾಡಿದ ಕೂಡಲೇ ನಮ್ಮ ಮನಸ್ಸು ನಿರ್ಮಲ ಆಗಬೇಕು. ಅಲ್ಲಿ ಯಾವ ಭಾವನೆ ಬರಬಾರದು. ನಿಜಕ್ಕೂ ಆ ದೇವಾಲಯದ ಒಂದು ಸಾನ್ನಿಧ್ಯ, ಅದರ ಎನರ್ಜಿ ಅಂತ ಹೇಳ್ಬೋದು ನಾವು. ಎಲ್ಲ ದೇವಾಲಯಗಳು ಬರುವುದಿಲ್ಲ, ಕೆಲವು ದೇವಾಲಯಗಳು ಇದು ಖಂಡಿತ ಇದೆ. ತಿರುಪತಿಯಲ್ಲಿ ನಾವು ಇಷ್ಟು 1200 ವರ್ಷಗಳ ಇತಿಹಾಸ ಇರುವಂತಹ ತಿರುಪತಿಯಲ್ಲಿ ಅಲ್ಲಿ ನೆಲೆಸಿದಂತ ವೆಂಕಟರಮಣನನ್ನ ನಾವು ಕೋಟ್ಯಂತರ ಜನರು ಪ್ರತಿನಿತ್ಯ ಬೆಳಿಗ್ಗೆ ಅವನ ಆರಾಧನೆ ಮಾಡ್ತೇವೆ, ಶ್ಲೋಕ ಹಾಕಿಕೊಂಡು ಅಲ್ವಾ? ಯಾಕೆ? ಅವ ನಮ್ಮನ್ನು ಸಮಸ್ತವನ್ ಜನರನ್ನು ಮಂಗಲ ಮಾಡುವಂತಹ ಒಂದು ಇದೇ ಹಾಗೆ ಇದೆ. ಇದು ಸರ್ವೇ ಜನ ಸುಖಿನವು ಅಂತ ಅವ್ರು ಹೇಳಿದ್ರು ಗುರುಜಿ. ಅದೇ ರೀತಿ ಆ ಮಂಗಳಾಷ್ಟಕ ಯಾರ್ದು ತಿರುಪತಿ ವೆಂಕಟರಮಣಂದು ಅದು ಸರ್ವೇ ಜನ ಮಂಗಳ, ಅದು ಆ ಥರ ಇದೆ. ಆ ಸರ್ವಭಾವವನ್ನು ಬೆಳೆಸಬೇಕಿದ್ರೆ ನಾವು ಮುಖ್ಯವಾಗಿ ನಮ್ಮ ದೇವಾಲಯದಲ್ಲಿ ಆ ಭಾವನೆ ಬರಬೇಕು. ಕಾಲಿಟ್ಟ ಕೂಡಲೇ ಓ ನಾನು ಎಲ್ಲೋ ಬಂದಿದ್ದೇನೆ, ನಾನೊಂದು ಸಿನಿಮಾ ಜೊತೆಗೆ ಬಂದಿದ್ದೇನೆ ಅಂತಾಗಬಾರ್ದು, ನಾನು ಯಾವುದೋ ಒಂದು ವಿಹಾರ ಕೇಂದ್ರಕ್ಕೆ ಬಂದಿದ್ದೇನೆ ಅಂತಾಗಬಾರ್ದು. ನಾನು ದೇವಾಲಯದಲ್ಲಿದ್ದೇನೆ, ಒಂದು 10 ನಿಮಿಷ ದೇವರಿಗೆ ಮತ್ತು ನನಗೆ ಕಮ್ಯೂನಿಯನ್ ಇಡಬೇಕು ಎಂಬ ಭಾವನೆ ಬರಬೇಕು. ಅದಕ್ಕೆ ಬರಬೇಕಿದ್ರೆ ಹೇಗೆ ಬರಬೇಕು? ಭವ್ಯತೆಯಲ್ಲಿ ಬರುವುದಿಲ್ಲ. ಭವ್ಯತೆಯು ಒಂದ್ಸಲ ಬೇಕಾಗ್ತದೆ ಪ್ರಚಾರ, ಆದರೆ ಅದರಲ್ಲಿ ಬರುವುದಿಲ್ಲ, ಅಂತರಂಗದಲ್ಲಿ ಬರಬೇಕು. ಮತ್ತೆ ಅಲ್ಲಿ ದೇವರಿಗೂ ನಮಿಗೂ ಮಧ್ಯದಲ್ಲಿ ಬರುವ ಮಧ್ಯವರ್ತಿಗಳಿದ್ದಾರೆ, ಅರ್ಚಕರು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಇಲ್ಲಿ ಅರ್ಚಕರು ವೇದಾಧ್ಯಯನ, ನಿತ್ಯಾನುಷ್ಠಾನ, ಜಪ ತಪ ಇವುಗಳನ್ನೆಲ್ಲ ಮಾಡ್ತಾ ಇರುವಂತ ಅರ್ಚಕನಿಗೆ
ಇದನ್ನು ಯಾವತ್ತೂ ಕೈ ಬಿಡದ ಅರ್ಚಕರ ಹತ್ರ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ಆ ಪರಮಾತ್ಮನಿಂದ ಅವರು ಮಾಡುವಂತ ಆ ಬಿಂಬದಿಂದ ಬರುವಂತದ್ದು. ಆ ಶಕ್ತಿಯನ್ನು ಅವರಿರ್ಬೇಕಾದ್ರೆ ಅವರಿಗೆ ಸರಿಯಾದ ಇದು ಕೊಡಬೇಕು. ಟ್ರೈನಿಂಗ್ ಇಲ್ವಾ ಅವರಿಗೆ ಟ್ರೈನಿಂಗ್ ಕೊಡಬೇಕು. ನಾವು ಟ್ರೈನಿಂಗ್ ಇಲ್ಲದ್ರೆ ಟ್ರೈನಿಂಗ್ ಕೊಡಬೇಕು. ಪಾಪ ಕಲೀಲಿಲ್ಲ, ಅಪ್ಪ ಎಲ್ಲ ಕಲ್ತು ಬಿಟ್ಟಿದ್ದಾನೆ, ಮಗ ಕಲೀಲಿಲ್ಲ, ಅವನ ಆನುವಂಶಿಕ ಬಂದುಬಿಟ್ಟಿದೆ, ಅವನಿಗೆ ಗೊತ್ತಿಲ್ಲ, ಮಾಡ್ತಾನೆ ಏನೋ ಒಂದು. ನೋ, ಆ ವ್ಯವಸ್ಥೆ ಬೇಕು ನಮ್ಮ ಹತ್ರ. ಸರ್ಕಾರ ದುರಾದೃಷ್ಟವಾದ ಅದಕ್ಕೆಲ್ಲ ವಿಶೇಷ ಗಮನ ಕೊಡ್ತಾ ಇಲ್ಲ. ಬೇರೆ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳುವಂಥದ್ದು ಈ ಒಂದು ಈ ಪರಂಪರೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಇದಕ್ಕೆಲ್ಲ ಗೌರವ ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಪ್ರತಿ ದೇವಸ್ಥಾನಕ್ಕೂ ಒಂದು ಸೇವಾ ಸಮಿತಿ ಅಥವಾ ಯಾವುದೋ ಒಂದು ಸಮಿತಿಯ ರೂಪದಲ್ಲಿ ಊರವರು, ಪ್ರತಿ ಗ್ರಾಮದಲ್ಲೂ ದೇವಾಲಯ ಇದೆ, ಗ್ರಾಮ ದೇವರು, ಸೀಮೆಗೆ ಸೀಮೆ ದೇವರು, ಊರಿಗೆ ದೊಡ್ಡವರು ಇನ್ನೊಬ್ಬರು ಇರ್ತಾರೆ. ಹೀಗೆ ಇದೆಲ್ಲ ಅಲ್ಲಿ ಕಮಿಟಿಗಳನ್ನು ಮಾಡಿಕೊಂಡು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ಈಗ ಸಮಯದ ಕೊರತೆ ಇದೆ, ನನಗೆ ಇನ್ನೂ ಹೇಳೋದು ಕೆಲವೆಲ್ಲ ಇದೆ. ಆದರೆ ನನಗೊಂದು ಚೀಟು ಬಂತು ಈಗ, ನಿಮಗೆ ನಿರ್ಗಮನದ ಸೂಚನೆ ಅಂತ. ಹಾಗೆ ಆಗಿದೆ. ಆಗಲಿ ಸಮಾಜ ಬಾಂಧವರೇ, ಭಕ್ತ ಬಾಂಧವರೇ ಎಲ್ಲ, ನಾನು ಹೇಳಿದ್ದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಾನು ಆಚರಿಸ್ತಾ ಇದ್ದೇನೆ ಇದನ್ನು. ನಾನು ಯಾವುದನ್ನು ನಾನು 100ಕ್ಕೆ 100 ಇದನ್ನು ಆಚರಿಸ್ತಾ ಇದ್ದೇನೆ. ಆದ ಕಾರಣ ಧೈರ್ಯವಾಗಿ ನಾನು ಹೇಳ್ತೇನೆ ಇದನ್ನೆಲ್ಲ. ಆದರೆ ಸಮಾಜ ನಮ್ಮದು ಅಷ್ಟು ಇದಾಗಲಿಲ್ಲ, ಇಂಪ್ರೂವ್ ಆಗಲಿಲ್ಲ. ಆಗ್ತದೆ, ನಾವು ನಿರಾಶರಾಗಬೇಕಾದ್ದಿಲ್ಲ. ಸಂಘ ಕಾರ್ಯ ಅಂದ್ರೆ ಹಾಗೇನೆ, ಅದು ಆಗುವುದಿಲ್ಲ ಅಂದ್ರೆ ಅದು ಇವತ್ತು ನಾಳೆ ಬದಲಾವಣೆ ಇಲ್ಲ, ಆಗ್ತದೆ, ನಿಧಾನದಲ್ಲಿ ಆಗ್ತದೆ. ಅಷ್ಟಾದರೂ ನೆಗೆಟಿವ್ ಥಿಂಕಿಂಗ್ ಎಲ್ಲ ಪಾಸಿಟಿವ್. ಆಮೇಲೆ ಬೆಳೆಸಿಕೊಳ್ಳಿ, ಧರ್ಮ ಉಳಿಸಿ, ನಮ್ಮ ರಾಷ್ಟ್ರವನ್ನು ಉಳಿಸಿ, ಇನ್ನೊಮ್ಮೆ ಟಿಪ್ಪು ಸುಲ್ತಾನ ಕಾಲಿಡದಂತೆ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಆ ಅನಂತೇಶ್ವರ ದೇವರಿಗೆ ಹಾಗೂ ಸಿದ್ಧಿವಿನಾಯಕ ಗಣಪತಿಗೆ, ಸಿದ್ಧಿವಿನಾಯಕ ಅಂತೇಳಿ ಇರುವುದು, ಗಣಪತಿ ಹೆಸರು ಇಲ್ಲಪ್ಪ, ಯಾಕೆ ಅದು ಗೊತ್ತಾಗುದಿಲ್ಲ. ಪ್ರಚಾರದಲ್ಲೆಲ್ಲ ಮಹಾಗಣಪತಿ ಮಹಾಗಣಪತಿ ಬಂದು, ಆದ್ರೆ ಕಾಣುವಂಥದ್ದು ಸಿದ್ಧಿವಿನಾಯಕ. ಏನೇ ಇರಲಿ ಅದೇ ಪ್ರಶ್ನೆ. ಇನ್ನೊಂದು ನೋಡಿದೆ ನಾನು, ಬೊಡ್ಡಜ್ಜ ಅಂತ. ಇದು ಶಬ್ದ ನನಗೆ ಎಲ್ಲೇ ಸಿಗ್ಲಿಲ್ಲ. ಇದು ಎಲ್ಲಿಂದ ಬೊಡ್ಡಜ್ಜ, ಈ ಬೊಡ್ಡಜ್ಜ ಎಲ್ಲಿಂದ ಬಂದ? ಇನ್ವಿಟೇಷನ್ ನಾನು ನೋಡಿದೆ, ಇನ್ವಿಟೇಷನ್ ಬೊಡ್ಡಜ್ಜ ಬೊಡ್ಡಜ್ಜ. ಇವರು ಯಾಕೆ ಬೊಡ್ಡಜ್ಜ ಅಂತ ಮಾಡ್ತೀರಿ? ಯಾವ ಮಹಾಪುರುಷ, ನಿಮ್ಮ ಅಜ್ಜೆ ಬೇರೆ ಇರುವುದು, ಅದು ಬಿಡಿ. ಅವನನ್ನು ಯಾಕೆ ಬೊಡ್ಡಜ್ಜ ಮಾಡ್ತೀರಿ ನೀವು? ಯಾರು ಮಾಡಿದ್ರೆ ಗೊತ್ತಾಗಿಲ್ಲ. ನಾನು ವಿಚಾರಿಸಿದೆ, ನಮ್ಮ ಪವಿತ್ರ ಬಾಣಿಗಳತ್ತು ವಿಚಾರಿಸಿದೆ, ಅದು ಯಾರೋ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರಿಗೂ ಅದ್ರ ಪೂರ್ಣ ಮಾಹಿತಿ ಇಲ್ಲ. ಹೀಗೆಲ್ಲ ಇದೆ. ಇರಲಿ, ಏನೇ ಇರಲಿ, ಅದರಿಂದ ನಮಗೆ ಕೆಡುಕೊಂತ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಆ ಗಣಪತಿ, ಮಹಾಗಣಪತಿ ನಮ್ಮನ್ನೆಲ್ಲ ರಕ್ಷಿಸಲಿ, ಈ ನಾಡನ್ನು ರಕ್ಷಿಸಲಿ. ಜನರಲ್ಲಿ ಸಚ್ಚಾರಿತ್ರ್ಯ, ಸದ್ವರ್ತನೆ ಯಾಕಂದ್ರೆ ಇದೆಲ್ಲ ಬರಬೇಕಿದ್ರೆ ನಿಮಗೆ ಮನಸ್ಸು ಸ್ವಚ್ಛ ಬೇಕು, ನಿಮ್ಮ ಚಾರಿತ್ರ್ಯ ಸ್ವಚ್ಛ ಬೇಕು, ನಿಮಗೆ ನಿಮ್ಮ ಸಹಚರ್ಯ ಬೇಕು. ಇದೆಲ್ಲ ನಿಮಗೆ ಸತ್ಸಂಗ ಒಂದು ನಾವು ರೂಪ ಕೊಡ್ತೇವೆ ಅದಕ್ಕೆ. ಅದರ ಮುಖಾಂತರ ನಾವು ನಮ್ಮ ಶಾರ್ಟ್ ಲೈಫ್ ನಮ್ಗೇನು ಕೊಟ್ಟಿದ್ದಾರೆ ದೇವರು ಇವತ್ತು ನೋಡಿ, ಎಲ್ಲ ಕೊಟ್ಟಿದ್ದಾರೆ. ಈಗ ನನಗೆ ನಿಮಗೆಲ್ಲ ಏನು ದೇವರು ಕೈಕಾಲೆಲ್ಲ ಸರಿ ಕೊಟ್ಟಿದ್ದಾರೆ. ಯಾಕೆ? ನಿನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೇನೆ. ಇನ್ನು ಕೆಲವರು ಅಂಗವಿಕಲರಿರ್ಬೋದು, ಪಾಪ ಅವರಿಗೆ ಏನೋ ಒಂದು ಲೋಪ ಇದೆ, ಅದನ್ನು ಸರಿಪಡಿಸುವಂತ ಅವಕಾಶ. ಆದರೆ ಎಲ್ಲ ನಮ್ಮಂದಿಗೆ ಎಲ್ಲ ಕಣ್ಣು ಕೈಗಾಲುಗಳು ಸರಿ ಇದ್ದವರಿಗೆ ಎಚ್ಚರಿಕೆ ಗಂಟೆ ದೇವರದು. ನಿನ್ನನ್ನು ಕಳಿಸಿದ್ ನಾನು ಭೂತಿಗೆಲ್ಲ ವಿಭೂತಿಗೆ. ಭೂತಿ ಬರೇ ಲೌಕಿಕ, ವಿಭೂತಿ ನಿನಗೆ ಲಿಬರೇಷನ್, ನೀನು ಬಿಡುಗಡೆ ಆಗಬೇಕು. ನಿನಗೆ ಬಿಡುಗಡೆ ಆಗಬೇಕಿದ್ರೆ ಆ ಮಾರ್ಗವನ್ನು ಹುಡುಕು, ಅದು ವಿಭೂತಿ ಮಾರ್ಗ. ಭೂತಿ ಮಾರ್ಗ ಬೇರೆ, ಅದು ಬರೇ ಲೌಕಿಕ, ಇದು ಅಲೌಕಿಕತೆ, ವಿಭೂತಿ ಮಾರ್ಗ. ಇದನ್ನು ನೋಡು, ನೀನು ನಿನ್ನನ್ನು ಆದಷ್ಟು ಬೇಗ ನೀನು ಪುನಃ ಬಾರದಾಗೆ ಮಾಡಿಕೊ. ನಿನ್ನ ಕರ್ಮ ನಮ್ಮನೆ ಇರಲಿ, ಪುನಃ ಇನ್ನೊಮ್ಮೆ ಜನ್ಮ ಬರುವುದು ಬೇಡ. ನಮ್ಮ ಕರ್ಮ ಸಿದ್ಧಾಂತ ಬಹಳ ದೊಡ್ಡದಿದೆ, ಅದು ಜಿಜ್ಞಾಸೆಗೆ ಕೊಡುವಂಥದ್ದು. ಆದ ಕಾರಣ ನಾವು ಅದು ಬೇಡ. ನಾವು ಅಜ್ಞಾನಿಗಳಿಗೆ ಜ್ಞಾನ ಕೊಡುವಂಥ ಕೆಲಸ ಮಾಡುವ. ಮತ್ತೆ ಚಿಕಿತ್ಸಕ ಮನೋಭಾವರು ಇದ್ದಾರೆ ಕೆಲವರು, ಅವರಿಗೆ ಸುಜ್ಞಾನ ಕೊಡುವಂಥ ಕೆಲಸ ಆಗಲಿ ಎಂಬುದಾಗಿ ಹೇಳ್ತಾ, ನಾನು 4 ಮಾತುಗಳನ್ನು ಬಹಳ ಸಾವಧಾನಚಿತವಾಗಿ ಹೇಳಿದಂತೆ ನಿಮಗೆಲ್ಲ ನನ್ನ ವಂದನೆಗಳು ಅರ್ಪಿಸ್ತಾ, ನನಗೆ ಈ ವ್ಯವಸ್ಥೆಗೆ ಬರುವಂತೆ ಮಾಡಿಕೊಟ್ಟಂತ, ಅನುವು ಮಾಡಿಕೊಟ್ಟಂತ ಎಲ್ರಿಗೂ, ಹಿರಿಯರಿಗೂ, ನನ್ನ ಮುಖ್ಯವಾಗಿ ನನ್ನ ಭಾವನೆಗೆ ಅವರನ್ನು ಬಿಟ್ಟು ನಾನಿಲ್ಲ. ಅವ್ರನ್ನ ಕರೆದಿದ್ದಾರೆ, ಅವರಿಗೆ ಗೌರವ. ಬಿಕಾಸ್ ಅವರು ಈಗ ಪವಿತ್ರ ಬಾಣಿ ಅಂದರೆ ಅವರು
ನಮ್ಮ ಅನಂತೇಶ್ವರನಿಗೆ ಮತ್ತು ಗಣಪತಿಗೆ ಬಹಳ ಹತ್ತಿರದವರು ಒಂದು ಲೆಕ್ಕ. ನನ್ನದೇ ವಿಷಯದಲ್ಲಿ ತುಂಬ ಹತ್ತಿರದವರಿಗೆ ಅದು ಯೋಗ್ಯತೆಯಲ್ಲಿ ಬಂದಿದೆ. ನೋಡಿ, ಈ ಕುಂಬಳ ಸೀಮೆಯಲ್ಲಿ ಇರುವಂಥ ಕೆಲವು ಮನೆಗಳು, 8 ಮನೆಗಳು ಪ್ರಾಬಲ್ಯ ಮನೆಗಳು. ಆ ಮನೆಗಳಲ್ಲೇ ಇರುವಂಥದ್ದೆಲ್ಲ ಈಗ ಇದಾಗಿದೆ. ಈ ಅವರ ಇದು ಯಾವುದು ಕೊಡುಗೆ ಬಹಳ ದೊಡ್ಡದಿದೆ. ಇನ್ನು ಇದನ್ನು ಮುಗಿಸುವ ಮೊದಲು ಒಂದು ಈ ನಮಿಗೂ ಕರ್ನಾಟಕದವರಿಗೂ ನಮ್ಮ ಕಾಸರಗೋಡಿಗಿರುವಂಥ ಒಂದು ಬಾಂಧವ್ಯದ ಒಂದು 2 ವಾಕ್ಯ ಮುಗಿಸಿ ನಾನು ಮುಗಿಸ್ಬಿಡ್ತೇನೆ. ನೋಡಿ, ನಾವು ದೈಹಿಕವಾಗಿ ಕರ್ನಾಟಕದಲ್ಲಿದ್ದರೂ ನಮಗೆ ಕಾಸರಗೋಡು ಜಿಲ್ಲೆ ಮಾನಸಿಕವಾಗಿ ನಮ್ಮ ಕರ್ನಾಟಕದ ಭಾಗ. ಇದಕ್ಕೆ ಹೋರಾಟ ಮಾಡಿದಂಥ ವ್ಯಕ್ತಿಗಳು ನಾನು ನೆನೆಸಿಕೊಳ್ತೇನೆ. ಕಳ್ಳಿಗೆ ಮಾವಲ ಭಂಡಾರಿಗಳು, ಕ್ಯಾಪ್ಟನ್ ಶೆಟ್ರು, ಕೈಯಾರ ಗಿಂಜಂಡ್ರಿಗಳು, ಕಕ್ಕಿಲ್ಲ ಮನೆತನದ ಹಿರಿಯರು, ಕುಣಿಕುಳ್ಳ ಮನೆತನದ ಹಿರಿಯರು, ಇವರೆಲ್ಲ ಈ ಕನ್ನಡವನ್ನ, ಈ ಕಾಸರಗೋಡನ್ನ ಕನ್ನಡಕ್ಕೆ ಉಳಿಸಿಕೊಳ್ಬೇಕೆಂಬ ಬಣಿಕರ್ ಇದಾಯ್ತು ವರದಾಯ್ತು ಏನೋ ಸರ್ಕಾರದ ನಿರ್ಲಕ್ಷ್ಯನ ಅಥವಾ ಯಾವುದೋ ಗೊತ್ತಿಲ್ಲ, ಅಂತೂ ಸೇರಿಲ್ಲ. ಆದರೆ ಮಾನಸಿಕವಾಗಿ ನಾವು ಯಾವಾಗಲೂ ಕಾಸರಗೋಡನ್ನು ಹಿಂದೆ ಹಾಕುವುದಿಲ್ಲ. ಕರ್ನಾಟಕದ ಒಂದು ಬೇಕಾದ ಇಲ್ಲಿ 3 ಜಿಲ್ಲೆಗಳು ಮುಖ್ಯ. ಕಾಸರಗೋಡು ಜಿಲ್ಲೆ, ಅವಿಭಜಿತ ಉಡುಪಿ ಜಿಲ್ಲೆ, ಈಗ ವಿಭಜಿತ ದಕ್ಷಿಣ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ. ಸ್ವಲ್ಪ ಈ ಕಡೆ ಅಷ್ಟೇ ಮುಖ್ಯವಾಗಿರುವಂಥ ಮಧ್ಯದಲ್ಲಿ ಇರುವಂಥ ಈ ಮಹಾಗಣಪತಿ ಇದನ್ನು ನಾವು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಬಾಂಧವ್ಯವನ್ನು ನೆನಪಿಸಿಕೊಂಡು ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಶ್ರೀ ಶ್ರೀವತ್ಸ ಕೆದ್ಲಾಯ್ ಅವರಿಗೆ. ನಮ್ಮ ವೇದಿಕೆಯಲ್ಲಿ ಇದೀಗ ನಮ್ಮ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಟಿ ರಾಜೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಕಾಮತ್ ಅವರು ವಹಿಸಲಿದ್ದಾರೆ. ಅವರಿಗೆ ಗೌರವಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೋದಕ ಪ್ರಿಯ ಮಹಾಗಣಪತಿಯ ಮೂಡಪ್ಪ ಸೇವೆಯೆಂದು ಈ ಶುಭ ದಿನದಂದು ಈ ವೇದಿಕೆಯಲ್ಲಿ ಇದು ಬಿಡುಗಡೆಗೊಳ್ತಾ ಇದೆ. ಕುಮಾರಿ ಜೀವಿತಾಚಾರ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು
ಸಭೆಯನ್ನು ಕ್ಲಿಪ್ತ ಸಮಯದಲ್ಲಿ ಮುಗಿಸಬೇಕಾದಂತಹ ಜವಾಬ್ದಾರಿಯನ್ನು ನಮಗೆ ನೀಡಲಾಗಿದ್ದು ಇದೀಗ ಉಪಸ್ಥಿತರಿರುವ
ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮ ಉದ್ಘಾಟಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಚಿದಾನಂದಪುರಿ ಸ್ವಾಮೀಜಿಯವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಮಾಜ ಬಾಂಧವರೇ, ನಿಮಗೆಲ್ಲರಿಗೂ ವಂದನೆಗಳು. ಕೆಲವು ವಿಷಯ ಮಾತ್ರ ಮಾತನಾಡಿ ಶೀಘ್ರವಾಗಿ ಹೋಗಬೇಕೋ ಅಥವಾ ದೀರ್ಘವಾಗಿ ಮಾತನಾಡಬೇಕೋ ಒಂದು ಗೊಂದಲ ಉಂಟು. ಯಾಕೆ ಸಮಯದ ಅವಕಾಶ ಕಡಿಮೆ. ನಮ್ಮೆಲ್ಲರ ಆಸೆಯಾಗಿದ್ದ, ಕುತೂಹಲದಿಂದ ಮೂಡಿಸಿದಂತಹ ಬ್ರಹ್ಮಕಲಶ ಮೂಡಪ್ಪ ಸೇವೆ ಇಲ್ಲಿ ಯಾವಾಗ ಆಗುತ್ತದೋ ಎನ್ನುವಂತಹ ಒಂದು ಕುತೂಹಲಕ್ಕೆ ಇವತ್ತು ಪೂರ್ಣ ವಿರಾಮ ಆಗಿದೆ. ನಮ್ಮೆಲ್ಲರ ಮನಸ್ಸನ್ನು ಸಂತೃಪ್ತಿಗೊಳಿಸುವಂತಹ ಮೂಡಪ್ಪ ಸೇವೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲರೂ ವೀಕ್ಷಿಸಿದ್ದೀರಿ, ಎಲ್ಲರೂ ಧನ್ಯವಾಗಿದ್ದೀರಿ ಅನ್ನೋದಕ್ಕೆ ತುಂಬ ಸಂತೋಷ. ಸುಮಾರು 10 ದಿನ ಇಲ್ಲಿ ನಡೆದಂತಹ ಧಾರ್ಮಿಕ ಸಭೆಯಲ್ಲಿ ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲ ವಿಷಯದ ಬಗ್ಗೆ ಕಿವಿ ಮಾತು, ಸಂದೇಶ, ಒಳ್ಳೆಯ ಮಾತನ್ನೆಲ್ಲ ಕೇಳಿದ್ದೀರಿ. ಆದರೆ ಕೆಲವು ವಿಷಯವನ್ನು, ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದೆ ಹಂಚುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸಂಘಾಟಕರು ಹೇಳಿದಂತೆ ಶೀಘ್ರವಾಗಿ ನಿರ್ಗಮಿಸಲು ನಾವು ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸಮಾಜ ಬಾಂಧವರೇ, ಹಿಂದೂ ಧರ್ಮ ಅಥವಾ ಸನಾತನ ಧರ್ಮವೆನ್ನುವುದು ಒಬ್ಬ ವ್ಯಕ್ತಿಯಿಂದ ಆರಂಭವಾದ ಧರ್ಮ ಅಲ್ಲ. ನಮ್ಮ ಪೂರ್ವಜರು, ನಮ್ಮ ಋಷಿವರ್ಯರು ಅನೇಕರು ತಮ್ಮ ತಪಸ್ಸಿನ ಶಕ್ತಿಯ ಮೂಲಕ, ತಮ್ಮ ಜೀವನ ಅನುಭವದ ಮೂಲಕ
ನಮಗೆ ಕೊಟ್ಟಂತಹ ವೇದಗಳು, ವೇದೋಪನಿಷತ್ತುಗಳು, ಪುರಾಣಗಳು, ಭಗವದ್ಗೀತೆ ಇದೆಲ್ಲ ನಮ್ಮ ಧರ್ಮದ ಆಧಾರ ಸ್ತಂಭಗಳು. ಈ ಜಗತ್ತಿಗೆ ವಸುದೈವ ಕುಟುಂಬಕಂ, ನಾವೆಲ್ಲ ಒಂದೇ ಕುಟುಂಬದವರು ಎನ್ನುವಂತಹ ಮಂತ್ರ ಹೇಳಿಕೊಟ್ಟದು ನಮ್ಮ ಸನಾತನ ಧರ್ಮ. ವಿಶ್ವ ಶಾಂತಿಗೆ ಕರೆಕೊಟ್ಟಂತಹ ಧರ್ಮ ನಮ್ಮ ಸನಾತನ ಧರ್ಮ. ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕಬೇಕೆನ್ನುವಂತಹ ಶಾಸ್ತ್ರ ಹೇಳಿಕೊಟ್ಟಂತಹ ಧರ್ಮ ನಮ್ಮ ಧರ್ಮ. ಎಲ್ಲರಿಗೂ ಸುಖ, ಶಾಂತಿ, ಸಮಾಧಾನ, ಲೋಕ ಸಮಸ್ತ ಸುಖನೋ ಭವಂತು ಎನ್ನುವಂತಹ ಮಂತ್ರ ಹೇಳಿಕೊಟ್ಟದ್ದು ನಮ್ಮ ಧರ್ಮ, ಸನಾತನ ಧರ್ಮ. ವೈಜ್ಞಾನಿಕವಾಗಿ ನೋಡುವುದಾದರೆ ವಿಮಾನ ಆಗಿರಲಿ, ಯಾವುದೇ ರೀತಿಯ ಉಪಕರಣ ಆಗಿರಲಿ, ಅದೆಲ್ಲ ಕೊಡುಗೆಯಾಗಿ ಕೊಟ್ಟದಂತಹ ಧರ್ಮ ನಮ್ಮ ಧರ್ಮ, ಸನಾತನ ಧರ್ಮ. ಅದು ಸಣ್ಣ ಬ್ಯಾಕ್ಟೀರಿಯಾ ಆಗಿರ್ಬೋದು, ಎಲ್ಲ ಬಗ್ಗೆ ಅಧ್ಯಯನದ ಮೂಲಕ ನಮಗೆ ಇವತ್ತು ಕಲೀಲಿಕ್ಕೆ ಆಗೋದು ಸನಾತನ ಧರ್ಮದ ಮೂಲಕ. ಅದು ಬಯೋಕೆಮಿಸ್ಟ್ರಿ ವಿಷಯ ಆಗಲಿ, ಅನಾಟಮಿ ಆಗಲಿ, ಯಾವುದೇ ರೀತಿಯದಾಗಲಿ, ನಮ್ಮ ಮನಸ್ಸಿಗೆ, ನಮ್ಮ ದೈಹಿಕ ಶಕ್ತಿಗೆ ಬೇಕಾಗಿ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಂತಹ ಧರ್ಮ ಸನಾತನ ಧರ್ಮ. ಹೆಚ್ಚೇನು ಪ್ಲಾಸ್ಟಿಕ್ ಸರ್ಜರಿ ಕೂಡ ಉದ್ಭವ ಆದದ್ದು ನಮ್ಮ ಧರ್ಮದ ಮೂಲಕ, ಅದು ಸನಾತನ ಧರ್ಮ. ಆತ್ಮೀಯರೇ, ನಾವೆಲ್ಲ ಇಂದು ಈ ಧರ್ಮದಲ್ಲಿ ಹುಟ್ಟಿ ಬದುಕುವುದು ತುಂಬ ಹೆಮ್ಮೆ ಪಡಬೇಕು. ಯಾಕೆಂದ್ರೆ ನಮ್ಮ ಧರ್ಮದ ವಿದ್ವಾಂಸರು ಹೇಳುವಂತೆ 4 ಪುರುಷಾರ್ಥದಲ್ಲಿ ನಾವು ಬದುಕಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ಜೀವನಕ್ಕೆ ಮೋಕ್ಷ ಸಿಗಬೇಕು ಅಂತಾದ್ರೆ ಈ 4 ವಿಧಾನವನ್ನು ನಾವು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಧರ್ಮದ ಮೂಲಕ ನಾವು ಬದುಕಬೇಕು. ಹಣಕಾಸಿನ ವಿಷಯದಲ್ಲಿ ಆದರೂ ಧರ್ಮದ ಮೂಲಕ ಅದನ್ನು ಪಡೆಯಬೇಕು. ನಮ್ಮ ಇಷ್ಟಾರ್ಥವನ್ನು ಕೂಡ ಧರ್ಮದ ಮೂಲಕ ನಾವು ಗಳಿಸಬೇಕು. ಇದರಿಂದ ಮಾತ್ರ ನಮಗೆ ಮೋಕ್ಷ ಹೊಂದಬಹುದು ಅಂತ ನಮ್ಮ ಧರ್ಮದ ವಿದ್ವಾಂಸರು ಹೇಳ್ತಾರೆ. ಇವತ್ತು ಇಲ್ಲಿ ಕಾಣ್ತಾ ಇರುವಂತ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಇರ್ಬೋದು, ಒಂದು ಕಡೆ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ನೃತ್ಯ ಇರ್ಬೋದು. ಆದರೆ ಒಂದು ವಿಷಯ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರೋದು, ಅಹೋರಾತ್ರಿ ಭಜನ ಸಂಕೀರ್ತನ ಅಲ್ಲಿ ನಡೀತಾ ಉಂಟು ದೇವರ ಎದುರಿನಲ್ಲಿ. ಇದು ತುಂಬಾ ಪ್ರಾಧಾನ್ಯ ಇದ್ದದ್ದು. ಯಾಕೆಂತ ಹೇಳಿದ್ರೆ ಒಂದೊಂದು ಯುಗಕ್ಕೆ ಒಂದೊಂದು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ. ಕೃತಯುಗದಲ್ಲಿ ಆದ್ರೆ ಧ್ಯಾನದಲ್ಲಿ ನಮ್ಮ ದೇವರನ್ನು ಒಲಿಸಬಹುದಂತೆ. ತ್ರೇತಾಯುಗದಲ್ಲಿ ಆದ್ರೆ ಯಜ್ಞ ಯಾಗಾದಿ ಮಾಡಿದರೆ ಮಾತ್ರ ದೇವರನ್ನು ಒಲಿಸಬಹುದಂತೆ. ದ್ವಾಪರ ಯುಗದಲ್ಲಿ ಪೂಜೆ ಪುರಸ್ಕಾರ ಮಾಡಿದ್ರೆ ದೇವರಿಗೆ ಇಷ್ಟ ಆಗುತ್ತದಂತೆ. ಆದ್ರೆ ಕಲಿಯುಗದಲ್ಲಿ ಭಜನೆಯ ಮೂಲಕ ದೇವರನ್ನು ನಮಗೆ ಒಲಿಸಬಹುದು. ನಮಗೆ ಬೇಕಾದಂತಹ ಒಳ್ಳೆಯ ವಿಷಯವನ್ನು ನಮಗೆ ಅರಿತುಕೊಳ್ಳಬಹುದು. ನಾವು ಮಾಡಿದಂತಹ ದೇವತಾ ಅಪರಾಧವನ್ನು ದೇವರು ಮನ್ನಿಸಿ ನಮಗೆ ಒಳ್ಳೆಯ ಒಂದು ಭವಿಷ್ಯ ನೀಡುತ್ತಾನೆ. ಅದು ಭಜನೆಯ ಮೂಲಕ. ಅಲ್ಲಿ ಕಾಣುವಾಗ ತುಂಬಾ ಸಂತೋಷ ಆಗ್ತದೆ. 468 483 ಭಜನಾ ಸಂಘಟನೆಗಳು ಅಲ್ಲಿ ಭಜನೆ ಮಾಡುತ್ತೇವೆ ಅಂತ ಇಲ್ಲಿ ನಾನು ಓದಿದ ನೆನಪು. ಹೇಗೂ ಇರಲಿ, ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿರುವಂತ ಒಬ್ಬೊಬ್ಬರ ಮನಸ್ಸಿನಲ್ಲಿ ಎಲ್ಲಿಯೂ ಬೇಸರ ಕಾಣ್ತಾ ಇಲ್ಲ, ಯಾರಿಗೂ ಕೂಡ ಬೇಸರ ಇಲ್ಲ, ಎಲ್ಲರೂ ಸಂತೋಷದಲ್ಲಿದ್ದಾರೆ. ಅಂದ್ರೆ ಈ 10 ದಿವಸ ಆದ್ರೂ ಕೂಡ ಇಷ್ಟು ಜನ ನೀವು ಸೇರಿದ್ದೀರಿ ಅಂದ್ರೆ ಅದು ನಿಮ್ಮಲ್ಲಿರುವಂತಹ ಧರ್ಮದ ಪ್ರಜ್ಞೆ, ಧರ್ಮದಲ್ಲಿರುವಂತಹ ನಿಮ್ಮ ತುಂಬಾ ಆಸಕ್ತಿಯನ್ನು ತೋರಿಸ್ತಾ ಉಂಟು. ಆತ್ಮೀಯರೇ, ನಾವೆಲ್ಲ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಒಗ್ಗಟ್ಟು, ನಾವು ಬೇರೆ ಬೇರೆ ಭಾಷೆ ಮಾತನಾಡಿದವರು ಇರ್ಬೋದು, ಬೇರೆ ಬೇರೆ ಸಂಸ್ಕೃತಿ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದವರು ಇರ್ಬೋದು. ಆದರೆ ನಾವು ಒಂದೇ ಧರ್ಮದಲ್ಲಿರುವಂತಹ ಆ ಒಗ್ಗಟ್ಟನ್ನು, ಸಾಮರಸ್ಯವನ್ನು ನಾವು ಉಳಿಸಿಕೊಳ್ಬೇಕು. ಬಾಕಿ ಯಾವುದು ಮತ ಆಗಿದ್ರೆ ಅಲ್ಲಿ ಅದೊಬ್ಬರ ಅಭಿಪ್ರಾಯ, ಅಲ್ಲಿ ಯಾರಿಗೆ ಏನು ಬೇರೆ ಅಭಿಪ್ರಾಯ ಹೇಳುವಂತಿಲ್ಲ. ಆದರೆ ನಮ್ಮದು ಸನಾತನ ಧರ್ಮ ಅಂದ್ರೆ ನಿತ್ಯ ನೂತನ ಆಗಿರುವಂತಹ ಧರ್ಮ. ಈ ಧರ್ಮದಲ್ಲಿ ನಮಗೆ ಹೊಸ ಆವಿಷ್ಕಾರವನ್ನು ತರಬಹುದು, ಹೊಸತನ್ನು ತರಬಹುದು, ಹಳತನ್ನು ಮರೆಯಬಹುದು. ಯುಗದ ಸಂಸ್ಕಾರದ ಹಾಗೆ ನಮ್ಮಲ್ಲಿ ಕೂಡ ಹೊಸತನ್ನು ತಂದು ನಮಗೆ ಒಳ್ಳೆಯದನ್ನು ಕೂಡ ನಮಗೆ ಬೇಕಾದನ್ನು ನಮಗೆ ಪಡೆದುಕೊಂಡು ನಾವು ಒಗ್ಗಟ್ಟಿನಲ್ಲಿ ಮುಂದೆ ಹೋಗಬಹುದು. ನಮ್ಮ ಸಾಮಾಜಿಕ ಪಿಡುಗುಗಳಾದಂತಹ ಧೂಮಪಾನ ಆಗಿರಲಿ, ಅಥವಾ ಮದ್ಯಪಾನ ಆಗಿರಲಿ, ಅಥವಾ ಅಸ್ಪೃಶ್ಯತೆ ಆಗಿರಲಿ, ಅಥವಾ ಪಂಕ್ತಿಭೇದ ಆಗಿರಲಿ, ಇದನ್ನು ಕೂಡ ಮರೆತು ನಾವು ಒಗ್ಗಟ್ಟಾಗಬೇಕಂತ ಸಮಯ
ಮಿತಿ ಮೀರಿದೆ. ಯಾಕಂದ್ರೆ ನಾವು 21ನೇ ಶತಮಾನದಲ್ಲಿ ಬದುಕುತ್ತಾ ಇರುವುದು. ಒಬ್ಬನ ಮನೆಯಲ್ಲಿ ಒಬ್ಬನಿಗೆ ಸ್ಥಾನ ಮಾನ ಸಿಗದಿದ್ರೆ ಅವನ ಮನೆ ಬಿಟ್ಟು ಹೋಗುವಂತಹ ಅವಸ್ಥೆ ಬರಬಹುದು. ಹಾಗಿರುವಾಗ ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬ ಸಮಾಜದವರು ಪ್ರತಿಯೊಬ್ಬರು ಒಂದೇ ರೀತಿಯ ಒಂದೇ ತಾಯಿ ಮಕ್ಕಳಂತೆ ಇದ್ರೆ ಮಾತ್ರ ನಮಗೆ ಒಗ್ಗಟ್ಟನ್ನು ಸಾಧಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಾದ್ರೆ ಯಾರಾದ್ರೂ ಅತೃಪ್ತಿ ಆಗಿದ್ರೆ ಅಥವಾ ಧರ್ಮದ ಬಗ್ಗೆ ಅವಜ್ಞೆ ಇದ್ರೆ, ಸರಿಯಾದ ಜ್ಞಾನ ಇಲ್ಲದೆ ಇದ್ರೆ ಅವನು ಆ ಧರ್ಮವನ್ನು ಬಿಟ್ಟು ಅಥವಾ ಆ ಮತವನ್ನು ಬಿಟ್ಟು ಬೇರೆ ಹೋಗುವುದಕ್ಕೆ ಅದು ಅದ್ಭುತವಾಗಿರಲಾರದು. ಇಲ್ಲಿ ಒಂದು
Voy.
ഉൾഭാഗത്ത് പുഴയുടെ അടുത്തായി ഒരു തുക കളഞ്ഞു കിട്ടിയിട്ടുണ്ട്. നഷ്ടപ്പെട്ടവർ ക്ഷേത്രത്തിന്റെ മുൻഭാഗത്തുള്ള രാജഗോപുരത്തിന്റെ അടുത്തുള്ള അനൗൺസ്മെന്റ് പോയിന്റിൽ നിന്ന് വാങ്ങാവുന്നതാണ്.
ಎಲ್ಲವೂ
சிரிப்பும் குனித்த புருவமும் கோவை செவ்வாயில் குமிழ் சிரிப்பும் பனித்த சடையும் பவளம் போல் மேனியில் பால் வெந்நீரும் பனித்த சடையும் பவளம் போல் மேனியில் பால் வெந்நீரும் இனித்த முடை எடுத்த பொற்பாதம் காண பெற்றார் மனித்த பிறவியும் வேண்டுவதே இம்மாநிலத்தே இனித்த முடை எடுத்த பொற்பாதம் காண பெற்றார் மனித்த பிறவியும் வேண்டுவதே இம்மாநிலத்தே சதானந்த தாண்டவம் சதானந்த
ആകാശത്തിൽ ചിദാകാശത്തിൽ അദ്ഭുതകരമായി ഒളിരതാമുറൈ തെരിയ ചൂതാമൃതം ചൊരിയും ചിദാകാശത്തിൽ അദ്ഭുതകരമായി ഒളിരതാമുറൈ തെരിയ ചൂതാമൃതം ചൊരിയും ചിദാകാശത്തിൽ അദ്ഭുതകരമായി ഒളിരതാമുറൈ തെരിയ ചൂതാമൃതം ചൊരിയും സദാനന്ദ താണ്ഡവം ചെയ്യും പാദ പരം സാദ ജഗന്നാഥ സദാനന്ദ താണ്ഡവം ചെയ്യും പാദ മുത്തരും സിദ്ധരും മുനിവർകളും മോദമാദവരും മൂവർകളും മുത്തരും സിദ്ധരും മുനിവർകളും മോദമാദവരും മൂവർകളും நித்திரையாதி விட்டு நினைப்பு மரபு கெட்டு நித்திரையாதி വെളി കുറവൊന്നും ഞാൻ ഓർഡർ പറഞ്ഞു ഫോക്കസിനായി കയ്യല്ലാന്ന് പറഞ്ഞു ഈ പ്രൊഫഷൻ ഇപ്പൊ കയ്യല്ലാന്ന് പറഞ്ഞു നേരത്തെ പറയുമ്പോ മുമ്പേ അറിയുമല്ലോ ഇവിടെ പോകണം ഞാൻ പോയി നോക്കി പോയി പറഞ്ഞു അതെ കയ്യല്ലാന്ന് പറഞ്ഞു ഇറങ്ങി
ಧನ್ಯವಾದಗಳು. ವೇದಿಕೆಯಲ್ಲಿ
ತದಾಂ ತದಾಂ ತದಗದ ಧೀಂ ತದೀಂ ತದೀಂ ತದಗದ ತೋಂ ತದೋಂ ತದೋಂ ತದಗದಂ ತಜಣು ತದಧಿಮಿ ತದಗಜಂ ತಗಜ ತಗದರಿ ತಜಂ ತದಣ ತದಜಂ ತದರಿ ತದಣ ತಜಣು ತದಿಮಿತಾಂ ತಗದರಿ ತಜಂ ತದಣ ತದಜಂ ತದರಿ ತದಣ ತಜಣು ತದಿಮಿತಾಂ ತದರಿ ತದಣ ತಜಣು ತದಿಮಿತ ತದಿಗು ತದಿಂ ಗಿಣತೋಂ ತದಿಗು ತದಿಂ ಗಿಣತೋಂ ತದಿಗು ತದಿ ಗಿಣತೋಂ ತದರಿ ತದಣ ತಜಣು ತದಿಮಿ ತಕ ಕಥಿ ಗಿಣತೋಂ ತಕ ತದಿಂ ಗಿಣತೋಂ ತಕ ತದಿ ಗಿಣತೋಂ ತದರಿ ತದಣ ತಜಣು ತದಿಮಿ ತಥಿ ಗಿಣತೋಂ ತಥಿ ಗಿಣತೋಂ ತದಿ ಗಿಣತೋಂ ತದ್ದಿತ್ತಾಂ ತಜಂ ತಾಂ ತಾಂ ದಿತ್ತಾಂ ತಜಂ ಧೀಂ ಧೀಂ ತಾಂ ತಜಂ ತೋಂ ತೋಂ ತಜಂ ಜಂ ಜಂ ತಾ ತಜಂ
ಮುಂದಿನ ಪ್ರಸ್ತುತಿ ಶಿವಸ್ತುತಿ. ಪ್ರದೋಷ ಸಮಯದಿ ಪರಶಿವ ತಾಂಡವ ನರ್ತಿಸ್ತಾ ಇರುವ ವಿದ್ಯಾರ್ಥಿನಿಯರು ಕ್ಷಮಾ ಬಳಕುಂಜ, KR ಸ್ವಾತಿ ಕಾರ್ಯಾಡು, ದೀಕ್ಷಾ ಯಾದವ್ ಬದಿಯಡ್ಕ, ಸಂಹಿತಾ ಭಟ್, ಅನಘಾ ಭಟ್, ವೀಣಾ ಶಂಕರಿ, ಅನನ್ಯಾ ಭಟ್, ಪ್ರಜ್ಞಾ, ಶ್ರೀರಂಜನಿ, ಆಶಿಕಾ ರಾವ್ ಹಾಗೂ ತನ್ಮಯಿ ವಾಗ್ಲೆ. ಇದೀಗ ಪ್ರದೋಷ ಸಮಯದಿ ಪರಶಿವ ತಾಂಡವ. ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ